ಮೂರು ರೂಪೊಂದಾಗಿ ಮೂರು ರೂಪೊಂದಾಗಿ ವಾರಿಧಿಯಲಿ ವಟಪತ್ರ ಶಯನದಿ ಪವಡಿಸಿದವನೇ ಅನು ತೋರೋ ಶ್ರೀಲೋಲ
सुंदर नंद मुकुंद हरि नारायण हरि हो नंद मुकुंद नारायण हरि हो हरि सुंदर नंद मुकुंद हरि नारायण हरि हो हरि केशव हरि गोविंद हरि नारायण हरि हो नारायण हरि हो हरि सुंदर नंद मुकुंद हरि नारायण हरि हो हरि नारायण हरि हो वनमाली मुरलीधरी गोवर्धन गिरिवरधारी वनमाली मुरलीधरी गोवर्धन गिरिवरधारी वनमाली मुरलीधरी गोवर्धन गिरिवरधारी
ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಮುಕುಂದ ದೇವಕಿ ಕಂದ ದೇವಕಿ ಕಂದ ಮುಕುಂದ ಕೃಷ್ಣ ದೇವಕಿ ಕಂದ ಶೈಲವಲ್ಲಭ ಪಾಲಿಸು ನೀರಿತ ದೂರನೇ ನಲ್ಲದೆ ದರೆಯೊಳು ನುರಿತ ದೂರನೇ ನಲ್ಲದೆ ದರೆಯೊಳು ದೊರೆಗಳ ನಾಕಾಣೆ ನಿನ್ನಾಣೆ ಹರೇ ವೆಂಕಟ ಶೈಲವಲ್ಲಭ ಪಾಲಿಸು ನೀರಿತ
ಮುಗಿವೆ ತಾಯೇ ನಿನಗೆ ಶರಣನಾಗಿಯೇ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಭಾವದೆಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ ಕಾಲಲ್ಲಿ ಪಾದುಕ ಕೈಯಲ್ಲಿ ದಂಡ ಕಾಲಲ್ಲಿ ಪಾದುಕ ಕೈಯಲ್ಲಿ ದಂಡ ಕಾಲರವಿಯ ಕಳೆ
ಇತ್ತ ಈ ಒಂಜಿ ಜನಪದ ನೃತ್ಯ ಸ್ಪರ್ಧೆ ಉದೀಪನ ಮಲ್ತಿನ ಚಿತ್ರ ಲಯನ್ಸ್ ದೇವದಾಸ್ ಬಂಡಾರ್ಲೆಗ್ ಈ ಒಂದು ಕಾರ್ಯಕ್ರಮಕ್ಕೆ ಮುಖ ಹಿಡಿದುಕೊಂಡು ಅವರಿಗೆ ಶಾಲ್ ಪಾಡ್ದು ಸ್ವಾಗತ ಕೊರಡೊಂದು ಜಯಂತ್ ಶೆಟ್ಟಿ ಪಿರ್ನ ದೊಡ್ಡ ಮನೆ ಮೇಡ ಭಿನ್ನಯ ಮಲ್ತದಲ್ಲೇ ದೇವದಾಸ್ ಬಂಡಾರ್ಲೆಗ್ ಶಾಲ್ ಪಾಡ್ದು ಸ್ಮರಣಿಕೆ ಕೊಡ್ತಾರೆ ಗೌರವಪೂರ್ವಕವಾಗಿ ಇದು ಕೊರಡು ಮಲ್ಲಬಿನೆ ಶ್ರುತ ನಾರಾಯಣ ರೈ ಕಕ್ಕೆ ಮಜಲ್ ನಾರಾಯಣ ರೈ ಕಕ್ಕೆ ಮಜಲ್ ಮೇರೆಗೆ ಶಾಲ್ ಪಾಡ್ದು ಮೋಕೆ ಹಿಡಿದು ದಿವ್ಯರಾಜ್ ದೇವಪ್ಪ ಶೆಟ್ಟಿಗಾರ್ ಮೇರೆ ಸ್ವಾಗತ ಮಲ್ಪಡು ಭಿನ್ನಯ ಮಲ್ತದಲ್ಲೇ ಅಂಚನೆ ಮಾತಾ ಬಿನ್ನಿರಲ್ಲ ನನ್ನರ ಮಾತಿನ ಒಟ್ಟಿಗೆ ಸ್ವಾಗತ ಮಲ್ತೊಂದು ಉದಿಪನೆ ಮಲ್ತಿನ ಚಿತ್ತ ಲಯನ್ಸ್ ದೇವದಾಸ್ ಬಂಡಾರಿ ಸಂತೋಷ ಎಣ್ಣೆ ಅಂಚನೆ ಚಂದ್ರ ಸೂಚಿ ನಮ್ಮರೆ ದೇವಸ್ಥಾನ ಈ ಕಡೆ ಬರ್ತಿದ್ದಾರೆ ನಿಕ್ಲೆಲ್ಲ ಮೂಕೆ ಹಿಡಿದುಕೊಂಡಿಲ್ಲ ಅಂತ ದೇವದಾಸನೇ ರೆಡ್ಡು ಪಾತ್ರ ಒಂದು ಭಿನ್ನಯ ವೇದಿಕೆ ಇಡುಪುನಂಚಿನ ಪೂರ ಗಣ್ಯರೇ ನಮ್ಮ ಗೋವರ್ಧನಗಿರಿ ಉತ್ಸವದ ಈ ಜಾನಪದ ಕಲೆ ಮತ್ತು ಸ್ಪರ್ಧಾ ಕಾರ್ಯಕ್ರಮದ ಉದ್ಘಾಟನೆ ಮಲ್ಪರ ಮಸ್ತ್ ಖುಷಿ ಆತಂಡೆ ಈ ಕಾರ್ಯಕ್ರಮ ಬಹುಶಃ ಇಂಚಿ ಒಂಜಿ ಗೋವರ್ಧನಗಿರಿ ಪನ್ಪುನ ಮುಡಿಪುದ ಆಸ್ತಿ ಮಾತ್ರ ಆಸ್ತಿಕ ಬಂಧುಲೇನಲ್ಲ ಒಂಜಿ ಆಸ್ತಿ ಇಂಚಿನ ಒಂಜಿ ಪ್ರದೇಶಗಳು ಪರಿಸರಡು ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಇಂಚಿನ ಒಂಜಿ ಜಾಗತಿಕ ಅಂದು ಪನ್ಪುನ ಈ ಎನ್ನ ಲೆಕ್ಕಾಚಾರ ಅಂಚನೆ ಈ ಒಂಜಿ ಉತ್ಸವ ಬೇಲೆ ಉಂಡು ಮಸ್ತ್ ಪ್ರಯತ್ನ ಉಂಟು ಅಂಚಾದೆ ಈ ನೆತ್ತ ಸಂಘಟಕ್ಕೆ ಪ್ರಧಾನವಾದ ಜಗದೀಶ್ ಸಾಲ್ವೇರು ಬೊಕ್ಕ ವಿಜೇಶ್ ನಾಯ್ಕ್ ನಾರಾಯಣ ರೆಕುಲ್ಯರ್ ವಿದ್ಯಾ ಬೊಕ್ಕ ಜಯಂತ್ ಶೆಟ್ರು ಪೂರ ದಿವಿ ಮಾತೆರಿಗಳ ಮಾತ ಸಂಘಟಕರಿಗಳ ಎನ್ನ ಅಭಿನಂದನೆ ಸಲ್ಲಿಸವೆ ಈ ಜಾನಪದ ಉತ್ಸವ ಬಂಡ ಒಂಜಿ ರೀತಿಯ ಸಮಾಜ ಸೇವೆನೆ ಜನಕುಲಿಗೆ ಖುಷಿ ಕೊರ್ಪುಂಡ ಜನಕುಲ ಮನಸ್ಸಿನ ರಂಜಿಸೋಂಡ ಅವು ನಿಜವಾದಲ್ಲ ಒಂಜಿ ಕಲೆ ಮಾತ್ರ ಒಂಜಿ ಸಮಾಜ ಸೇವೆ ಅಂತ ಲೆಕ್ಕ ಅಂಚಾದ ಇನ್ನೇನು ಸಂಘಟನೆ ಮಾಡ್ತಾರೆ ಪೂರ ಸಂಘಟಕರಿಗೆ ಏನು ಅಭಿನಂದನೆ ಸಲ್ಲಿಸೋದು ಆಯ್ತಾ ಒಟ್ಟಿಗೂ ಈ ಕಾರ್ಯಕ್ರಮದ ಏರು ಸ್ಪರ್ಧೆ ಮಲ್ಪುರ ಅಕ್ಲಿ ಮಾತಿರಲಿನ ಶುಭ ಕೋರೊಂದು ಎನ್ನರ ಪಾತೆರಿಗೂ ಸುಲ್ಮೇಲು ಲಯನ್ಸ್ ದೇವದಾಸ್ ಬಂಡಾರ್ಲು ನನ್ನೂರಿ ಮಾರಿ ಬೋಳಿಯಾರು ಮಾತೆರೆಗಳ ಶುಭ ಅವರೊಂದು ಬಂದದ್ದು ದೇವರೆಡ ಪ್ರಾರ್ಥನೆ. ಶ್ರೀಕೃಷ್ಣ ಧ್ಯಾನ ಮಂದಿರ ಗೋವರ್ಧನೋತ್ಸವದ ಈ ಒಂದು ವಿಶೇಷ ಕಾರ್ಯಕ್ರಮದ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆದ ಮಲ್ತನಂಚಿನ ಎಂಗ್ಲ ಹಿರಿಯರು ಮಾರ್ಗದರ್ಶಕರು ಮೂಲ ಸೇರಿದನಂಚಿನ ಮಾತ ಆತ್ಮೀಯ ಬಂಧುಲೆ ಇನ್ನು ಬಾರಿ ಒಂಜಿ ಪುಣ್ಯದ ಕಾರ್ಯಡು ಭಾಗವಹಿಸರೆ ದದನ ಒಂಜಿ ಅವಕಾಶ ಬತ್ತಂಡು ಇನಿ ಧ್ಯಾನ ಮಂದಿರದ ವೀಕ್ಷಣೆ ಮಲ್ಪಡು ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆ ಮಲ್ತೊಂದು ನಮ್ಮ ಮಾತ ಸಮಾಜಮುಖಿ ಕೆಲಸ ಮಲ್ಪುನಕ್ಕೆ ಪೂರ್ಣ ಅನುಗ್ರಹತಿ ಕೊಡೊಂದು ಈ ಕ್ಷೇತ್ರಗೂ ಬೈದ ಇನಿ ಕರಿನ ಒಂಜಿ 4 ವರ್ಷಕ್ಕೆ ದುಂಬು ನಳಿನ್ ಕುಮಾರ್ ಕಟೀರ್ಲ ಆರ್ ಪ್ರವಾಸ ಮಲ್ಪನಂಚಿನ ಸಂದರ್ಭಡು ಎಂಕುಲ್ಲ ಇಡಗಿ ಬೈದ ಅಂಡ ಇನಿ ಆ 4 ವರ್ಷದ ಪಕ್ಕ ಇನಿ ಮುಲ್ತ ಒಂಜಿ ಕೆಲಸ ಬಾರಿ ಅಭಿವೃದ್ಧಿ ಅಂತು ನಗ ಬಾರಿ ಸಂತೋಷ ಆತಂಡು ಇನಿ ನನಾತ್ ಇನಿ ಕಾರ್ಯಕ್ರಮಲು ಹಾವಡು ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ಸಮಾಜಮುಖಿ ಆಯ್ನ ಕೆಲಸಲವಡು ಇನಿ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಹಿರಿಯರ ಪಲ್ಲೆಕನೆ ಅವಲ ಒಂಜಿ ಸಮಾಜದ ಕಾರ್ಯ ಇನಿ ಜನಕುಲೆಗೆ ಮನರಂಜನೆ ಕೊರಪನಂಚಿನ ಕಾರ್ಯಕ್ರಮ ಇನಿ ಮಲ್ತೊಂದುಲ್ಲರು ನನಾತ್ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಾವಡು ಕಾಡೆ ಕಾವಂದೆರ್ನ ಕಾರ್ಯಕ್ರಮಲ ಇನಿ ಕಾವಂದೆರ್ ಬತ್ತದು ಸಭಾ ಕಾರ್ಯಕ್ರಮ ಭಾಗವಹಿಸಿದೆ ಬಾರಿ ಸಂತೋಷನ ವ್ಯಕ್ತಪಡಿಸಿದೆ ಪನಿಯರೆ ಪಂಡ್ಯರು ಬಾರಿ ಸಂತೋಷವಾಂಡೆ ಒಂಜಾತ್ ಆರ್ನ ಸಮಯ ಬಾರಿ ಇಂಚಿನ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಕಡಿಮೆ ಆರು ಉಂಟು ಅಂಡ್ಲ 3 ಗಂಟೆದ ಕಾಲ ಮೂಲು ಆರು ಕುಲ್ಲುದು ವೀಕ್ಷಣೆ ಮಲ್ತದೆ ಇಂಚಿನ ಒಂಜಿ ಪ್ರದೇಶ ಏನು ಬಾರಿ ಅಪರೂಪದ ಪ್ರದೇಶ ಅಂತ ಪನ್ಪನೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ ಖಂಡಿತವಾದ ನಮ್ಮ ಈ ಭಾಗದ ಪುಣ್ಯ ಅಂದ್ರೆ ನಮ್ಮ ಏನ್ನೋಡು ಇಂಚಿನ ಒಂಜಿ
ಒಂಜಿ ಧ್ಯಾನ ಮಂದಿರ ನಮಲ ಮಸ್ತ್ ಪ್ರವಾಸ ಮಲ್ತನಂಚಿನ ಸಂದರ್ಭ ಮಸ್ತ್ ತಿಕ್ಕಡು ತೂತ ಅಂಡ ಇಂಚಿನ ಒಂಜಿ ಕ್ಷೇತ್ರ ಇನಿ ಮಿತ್ತು ಪೋದು ಧ್ಯಾನ ಮಂದಿರದಲ್ಲಿ ಪಕ್ಕುಲುಂಡ ಇಡೀ ಊರೇ ಸುತ್ತಲ ನಂಗೆ ತೋಜುಂಡು ಪರಿಸರ ಇನಿ ತೋಜೊಂದುಂಡು ಅಂಚಾದ್ ನನಾತ್ ಇನಿ ಧ್ಯಾನ ಮಂದಿರ ಈ ಮಲ್ಪುನಂಚಿನ ಆಕಲಿಗೆ ಎಡ್ಡೆ ಮನಸ್ಸು ಕೊರದು ಇಂಚಿ ನಮ್ಮಕ್ಕೊಂಜಿ ಲೋಕಾರ್ಪಣೆ ಮಲ್ದೇರು ನನಾತ್ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಒಂಜಿ ಮಂದಿರಡ್ ಆವಡದು ನೆಕ್ ಸಹಕಾರ ಮಲ್ತನಂಚಿನ ಜಗದೀಶ್ ಆಳ್ವೇರು ಬಾಕಿತನ ಮಾತಿರಲ್ಲ ಒಟ್ಟಾತ್ ಸಂಘಟನಾತ್ಮಕವಾದ ನಮ್ಮನ ಮಾತ ಭಾವನೆಯನ್ನು ವ್ಯಕ್ತಪಡಿಸದು ಮಾತಿರಲ್ಲ ಪ್ರೀತಿ ವಿಶ್ವಾಸಡ್ ದೆತೊನ್ನ ಮುಖೇನ ಇನಿ ಎಡ್ಡೆ ಕಾರ್ಯಕ್ರಮಡ್ ಇನಿ ಭಾಗವಹಿಸಿದ್ರೆ ನಮ್ಮಲ ಈ ಒಂಜಿ ಕ್ಷೇತ್ರಡ್ ಬತ್ತದ ಸೇರ್ರೆ ಈ ಕಾರ್ಯಕ್ರಮಗಳು ಭಾಗವಹಿಸರೆ ಒಂಜಿ ಪುಣ್ಯದ ಕಾರ್ಯ ಅಂದಿಯ ಪುಣ್ಯದ ಒಂಜಿ ಅವಕಾಶ ಎಂಗ್ಲಿಗೆ ತಿಕ್ಕದಂತ ಪನಿಯರೆ ಸಂತೋಷ ಆದ್ರೆ ನನಾತ್ ಕಾರ್ಯಕ್ರಮ ಮಲ್ಪನಂಚಿನ ಶಕ್ತಿ ಸಂಘಟಕರಿಗೆ ಕೊರಡಂದು ಈ ಸಂದರ್ಭಡು ಪನೊಂದು ಇನಿ ಒಂಜಿ ಕಾರ್ಯಕ್ರಮಗಳು ಎತ್ತಿದ್ರೆ ಅಡ್ಡು ಪಾತ್ರೆ ಅವಕಾಶ ಮಲ್ತು ಕೊರನಂಚಿನ ಮುಲ್ತ ಮಾತ ಸಂಘಟಕರಿಗೆ ವಂದನೆ ಸಲ್ಲಿಸೋದನ್ನ ಪಾತ್ರ ಅಂತವೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಸೊಲ್ಮೆಲು ಚಂದ್ರನ್ ಅಂಚನೆ ಸಂತೋಷಣ್ಣ ನಣುರಿ ಮಲ್ಲ ಬಿನ್ ಎಂಕಲ ನಾರಾಯಣ ರೈಕ್ಲು ರಡ್ಡು ಪಾತಿರೋಡು ನಡಣ್ಣ ಇನಿ ಗುಡ್ಡದ ತರೇಟ್ ಇನಿ ಭಾರಿ ಪೊರ್ಲದ ಗೋವರ್ಧನ ಉತ್ಸವ ಆವೊಂದುಂಡು ಮೂಜಿ ದಿನದ ಜಾತ್ರೆ ಇಂಚನೆ ವರ್ಷಲ ಅದು ನಮ್ಮ ಊರ್ದ ಮಾತಾ ಹಿಂದುಲೆಲ್ಲ ಒಗ್ಗಟ್ಟಾಪುನಂಚಿನ ಒಂಜಿ ಕಾರ್ಯಕ್ರಮ ಆವಡಂದು ಯಾನು ದೇವರಿಡ ನಟ್ಟೊನ್ವೆ ಅಂಚನೆ ಈ ಸಂಘಟನೆ ಮಲ್ತನಕ್ಕೆ ಮಾತೆರಿಗಳ ಯಾನು ಸೊಲ್ಮೆ ಸಂದ ಮೊಕ್ಕಲ್ನ ಕಾರ್ಯ ಮಾತಿರಲ ಮೆಚ್ಚಿನಂಚಿನ ಕಾರ್ಯ ದಾಯೇನು ಪಂಡ ಇನಿ ಮಾತಿರಲ ನಮ್ಮ ಹಿಂದೂ ಸಮಾಜದ ನಮ್ಮ ಸಂಸ್ಕೃತಿನ ವಿಮರ್ಶೆ ಮನ್ಪುನಡೆ ಮುಟ್ಟ ಎತ್ತಿದ್ದೀರಿ ದಾದ ಪಂಡ ನಾಡೆ ಮುಟ್ಟಲ ಎತ್ತಿದ್ದೀರಿ ಆತ್ಮಹತ್ಯೆ ನಮ್ಮ ದೈವ ದೇವರಿನ ವಿಮರ್ಶೆ ಪಂಡ ಮಾತ ಮಲ್ಲ ಮಲ್ಲ ಜನಗಳು ಮಲ್ಲ ಬುದ್ಧಿಜೀವುಲು ಪನ್ಪನ ಭಾವನೆ ಅಕ್ಕಡ ಅಂಡ ಅಕ್ಕನ ಪ್ರಚಾರಕ್ಕೂ ಬೋಡಾದು ಅಂಚ ಪೂರ ಮಲ್ತೊಂದುಲೇರು ಅವು ಸರಿಯತ್ತು ಮಾತಾ ಅಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮ ಉದ್ಧಾರ ಆವಡು ಧರ್ಮೋ ರಕ್ಷತಿ ರಕ್ಷಿತ ಪಂತೀರಿ ನಮ್ಮ ಹಿಂದೂ ಧರ್ಮ ಏಪ ಒರಿನಂದಾಂಡ ರಕ್ಷಣೆ ಆನಂದಾಂಡ ಮಾತಾ ಸಮಾಜಲ ಒರಿವು ಇಜ್ಜಿನಾಂಡ ಸಾಧ್ಯ ಇಜ್ಜಿ ಮಾತಾ ಧರ್ಮಗಳ ಮೂಲ ಹೋವು ಪಂಡ ನಮ್ಮ ಹಿಂದೂ ಧರ್ಮ ಒರಿನಂದಾಂಡ ಮಾತಿರಿಗಳ ಸುಭಿಕ್ಷೆ ಸಿಕ್ಕುನು ಹೂವೇ ದೇಶ ಅವಡು ಇನ್ನು ಪೂರಾ ದೇಶ ಇಂಡೋನೇಷ್ಯಾದ ಥಾಯ್ಲ್ಯಾಂಡ್ ಅಂಚನೆ ಪಾಕಿಸ್ತಾನ ಪೂರಲ ನಮ್ಮ ಒಂಜಿ ಕಾಲುಡು ನಮ್ಮ ಹಿಂದೂ ಸಂಸ್ಕೃತಿ ಇತ್ತಿನ ನಾಡು ಅಂಡ ಇನಿ ನಂಗೆ ಪಕ್ಕಾ ವಿರುದ್ಧವಾದ ಉಂಡು ಆ ದೇಶಗಳು ಅಂಡ ಒವ್ವೇ ಆವಡು ನಮ್ಮ ಹಿಂದೂಸ್ತಾನಡು ಒಂಜಿ ಪೊಂಚವು ಪತಿವ್ರತೆ ಒಂಜಿ ಪೊಂಚವು ಏಪ ಇಚ್ಛ ಆನಿಗೆ ಮಾತ್ರ ಇಡೀ ಭೂಲೋಕನೇ ಅಂತ್ಯಾಪುಣಿಗೆ ಅಂಚಾದ ಇಂಜಿ ಭರತ ಕಂಡೋಡು ಒಂಜನಗಳಿಗೆ ಮಲ್ಲಸ್ಥಾನಲ ಉಂಡು ಅಂಚಾದ ನಮ್ಮ ಹಿಂದೂ ಧರ್ಮ ಒರಿಯೋಡು ಅಂಡ ನಮ್ಮ ಇಂಚಿನ ಕಾರ್ಯಕ್ರಮನು ಪೂರ ಅಪಗಪಗ ಮಲ್ತದ ಹಿಂದೂ ಸಂಘಟನೆ ಎಡ್ಡೆ ಮಲ್ಪಡು ನಮ್ಮಳ ಈ ರಾಜಕೀಯ ಭೇದ ಜಾತಿದ ಭೇದನು ಪೂರ ಬುಡ್ದು ಮಾತಿರಲ ಒಂಜೇ ಪನ್ಪುನ ಭಾವನೆಡು ನಮ್ಮ ಹಿಂದೂ ಪನ್ಪುನ ಭಾವನೆಡು ಒಟ್ಟಿಗೆ ಸೇರಡು ಅಪಗಂಡ ಮಾತ್ರೇ ನನಗೆ ಮೋಕ್ಷ ತಿಕ್ಕರೆ ಸಾಧ್ಯ ಉಂಡು ಆ ಕೃಷ್ಣನ ಅನುಗ್ರಹ ತಿಕ್ಕರೆ ಸಾಧ್ಯ ಉಂಡು ಮಾತಾ ಈ ಕಾರ್ಯಕ್ರಮಡು ಸ್ವಯಂ ಸೇವಕರಾದ ಮಾತಿರ್ಲಾ ಬೆಂದೊಂದಿತ್ತೇರೆ ಅಕ್ಲಿಗೆ ಮಾತಿರ್ಲ ಶ್ರೀಕೃಷ್ಣನ ಅನುಗ್ರಹ ತಿಕ್ಕಡಂದು ಯಾನೆ ದೇವೇಡ ನಟ್ಟೊಂದು ನಮ್ಮ ಇನಿಗೆ ಕಾಲಘಟ್ಟ ಬಾರಿ ಚಲ್ಲಾದುಂಡು ಜವನೇರು ಪೂರ ಒಗ್ಗಟ್ಟಾದ ಹಿಂದೂ ಸಮಾಜನ ಒರಿಪುನಂಚಿನ ಕಾರ್ಯ ಮಲ್ತೊಂದು ಪೋಡು ಇಂಚಿನ ಕಾರ್ಯಕ್ರಮ ಅಪ್ಪಗಪ್ಪಗ ಆವೊಂದು ಪೋಡು ಒಂದು ನಾಲ್ಕು ಸಮಾಜಕ್ಕೂ ಎಡ್ಡೆ ಪಣೊಂದುಳ್ಳೆ ನಮ್ಮಲ ಇದೆ ರಾಜಕೀಯ ಜಾತಿದ ಭೇದನು ಬಿಡ್ದು ಮಾತಿರಲ್ಲ ಒಂಜೇ ಭಾವನೆ ಉಪ್ಪೊಡು ಎನ್ನೊಂದು ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರುವ ಹಿಂದೂ ಎಲ್ಲರೂ ಹಿಂದೂ ಇದುವೇ ನವಗಾನ ದುಡಿದರು ಕಾಣುತ್ತ ಕೇಶವರಂದು ಐಕ್ಯತೆ ಸುಂದರ ಕನಸು ಪನ ತೊಡಿರಿಂದು ಮಾಡುವೆವೆಂದು ಎಲ್ಲವನೂ ನನಸೋ ಜಾತಿ ಮತಗಳ ಧನಿಕ ಬಡವರ ಭೇದವ ತರಬೇಡಿ ಬಿದ್ದವರನ್ನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ ಕುಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ
ಸಾರುವ ಹಿಂದೂ ಎಲ್ಲರೂ ಹಿಂದೂ, ಇದುವೇ ನವಗಾನ, ಇದುವೇ ನವಗಾನ. ಹರಿಯುವುದೊಂದೇ ರಕ್ತ, ಉಸಿರಾಡುವುದೊಂದೇ ಗಾಳಿ, ವೇದವು ಏಕಾಗಿ, ವೇದವು ಏಕಾಗಿ. ಮಾತಾ ಮಾತಾ ನಮ್ಮ ಹಿಂದೂ ಬಾಂಧವ್ಯ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮಾತೆರೆಗಳ ಆ ಕೃಷ್ಣ ಪರಮಾತ್ಮೆ ಮಾತೆರೆಗಳ ಎಡ್ಡ ಅನುಗ್ರಹ ಹೊಡೆದು ಮಾತೆರೆಗಳ ಎಡ್ಡ ಪೊರ್ಲುಡು ಕಾರ್ಯಕ್ರಮ ಆವಡಂದು ಯಾನ ದೇವರಿಡ ನಟ್ಟುವೆ. ಬಾರಿ ಪೊರ್ಲುಡು ಈ ಒಂಜಿ ಜನಪದ ಉತ್ಸವ ಉದ್ದೀಪನ ಮಲ್ತದ್ದು ತನ್ನ ಮನದಾಳದ ಪಾತ್ರೆಯನ್ನು ಪಂಡೇರು ಕೊಡುಗೈ ದಾನಿಲು ಸಮಾಜ ಸೇವಕರಾದ ಅನೇಕ ಕಾರ್ಯಕ್ರಮಗಳು ಸಹಕಾರ ಕೊರ್ಪಣ ಚಿತ್ನ ಅಣ್ಣ ಸೊಲ್ಮೆ ಸಂದ ಒಂದು ಎಂಕಲ್ನ ಎಣಿತ ಜನಪದ ನೃತ್ಯ ಸ್ಪರ್ಧೆ ನಮ್ಮ ತೀರ್ಪುಗಾರರು 3 ಜನ ಅಮೂಲ್ಯವಾಯಿನ ಸೇವೆಯನ್ನು ಕೊರ ನಮ್ಮೊಟ್ಟಿಗೆ ಬರ್ತಿದ್ದಾರೆ. ಶ್ರೀತ ನರೇಶ್ ಕುಮಾರ್ ಸಸಿತ್ಲು ತೈದಿದ್ದು ವೇದಿಕೆ ಬರಡು ಒಂಜಿ ಶಾಲು ಬಕ್ಕೊಂಜಿ ಸ್ಮರಣಿಕೆ ಸ್ವೀಕಾರ ಮಾಡ್ಕೊಡು. ಭಾಸ್ಕರ್ ನರೇಶ್ 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 ಕುಮಾರ್ ಭಾಸ್ಕರ್ ಬಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ದೇರ್ಲಕಟ್ಟೆ ನೃತ್ಯ ಬೊಕ್ಕ ಸ್ಕೌಟ್ ಗೈಡ್ ಶಿಕ್ಷಕರಾದ ವಿಶೇಷವಾಯಿನ ಇಂಚಿತನ ಒಂಜಿ ಜನಪದ ನೃತ್ಯ ವೀರಗಾಸೆ ಕಂಗೀಲು ಇಂಚಿನ ತರಬೇತಿ ಕೊರದು ಸುಮಾರು 30 ಜೋಕ್ಲಿನ ಇತ್ತೇನೆ ತರಬೇತಿ ಕೊರದು ಶ್ರೀತ ಭಾಸ್ಕರ್ ರಾವ್ ಕೊತ್ತಾರ ಮೆರೆನು ಇಣಿತ ತೀರ್ಪುಗಾರರ ಪೀಠಕ್ಕೆ ಮೋಕ ಇದಕ್ಕೊಂದಲ್ಲ ಅವರಿಗೆ ಶಾಲು ಬೊಕ್ಕ ಸ್ಮರಣೆಯನ್ನು ಪಾಡ್ದಂಕಲ್ಲ ಅತಿಥಿಲು ಸ್ವಾಗತಿಸೋದು ಪಿನ್ನೆ ಮತ್ತೊಂದಲ್ಲೇ ನಾನುಡ್ತಿ ಲಯನ್ ಅಕ್ಷತ್ ಆರ್ ಸುಧೀರ್ ದೈದಿದ್ದು ವೇದಿಕೆ ಬರಡು ಶಕ್ತಿ ರೆಸಿಡೆನ್ಸಿಯಲ್ ಸ್ಕೂಲ್ ಶಕ್ತಿ ನಗರಡು ಜೋಕುಲ್ನ ಆಪ್ತ ಸಲಹೆಗಾರದ ಶಿಕ್ಷಕಿ ಆದಿಪುನಾರು ಏನೊಟ್ಟಿಗೆ ನೃತ್ಯ ನಾಟಕ ಸಂಗೀತ ವ್ಯಕ್ತಿತ್ವ ವಿಕಸನ ಪೂಜಾ ಕುಣಿತ ಹಾಲಕ್ಕಿ ಕಂಗೀಲು ದೇಟ್ ವಿಶೇಷವಾದ ತರಬೇತಿ ಪಡೆಯಿನಾರು ಮೇರೆಲ್ನ ಈ ಒಂಜಿ ತೀರ್ಪುಗಾರ ಪೀಠಕ್ಕೆ ಮೋಕೆ ಹಿಡಿದುಕೊಂಡಲ್ಲ ಅವರಿಗೆ ಶಾಲು ಬೊಕ್ಕ ಸ್ಮರಣೆ ಕೊಟ್ಟು ಮೋಕೆ ಹಿಡಿದುಕೊಂಡು ಭಿನ್ನೆ ಮಲ್ತೊಂದಲ್ಲೇ ನನ್ನೂರು ನರೇಶ್ ಕುಮಾರ್ ಶಶಿತ್ಲು ಬತ್ತಿದ್ದೇರೆ ಅರಣ್ಯ ಒಂಜಿ ಲೇಸಿಗೆ ಮೋಕೆ ಹಿಡಿದುಕೊಂಡಲ್ಲ ಅಂಚನೆ ಸೇರ್ದಿನ ಎಂಕಲ್ನ ಉದೀಪನ ಲೇಸರು ಸೇರ್ದಿನ ಮಾತ ಎಂಕಲ್ನ ಬೆಣ್ಣೀರೆಲ್ಲ ಒಂಜೇ ಪಾತಿರಡು ಧನ್ಯವಾದ ಬರೊಂದು ನಾನು ಅದುಮುದ ಲೇಸಿ ನಿಕ್ಲು ಮಾತಿರಲ್ಲ ಪಾಲ್ಪಡು ನಿಕ್ಲ ಬೆಣ್ಣೆ ಮಲ್ತೊಂದಲ್ಲೇ.
ಲೇಖಕ, ನಾಟಕಕಾರ, ನಿರ್ದೇಶಕ, ಸಿನಿಮಾ ನಟ, ನೃತ್ಯಪಟುವಾಗಿ ಗುರುತಿಸಿಕೊಂಡವರು. ಮೂಲ ಜನಪದ ಕುಣಿತಗಳ ಅಧ್ಯಯನ, ತರಬೇತಿ ಹಾಗೂ ಪ್ರದರ್ಶನದ ವಿಶೇಷ ಆಸಕ್ತಿ ಹೊಂದಿರುವಂಥ ಇವರು ನೇಪಾಳ, ಅಸ್ಸಾಂ, ಒರಿಸ್ಸಾ, ದೆಹಲಿ ಸಹಿತ ದೇಶದ 10ಕ್ಕೂ ಅಧಿಕ ರಾಜ್ಯದಲ್ಲಿ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಕಾರ್ಯಕ್ರಮ ನೀಡಿರುತ್ತಾರೆ. ಇದಲ್ಲದೆ ಚಂದನ ದೂರದರ್ಶನ ವಾಹಿನಿಯಲ್ಲಿ 5 ಬಾರಿ ತುಳು ಕಾರ್ಯಕ್ರಮ ನೀಡಿದಂಥ ಹಿರಿಮೆ ಇವರದು. ಒರಿಸ್ಸಾದ ಭುವನೇಶ್ವರದಲ್ಲಿ ನಡೆದಂಥ ಅಂತಾರಾಜ್ಯ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ಭಾಗವಹಿಸಿದಂಥ ಇವರು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಮೈಸೂರಿನಲ್ಲಿ ಆಯೋಜಿಸಿದಂಥ 1 ತಿಂಗಳ ಭಜನಾ ಕಮ್ಮಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿ ಭಾಗವಹಿಸುತ್ತಾರೆ. 3ಕ್ಕೂ ಹೆಚ್ಚು ಅಧಿಕ ಶಾಲಾ ಕಾಲೇಜುಗಳಲ್ಲಿ ಸಾವಿರಾರು ಮಂದಿ ವಿದ್ಯಾರ್ಥಿಗಳಿಗೆ ಜನಪದ ನೃತ್ಯ ತರಬೇತಿ ನೀಡಿರುವಂತಹ ಇವರು ಮಕ್ಕಳ ಮಾನಸಿಕ ಬಲವರ್ಧನೆಯನ್ನು ಸಾಂಸ್ಕೃತಿಕ ಚಟುವಟಿಕೆ ಮೂಲಕ ಪರಿಣಾಮಕಾರಿಯಾಗಿ ಮಾಡಲು ಸಾಧ್ಯ ಎನ್ನುವುದು ಸರ್ಕಾರದ ವಿವಿಧ ಇಲಾಖೆ ಅಧಿಕೃತ ತೀರ್ಪುಗಾರರು ದುಡಿಯುತ್ತಿದ್ದಾರೆ. ಇವರು ಸಾಮಾಜಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ಸೇವೆಯನ್ನು ಗುರುತಿಸಿ ಇವರಿಗೆ ಭಾರತೀಯ ಯುವಜನ ಸೇವಾ ಸಂಘವು 2007ರಲ್ಲಿ ಬಸವಶ್ರೀ ರಾಜ್ಯ ಯುವ ಪ್ರಶಸ್ತಿ, ಯುವವಾಹಿನಿ ಸಂಸ್ಥೆ 2011ರಲ್ಲಿ ಶ್ರೀ ಪ್ರಭಾಕರ ನಿರ್ಮಾರ್ಗ ಇವರ ಯುವವಾಹಿನಿ ಯುವ ಸಾಹಿತ್ಯ ಪ್ರಶಸ್ತಿ, ಯುಗಪುರುಷ ಸಂಸ್ಥೆಯ ಕಿನ್ನಿಗೋಳಿ ಇವರು ಯುಗಪುರುಷ ರಾಜ್ಯೋತ್ಸವ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಯುವ ಪ್ರಶಸ್ತಿಯನ್ನು 2018ರಲ್ಲಿ ನೀಡಿ ಗೌರವಿಸಿದೆ. 2019ರಲ್ಲಿ ನ್ಯಾಷನಲ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾದ ರಾಷ್ಟ್ರೀಯ ಯುವ ಪ್ರಶಸ್ತಿ ನೀಡಿ ಗೌರವಿಸಿದ್ದೇವೆ. ಶ್ರೀಯುತ ನರೇಶ್ ಕುಮಾರ್ ಶಾಸ್ತ್ರಿ ಇವರನ್ನ ನಮ್ಮ ಈ ಒಂದು ತೀರ್ಪುಗಾರರ ಪೀಠಕ್ಕೆ ಬಹಳ ಗೌರವಪೂರ್ವಕ ಸ್ವಾಗತಿಸಿದ್ದೇವೆ. ಎಲ್ಲರೂ ಜೋರದ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಸ್ವಾಗತಿಸಬೇಕು. ಮತ್ತೋರ್ವರು ಶ್ರೀಯುತ ಭಾಸ್ಕರ್ ರಾವ್ ಕುತ್ತಾರ್, ಪ್ರಸ್ತುತ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆಯಲ್ಲಿ ನೃತ್ಯ ಹಾಗೂ ಸ್ಕೌಟ್ ಗೈಡ್ ಶಿಕ್ಷಕರೇ ಕಾರ್ಯನಿರ್ವಹಿಸುತ್ತಿರುವಂತಹ ಇವರು ಜನಪದ ಕುಣಿತದಲ್ಲಿ ವಿಶೇಷ ಆಸಕ್ತಿ ಮತ್ತು ತರಬೇತಿ ಹೊಂದಿದ ಇವರು ಜನಪದ ಕುಣಿತದ ಅಧ್ಯಯನ ತರಬೇತಿಯನ್ನು ಪಡೆದಿರುತ್ತಾರೆ. ಕಂಸಾಳೆ, ಡೊಳ್ಳು ಕುಣಿತ, ಪೂಜಾ ಕುಣಿತ, ಕಂಗೀಲು, ವೀರಗಾಸೆ ಹಾಗೂ ಮುಂತಾದ ಕುಣಿತಗಳಲ್ಲಿ ವಿಶೇಷ ಪರಿಣತಿಯನ್ನು ಹೊಂದಿರುವಂತಹ ಇವರು ಮೂಲ ಕುಣಿತ ಕಲಾವಿದರಿಂದ ತರಬೇತಿಯನ್ನು ಪಡೆದಿರುತ್ತಾರೆ. ತನ್ನ ಕಲೆಯನ್ನು ಉಳಿಸುವ ಮತ್ತು ಜನಪದದ ಬಗ್ಗೆ ಒಲವನ್ನು ಮೂಡಿಸುವ ಸಲುವಾಗಿ ಶ್ರುತಿಲಯ ಕಲಾ ಕೇಂದ್ರ ಎಂಬ ನೃತ್ಯ ತಂಡವನ್ನು ಸ್ಥಾಪಿಸಿ ಸುಮಾರು ಈ ತಂಡದಲ್ಲಿ 100 ಮಂದಿ ಕಲಾವಿದರು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅಚ್ಚುಮೆಚ್ಚುಗೆ ಪಡೆದಿರುತ್ತಾರೆ. ಅಲ್ಲದೆ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳಿಗೆ ಜನಪದ ಕುಣಿತದ ತರಬೇತಿಯನ್ನು ನೀಡಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಜನಪದ ಸೆಮಿ ಕಂಟೆಂಪರರಿ ನೃತ್ಯ ಶೈಲಿಯನ್ನು ಕೂಡ ತನ್ನ ಕೌಶಲ್ಯವನ್ನು ಪ್ರದರ್ಶಿಸುತ್ತಾರೆ. ಇವರ ಸಾಧನೆ ಮತ್ತು ಕಲೆಯ ಬಗ್ಗೆ ಇರುವಂತಹ ಶ್ರದ್ಧೆ ಮತ್ತು ಅನುಭವವನ್ನು ಗುರುತಿಸಿ ಜೆಸಿಐ ಮಂಗಳೂರು ಘಟಕವು ಜೆಸಿ ಸಾಧನಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರ ನಿರ್ದೇಶನದ ನೃತ್ಯ ಸಂಸ್ಥೆಯು ಹಬ್ಬಕ್ಕ ಉತ್ಸವ, ಕನ್ನಡ ಸಾಹಿತ್ಯ ಸಂಸ್ಕೃತಿ ಇಲಾಖೆ, ಬೀಚ್ ಉತ್ಸವ, ದಸರಾ ಮಹೋತ್ಸವ ಇನ್ನಿತರ ಇಲಾಖೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳಲ್ಲಿ ಅತ್ಯುತ್ತಮ ಕಾರ್ಯಕ್ರಮ ನೀಡಿದಂಥ ಹೆಗ್ಗಳಿಕೆ ಇವರದು. ಇವರನ್ನು ಕೂಡ ನಮ್ಮ ಈ ಒಂದು ತೀರ್ಪುಗಾರರ ಪೀಠಕ್ಕೆ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸಿದೆ ಸರ್. ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಮತ್ತೋರ್ವರು ಲಯನ್ ಅಕ್ಷತಾ ಆರ್ ಸುಧೀರ್, ಶಕ್ತಿ ರೆಸಿಡೆನ್ಸಿಯಲ್ ಸ್ಕೂಲ್, ಶಕ್ತಿನಗರ ಇಲ್ಲಿ ಮಕ್ಕಳ ಆಪ್ತ ಸಲಹೆಗಾರರಾಗಿ ಹಾಗೂ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಮತಿ ಅಕ್ಷತಾರವರು ರಾಜ್ಯಶಾಸ್ತ್ರ ಮತ್ತು ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತಹ ಇವರು ಮಂಗಳೂರಿನ ಶ್ರೀನಿವಾಸ ವಿದ್ಯಾಲಯದಲ್ಲಿ PhD ಡಾಕ್ಟರೇಟ್ ಪದವಿಯನ್ನು ಕೂಡ ಕಲಿಯುತ್ತಿದ್ದಾರೆ. ಬಾಲ್ಯದಿಂದಲೇ ನೃತ್ಯ, ನಾಟಕ ಹಾಗೂ ಸಂಗೀತದಲ್ಲಿ ಅಭಿರುಚಿಯನ್ನು ಹೊಂದಿರುವಂತಹ ಶ್ರೀಮತಿ ಅಕ್ಷತಾ ಸುಧೀರ್ ಅವರು ತನ್ನ ವಿದ್ಯಾಭ್ಯಾಸದ ಜೊತೆಗೆ ಜನಪದ, ಶಾಸ್ತ್ರೀಯ, ಸೆಮಿ ಕ್ಲಾಸಿಕಲ್, ಕಂಟೆಂಪರರಿ, ಸಿನಿಮಾ ನೃತ್ಯ ಶೈಲಿಯಲ್ಲಿ ಪರಿಣತಿಯನ್ನು ಪಡೆದಿರುತ್ತಾರೆ. ಪ್ರಮುಖ ಜನಪದ ನೃತ್ಯಗಳಾದ ಕಂಸಾಲೆ, ವೀರಗಾಸೆ, ಪೂಜೆ ಕುಣಿತ, ಹಾಲಕ್ಕಿ, ಕಂಗೀಲು ಮುಂತಾದ ಕುಣಿತದಲ್ಲಿ ತರಬೇತಿಯನ್ನು ಪಡೆದಿರುವಂತಹ ಇವರು ತಮ್ಮ ಕಲೆಯನ್ನು ಬೆಳೆಸಲು ಹಾಗೂ ಅಭಿರುಚಿಯನ್ನು ಉಳಿಸಲು ಡ್ಯಾನ್ಸ್ ಮೇನಿಯಾ ಎಂಬ ಯೂಟ್ಯೂಬ್ ಚಾನೆಲ್ ನಡೆಸುತ್ತಿದ್ದಾರೆ. ಅನೇಕ ಪ್ರಾಥಮಿಕ ಪ್ರೌಢಶಾಲೆ ಕಾಲೇಜುಗಳಲ್ಲಿ 15 ವರ್ಷಗಳಿಂದ ಶಿಕ್ಷಕಿ ಹಾಗೂ ಉಪನ್ಯಾಸಕಿ ಸೇವೆ ಸಲ್ಲಿಸಿರುವಂತಹ ಇವರು ಉತ್ತಮ ನೃತ್ಯಪಟುವಾಗಿ ಶಾಲಾ ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಯೋಜನೆ, ನಿರ್ವಹಣೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ. ಅನೇಕ ವಿಭಿನ್ನವಾದ ಸಾಂಸ್ಕೃತಿಕ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾ ಇರುವಂತಹ ಇವರು ಲಯನ್ಸ್ ಕ್ಲಬ್ ಸ್ಮಾರ್ಟ್ ಸಿಟಿ ಮಂಗಳೂರು ಇಲ್ಲಿಯ ಸದಸ್ಯೆಯಾಗಿ JCI ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇದರ ಸದಸ್ಯೆಯಾಗಿ ಕೂಡ ಇರುವಂತಹ ಇವರು ಎಲ್ಲರ ಅಚ್ಚುಮೆಚ್ಚಿನ ಒಬ್ಬ ಸದಸ್ಯೆಯಾಗಿರುತ್ತಾರೆ. ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ.
ಹಾಗೆ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಹಾಗೆ ಕಲಾಭಿಮಾನಿಗಳನ್ನು ಪ್ರೇಕ್ಷಕರನ್ನೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಗೌರವಪೂರ್ವಕ ಸ್ವಾಗತಿಸುತ್ತಾ ನಮ್ಮ ಮಾಧ್ಯಮದ ಬಂಧುಗಳು ನಮ್ಮೊಟ್ಟಿಗೆ ಇದ್ದೀರಾ. ಭಕ್ತಿ ಟಿವಿ ಮಾಧ್ಯಮದವರು, ಹಾಗೆ ಅಬ್ಬಕ್ಕ ಚಾನೆಲ್ನವರು, ನಮ್ಮ ಕುಡ್ಲ ಚಾನೆಲ್ನವರು, ವಿ4 ಚಾನೆಲ್ನವರು, ಎಲ್ಲ ನಮ್ಮ ಮಾಧ್ಯಮದ ಬಂಧುಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ, ನಮ್ಮ ಟಿವಿಯವರು, ಹಾಗೆ ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತಿಸುತ್ತಾ ನಮ್ಮ ಮಾಧ್ಯಮ ಮತ್ತೊಬ್ಬ ಕಿಶೋರ್ ಕುಮಾರ್ ಅವರು ಕೂಡ ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೆ ಇನ್ನು ಮುಂದಕ್ಕೆ ನಮ್ಮ ಸ್ಪರ್ಧಾ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಕ್ರಮ ಸಂಖ್ಯೆ ಪ್ರಕಾರ ಎಲ್ಲ ತಂಡಗಳು ಬರಬೇಕು. ತಮಗೆ ಈಗಾಗಲೇ ನಾವು ಸೂಚನೆ ನೀಡಿದ್ದೇವೆ, ಕ್ರಮ ಸಂಖ್ಯೆ ಪ್ರಕಾರ ಬರಬೇಕು. ನಿಮಗೆ ನಿಮಿಷಗಳು ಕೂಡ 8 ನಿಮಿಷಗಳ ಕಾಲಾವಧಿ, 2 ನಿಮಿಷ ವ್ಯವಸ್ಥೆಗಾಗಿ. ನಿಮ್ಮ ಪ್ರದರ್ಶನ ಆದ ಕೂಡಲೇ ನಿಮ್ಮನ್ನು ನಾವು ಅಲ್ಲಿ ಒಂದು ಸ್ಮರಣಿಕೆ ನೀಡಿ ಗೌರವಿಸಲಿಕ್ಕಿದ್ದೇವೆ. ಹಾಗಾಗಿ ಸ್ಪರ್ಧೆ ಮುಗಿದ ತಕ್ಷಣ ತಾವು ಕೂಡ ಅಲ್ಲಿ ಉಪಸ್ಥಿತರಿರಬೇಕು. ಸಮಯದಲ್ಲಿ ವ್ಯತ್ಯಾಸ ಆದರೆ ನಾವು ಇಲ್ಲಿ ಸಮಯವನ್ನು ನೋಟ್ ಮಾಡಿಕೊಡ್ತೇವೆ. ಎಲ್ಲಾದರೂ ಅಂಕಗಳು ಟೈ ಆದಾಗ ಹೆಚ್ಚು ಸಮಯ ತಗೊಂಡವರಿಗೆ ಸ್ವಲ್ಪ ಮೈನಸ್ ಆಗ್ತದೆ, ಗಮನಹರಿಸಬೇಕು. ಹಾಗಾಗಿ 3 ಮಂದಿ ತೀರ್ಪುಗಾರರ ಜೊತೆಗೆ ಮತ್ತಿಬ್ಬರು ತೀರ್ಪುಗಾರರು ನಮ್ಮೊಟ್ಟಿಗಿದ್ದಾರೆ. ಅವರು ಯಾರು ಅಂತ ನಾವು ಹೇಳೋದಿಲ್ಲ. ಹೊರಗಿನ ಪ್ರೇಕ್ಷಕ ನಮ್ಮಲ್ಲಿ ಇಬ್ಬರನ್ನು ನಾವು ಬಿಟ್ಟಿದ್ದೇವೆ, ಅವರು ಕೂಡ ತೀರ್ಪುಗಾರರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಹಾಗೆ 3 ಮಂದಿಯ ನಮ್ಮ ಪ್ರಧಾನ ತೀರ್ಪುಗಾರರ ಜೊತೆಗೆ ಅವರು ಕೂಡ ಸಹಕರಿಸಿದ್ರಿಂದ ತಾವು ಕೂಡ ಇದರ ಬಗ್ಗೆ ಸ್ವಲ್ಪ ಗಮನಹರಿಸಬೇಕಾಗ್ತದೆ. ಹಾಗಾಗಿ ತಮ್ಮ ಸೂಚನೆ ಪ್ರಕಾರ ತಾವು ಮೂಲ ಜನಪದ ಕುಣಿತಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಲೈವ್ ಪ್ರದರ್ಶನಗಳು ಇಲ್ಲೇ ನೀವೇ ಹಾಡುವುದು ಅಥವಾ ತಮ್ಮ ಬಾಕಿಯ ಮ್ಯೂಸಿಕ್ ಇನ್ಸ್ಟ್ರೂಮೆಂಟನ್ನು ಇಲ್ಲೇ ಯೂಸ್ ಮಾಡಿದರೆ ಅದಕ್ಕೆ ಹೆಚ್ಚು ನಾವು ಅಂಕಗಳನ್ನು ಪರಿಗಣಿಸಬೇಕಾಗ್ತದೆ. ಕ್ಯಾಸೆಟನ್ನು ಅಳವಡಿಸಿದವರಿಗೆ ನಾವು ಅಂಕಗಳನ್ನು ನೀಡ್ತೇವೆ, ಹಾಗೆ ಅಂತೇಳಿ ನೀವು ಹೆಚ್ಚು ನಿರೀಕ್ಷೆ ಮಾಡುವುದು ಬೇಡ. ಹಾಗಾಗಿ ತಮಗೆ ಸೂಚನೆ ನೀಡಿದ ಪ್ರಕಾರ ತಾವು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, 7 ನಿಮಿಷ ಆಗುವಾಗ ಒಂದು ನಾವು ಸೂಚನೆಯ ಒಂದು ಬೆಲ್ ಕೊಡ್ತೇವೆ, ಮತ್ತು 8 ನಿಮಿಷಕ್ಕೆ ಮುಕ್ತಾಯದ ಒಂದು ಲಾಂಗ್ ಬೆಲ್ಲನ್ನು ಕೊಡ್ತೇವೆ. ಹಾಗಾಗಿ ತಾವು ಗಮನ ಹರಿಸಬೇಕು.
ದುಂಬುದ ತಂಡ ಶ್ರೀದೇವಿ ತೌಲವ ಗೊಂಚಿಲು ಕೆದಿಲ ಮೆಕಲು ತಯಾರಾದು ಪೊಡು ಮೆಕ್ಲೆ ಕೊರ್ಪಿನ ಸಮಯ 10 ನಿಮಿಷ ಮಾತ್ರ. ವೇದಿಕೆದ ಪಿರವು ಮೇಟು ಪುನಂಚಿನ ಗ್ರೀನ್ ರೂಮುಡು ಶ್ರೀದೇವಿ ತೌಲವ ಗೊಂಚಿಲು ಕೆದಿಲ ನೆಕ್ಲು ರೆಡಿ ಆದು ಪೊಡು. ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯನೆಂತು ಪೇಡೆನು. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯನೆಂತು ಪೇಡೆನು. ದೊಡ್ಡಿಯಲ್ಲಿರುವ ಹಸುಗಳು ಎಲ್ಲ ಬೆಟ್ಟದ ಮೇಲೆ ಮೇಯುತ್ತ ಹುಲ್ಲು ಒಳ್ಳೆ ನೀರಿನಿಂದಲಿ ಮೇಯುತ್ತಿದ್ದವು ಕಾಡಲಿ. ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದುತ್ತ ಗೊಲ್ಲ ಗೌಡನು ಬಳಸಿ ನಿಂತ ತುರುಗಳೆಂದು ಬಳಿಗೆ ಕರೆದನು ಮುದದಲ್ಲಿ. ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಕಾಮಧೇನು ನೀನು ಬಾರೆಂದು ಒಲ್ಲ ಪ್ರೀತಿಲಿ ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ. ಹಬ್ಬಿದ ಮಲೆ ಮಧ್ಯದೊಳಗೆ ಅರ್ಬುತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿರ್ದನು. ಸಿಡಿದು ರೋಷದಿ ಮೆರೆಯುತ್ತಾ ಹುಲಿ ಹುಡಿ ಗುಡಿಸಿ ಬೋರಿಡುತ್ತ ವ್ಯಾಘ್ರನು ತುಡುಕಿ ಎರಗಿದರ ಭಸ ಕೇಳಿ ಚದುರಿ ಹೋದವು ಹಸುಗಳು. ಪುಣ್ಯಕೋಟಿ ಎಂಬ ಹಸುವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆನೆನುತ್ತ ಚಂದದಲ್ಲಿ ತಾ ಬರುತ್ತಿರೆ. ಇಂದ್ರನಿಗೆ ಆಹಾರ ಸಿಕ್ಕಿತು ಎನ್ನುತ್ತಾ ಆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದನ ಹುಲಿರಾಯನು. ಮೇಲೆ ಬಿತ್ತು ನಿನ್ನ ನೀಗಲೆ ಪೀಣ ಹೊಯ್ವೆನು ನಿನ್ನ ಹೊಟ್ಟೆಯ ಸಿಡಿ ಬಿಡುವೆನು ಎನ್ನುತ್ತ ಕೋಪದಿ
ವ್ಯಾಘ್ರನು ಕೂಗಲು ಒಂದು ಭಿನ್ನ ಹುಲಿಯ ಕೇಳು ಕಂದನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನೀಗೆ ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ಮುಸುಳಿ ಹೋಗುವೆ ಮತ್ತೆ ಬರುವೆಯ ಹುಸಿಯ ನಾಡುವೆ ನೆಂದಿತು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು ಕೊಟ್ಟು ಕಂದ ನಿನ್ನನು ನೋಡಿ ಹೋಗುವೆನೆಂದು ಬಂದೆನು ಇಲ್ಲಿಗೆ ಅಮ್ಮ ನೀನು ಸಾಯಲೇಕೆ ನಮ್ಮ ತಪ್ಪಲೆ ಮಾಡಲೇಕೆ ಸುಮ್ಮನೆ ನೀನಿಲ್ಲು ಎನ್ನುತ್ತಾ ದುಃಖದಲ್ಲಿ ಕರು ಹೇಳಿತು ದೊಡ್ಡ ಭಾಷೆಗೆ ತಪ್ಪಲಾರೆ ಕೆಟ್ಟ ಯೋಚನೆ ಮಾಡಲಾರೆ ನಿಷ್ಠೆಯಿಂದಲೇ ಕೋಪೆನಲ್ಲಿಗೆ ಕಟ್ಟ ಕಡೆಗಿದು ಖಂಡಿತ ಆರ ಮೊಲೆಯನ್ನು ಕುಡಿಯಲಮ್ಮ ಆರ ಸೇರಿ ಬದುಕಲಮ್ಮ ಆರ ಬಳ್ಳಿಯಲ್ಲಿ ಮಲಗಲಮ್ಮ ಆರು ನನಗೆ ಹಿತವರು ಅಮ್ಮಗಳಿರ ಅಕ್ಕಗಳಿರ ನಮ್ಮ ಒಡ ಹುಟ್ಟಣ್ಣಗಳಿರ ನಿಮ್ಮ ಕಂದನೆಂದು ಕಾಣಿರಿ ತಪ್ಪಲಿ ಕರುವನು ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ನನ್ನ ತಮ್ಮವನೆಂದು ಕಾಣಿರಿ ತಪ್ಪಲಿ ಕರುವನು ಕಟ್ಟ ಕಡೆಯಲ್ಲಿ ಮೇಯಬೇಡ ಬೆಟ್ಟ ದುಡ್ಡಿಗೆ ಹೋಗಬೇಡ ದುಷ್ಟ ವ್ಯಾಘ್ರನು ಹೊಂಚುತ್ತಿರುವುದು ದೊಡ್ಡ ನಡುವಿರು ಕಂದನೇ ಒಪ್ಪಲಿಯು ನೀನಾದೆ ಮಗನೇ ಹೆಪ್ಪುಲಿಯ ಬಾಯನ್ನು ಹೊಗುವೆ ಇಬ್ಬರಾರುಣ ತೀರಿತೆಂದು ತಪ್ಪಿಕೊಂಡಿತು ಕಂದನ ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು ಸತ್ಯವೇ ಭಗವಂತನೆಂದ ಪುಣ್ಯಕೋಟಿಯ ಕಥೆಯಿದು ಗೋವು ಕರುವನ್ನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಯನ್ನು ಹೊತ್ತು ನಿಂತು ತವಕದಲ್ಲಿ ಹುಲಿಗೆಂದಿತು ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆಯ ಬಿಸಿ ರಕ್ತವಿದೆಕೋ ಚಂಡ ವ್ಯಾಘ್ರನೆ ನೀಡಿದೆಲ್ಲವ ಉಂಡು ಸಂತಸದಿಂದಿರು ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನೊಂದು ಕನ್ಯೆ ಇವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ನನ್ನ ಒಡ ಹುಟ್ಟಕ್ಕ ನೀನು ನನ್ನ ಕೊಂದು ಏನ ಪಡೆವೆನು ಎನ್ನುತ್ತಾ ಹುಲಿ ಹಾರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು ಸತ್ಯವೇ ಭಗವಂತನೆಂದ
ಪುಣ್ಯಕೋಟಿಯ ಕಥೆಯಿದು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆಯಿದು ಸೆಕೆಂಡ್ ನೋಡಿ, ಈಗ ಭಾಗವಹಿಸಿದ ತಂಡಗಳು ದಯವಿಟ್ಟು ವೇದಿಕೆ ಬರಬೇಕು. ಮಕ್ಕಳೇ ಬನ್ನಿ, ಎಲ್ಲರೂ ಬನ್ನಿ, ಟೀಮ್ ಬನ್ನಿ. ಎಲ್ಲ ಬನ್ನಿ. ಈಗ ಸ್ಪರ್ಧೆಯಲ್ಲಿ ಭಾಗವಹಿಸಿದ ತಂಡಕ್ಕೆ ನಾವು ಸ್ಮರಣಿಕೆಯನ್ನಿತ್ತು ಗೌರವಿಸಲಿಕ್ಕಿದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಂಚಾಲಕರಾಗಿರುವ ಶ್ರೀಯುತ ಚಂದ್ರಸ್ ಕನಂತೂರು ಸರ್ ತಾವು ಒಮ್ಮೆ, ಹಾಗೆ ಜಯಂತಣ್ಣ ದಿವ್ಯಣ್ಣ ಬನ್ನಿ, ಒಂದು ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸಬೇಕಂತ ವಿನಂತಿ ಮಾಡಿಕೊಳ್ತಿದ್ದೇನೆ. ಭಾಗವಹಿಸಿದ ತಂಡಗಳಿಗೆ ಸ್ಮರಣಿಕೆ ಹಾಗೂ ಅವರಿಗೆ ಸರ್ಟಿಫಿಕೇಟ್ ಕೂಡ ನೀಡ್ತಿದ್ದೇವೆ. ಅಭಿನಂದನೆಗಳು ನಮ್ಮ ಭಾಗವಹಿಸಿದ ತಂಡಗಳಿಗೆ, ಹಾಗೆ ನಮ್ಮ ಗೌರವಪೂರ್ವಕ ಅತಿಥಿಗಳಿಗೆ. ತೀರ್ಪುಗಾರ ಗಮನಕ್ಕೆ ಮುಂದಿನ ಕ್ರಮ ಸಂಖ್ಯೆ 4, ಅವ್ರಿಗೆ 2 ನಿಮಿಷ ಬೇಕಂತೆ. ಕ್ರಮ ಸಂಖ್ಯೆ 4.
ಚಿಗುರು ಕಲಾವಿದರು ಪುತ್ತೂರು ಇದರ ತಂಡದ ಸದಸ್ಯರು ಯಾರಾದ್ರೂ ಇದ್ರೆ ಒಮ್ಮೆ ಇಲ್ಲಿ ಕೌಂಟರ್ ಬಳಿ ಬರಬೇಕು. ವೇದಿಕೆಯ ಮುಂಭಾಗದಲ್ಲಿರುವಂತಹ ಕೌಂಟರ್ ಬಳಿ ಬರಬೇಕು. ಚಿಗೂರು ಕಲಾವಿದರ ಪುತ್ತೂರು ಇದರ ಸದಸ್ಯರು, ಮುರಳಿ ಸಹೋದರರು ಇದರ ತಂಡದ ಸದಸ್ಯರು ಬರಬೇಕು ಇಲ್ಲಿ. ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಮೊಂಟೆಪದವು ಇದರ ತಂಡದ ಸದಸ್ಯರು ಇಲ್ಲಿ ಬರಬೇಕು. ಕ್ರಮ ಸಂಖ್ಯೆ 4 ಶ್ರೀದೇವಿ ತೌಲವ ಕೊಂಚಲು ದೈಮಂತವರ ಬೇಗ ಬರಡು ನಿಕ್ಲೆ ಕೊಡ್ತಿನ ಪೊರ್ತು ಮೀರ್ದಂಡು. ನಮ್ಮ ಕಾರ್ಯಕ್ರಮದ ಎದುರುಡು ಬಾರಿ ಶೋಕುಡು ನಮ್ಮ ಚೇರ್ ಮತದ ಇದು ವ್ಯವಸ್ಥೆ ಮಲ್ತದ ನಮ್ಮ ದಂಡೆಡುಗುಳದಂತ ಹೋಜು ಮಾತಿರಲ್ಲ ಮಾತಿರಲ್ಲ ಒಟ್ಟಿಗೆ ಎದುರು ಸೋಕು ಚೇರ್ ಉಂಡಲಿ ಮಾತು ಚೇರ್ ಬತ್ತುಕುಲು ಸೋಪ್ ಉಂಡು ಸರ್. ನಮ್ಮ ಸ್ವಯಂ ಸೇವಕಿಯರು ನಮ್ಮ ಪದಾಧಿಕಾರಿಗಳು ಮಾತಾಡ ದಂಡೆಡುಗುಳು ಮಡ್ಚಿ ಮಣ್ಣು ಲಾಪುಂಡು ಹಂಚಿರ್ದು.
ಗೋವರ್ಧನೋಚ್ಚಯದ ಪೊರ್ಲಮಿತ್ತರ್ಮಿಗೆ ಪುಡ್ಡೆ ಅಡ್ಡೊಂದು ಮೂಡಾಯಿ ಘಟ್ಟದ ಅಳಿದಾಂತಿನ ಪಚ್ಚೆಕೋಟೆ ಪಡ್ಡಾಯಿ ಕಣ್ಣೆತ್ತಂದಿ ಕಡಲೆ ತೆಂಕಾಯಿಡು ಚಂದ್ರಗಿರಿಸುದೆ ಬಡಕಾಯಿಡು ಬಾರ್ಕೂರು ನಡುಟು ಒರ್ಬೊಡಿ ಪಸರ್ದುಪ್ಪುನ ಎಲ್ಯಮಲ್ಲ ಸುದೆತಾರು ಕೆದುತೋಡುಲು ಗುಡ್ಡೆಕಾಡು ಮಲೆಬೈಲು ಒಂದು ತುಳುವಪ್ಪಿನ ಪೊರ್ಲುದ ಮಟ್ಟೆಲು ಮೂಲು ಪಾಕ ಜಾತಿ ಮತುತ ಜನಕುಲಿತ್ತುಂಡಲ ಪಾಕ ಭಾಸ ಇತ್ತುಂಡಲ ಜನಮಂದಲಿನ ಉಡಲೆರ್ಕಿ ಮೋಕಿಡು ಲೆತ್ತು ಪಾತಿರುಣ ಭಾಷೆ ತುಳು ಅವೇ ತುಳುನಾಡಿದ ಉಸುಲು ತುಳುನಾಡಿದ ಮಣ್ಣ ಕಮ್ಮೆನ ಬೆರ್ಮೆರೆ ಸೃಷ್ಟಿದ ಧರ್ಮಭೂಮಿಡು ಧರ್ಮಜಾರದು ಅಧರ್ಮದಿಂಜಿನಂಚಿತ್ತಿನ ಪೊರ್ತುಡು ಅಪ್ಪೆ ಮಬ್ಬು ಬೆಲಂಗಾರ ಗೋಣೆರೆ ಸಾವು ಪನ್ಪುನಂಚಿತ್ತಿನ ಸೀಕದ ಬೀಜಲೆನ ಬಿತ್ತುವೆರೆ ಆ ಪೊರ್ತುಡು ಶ್ರೀಕೃಷ್ಣ ಪರಮಾತ್ಮೆ ಕೊರಗಜ್ಜನ ಹೊರಟು ಬತ್ತಿದೆ ಊರುದ ಕಟ್ಟಿ ಒಂಜಿ ಜತ್ತು ಇಲ್ಲ ಬಾಕಿಲ್ಗು ಪೋದು ಅಲ್ಪ ಕೊರ್ಪಿನ ದಾನನೋಗೆ ತಂದು ಊರುಗು ಬರ್ಪಿನ ಮಾರಿನು ದೂರ ಮಲ್ಪುವೆರೆ ಒಂದು ನಮ್ಮ ತುಳುನಾಡು ಪುನಂಚಿತ್ತಿನ ಪೆರ್ಮೆದ ಮೂಲ ಸಂಪ್ರದಾಯದ ನಲಿಕೆ ಕಂಗೀಲು ನಲಿಕೆ ಮುಂದೆನೆ ಮಾಯಿದ ಪುಣ್ಣಮೆದ ಪೊರ್ತುಡು ಸಂಪ್ರದಾಯಬದ್ಧವಾದ ಆಚರಣೆ ಮಲ್ಪುವೆರೆ
ತೀರ್ಪುಗಾರನ ಗಮನಗ ಕ್ರಮ ಸಂಖ್ಯೆ 4 ತೊನ್ನಂಚಿನ ಪೊರ್ತು 7 ನಿಮಿಷ 31 ಸೆಕೆಂಡ್. ಅಲ್ಪನಂತಲೇ ಇತ್ತ ಭಾಗವಹಿಸಿದ ತಂಡಗ ನಮ್ಮ ಪ್ರವೀಣ್ ಆಳ್ವರು ಸ್ಮರಣಿಕೆ ಕೊಡ್ದು ಗೌರವಿಸೋದು ಭಿನ್ನ ಮಲ್ತದಲ್ಲೇ ಅಂಜ ಪುಷ್ಪರಾಜನ ಹುಲಿ ನಾವು ದುಮ್ಮದ ತಂಡ ರೆಡಿ ಆದ ಕೊಡು. ಸ್ಮರಣಿಕೆ ಅಂಚನೆ ಹಾಕ್ಲಿ ಭಾಗವಹಿಸಿದ ಮಾತ್ರೆಗಳೊಂಜಿ ಸರ್ಟಿಫಿಕೇಟ್ ಕೊಡ್ದು ಗೌರವ ಅರ್ಪಣೆ ಮಾಡ್ತಂದಲ್ಲಿ ಶ್ರೀಯುತ ಪ್ರವೀಣ್ ಆಳ್ವ ಅಂಚನೆ ಪುಷ್ಪರಾಜ್ ಮಲಾರಬೀಡು ಸೊಲ್ಮೆ ಸಂದ ಒಂದು ನಾನು ದುಮ್ಮದ ತಂಡ ತಯಾರಾದ ಪೋಡು ಅಂಚನೆ ಪ್ರತಿಯೊಂಜಿ ತಂಡಗಳು ನಮ್ಮ ಕ್ರಮ ಸಂಖ್ಯೆಯನ್ನು ಕೊರ್ತಾ ಏನೊಟ್ಟಿಗೆ ಸಮಯದ ಒಂಜಿ ದುಂಬಿ ನಮ್ಮ ಕೊರ್ನೆ ಹಿಡ್ದವ್ರ ನಿಕ್ಲು ಸಮಯ ಈ ಒಂಜಿ ಲೇಸಿನ ಪೊರ್ಲು ಮಲ್ತು ಕೊರ ನಿಕ್ಲು ಸಹಕಾರ ಮಲ್ತ ಲೆಕ್ಕ ಈ ಒಂಜಿ ಧ್ಯಾನ ಕೇಂದ್ರದ ಗೋವರ್ಧನ ಚಿಗುರು ತಂಡ ನಿಕ್ಲೆ ಕೊಡ್ತಿನ ಪೊರ್ತು 11 ಗಂಟೆ. ಕ್ರಮ ಸಂಖ್ಯೆ 7 ರೆಡಿಯಾದ ಪೊಡು ಮುರಳಿ ಸಹೋದರರು. ಕ್ರಮ ಸಂಖ್ಯೆ 7 ರೆಡಿಯಾದ ಪೊಡು ಕ್ರಮ ಸಂಖ್ಯೆ ಆದ್ಯತೆ ಬೆರಿ
ರೆಡಿ. ಕರ್ನಾಟಕದ ಜನಪದ ಕಲೆಗಳಲ್ಲಿ ಕಂಸಾಳೆಯು ಒಂದು. ಇದು ಮಹಾದೇಶ್ವರನ ಭಕ್ತವೃಂದದಿಂದ ಪ್ರಾರಂಭಿಸಲ್ಪಟ್ಟ ಜನಪದ ಕಲೆ. ಕಂಸಾಳೆಯು ಗಂಡು ಕಲೆಯಾಗಿದ್ದು ಕೈಯಲ್ಲಿ ತಾಳವನ್ನು ಹಿಡಿದು ಹೆಜ್ಜೆ ಹಾಕುತ್ತಾ ಶಿವನ ಶರಣರ ಮಹಿಮೆಯನ್ನು ಸಾರುತ್ತಾ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಬೀಸು ಕಂಸಾಳೆಯ ಪ್ರವರ್ತಕ ಎಂಬುದು ಭಕ್ತರ ನಂಬಿಕೆಯ ಈ ಒಂದು ಅದ್ಭುತವಾದಂಥ ಜನಪದ ನೃತ್ಯ ನಿಮ್ಮ ಮುಂದೆ. ಮುಂಗುಂಡದ ಮಾದೇವನವರು ಮುಂದನ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿ ಗಮಲ ಮಂಜು ಗವಿದಾವೋ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ರಾಯಣ ತಂದೇನ ನಾರಾಯಣ ತಂದೇನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದನ್ನ ತಾನನ ತಂದೇನ ನಾರಾಯಣ ತಂದೇನ. ಮುಂಗುಂಡದ ಮಾದೇವನವರು ಮುಂದನ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿ ಕಮಲ ಮಂಜು ಕವಿದಾವೋ ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಕರ ಮಾದೇಶ್ವರಿಗೆ ಶರಣು ಶರಣಯ್ಯ. ಮ್ಯಾಲೆ ಮಾದೇವ ಬರುವ ಮಾಯ ನೋಡಯ್ಯ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯ ನೋಡಯ್ಯ. ಕಾಣಿಕೆ ತಂದೆಯು ನೀ ಸ್ವಾಮಿ ಕಾಣಿರಲು ಮಾದೇವನ ಕಾಣಿಕೆ ನೀಡಿ ಧೂಪವಾಗಿ ಬೇಡುವೆ ಮಾದೇವನ ಕಾಣಿಕೆ ನೀಡಿ ಧೂಪವಾಗಿ ಬೇಡುವೆ ಮಾದೇವನ. ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಗಾರ ಮಾದೇಶ್ವರಿಗೆ ಶರಣು ಶರಣಯ್ಯ.
ಮಾದೇವೋ ಬಲೆ ಮಾದೇವೋ ಮಾದೇವೋ ಶಿವ ಮಾದೇವೋ ಮಾದೇವೋ ಬಲೆ ಮಾದೇವೋ ಮಾದೇವೋ ಶಿವ ಮಾದೇವೋ ಮೂಡಲ ಮನೆಯ ಮಾದೇವೋ ಮುಡಿ ಬಾರಯ್ಯ ಮಾದೇವೋ ಗಂಡುಲಿ ಮ್ಯಾಲೆ ಮಾದೇವೋ ಹೆಣ್ಣುಲಿ ಮ್ಯಾಲೆ ಮಾದೇವೋ ಮಾದೇವೋ ಬಲೆ ಮಾದೇವೋ ಮಾದೇವೋ ಶಿವ ಮಾದೇವೋ ಮಾದೇವೋ ಬಲೆ ಮಾದೇವೋ ಮಾದೇವೋ ಶಿವ ಮಾದೇವೋ ಮೂಡಲ ಮನೆಯ ಮಾದೇವೋ ಮುಡಿ ಬಾರಯ್ಯ ಮಾದೇವೋ ಗಂಡುಲಿ ಮ್ಯಾಲೆ ಮಾದೇವೋ ಹೆಣ್ಣುಲಿ ಮ್ಯಾಲೆ ಮಾದೇವೋ ತನ್ನನ್ನ ತಾನನ ನನ್ನ ತಾನನ ನನ್ನನ್ನ ತಾನನ ನನ್ನ ತಾನನ ನನ್ನನ್ನ ತಾನನ ರಾಯಣ ತಂದೇನ ರಾಯಣ ತಂದೇನ ತನ್ನನ್ನ ತಾನನ ನನ್ನ ತಾನನ ತನ್ನನ್ನ ತಾನನ ನನ್ನ ತಾನನ ತನ್ನನ್ನ ತಾನನ ರಾಯಣ ತಂದೇನ ನಾರಾಯಣ ತೀರ್ಪುಗಾರರ ಗಮನಗ ಕ್ರಮ ಸಂಖ್ಯೆ ಆಜಿದೊತ್ತನ್ನ ಪೊರ್ತು 7 ನಿಮಿಷ 50 ಸೆಕೆಂಡ್ 7 ನಿಮಿಷ 50 ಸೆಕೆಂಡ್ ತಂಡದ ಸದಸ್ಯರು ಮಾತೆಲ್ಲ ವೇದಿಕೆದ ಮಿತ್ತೆ ಉಪ್ಪೊಡು ಪ್ರದರ್ಶನ ಕೊರ್ನಂಚಿನ ತಂಡದ ಸದಸ್ಯರು ಮಾತೆಲ್ಲ ವೇದಿಕೆದ ಮಿತ್ತು ಉಪ್ಪೊಡು ಭಿನ್ನೈಕೆ ಬಂದುಲ್ಲ ಸದಸ್ಯರು ಮಾತೆಲ್ಲ ಬಲ್ಲಿದೆ ಇದಿದೆ ಶ್ರೀಯುತ ಕಿರಣ್ ಕುಮಾರ್ ಶೆಟ್ಟಿ ಕುರ್ನಾಡ್ ಬಿಡ್ ಅಂಚನೆ ರವಿರಾಜ್ ಶೆಟ್ಟಿ ಪಿಜಿನ ಬಯಲ್ದೆ ಇದ್ದಿದ್ದು ವೇದಿಕೆ ಮಿತ್ತು ಪೋದಕ್ಲಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸೋದು ಭಿನ್ನಯ ಮಲ್ತೊಂದಿಲ್ಲ ನಾನು ದುಂಬದ ತಂಡದಾಗಲು ತಯಾರಾಗಿ ಪೋಡಿದ್ದೇನೆ ಭಾಗವಹಿಸೋದು ಪ್ರದರ್ಶನ ಕೊರ್ನಾಚಿದ ತಂಡಕ್ಕೆ ಕಿರಣ್ ಕುಮಾರ್ ಶೆಟ್ಟಿ ಕುರ್ನಾಡ್ ಬಿಡು ಅಂಚನೆ ರವಿರಾಜ್ ಶೆಟ್ಟಿ ಪಿಜಿನ ಬಯಲು ಮೇಕ್ಲು ಸ್ಮರಣಿಕೆ ಒಟ್ಟಿಗೆ ಹಾಕ್ಲಿಕ್ಕೆ ಪ್ರಮಾಣ ಪತ್ರಗಳನ್ನ ಕೊಟ್ಟು ದಾಖಲೆಯನ್ನು ಗೌರವಿಸೋದು ಭಿನ್ನಯ ಮಲ್ತೊಂದಿಲ್ಲ ನನ್ನ ತುಂಬದ ಕ್ರಮ ಸಂಖ್ಯೆ ಅಂಚಿನ ಏನೊಟ್ಟಿಗೆ ಅಕ್ಲೆ ಕೊರಂಚ ಸಮಯದ ಮೆಚ್ಚಿತ್ತ ಉಲೈ ನಿಖಲ ಏನಾತ ಬೇಗ ನಿಖಲ ಕಾರ್ಯಕ್ರಮವನ್ನು ಕೊರವರು ಸಹಕರಿಸೋ ನಿಖಲ ಭಿನ್ನಯ ಮತ್ತೊಂದಲ್ಲ ನವಿಯುಂಜಿ ಅಂತಾರಾಜ್ಯ ಮಟ್ಟದ ಈ ಒಂದು ಜನಪದ ನೃತ್ಯ ಈ ಒಂದು ಸ್ಪರ್ಧಾ ಕಾರ್ಯಕ್ರಮ ತೀರ್ಪುಗಾರರ ನಮ್ಮೊಟ್ಟಿಗೆ ಶ್ರೀಯುತ ನರೇಶ್ ಕುಮಾರ್ ಸಸಿ ಇತ್ಲು ಭಾಸ್ಕರ್ ರಾವ್ ಕುತ್ತಾರು ಅಂಚನೆ ಅಕ್ಷತಾ ಆರ್ ಸುಧೀರ್ ಮೆಕ್ಲ
ತೀರ್ಪುಗಾರನ ಗಮನಕ್ಕೆ ಕ್ರಮ ಸಂಖ್ಯೆ 7 ಅಕೇರಿದ 1 ನಿಮಿಷ ಮಾತ್ರ ಬಾಕಿ ಉಂಡು ವೇದಿಕೆ ಸಜ್ಜು ಮನ್ಪರೆ. ಕ್ರಮ ಸಂಖ್ಯೆ 7 ರೆಡಿಯಾ? 7 ರೆಡಿಯಾ? ರೆಡಿಯತೆ? ಕವಿ ಮಂಜೇಶ್ವರ ಗೋವಿಂದ ಪೈ ಪಂಡಿಲಕ್ಕ ನಮ್ಮ ತುಳುನಾಡು 10-16 ಸಂಸ್ಕೃತಿದ ಬೋಡು ತಾರೆ ಬಾರದ ನಡುಟು ಬೇನೆ ಬೇಜಾರದ ಕೆಸರಡು ಕಾಲನು ಕರಿಪೇರೆ ನಮ್ಮ ಪಿರಾಕದ ಜನಕಲು ನಾಡಿಂಚಿ ಸಂಸ್ಕೃತಿದ ತೆಲಿಕೆ ನಲಿಕೆದ ಜಾಲು ಸತ್ತಿಗೆದಾತ್ ಮಲ್ಲ ಅರಿವಣದಾತ್ ಉರುಟು ಪಣವುದಾತ್ ಪುರ್ಲು ನಮ್ಮ ತುಳುನಾಡು ತೆಂಕಾಯಿ ನೀಲೇಶ್ವರದು ಬಡಕಾಯಿ ಗೋಕರ್ಣ ಮುಟ್ಟ ಮೂಡಾಯಿ ಗಟ್ಟೊಡ್ದು ಪಡ್ಡಾಯಿ ಕಡಲ ಬರೆ ಮುಟ್ಟ ಇಪ್ಪುಣ ತುಳುನಾಡು ಪ್ರಕೃತಿ ದಪ್ಪೆ ಪಚ್ಚೆ ಸೀರೆ ತುತ್ತೊಂದು ಶೃಂಗಾರ ಮುಖಿಯಾದ ಕಿಲ ಕಿಲ ತೆಲಿಕೆ ತೆಲ್ತೊಂದು ನಲ್ತೊಂದು ಇಪ್ಪುನ ಪೊರ್ತು ನಾಗನೆಲೆ ಸರ್ಪ ಜಡೆ ಪಂಚವರ್ಣದ ಮಣ್ಣು ಪರಶುರಾಮ ಶಿಷ್ಟಿದ ಈ ನಾಡು ಸತ್ಯ ಧರ್ಮದ ಗೂಡು ಬಂದಲೆ ಇಂಚಿನ ಗೂಡು ಅವ್ ಏತೋ ಬಗೆತ ಲೇಸುಲುಲ್ಲ ಕೂಟಲುಲ್ಲ ಆಚರಣೆ ನಂಬಿಕೆಲುಲ್ಲ ಅವು ಭೂತ ಕೋಲಾದಿಪ್ಪು ಯಕ್ಷಗಾನಾದಿಪ್ಪು ಕಂಬಳಾದಿಪ್ಪು ಪುದನಲಿಕೆ ಆದಿಪ್ಪು ಗುಮ್ಮಟ ನಲಿಕೆ ಆದಿಪ್ಪು ಗೋಂದೋಲ್ ಪೂಜೆ ಆದಿಪ್ಪು ನೆಟ್ಟು ಮಾತ ಭುಗರ್ತ ಪಡೆಯಿನಂಚಿನ ಪೆರ್ಮೆದ ನಾಡು ಕೇಂಡ ಅವು ನಮ್ಮ ಈ ತುಳುನಾಡು ಇಂಚಿನ ತುಳುನಾಡದ ಕಲೆ ಸಂಸ್ಕೃತಿದ ಪೊರ್ಲ ಸಿರಿನು ನಿಕ್ಲ ದುಂಬು ದೀಪನಂಚಿನ ಎಲ್ಲಿಯ ಪ್ರಯತ್ನನೆ ಈ ತುಳುನಾಡ ವೈಭವ.
ಕರೆಟು ಕಂಬುಳದಾನಿ ಎರುಗಿಡತಿ ಸೇಸಪ್ಪನಾಗ ಮೆಡಲು ತಿಕ್ಕಂಡ ಖುಷಿ ಏತಾವೋ ಡನನ 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 ಏ ಡನನ 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 ಓಡು ಕರೆಟು ಕಂಬುಳದಾನಿ ಎರುಗಿಡತಿ ಸೇಸಪ್ಪನಾಗ ಫೈನಲ್ ಪ್ರವೇಶ ಮಂದಿನ ಬಲ್ಲವೇರ್ಲನ ಸ್ಪರ್ಧೆ ಕೂಟೋಡು ಸೊಂಕತ್ತ ಆದ್ಯತೆಯಲ್ಲಿ ಪಾಲ್ಪಡಿದರು. ಸೊಂಕತ್ತ ಆದ್ಯತೆಯಲ್ಲಿ ಫೈನಲ್ ಪ್ರವೇಶ ಮಂದಿನಗಳು ಒಂದೇ ಗುತ್ತಿದರು. ವೀರ ಕರೆಟ್ಟು ತಾರಾಮುತ್ತನಗಳು ಬರ್ಕ ಬೇಲ್ಗುತ್ತು ರಾಜಾರಾಮರ್ನ, ವಿಕ್ರಮ ಕರೆಟ್ಟು ಬರ್ಕ ಬೇಲ್ಗುತ್ತು ರಘುರಾಮರ್ನ. ಸುಬ್ಬಣ್ಣ ಎಲ್ಲಿ ತಿರುಗೇರ ಸುರುವಾಲು ಸುಮಾರು ಕೊಡ್ತಾಂಡು ಸುತ್ತು ಹೆಚ್ಚಾಂಡು ಎಲ್ಲಿ ಸಮ ಅಂತೇನಾ ಅಣ್ಣ ಎಲ್ಲಿ ತಿರುಗಾದ ಅಲ್ಲಿ ಬಚ್ಚಾಂಡು ಎಲ್ಲಿ ಬರುವ ಶಿಸ್ತು ನಾವು ಸುತ್ತು ತಿರುಗಾದು ಬಿಡಿಯೋರೆ ಆಪುಜ ಆ ಒಂದು ದಾನೆ ನಮ್ಮಲ್ಲಿ ಎಲ್ಲಿ ಅರ್ಧಂಟು. ಸುಬ್ಬಣ್ಣ ದೊಡ್ಡ ಬಾಲ್ ತಗೊಳ್ಳಿಲ್ಲ ಬರಲಿ ನನ್ನ ತಿರುಗಾರಜ್ಜಿ ಇತ್ತ ಬಿಡ್ತಾವ್ರಿ ಅಲೇ ಬಿಡ್ತಾರೆ. ವೀರ ಕರೆಟ್ಟಿ ಬರ್ಕ ಬೇಲ್ಗುತ್ತು ರಾಜಾರಾಮರ್ನ, ವಿಕ್ರಮ ಕರೆಟ್ಟಿ ಬರ್ಕ ಬೇಲ್ಗುತ್ತು ರಘುರಾಮರ್ನ. ವಿಕ್ರಮ ಕರೆಕ್ಟ್ ಬರ್ತನ ರಘುರಾಮರ್ನರ್ಲಾಗಿ ಇನಿವ ಕೂಟದ ಬಲ್ಲದ ಬಲ್ಲ ವಿಭಾಗದ 1ನೇ ಬಹುಮಾನ. ಬರ್ಬೋಕು ಬೋಂಟೆ ದೇರ್ದು ಬೆಡಿ ಬುಡ್ನ ವಾಸನ್ನಾಗ ಮುರುಗ ಪೂರ್ಣಗೇತ ಖುಷಿಯಾವೋ ಡನ ಡನಾನ ಡನ ಡನ ಡನಾನ ಯಕ್ಷಗಾನ ಗೊತ್ತು ನಮಗ ಚಂದದ ಪೆಟ್ಟು ಗುಳೆ ಎಡ್ಡೆ ಬನ್ನಗ ಸುಡಕ ಸಂತ ಕಸುನಗ ಜವನಿಯರು ನೈನು ಬನ್ನಗ ಗಾಳಗು ನೀನು ತಿಕ್ಕನಗ ಬಲ್ಲು ಗಿಡಿಯಾಗ ಬಾಲ ಕಟ್ಟಿ ತಿಮ್ಮಪ್ಪನಗ ಕೋರಿದ ಕಟ್ಟಡಿ ಗುಡ್ನಗ ಗೆಂದುಂಡೆಂಚಾವೋ ನಡನಾನ ನಡನಾಡನ ನಡನಾನ ಏಡನ ನಡನಾನ ನಡನಾಡನ ನಡನಾನ ಗುಡ್ಡದ ಕೋರೋಡು ಸಂದೀಪನೊಂದು ಅಣಿಕಟ್ಟಿದು ಅಣ್ಣು ಗದ್ದರ ನಕ್ಲೆ ಗೆಂಚಾಂಡು ನಡನಾನ ನಡನಾಡನ ನಡನಾನ
దొంగ ధర పడుతున్నాను మున్నగా బోడది కండనే కాస్తున్నగా ఎల్లని నేతిదు బరొందిప్పునగా మెంచి కడ్లు ఒట్టిగా బన్నగా ತಾರಿ ಕಟ್ಟುನ್ನ ಗುರುವಪ್ಪನ್ನೇ ಕಲಿ ಮೂರ್ದು ಬರೊಂದಿಕ್ಕುನಾಗ ಕಲಿ ತರ್ದು ನಂದೆಂಚಾವೋ ಡನ್ನ ಡನ್ನಾನ ಡನ್ನ ಡನ್ನ ಡನ್ನಾನ ಡನ್ನ ಡನ್ನಾನ ಡನ್ನ ಡನ್ನ ಡನ್ನಾನ ಮಾರನೆ ಮೇದಾನಿ ಏಸ ಪಡ್ನಾಗ ಮಾರನೆ ಮೇದಾನಿ ಏಸ ಪಡ್ನಾಗ ಮರಳು ಕಟ್ಟಾಗ ಕರ ಮಂಟಿ ಫಕೀರನ್ನೇ ಕರ ಪೊಲಿತ್ ಅಬೆಟ್ ಪಾಡ್ದು ಬೇಪನಗ ತೂ ತೆಕ್ಕಾಂಡೆಂಚಾವೋ ಡನ್ನ ಡನ್ನಾನ ಡನ್ನ ಡನ್ನ ಡನ್ನಾನ ಹೇ ಡನ್ನ ಡನ್ನಾನ ಡನ್ನ ಡನ್ನ ಡನ್ನಾನ ಬಲೆ ಪಾದು ಮೀನು ಪಕ್ಕದು ಮಾರೆರಂದು ಸಂಚಡಕ್ಕುನ್ನಾಗ ಗಜಿಪು ಮಲ್ಕದು ತಿಂದೆಂಡೆಂಚಾವೋ ಡನ್ನ ಡನ್ನಾನ ಡನ್ನ ಡನ್ನ ಡನ್ನಾನ ಹೇ ಡನ್ನ ಡನ್ನಾನ ಡನ್ನ ಡನ್ನ ಡನ್ನಾನ ಓಲೋಲೋ ಪರಪ್ನ ಸುದೆಕಲು ಎಂಚೆಂಚನ ಪರತದು ಕಡೇಕ ಬತ್ತ ಸೇರುಣಿ ಕಡಲನಿಗೆ ಕಡಲು ಪನ್ಪಿನಿಕ್ ಎಂಚ ಅಂತ್ಯ ಪನ್ಪುಣ ಇಜ್ಜ ಕಡಲ ಬರಿತ ಕಡಟಿಪ್ಪುನ ನಮ್ಮ ಪೆರ್ಮೆದ ತುಳುನಾಡ ಸಂಸ್ಕೃತಿಗಳ ಅಂತ್ಯ ಪನ್ಪುಣ ಇಜ್ಜಿ ಆ ರೀತಿಯಾದ ನೆನೆಪುಡಕ್ಕ ತುಳುನಾಡು ಪುಟು ಬಳತಿ ಜೋಕುಲ ಪನ್ಪಿನ ನಾಮ ಹಿಂದಿ ಇಂಗ್ಲಿಷ್ ಮಲಯಾಳ ತಮಿಳು ಓವೋ ಭಾಷೆಯನ್ನು ಕಲ್ತು ಓಲೋ ಪೋಪಿನ ಓ ಜೀವ ಓಲು ಪೋಂಡಲ ಒರಿಪೆರ ಮರಪಡ ನಿನ್ನ ಅಪ್ಪೆ ಜಕ್ಕದ ಕಾವ ತುಳು ಒರಿಪು ಬಾಲೆ ತುಳು ಕಲ್ಪು ಬಾಲೆ ಪಂಪಿನ ಆಶಯದೊಟ್ಟಿಗೂ ನೀತ ಲೇಸಿಗೂ ಮುಗಿತಳದ ಚುಕ್ಕಿದೆಯೊಂದಿಲ್ಲ ಸೊಳ್ಮೇಲು ತೀರ್ಪುಗಾರನ ಗಮನಗೂ ತಂಡದ ತೊನಂಚಿನ ಪೊರ್ತು 1 ನಿಮಿಷ 40 ಸೆಕೆಂಡ್ 1 ನಿಮಿಷ 40 ಸೆಕೆಂಡ್ ಕ್ರಮ ಸಂಖ್ಯೆ ಏನ್ಮಾ ದಯಮಂತದ ಮಾತೆಲ್ಲ ವೇದಿಕೆ ಮಿತ್ತುಪಡು ಅಂಜನೆ ಕಲಾವಿದರು ಅಲ್ಪಣ ಉಂತಲೆ ಹೇಮನಾಥ್ ಮುಡಿಪು ಸಂಚಾಲಕರು ಕಟ್ಟೆ ಫ್ರೆಂಡ್ಸ್ ಮುಡಿಪು ಅಂಚನೆ ಶೇಖರ್ ಶೆಟ್ಟಿ ಮಾಜಿ ಅಧ್ಯಕ್ಷರು ಬಂಟರ ಸಂಘದ ಅಧ್ಯಕ್ಷರು ದೈದಿದ್ದು ಈ ಕಲಾವಿದರಿಗೆ ಒಂಜಿ ಸ್ಮರಣಿಕೆ ಅಂಚನೆ ಅಕ್ಲೆ ಭಾಗವಹಿಸಿದ ಅಂಚಿದ ಒಂಜಿ ಪ್ರಮಾಣ ಪತ್ರವನ್ನು ಕೊಟ್ಟು ಅಕ್ಲೆನ ಗೌರವಿಸೋದು ವಿನಯ ಮಾಡ್ತಂದಲೆ ಶ್ರೀಯುತ ಹೇಮನಾಥ್ ಮುಡಿಪು ಸಂಚಾಲಕರು ಕಟ್ಟೆ ಫ್ರೆಂಡ್ಸ್ ಅಂಚನೆ ಬಂಟರ ಸಂಘದ ಮಾಜಿ ಅಧ್ಯಕ್ಷರು ಶ್ರೀಯುತ ಶೇಖರ್ ಶೆಟ್ಟಿ ಮೇರೆ ಸ್ಮರಣಿಕೆ ಅಂಚನೆ ಪ್ರಮಾಣ ಪತ್ರವನ್ನು ಕೊಟ್ಟು ಗೌರವಿಸೋದಿಲ್ಲ ನನ್ನೂರ ಸೂಚನೆ ನಮ್ಮ ಈ ಬರಿಟ ಕುಳುಂದಾಗ್ಲಿ ದಂಡೆಡು ಕುಳುಂದಾಗ ಮಾತ್ರ ಇಂಚಿ ಬರ್ತನಾಡಿ ಅವಳು ಸಭೆಟ್ಟು ಕುಲ್ಲೊಡಿಗೆ ಸಂಘಟಕರು ಸೂಚನೆ ಮಾಡ್ತೊಂದಿಲ್ಲ ಅವಳು ಕುಲ್ಲರಿಚಿಗೆ ದುಂಬುದ ಕ್ರಮ ಸಂಖ್ಯೆ ಎನ್ಮಾ ತೀರ್ಪುಗಾರನ ಗಮನಗ ಕ್ರಮ ಸಂಖ್ಯೆ ಎನ್ಮಾ
ಕ್ರಮ ಸಂಖ್ಯೆ ಎನ್ಮ ರೆಡಿ ಅತೆ ನಿಕ್ಲೆಗೆ ಮೈಕ್ ಬೊಡ್ಚ ಮೈಕ್ ತಿರ್ತುಪುನ ಮೈಕ್ ಬೊಡ್ಚತೆ ನಮ್ಮ ಈ ಜಾನಪದ ನೃತ್ಯಕ್ಕೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ನಾವು ನಂಬಿರುವ ದೇವರನ್ನು ಪ್ರಾರ್ಥಿಸುತ್ತಾ ಇದು ಈಗ ನಿಮ್ಮ ಮುಂದೆ ಕಂಸಾಲೆ. ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಪ್ರಚಲಿತದಲ್ಲಿ ಇರುವ ಕುಣಿತ ಕಂಸಾಲೆ. ಕಂಸಾಲೆ ಎಂದರೆ ಕಂಚಿನ ತಾಳವನ್ನು ಉಪಯೋಗಿಸಿಕೊಂಡು ಮಲೆಯ ಮಹದೇಶ್ವರನನ್ನು ಆರಾಧಿಸುತ್ತಾ ಮೂಲ ಕಸರತ್ತುಗಳನ್ನು ಒಳಗೊಂಡಿರುವ ಕುಣಿತ ಕಂಸಾಲೆ. ತಂದಣ್ಣ ತಾನನ ತಂದಣ್ಣ ತಾನನ ಆ ಓ ಆ ಓ ಆ ಓ ಉಗೇ ಮಹದೇಶ್ವರಯ್ಯ. ಮುಂಗುಂಡದ ಮದೇವನು ಮುಂದಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿಯದವನ ಮಂಜುಗವಿದಾವೋ. ಬೆಟ್ಟದ ಮದೇವ ಬರುವಾಗ ಗುಂಡು ಕಲ್ಲು ಗುಂಡು ಕುಟ್ಟಿದವೋ. ಹುಲಿಯ ಮೇಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಆ ಆ ಓ ಆ ಓ ಮೊಗೊಂಡದ ಮದೇಶಗೆ ಶರಣು ಶರಣಯ್ಯ. ಮಾಯಾಗರ ಮದೇಶಗೆ ಶರಣು ಶರಣಯ್ಯ. ಆ ಆ ಓ ಓ ಆ ಆ ಓ ಓ ಆ ಆ ಓ ಓ ಕಾಣಿಕೆ ತಂದಿರುವೆ ಸ್ವಾಮಿ ಕಾಯಲು ಬರುವ ಮಾದೇವನ. ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಆ ಆ ಓ ಓ ಕೋಗಿಲೆ ಎದ್ದೋ ಕೊಂಬೆಯ ನೇರಿ ಕೂಗುತ್ತವೋ ಮಾದೇಶ್ವರನ. ರಾಗವ ಹಾಕಿ ಮಾದೇವನ ಪೂಜೆಗೆ ಕರೆದಾವೆ. ಆ ಆ ಓ ಓ ಆ ಆ ಓ ಓ ಆ ಆ ಓ ಓ ಮಾದೇವ ಮನ ಮಾದೇವೋ ಮಾದೇವೋ ಮನ ಮಾದೇವೋ. ಆ ಆ ಓ ಓ ಆ ಆ ಓ ಓ ಕಾಣಿಕೆ ತಂದಿರುವೆ ಸ್ವಾಮಿ ಕಾಯಲು ಬರುವ ಮಾದೇವನ. ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ. ಆ ಆ ಓ
ಚಂದನ ಬೈಮರಿ ದುಂಬಿಗಳೋ ಲಾವನ ಹಿತ್ತಿಗೆ ಮಾದೇವನ ಪೂಜೆಗೆ ಕರೆದಾವೆ ಗಂಡುಲಿ ಮ್ಯಾಲಿನ ಗದ್ದುಗೆಯ ಸ್ವಾಮಿ ಹೆಣ್ಣುಲಿ ಮ್ಯಾಲಿನ ಹಿಬ್ಬರಿಯೋ ಎತ್ತಿದರು ಸ್ವಾಮಿ ಮಾದೇವನ ಗಂಡುಲಿಯ ಮ್ಯಾಲೆ ಆ ಆ ಓ ಓ ಆ ಆ ಓ ಓ ಮೊಗೊಂಡದ ಮದೇವಗೆ ಶರಣು ಶರಣಯ್ಯ ಮಾಯಾಗರ ಮದೇವಗೆ ಶರಣು ಶರಣಯ್ಯ ಆ ಆ ಓ ಓ ಆ ಆ ಓ ಓ ಆ ಆ ಓ ಓ ಕಾಣಿಕೆ ತಂದಿರುವೆ ಸ್ವಾಮಿ ಕಾಯಲು ಬರುವ ಮಾದೇವನ ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆ ಮಾದೇವನ ಆ ಆ ಓ ಓ ಆ ಆ ಓ ಓ ಗಂಡುಲಿ ಮ್ಯಾಲಿನ ಗದ್ದುಗೆ ಸ್ವಾಮಿ ಹೆಣ್ಣುಲಿ ಮ್ಯಾಲಿನ ಹಿಬ್ಬರಿಯೋ ಎತ್ತಿದರು ಸ್ವಾಮಿ ಮಾದೇವನ ಗಂಡುಲಿಯ ಮ್ಯಾಲೆ ಆ ಆ ಓ ಓ ಆ ಆ ಓ ಓ ಮಾದೇವೋ ಮಲೆ ಮಾದೇವೋ ಮಾದೇವೋ ಮಲೆ ಮಾದೇವೋ ಆ ಆ ಓ ಓ ಆ ಆ ಓ ಓ ಮೊಗೊಂಡದ ಮದೇಶಗೆ ಶರಣು ಶರಣಯ್ಯ ಮಾಯಾಗರ ಮದೇಶಗೆ ಶರಣು ಶರಣಯ್ಯ ಆ ಆ ಓ ಓ ಆ ಆ ಓ ಓ ಆ ಆ ಓ ಓ ಮೊಗೊಂಡದ ಮದೇಶಗೆ ಶರಣು ಶರಣಯ್ಯ ಮಾಯಾಗರ ಮದೇಶಗೆ ಶರಣು ಶರಣಯ್ಯ ಆ ಆ ಓ ಓ ಉಗೇ ಮಾದೇಶ್ವರಯ್ಯ ಮಾದೇವೋ ಮಲೆ ಮಾದೇವೋ 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 ತೀರ್ಪುಗಾರನ ಗಮನಕ್ಕೆ ಕ್ರಮ ಸಂಖ್ಯೆ 89 ನಂಚಿನ ಪೊರ್ತು 8 ನಿಮಿಷ 52 ಸೆಕೆಂಡ್ 8 ನಿಮಿಷ 52 ಸೆಕೆಂಡ್ ತಂಡದ ಮಾತ ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಬರಡು ಶ್ರೀಯುತ ಶಂಕರ್ ಭಟ್ ದೋಸೆ ಮನೆ ರಿಂಗಣ ಅಂಚನೆ ಶರತ್ ಕಾಜಾವಿರು ಇದು ಕಲಾವಿದರಿಗೆ ಈ ಸ್ಮರಣಿಕೆ ಅಂಚನೆ ಪ್ರಮಾಣ ಪತ್ರ ಕೊಡ್ತಾಗ್ಲಿ ಗೌರವಿಸೋಡು ಶಂಕರ್ ಭಟ್ ದೋಸೆ ಮನೆ ರಿಂಗಣ ಅಂಚನೆ ಶರತ್ ಕಾಜಾವಿರು ಕ್ರಮ ಸಂಖ್ಯೆ 15
ದಯದಿ ತಯಾರಾದಿಪ್ಪಡು. ಸ್ಮರಣಿಕೆ ಅಂಚನೆ ಪ್ರಮಾಣ ಪತ್ರ ಕೊಟ್ಟು ಗೌರವಿಸ್ತೇನೆ. ಅಂಚಿನ ಶಂಕರ್ ಭಟ್ರಿಗೆ ಅಂಚನೆ ಶರತ್ ಕಾಜಿ ಅವರಿಗೆ ಸೊಲ್ಮೆ ಸಂದವನ್ನಲ್ಲ ನಮ್ಮೊಟ್ಟಿಗೆ ನಿಂತ ತೀರ್ಪುಗಾರರ ಸಹಕಾರ ಮಾಡ್ತಂದಲ್ಲಿ ಶ್ರೀಯುತ ನರೇಶ್ ಕುಮಾರ್ ಸಸಿತ್ಲು, ಭಾಸ್ಕರ್ ರಾವ್ ಕುತ್ತರ್ ಅಂಚನೆ ಅಕ್ಷತಾ ಆರ್ ಸುಧೀರ್ ಈ ಮೂಜಿ ಜನಾಯಕಲ ತೀರ್ಪುಗಾರ ಬಂದಲಿನ ಅಕಲ ಸೇವೆಯನ್ನು ಸ್ಮರಿಸ ಒಂದು ನನ್ನ ದುಮ್ಮುಗಳ ಅಕಲ ಸೇವೆ ಕೊಡುವುದು ಅಕಲ ವಿನಯ ಮಲ್ತೊಂದು ನನ್ನ ದುಮ್ಮುದ ಕ್ರಮ ಸಂಖ್ಯೆ ತಯಾರಾದಿಪ್ಪಡು. ಇತ್ತೆ ತಾನೇ ನಮ್ಮ ಉಳ್ಳಾಲ ಕ್ಷೇತ್ರ ಶಾಸಕರ ಏಟಿಗಾದರೆ ಮೇರೆ ಎಂಗಳು ಗೋವರ್ಧನೋತ್ಸವ ಸಮಿತಿ ಬರೋದು ಈ ಕಾರ್ಯಕ್ರಮ ಸ್ವಾಗತಿಸುವುದಿಲ್ಲ. ಇದಕ್ಕೆ ಸ್ವಾಗತ ಸುಸ್ವಾಗತ. हरि ओम हरि ओम हरि ओम रेडी तंदनी तानाना तंदनी तानाना तंदनी तानाना तानाना तंदानाना तानाना तंदानाना तानाना तंदानाना तानाना तंदानाना तानाना तंदानाना. ಮುಂಗುಂಡದ ಮಾದೇಶಂಗೆ ಶರಣು ಶರಣಯ್ಯ ಮಾಯಗಾರ ಮಾದೇಶಂಗೆ ಶರಣು ಶರಣಯ್ಯ ಮುಂಗುಂಡದ ಮಾದೇಶಂಗೆ ಶರಣು ಶರಣಯ್ಯ ಮಾಯಗಾರ ಮಾದೇಶಂಗೆ ಶರಣು ಶರಣಯ್ಯ ಆ
ತಂದನಾನ ತಾನಿ ತಂದಾನ 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 ತಂದನಾನ 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 ಆಕಾಶದಂಚಿನ ಸಿರಿಲೋಕದೊಡೆಯ ಲೋಕೇಶಗೆ ಪರಿ ಕೊರಳಾಗೆ ಲೋಕೇಶಗೆ ಪರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮಲ್ದಾರ ಲೋಕೈಕ ಸೊಬಗಿನ ಮಲ್ದಾರ ಲೋಕೈಕ ಸೊಬಗಿನ ಮಲ್ದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ
ಜೈ ಶ್ರೀರಾಮ್. ಕರ್ನಾಟಕವು ಕಲಾ ಪ್ರಕಾರಗಳ ಶ್ರೀಮಂತ ಹಾಗೂ ರೋಮಾಂಚಕ ಸಂಗ್ರಹಕ್ಕೆ ನೆಲೆಯಾಗಿದೆ. ಅವುಗಳಲ್ಲಿ ಹೆಚ್ಚಿನವು ಸ್ಥಳೀಯ ಜಾನಪದ ಮತ್ತು ಪದ್ಧತಿಗಳಲ್ಲಿ ಬೇರೂರಿದೆ. ಅನೇಕ ಗ್ರಾಮೀಣ ಕಲೆ ಮತ್ತು ಆಚರಣೆಗಳು ಸಮಾಜದ ಮುಖ್ಯವಾಹಿನಿಗೆ ಬಾರದೆ ಎಲೆಮರೆಯ ಕಾಯಾಗಿ ಮರೆಯಲ್ಲೇ ಅಳಿದು ಹೋಗುತ್ತಿವೆ. ಈ ಜಾನಪದ ಪ್ರಕಾರವನ್ನು ಸಂಸ್ಕೃತಿಯ ಒಂದು ಭಾಗವೆಂದು ಭಾವಿಸಬೇಕಾಗುವುದರಿಂದ ಇದರ ಅಳಿವು ನಮ್ಮ ಕೈಯಲ್ಲಿದೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನದ ಆವಿಷ್ಕಾರದ ಮಾಧ್ಯಮಗಳು ಡಿಜೆಗಳ ಅಬ್ಬರದ ಅಲೆಗಳಲ್ಲಿ ಜಾನಪದ ವಾದನಗಳಾದ ಚೆಂಡೆ, ಡೋಲು, ಠಾಸೆಗಳ ಪೆಟ್ಟು ಕೊಚ್ಚಿ ಹೋಗುತ್ತಿರುವ ಈ ಸಂದರ್ಭದಲ್ಲಿ ನಾವು ತಮ್ಮ ಸ್ವಪ್ರಯತ್ನದಿಂದ ಸಾಂಪ್ರದಾಯಿಕ ಸಾಧನಗಳನ್ನು ಬಳಸಿ ಆಯ್ದ ಜಾನಪದ ಪ್ರಕಾರಗಳಾದ ಕಂಸಾಳೆ, ಯಕ್ಷಗಾನ ಮತ್ತು ವೀರಗಾಸೆಯನ್ನು ಪ್ರಸ್ತುತಿಪಡಿಸುತ್ತಿರುತ್ತೇವೆ. ತೀರ್ಪುಗಾರರ ಗಮನಗ ತಂಡದ ಅಂಚಿನ ಪೊರ್ತು 9 ನಿಮಿಷ 38 ಸೆಕೆಂಡ್. ತಂಡ 15 ತುತ್ತನಂಚಿನ ಪೊರ್ತು 9 ನಿಮಿಷ 38 ಸೆಕೆಂಡ್. ತಮ್ಮದು ಮಾತಾ ಕಲಾವಿದರು ವೇದಿಕೆ ಮಿತ್ತೆ ಉಪ್ಪೋಡು ಕಲಾವಿದರಿಗೆ ಸ್ಮರಣಿಕೆ ಕುರಿತು ಗೌರವ ಪಡೆದು ಪ್ರೊಫೆಸರ್ ಬಾಲಕೃಷ್ಣ ಮಂಗಳೂರು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅಂಚನೆ ಲಯನ್ಸ್ ಕ್ಲಬ್ ಕಲ್ಪವೃಕ್ಷದ ಅಧ್ಯಕ್ಷ ಶಬರಿ ಟ್ರಸ್ಟ್ ಮಾಲೀಕರ ಲಯನ್ಸ್ ರಾಜೇಶ್ ಶೆಟ್ಟಿ ಶಬರಿ ಮೇಯರ್ ಅದರೊಟ್ಟಿಗೆ ರಾಕೇಶ್ ಮುಡಿಪು ಮುಂಜಾನೆ ಹೋದಾಗ್ಲಿಕ್ಕೆ ಸ್ಮರಣಿಕೆ ಅಂಚನೆ ಪ್ರಮಾಣ ಪತ್ರ ಕೊಡ್ತಾರೆ ಗೌರವಿಸುವುದು ವಿನಯ ಮತ್ತು ಮೇಲೆ ಅಂಚನೆ ಪ್ರಮಾಣ ಪತ್ರ ಕೊಟ್ಟು ಗೌರವಿಸಿ ಅನಚಿತ ಪ್ರೊಫೆಸರ್ ಬಾಲಕೃಷ್ಣ ಸರ್ ಅಂಚನೆ ರಾಕೇಶ್ ಮಡಿಪು ರಾಜೇಶ್ ಶೆಟ್ಟಿ ಶಬರಿ ಟ್ರಸ್ಟ್ ಮೇರೆಗೆ ವಂದನೆ ಸಲ್ಲಿಸುವಂದುಲ್ಲ ನನ್ನ ತುಂಬದ ಕ್ರಮ ಸಂಕೇತಗಳು ತಯಾರಾವಡನಿಲ್ಲ ಭಿನ್ನ ಮಲ್ತಂದುಲ್ಲ ನಮ್ಮೊಟ್ಟಿಗೆ ತೀರ್ಪುಗಾರರಾದ 3 ಜನ ತೀರ್ಪುಗಾರರು ಬಾರಿ ಪೊರ್ಲುಡ್ದು ಕಾಂಡಿರ್ದಿಂಚಿ ಸೇವೆ ಸಲ್ಲಿಸುವಂದುಲ್ಲರು ನರೇಶ್ ಕುಮಾರ್ ಸಸೀತ್ಲು ಭಾಸ್ಕರ್ ರಾವ್ ಕುತ್ತಾರ್ ಅಂಚನೆ ಅಕ್ಷತಾ ಆರ್ ಸುಧೀರ್ ಈ 3 ಜನ ವಿಶೇಷವಾದ ಧನ್ಯವಾದ ಕೋರೊಂದು ನನ್ನ ತುಂಬದ ಲೇಸನಿಗೆ ಸಹಕರಿಸೋಡು ಅಂಚೆ ನಮ್ಮೊಟ್ಟಿಗೆ ಮಾಧ್ಯಮದ ಒಂಜಿ ಬಂಧುಗಳು ನಮ್ಮೊಟ್ಟಿಗೆ ದೃಶ್ಯ ಮಾಧ್ಯಮ ನಮ್ಮೊಟ್ಟಿಗೆ ಭಕ್ತಿ ಚಾನೆಲ್ ದಕ್ಕಲು ಅಂಚನೆ ನಮ್ಮ ಕುಡ್ಲ ಹಬ್ಬಕ್ಕ ಚಾನೆಲ್ ದಾಗ ನಮ್ಮೊಟ್ಟಿಗೆ ಸೇವೆ ಸಲ್ಲಿಸುವಂದ್ರೆ ಮಕ್ಕಳು ಮಾತಿರಲಿಲ್ಲ ನಮ್ಮ ಈ ಕಾರ್ಯಕ್ರಮಗಳು ಪೂರ್ಣ ಪ್ರಮಾಣದ ಸ್ವಾಗತ ಕೊರೊಂದಿಲ್ಲ ಅಂಚನೆ ನನ್ನ ತುಂಬದ ಲೇಸಿನ ನಿಖಲು ಮಾತಿರಲ್ಲ ಇಂಜಿ ಪಾಲ್ಪಡೆ ನಿಖಲ ಭಿನ್ನ ಮತ್ತೊಂದಿಲ್ಲ ಅಂಚನೆ ಸೇರಿದಂಚಿದ ಮಾತಿರಲ್ಲ ಕಲಾಭಿಮಾನಿಲು ನಿಖಲು ಮಾತಿರ ನನ್ನ ತುಂಬದ 4 ತಂಡಲು ನನ್ನ ಸ್ಪರ್ಧೆಗಳನ್ನ ಈ ಮಾತಾ ಸ್ಪರ್ಧೆ ನಿಖಲಿಗೆಲ್ಲ ಭಾಗವಹಿಸೋ ನಿಖಲ ಭಿನ್ನ ಮತ್ತೊಂದು 5 ನಿಮಿಷದ ಬ್ರೇಕ್ ಉಂಡು 5 ನಿಮಿಷ ಬ್ರೇಕ್ ಅದು 5 ಬುಕ್ಕದ ಸ್ಪರ್ಧೆ ಕಂಟಿನ್ಯೂ ಅವರುಂಡು.
ನನ್ನ 4 ತಂಡలు ಮಾತ್ರ ಬಾಕಿ ಉಪ್ಪುನು. ಕ್ರಮ ಸಂಖ್ಯೆ 14, ಕ್ರಮ ಸಂಖ್ಯೆ 16, ಕ್ರಮ ಸಂಖ್ಯೆ 13 ಬೊಕ್ಕ 17. ಮಾತ ತಂಡದ ಸದಸ್ಯರಿತ್ತಿನ ದಯಮಂತದ ಮುಲ್ಪ ವೇದಿಕೆದ ಪಿರೌಮೆಟ್ಟು ಬತ್ತದ ಉಪ್ಪೊಡು. ಗೋವರ್ಧನೋತ್ಸವದ ಈ ವಿಶೇಷ ಸಂದರ್ಭ ನಮ್ಮ ಜನಪದ ನೃತ್ಯ ಸ್ಪರ್ಧೆ ನಡತೊಂದುಂಡು. ದುಂಬುಗು 4 ತಂಡಗಳು ಬಾಕಿ ನಾವು ಈ ಒಂಜಿ ಕಾರ್ಯಕ್ರಮದ ಪ್ರಸಾರ ಮಲ್ತೊಂದುಲ್ಲೇರು ನಮ್ಮ ಆಳ್ವಾಸ್ ಕಲರ್ ಕ್ರಿಯೇಷನ್ಸ್ ತಕ್ಲು ಐನೊಟ್ಟಿಗೆ ಹಬ್ಬಕ್ಕ ಟಿವಿ, ನಮ್ಮ ಟಿವಿ ಅಂಚನೆ ಭಕ್ತಿ ನ್ಯೂಸ್ ಚಾನೆಲ್ ತಕ್ಲು ಈ ಮಾತಾ ಚಾನೆಲ್ ತಕ್ಲಿಲ್ಲ ನಮ್ಮ ಈ ಒಂಜಿ ಗೋವರ್ಧನೋತ್ಸವ ಸಮಿತಿ ಪರವಾದ ಊರು ಉಡಲ್ದ ಸೊಲ್ಮೆ ಸಂದ ಒಂದಿಲ್ಲ ಅಂಚನೆ ಪಾಲ್ಪಡೆಯಂಚಿತ್ತ ಮಾತೆಂಗಳ ಕಲಾಭಿಮಾನಿ ಬಂಧುಗಳೇನು ಮಾತ್ರ ಇಲ್ಲ ಯೋಜಿ ನಾಡ ದುಂಬುದ ಲೇಸುಗಳ ನಿಖಿಲ ಮೋಕೆ ಹಿಡಿದುಕೊಂಡಿಲ್ಲ. ನಮ್ಮೊಟ್ಟಿಗೆ ತೀರ್ಪುಗಾರರಾದ ಸಹಕಾರ ಮತ್ತೊಂದು ಪುನಚಿತ್ರ ನರೇಶ್ ಸಸಿ ಇತ್ಲು, ಭಾಸ್ಕರ್ ರಾವ್ ಕುತ್ತಾರೆ ಅಂಚನೆ ಅಕ್ಷತಾ ಆರ್ ಸುಧೀರ್ 3 ಜನ ತೀರ್ಪುಗಾರ ಬಂಧುಗಳೆಲ್ಲ ದುಂಬುದ ಲೇಸಿಗೆ ಮೋಕೆ ಹಿಡಿದುಕೊಂಡಿಲ್ಲ. ಈ ಒಂಜಿ ಸಹಕಾರ ಮತ್ತೊಂದು ಪುನಚಿತ್ರ ಅಂಕಲ ಮಾತ ಸಾಂಸ್ಕೃತಿಕ ಸಮಿತಿ ಸಂಚಾಲಕರಿಗೆ ಈ ಗೋವರ್ಧನೋತ್ಸವ ಸಮಿತಿಯ ಮಾತ ಪದಾಧಿಕಾರಿಗಳಿಗೆ ಸಂಚಾಲಕರಿಗೆ ಮಾತ್ರ ಇಲ್ಲ ಈ ಲೇಸಿಗೆ ಮೋಕೆ ಹಿಡಿದುಕೊಂಡಿಲ್ಲ. ನಮ್ಮಂಜಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಧಾನ ಸಂಚಾಲಕರಾದ ಪುರಂಚಿತ ಚಂದ್ರಾಸ್ ಕಣಂತೂರ್ ಐನೊಟ್ಟಿಗೆ ಈ ಒಂಜಿ ಸ್ಪರ್ಧಾ ಕಾರ್ಯಕ್ರಮದ ಸಂಚಾಲಕರು ಶ್ರೀಯುತ ಜಯಂತ್ ಶೆಟ್ಟಿ ಪೆರ್ನ ದೊಡ್ಡಮನೆ ಐನೊಟ್ಟಿಗೆ ಪುಷ್ಪರಾಜ್ ಮಲಾರ್ಬೀಡು ಮತ್ತು ಮಾತೆಲ್ಲ ಈ ಒಂಜಿ ಲೇಸಿದ ಬಾರಿ ಪೊರ್ಲುಡು ಸೇವೆ ಸಲ್ಲಿಸುವ ಒಂದು ನಿಕ್ಲಿ ಮಾತೆಲ್ಲ ನಾನು ದುಮುಗ ಒಂಜಿ ಸೇವೆಗಳ ನಿಕ್ಲಿ ನಿಮಗೆ ಹಿಡಿದುಕೊಂಡಿಲ್ಲ. ಭಂಡಾರಿಲು ಸುರಕ್ಷಾ ಭಂಡಾರಿ ವಿನುತಾ ಶೆಟ್ಟಿ ಅಂಜನೆ ನಯನ ಮತ್ತು ಮಾತಿರ್ಲ ಬಾರಿ ಪೊರ್ಲುಡು ತಮ್ಮ ಸೇವೆಯನ್ನು ಕೊರೊಂದುಲ್ಲೆ ನಿಕ್ಲೆಲ್ಲ ಈ ಸಂದರ್ಭ ನಿಕ್ಲ ಸೇವೆಯನ್ನು ಗುರುತಿಸೋದು ನಿಕ್ಲಿಗೆ ಸೊನ್ಮೆ ಸಂದ ಒಂದಿಲ್ಲ. ತೀರ್ಪುಗಾರರ ಗಮನಕ್ಕೆ ದುಂಬುದ ಪ್ರದರ್ಶನ ಕೊರ್ಪುನಂಚಿನ ತಂಡ 14 ಕ್ರಮ ಸಂಖ್ಯೆ 14 ತಯಾರಾದುಲ್ಲರತೆ ಕ್ರಮ ಸಂಖ್ಯೆ 14 ರೆಡಿ ಅದೇ ಕ್ರಮ ಸಂಖ್ಯೆ 14
ಬಂಧುಲೆ, ಭವ್ಯ ಭಾರತದ ಸನಾತನ ಸಂಸ್ಕೃತಿದ ಈ ಪುಣ್ಯ ಮನ್ನಡು ನಮ್ಮ ಜನಪದ ಕಲೆ ಒಂಜಿ ಮಾಮಲ್ಲ ಪುದರಿಪೋಯಿ ಕಲೆಯಾದುಂಡು. ನಮ್ಮ ಪ್ರಾಚೀನ ಕಲಾ ಪ್ರಾಕಾರರು ಏಪಲ ನೆನಪುಡುಪ್ಪುನ ಐಸಿರು ದಿಂಜಿದುಪ್ಪುನ ಸತ್ಯ ಧರ್ಮ ನ್ಯಾಯದ ದೈವಿ ಕಲೆಯಾದ ನಿದರ್ಶನವಾದುಂಡು. ಜನಮನಸ್ಸಿದ ನಂಬಿಕೆಗೆ ವಿಶ್ವಾಸಗೂ ಇಂಬು ಕೊರುಪಿನ ಮೈ ಮನಸ್ಸದ ಬೇನೆ ಬೇಜಾರನು ದೆಂಗಾವುನ ಸಂಜೀವಿನಿಯಾದುಂಡು. ಭೂಮಿಡಿ ಕಷ್ಟ ಕಾರ್ಪಣ್ಯಲು ಬಂದಾಗ ಬ್ರಹ್ಮದೇವರನ ಕಾರ್ಣಿಕದ ಸೃಷ್ಟಿಯಾದ ಆಟಿಕೆಲೆಂಜೆ ಬೊಕ್ಕ ಕಂಗೀಲು ಕೊರಗತನಿಯೇ ಭೂಮಿಗೆ ಜಪಡಾಯೆ ಊರುದ ಮಾರಿ ಬೇನೆ ದುಃಖ ದುಮ್ಮಾನ ಕಷ್ಟ ನಷ್ಟೊಲೆನು ಏಳು ಕಡಲದಂಚಿ ಕಡಪ ರಾಜ್ಯಗುದೇರದು ಜನಮಾನ್ಯರ ಕಷ್ಟ ಕಾರ್ಪಣ್ಯలను ದೂರ ಮಲ್ತದು ಸುಖ ಶಾಂತಿ ನೆಮ್ಮದಿ ಆರೋಗ್ಯನು ಒದಗಾಯರೆ ಮಾತ್ರ ಏಪಲ ಜನಮನಸ್ಸಿನ ನೆಲೆಯದುಪ್ಪನ ಆಟಿಕೆಲೆಂಜೆ ಆಟಿದ ಪೊರ್ತುಡು ಅರಿ ತಾರಾಯಿ ತೌತೆ ಪೆಲತ್ತರಿ ಪಡಿಬಾರನ ಆವರಣದೆ ತಂದು ಬರ್ಪೆ ಅಂಚಿನಿ ಮಾಯಿದ ಪುಣ್ಯಮೆದಾನಿ ಕಂಗೀಲು ಕೊರಗತನಿಯೇ ಬರ್ಪೆ ಅಲೆ ಇತ್ತೆ ಮೂಲು ನಮ್ಮ ಮಾತೇರ್ನ ಎದುರುಡು ಆಟಿಕೆಲೆಂಜೆ ಬರುಂದುಲೆ.
ಅವು ದೇವೇರು ಕೋನ ತೇರು ಆರನ್ನ ಪರಿಪ ಗಿಡ ಯಾನೋರಿ ಕೋನು ದೇನ ಕಂಗಿಲೋ 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 ಬತ್ತುಂಡು ಹೊಟ್ಟೆ ಕುಂಟೆ ಕಡಿಗಣಕ್ಕೆ ಬೆರೆ ಮೊಡಗಲು ಕಡಿಗಣ ಕೈಬೆದಂತು ಕಡಿಗಣಕ್ಕೆ ಕಾಪೆದಂತು ಕಡಿಗಣ ಹೊಟ್ಟೆ ಕುಂಟೆ ಕಡಿಗಣಕ್ಕೆ ಬೆರೆ ಮೊಡಗಲು ಕಡಿಗಣ ಕೈಬೆದಂತು ಕಡಿಗಣಕ್ಕೆ ಕಾಪೆದಂತು ಕಡಿಗಣ ಹೋಯ್ ಹೋಯ್ ಯಾವೂರ ಕಡಿಗಣವು ಘಟದ ಮಿತ್ತ ಕಡಿಗಣ ಘಟದ ಮಿತ್ತ ಕಡಿಗಣಕ್ಕೆ ತುಳು ರಾಜ ಕಡಿಗಣ ಯಾವೂರ ಕಡಿಗಣವು ಘಟದ ಮಿತ್ತ ಕಡಿಗಣ ಘಟದ ಮಿತ್ತ ಕಡಿಗಣಕ್ಕೆ ತುಳು ರಾಜ ಕಡಿಗಣ ಕಡಿಗಣವೋ ಕಡಿಗಣ ಬಾರ ಬಾರ ಕಡಿಗಣ ಬಾರ ಬಾರ ಕಡಿಗಣಕ್ಕೆ ಬಪುರ ಜಾಣ ಕಡಿಗಣ ಓಹೋ ಓಹೋ ಹಾದಯರ ದಯ
ಬಾರ್ನ ಗಮನಗ ತಂಡ 14 ದೊತ್ತು ನಂಚಿನ ಪೊರ್ತು 10 ನಿಮಿಷ 10 ಸೆಕೆಂಡ್ 10 ನಿಮಿಷ 10 ಸೆಕೆಂಡ್ ತಂಡ 14 ದೊತ್ತು ಕಲಾವಿದರಿಗೆ ಒಂಜಿ ಸ್ಮರಣಿಕೆಯನ್ನು ಕೊಡದು ಗೌರವಿಸೋಡ್ ವಿನಂತಿ ಮಲ್ತೊಂದಲೆ ಶ್ರೀಯುತ ಸತೀಶ್ ಕುಂಬಳ ಸತೀಶಣ್ಣ ಅಂಚನೆ ನಿವೃತ್ತ ದೈಹಿಕ ಶಿಕ್ಷಣ ಶೀನಾ ಶೆಟ್ರ್ ನಣರಿ ಮುಡಿಪು ವಲಯದ ಬಂಟರ ಸಂಘದ ಕಾರ್ಯದರ್ಶಿ ಹರೀಶ್ ಅರಂತಾಡಿ ಮೇರ್ಲ ಬತ್ತದ ಸ್ಮರಣಿಕೆ ಅಂಚನೆ ಒಂಜಿ ಪ್ರಮಾಣ ಪತ್ರ ಕೊಟ್ಟು ಗೌರವಿಸುವ ವಿನಂತಿ ಮಲ್ತೊಂದುಲ್ಲೆ ನೀರು ತಂಡದ ಮಾತಾ ಸದಸ್ಯರಲ್ಲ ವೇದಿಕೆದ ಮೈತುಂತದ ಸ್ಮರಣಿಕೆ ಅಂಚನೆ ಪ್ರಮಾಣ ಪತ್ರ ಸ್ವೀಕಾರ ಮಲ್ಪಡು ಶ್ರೀಯುತ ಸತೀಶ್ ಕುಂಬಳ ಶೀನಾ ಶೆಟ್ಟಿ ಅಂಚನೆ ಹರೀಶ್ ಅರಂತಾಡಿ ಮುಡಿಪು ಬಂಟರ ಸಂಘದ ಕಾರ್ಯದರ್ಶಿಗಳು ಸ್ಮರಣಿಕೆಯನ್ನು ಕೊಡದು ಗೌರವಿಸಲು ಭಿನ್ನಯ ಮಲ್ತೊಂದಲ್ಲೇ ಸ್ಮರಣಿಕೆ ಅಂಚನೆ ಪ್ರಮಾಣ ಪತ್ರ ಕೋರಿನ ಅಂಚನೆ ಅಂಕಲ ಮಾತ ಆತಿಥ್ನಕ್ಲಿಲ್ಲ ಸೊಲ್ಮೆ ಸಂದ ಒಂದು ನನ್ನ ದುಮ್ಮದ ಕ್ರಮ ಸಂಕೇತಗಳು ತಯಾರಾಗೋದಿಲ್ಲ ಭಿನ್ನಯ ಮಲ್ತೊಂದಿಲ್ಲ
ಜನಪದ ನೃತ್ಯ ಸ್ಪರ್ಧೆ ಆಯ್ನ ತಕ್ಷಣ ನಮ್ಮ ಈ ಒಂದು ವೇದಿಕೆ ಶ್ರೀಕೃಷ್ಣ ಯಕ್ಷಗಾನ ಮಂಡಳಿ ಸುದರ್ಶನ ನಗರ ಪಜೀರು ಮೆಕ್ಲಿನ ಶ್ರೀಕೃಷ್ಣ ಲೀಲಾಮೃತ ಪಂಪಿನಂಚಿನ ಒಂಜಿ ಯಕ್ಷಗಾನ ಪ್ರದರ್ಶನ ಈ ಒಂಜಿ ವೇದಿಕೆ ನಡಪರನ್ನು ನಿಖಿಲ ಮಾತಿರಲ್ಲ ಈ ಒಂಜಿ ಯಕ್ಷಗಾನ ತೂದು ಕಲಾವಿದರಿಗೆ ಪ್ರೋತ್ಸಾಹ ಕೊಡೋದು ನಿಖಿಲ ಭಿನ್ನಯ ಮಲ್ತಂದಲೇ ಇಣಿತ ಈ ಒಂದು ಕಾರ್ಯಕ್ರಮನು ವಿಶೇಷವಾದ ನಂಗೆ ಮಾತುಗಳ ಪ್ರಸಾರ ಮಾಡ್ತಂದ್ರೆ ಆಳ್ವಾಸ್ ಕಲರ್ಸ್ ಕ್ರಿಯೇಷನ್ಸ್ ತಕ್ಲು ಐನೊಟ್ಟಿಗೆ ಹಬ್ಬಕ್ಕ ಟಿವಿ ನಮ್ಮ ಟಿವಿ ಭಕ್ತಿ ನ್ಯೂಸ್ ಚಾನೆಲ್ ತಕ್ಲು ಈ ಒಂದು ಇಣಿತ ಮಾತ ಕಾರ್ಯಕ್ರಮನ ಪ್ರಸಾರ ಮಾಡ್ತಂದ್ರೆ ಈ ಮಾಧ್ಯಮ ತಕ್ಲಿಗೆ ನಮ್ಮ ಈ ಒಂದು ಗೋವರ್ಧನೋತ್ಸವ ಸಮಿತಿಯ ಪರವಾದ ತುಂಬ ಉಡಲ್ದಿಂಜಿ ಸೊಲ್ಮೆ ಸಂದ ಒಂದಿಲ್ಲ ಅಂಚನೆ ಪಾಲ್ಪಡೆಯ ಮಾತ ತಂಡ ತಕ್ಲಿಗೆಲ್ಲ ಸೊಲ್ಮೆ ಸಂದವು ನಾನು ತುಂಬ ತಂಡ ತಕ್ಕ ತಯಾರವಡು ಇತ್ತ 2 ನಿಮಿಷದ ನಿಕ್ಲಿಗೆ ತಯಾರಿದ ಟೈಮ್ ಕೊಡೋದಿಲ್ಲ ಸಮಯಕ್ಕೆ ಸರಿಯಾದ ನಿಕ್ಲು ಬತ್ತಾಡ್ದಾಂಡ ನಿಕ್ಲಿಗೆ ಈ ಕಾರ್ಯಕ್ರಮಗಳ ಹೊರಲು ಮಲ್ತುಕೊಳ್ಳಿ ಐನೊಟ್ಟಿಗೆ ಬತ್ತಿ ನನ್ನ ಚಿತ್ರ ಈ ಒಂದು ಕಲಾಭಿಮಾನಿ ಪ್ರೇಕ್ಷಕರಿಗೆಲ್ಲ ಒಂಜಿ ಸರಿಯಾದ ರಂಜನೆ ತಿಕ್ಕುನು ಮನ್ಪುಣಂಚಿನ ಉದ್ದೇಶಿತ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಒಂದ ಆಡ ನಿಕ್ಲು ಸಮಯಕ್ಕೆ ಸರಿಯಾಗಿ ಬರೋದಿದ್ದಾರೆ ಐನತ್ತು ಬೇಗ ಬತ್ತದ ಈ ಒಂಜಿ ಕಾರ್ಯಕ್ರಮವನ್ನು ನಿಕ್ಲು ಯಶಸ್ವಿ ಮಲ್ತುಕೊಂಡು ನಿಕ್ಲ ವಿನಂತಿ ಮಲ್ತದಲ್ಲ ದೈದಿ ದಿಂಚೂರ ಗಮನಿಸಲೇ ಏರ್ನಾಡಲ 2 ವೀಲರ್ ಬೈಕ್ ಆಕ್ಟಿವ್ ಬತ್ತಿತ್ತಾರ ಅವರ ಕಿಸಿನವರು ತೂವಲ್ಲೆ ಕೀ ಒಂಜಿ ಎಂಗ್ಲೆ ತಿಕ್ಕದ ಆಕ್ಟಿವ್ ಬೈಕ್ ಏರಲ್ಲ ಬತ್ತಿತ್ತಾರ ನಿಕ್ಲ ಕಿಸಿನವರ ತೂವಲ್ಲೆ ಎಂಗ್ಲೆ ಕೀ ಒಂಜಿ ತಿಕ್ಕದ ನಮ್ಮ ಅನೌನ್ಸ್ ಕೌಂಟರ್ ಅಲ್ಪ ಕೀ ಉಂಡು ಸರಿಯಾಯಿನ ಆಯ್ನ ಗುರ್ತಾನ ಪಡೆದು ಕೊಡೋದು ಅರಳದ ಉದಿಪನೆ ಮಲ್ಪರೊಳರೆ ಗೌರವಾನ್ವಿತ ಶ್ರೀ ದೇವಮೂಲ್ಯನ್ನ ಧರ್ಮದರ್ಶಿಗಳು ಉಳಿಯ ಧರ್ಮ ಅರಸು ಕ್ಷೇತ್ರ ಉಳ್ಳಾಲ ಸಮೇತ ಗುರುಕರ್ಮ ವಹಿಸರುಳರು
ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು ಶ್ರೀ PS ಎಡಪಡಿ ತಯಾರಿ ಲೇಸದ ಮತ್ತರ್ಮದ ಮಿತ್ತು ಮಲ್ಲಬಿಣ್ಣರಾದ ನಮ್ಮೊಟ್ಟಿಗೆ ಪಾಲ್ಪಡರು ವೇದಮೂರ್ತಿ ಶ್ರೀ ಗಣೇಶ್ ಭಟ್ರು ಪ್ರಧಾನ ಅರ್ಚಕರು ಶ್ರೀ ದುರ್ಗಪರಮೇಶ್ವರಿ ದೇವಸ್ಥಾನ ತಲಪಾಡಿ ಡಾಕ್ಟರ್ ಮದನ್ ಮೋಹನ್ ನಾಯಕ್ ಅಡೇಕಳ ಗೌರವಾಧ್ಯಕ್ಷರು ಗೋವರ್ಧನೋತ್ಸವ ಸಮಿತಿ ಮಲ್ಲಬಿಣ್ಣರಾದ ನಮ್ಮೊಟ್ಟಿಗೆ ಬಯ್ಯದ ಪುರ್ತರು ಪಾಲ್ಪಡರು ಶ್ರೀತ ತಿಮ್ಮಪ್ಪ ನಾಯಕ್ ನಾರ್ಯ ನಡಿಗುತ್ತು ಮಾಲಕೆರೆ TSN ಇಂಡಸ್ಟ್ರೀಸ್ ಡಾಕ್ಟರ್ ಪ್ರೀತೇಶ್ ಸಿ ಶೆಟ್ಟಿ ಒಂಟಿಬೆಟ್ಟು ಬೀಡು ಹಿರಿಯಡ್ಕ ಉಡುಪಿ ಶ್ರೀ ಮನೋಜ್ ಸಾಲಿಯನ್ ಅಧ್ಯಕ್ಷರು ಮೊಗವೀರ ಸಮಾಜ ಉಳ್ಳಾಲ ಶ್ರೀ ಭಾಸ್ಕರ್ ದೇವಸ್ಯ ಅಧ್ಯಕ್ಷರು ಜ್ಞಾನಯುತ ಎಜುಕೇಷನ್ ಬೊಕ್ಕ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಕಟೀಲು ಶ್ರೀ ಸಂಪತ್ ಶೆಟ್ಟಿ ಮಂಗಳೂರು ಮಾಲಕೆರೆ ಸೂರ್ಯ ಟ್ರಾನ್ಸ್ಪೋರ್ಟ್ ಮಂಗಳೂರು ಶ್ರೀ ದಯಾನಂದ್ ಗಟ್ಟಿ ಪಿಲಿಕೂರು ಅಧ್ಯಕ್ಷರು ಗಟ್ಟಿ ಸಮಾಜ ಉಳ್ಳಾಲ ಶ್ರೀ ದುರ್ಗಾದಾಸ್ ಶೆಟ್ಟಿ ಮಾವಂತೂರು ಬಲವಂಡಿ ಪಿಲಿಚಂಡಿ ಕ್ಷೇತ್ರ ಮಾವಂತೂರು ಶ್ರೀ ಚೆನ್ನಕೇಶವ ಯೋಜನಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಮಂಗಳೂರು ಶ್ರೀ ದಿನೇಶ್ ಕುಮಾರ್ ಮಾಲಕೆರೆ MP6 ಮಂಗಳೂರು ಡಾಕ್ಟರ್ ಲತಾ ಅಭಯಕುಮಾರ್ ಕನ್ನಡ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಡುಪಿ ಅಂಚನೆ ನಮ್ಮ ಈ ಒಂಜಿ ಲೇಸ್ಡ್ ಮಾನಾದಿಗೆನೆ ಸ್ವೀಕಾರ ಮಲ್ಪರುಳ್ಳೇರು ಶ್ರೀಮತಿ ಮುತ್ತಕ್ಕೆ ಜನಪದ ಕ್ಷೇತ್ರಡು ಬೆನ್ನಿನಾರು ಧಾರ್ಮಿಕ ಕ್ಷೇತ್ರಡು ಮಲ್ಲಬೇಲೆ ಮಲ್ತ ಶ್ರೀ ರಾಮನಾಯಕ್ ಪಿದಮಲೆ ಶಿಕ್ಷಣ ಕ್ಷೇತ್ರಡು ಬೇಲೆ ಬಂದೊಂದು ಇಪ್ಪನ ಶ್ರೀ ಗೋಪಾಲ ಗೌಡ ಕ್ರೀಡಾ ಕ್ಷೇತ್ರಡು ಪುಗರ್ತೆ ಪಡೆಯನ ಕುಮಾರಿ ವೆನಿಲ್ಲ ನಾಟಿ ವೈದ್ಯಕೀಯ ಕ್ಷೇತ್ರಡು ಪುಗರ್ತೆ ಪಡೆಯನ ಶ್ರೀಮತಿ ಚಂದ್ರಾವತಿ ಬಲ್ಯಾಯ ಮಕ್ಕಳು ಮಾತೆಲ್ಲ ಭಟ್ ಮೇರಿನ ಶಿಷ್ಯ ವೃಂದರದು ಪುಣ್ಯಕೋಟಿ ನೃತ್ಯ ರೂಪಕ ಬಕ್ಕ ನೃತ್ಯ ಸಂಭ್ರಮ 4 ಗಂಟೆಯಿಂದ 5 ಗಂಟೆ ಬಿಟ್ಟು ಶ್ರೀಮತಿ ಮಂಜುಳಾ ಜೀರಾವ್ ಈರಾ ಮೇರ ನೇತೃತ್ವದ ಕೊಳಲು ಸಂಗೀತ ವಿದ್ಯಾಲಯ ಈರಾ ಮಕ್ಕಳು ವಿದ್ಯಾರ್ಥಿ ಹಿಡಿದು ಮನೋಲ್ಲಾಸಿನಿ ಸಂಗೀತ ಕಾರ್ಯಕ್ರಮ ಈ ಮಾತ ಕಾರ್ಯಕ್ರಮ ಎಲ್ಲದ ದಿನಟ್ಟು ಇಡೀ ದಿನ ನಡೆಪರಂಡು ಸಂಗೀತ ಕಲೆ ನೃತ್ಯದ ಮೂಲಕ ಶ್ರೀಕೃಷ್ಣಗೆ ಸೇವೆ ಸಲ್ಲಿಸುವನಂಚಿನ ಶ್ರೀಕೃಷ್ಣಗೆ ಪೂಜೆ ಮಲ್ಪಿನಂಚಿನ ಒಂದು ಅವಕಾಶ ನನಗೆ ಮಾತಾಡ ಒದಗದು ಬೈದೇನೆ ಗೋವರ್ಧನೋತ್ಸವ 2022 ಒಂದು ನಮ್ಮ ಸುರೂತ ಕಾರ್ಯಕ್ರಮ ಅದು ನನ್ನ ವರ್ಷ ಇಡೀ ನಮ್ಮ ಬತ್ತಿನ ಭಕ್ತರು ಮಾತೆಲ್ಲ ಈ ಒಂಜಿ ಕ್ಷೇತ್ರ ಭೇಟಿ ಕೊಡ್ದು ಗೋವರ್ಧನ ಗಿರಿಟಿಪ್ಪುನ ಶ್ರೀಕೃಷ್ಣನ ಈ ಒಂಜಿ ಧ್ಯಾನ ಕೇಂದ್ರ ನಾ ಮಾತೆರ್ಲ ಐತದ ಧ್ಯಾನ ಮಗ್ನರ ಅಪ್ಪನಂಚಿನ ಒಂದು ಅವಕಾಶ ನನಗೆ ಮಾತಾಡ ಒದಗದು ಬೈದೇನೆ ಮಾತೆರ್ಲ ಈ ಒಂಜಿ ಕ್ಷೇತ್ರನು ಉಪಯೋಗ ಮಲ್ಪುಡ್ನಿಗ್ಲ ಭಿನ್ನಯ ಮಲ್ತೊಂದು ಎಲ್ಲೇ ಬೈಯಡು 5:30 ಗಂಟೆಗೆ ಸರಿ ಸಮಾರೋಪ ಕಾರ್ಯಕ್ರಮ ನಡಪರನು ಸಮಾರೋಪ ಕಾರ್ಯಕ್ರಮ ನಮ್ಮ ಮಾತೆಲ್ಲ ಪಾಲು ಪಡೆಕ ಐನೋಡು 7:30 ಗಂಟೆಗೆ ಸರಿಯಾದ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಶಾರಥ್ಯಡು ಯಕ್ಷಗಾನ ಬಯಲಾಟ ಶ್ರೀಕೃಷ್ಣ ಪಾರಿಜಾತ ಕೃಷ್ಣಾರ್ಜುನ ಕಾಳಗ ನಮ್ಮ ಈ ವೇದಿಕೆ ನಡಪರನು ಒಂದೆಟ್ಟು ಮಾತೆಲ್ಲ ನಾವು ಮಾತೆಲ್ಲ ಪಾಲು ಪಡೆದು ಈ ಮಾತ ಲೇಸನ್ನ ಪೊರ್ಲು ಮಲ್ತು ಕೊರೊಡನಿಕ್ಲ ಭಿನ್ನಯ ಮಲ್ತೊಂದುಲ್ಲ ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣೀಸಯ್ಯ ನಾರಾಯಣ. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ
ಚರಣ ಸ್ಮರಣೆ ಕರುಣೀಸಯ್ಯ ನಾರಾಯಣ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ. ಬಾಧಿ ಸುವಯಮನ ಬಾಧೆ ಬಿಡಿಸು ಮಾಧವ. ಬಾಧಿ ಸುವಯಮನ ಬಾಧೆ ಬಿಡಿಸು ಮಾಧವ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು. ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಅಂತಾರಾಜ್ಯ ಮಟ್ಟದ ಮುಕ್ತ ಜಾನಪದ ನೃತ್ಯ ಸ್ಪರ್ಧೆ ನಡೆತಂದಲ್ಲ. ಈ ಸ್ಪರ್ಧೆದ ಪುರೋಡು ಹಂಚಿ ಮಲ್ಲ ಸತ್ತೆ ಮೋಹನ್ ಸುರ್ಲಾಲು ವೃತ್ತಡಿ ಅವರು ಗುಬ್ಬದ ಅಧ್ಯಾಪಕೆ ಆದ. ಜನಮಾನಸದವರು ಪುರ್ಲದ ನಿರೂಪಕೆ ಆದ. ಮಾತನ್ನೆಲ್ಲ ಬಾಯಿಡ್ದು ಎಡ್ಡುಪ್ಪದ ಪುಗರ್ತದ ಪಾತ್ರಕ್ಕೆ ನಮ್ಮ ಚಿತ್ರ ಮೋಹನ್ ಸುರ್ಲಾಲ್ ಚಾವಡಿದ ಮಿತ್ತರ್ಮೆಗೆ ಪೋದು ಗೋವರ್ಧನೋತ್ಸವ ಶ್ರೀಕೃಷ್ಣ ಧ್ಯಾನ ಮಂದಿರ ಗೋವರ್ಧನಗಿರಿ ಮಣಿಪು ಮಲ್ಪನ ಚಿತ್ರ ಗೌರವಾರ್ಪಣೆ ಸ್ವೀಕಾರ ಮಲ್ಪಡ್ಕೊಂಡது ಎರಡ ಭಿನ್ನಯ ಮಂತಂದಲ್ಲ. ಚಾವಡಿದ ಧರ್ಮದ ಪ್ರಕಾರ ನಿರೂಪಣೆಗೆ ತಿಕ್ಕೊಂಡ ಚಿತ್ರ ಮಲ್ಲ ಗೌರವಾಂಬ ಎನ್ನಿದೆ ಎರಡ ಚಾವಡಿದ ಮಿತ್ತರ್ಮೆಗೆ ಸ್ವಾಗತಿಸುವುದಿಲ್ಲ. ಪೂಜಾರಿ ಗೊತ್ತು ರಾಜೇಶ್ ಶೆಟ್ಟಿ ಅಂಚನೆ ಜಯಂತ ಶೆಟ್ಟಿ ಪೂರ್ಣ ದೊಡ್ಡ ಮನೆ ಸಾಲು ಪಾಡದೆ ನೆನಪಿದ ಸ್ಮರಣಿಕೆಯನ್ನು ಕೊರದು ಗೌರವಿಸುವುದಲ್ಲದೆ ನನ್ನ ಚಾತೆ ನಿರೂಪಣೆ ಮಲ್ಪನ ಚಿತ್ತನ ಆ ಯೋಗಾಪಾಖ್ಯ ಶ್ರೀಕೃಷ್ಣ ದೇವರು ಇವರಿಗೆ ಒದಗಿಸಬೇಡ. ಇವ್ರನ್ನ ಸ್ವರ ಈ ತುಳುನಾಡೂರಿನ ಪಸರಿಸಡೆ ಪಣ್ಣೊಂದು ಶ್ರೀಕೃಷ್ಣ ದೇವರನ್ನ ಆಶೀರ್ವಾದ ಇವ್ರನ್ನ ಮಿತ್ತೆ ಪಡೆಯನ್ನು ಪಣ್ಣೊಂದು ವಂದನಲು ರಾಜೇಶ್ ಶೆಟ್ರೆ ಅಂಚನೆ ಜಯಂತ್ ಶೆಟ್ರೆ. ಕ್ರಮ ಸಂಖ್ಯೆ 12 ಶ್ರೀನಿವಾಸ್ ಕಾಲೇಜ್ ಮಂಗಳೂರು. ನಿಕ್ಲ ಟೈಮ್ ಆಲ್ರೆಡಿ ಆತಂಡು ಓಲಿತ್ತರ್ನಲ್ಲವರ ವೇದಿಕೆದ ಎದುರು ಭಾಗಕ್ಕೆ ಬರುಡು. ಶ್ರೀನಿವಾಸ್ ಕಾಲೇಜ್ ಮಂಗಳೂರು ಲಾಸ್ಟ್ ಫೈನಲ್ ಕಾಲ್ 2 ನಿಮಿಷ ಕೊರ್ಪ ಅವೆಡ್ದು ಜಾಸ್ತಿ ಆಡ ನಿಕ್ಲ ಟೀಮ್ ಡಿಸ್ಕ್ವಾಲಿಫೈ ಮಂದನುಲ್ಲ. ಅವೆಡ್ದು ಬೊಕ್ಕ ಸ್ವಯಂ ಕಲಾ ಬಳಗ ಪಟ್ರೆ ನಿಕ್ಲಲ್ಪ ತಯಾರಾದ ಉಲ್ಲರ ದಯಮಂತದ ಬುಲ್ ವೇದಿಕೆ ನಡಗೆ ಬರುಡು. ಸ್ವಯಂ ಕಲಾ ಬಳಗ 5 ಬೊಕ್ಕ ಸ್ಪರ್ಶ ಕಲಾವಿದರು ಸುರತ್ಕಲ್ ಅಲ್ಪ ತಯಾರಾದಿತ್ತಿನಕ್ಲು ವೇದಿಕೆ ದಂಚಿ ಬರುಡು. ಕೇನು ಶ್ರೀನಿವಾಸ್ ಕಾಲೇಜ್ ಮಂಗಳೂರು
जय श्री राम हरि ओम परशुराम सृष्टि धर्म जारद अधर्म जिंजೊಂದು ಬಂದಾಗ ಅಪ್ಪೆ ಆದಿಮಾಯೆ ಮಾರಿಯಮ್ಮ ಉಗ್ರ ರೂಪನೆ ತಾಳೊಂದು ಮಾರಿ ಮೈಲಿಗೆ ಘೋರಗೋಟಲೆ ಮುಪ್ಪು ಬಲಂಗಾರ ಬಂತಿನ ಸೀಕದ ಬಿತ್ತಿನ ಊರುಗಿರುತ್ತದೆ ಅವಾಗ ಶ್ರೀ ಕೃಷ್ಣ ಪರಮಾತ್ಮ ಕೊರಗಜ್ಜನ ರೂಪದ ಮತ್ತೊಂದು ಕಟ್ಟಿ ಒಂಜಿ ಜತ್ತಿ ಜಾಲು ಇಲ್ಲ ಬಾಕಿಲಿಗ್ಬೋದು ಅಲ್ಪ ಮಾರಿನ ಕಳೆದು ದಾನ ಸ್ವೀಕಾರ ಮಲ್ಪನ ನೃತ್ಯನೆ ಕಂಗೀಲು ಕುಣಿತ ಇನಿಕಲ ಮಟ್ಟೆ ಕಡಪಾಡಿ ಪೂಜೆ ಮಾಡಿ ಕೋಡಿಡು ಮಾಯಿದ ಪುಣ್ಣಮೆಗು ಈ ನೃತ್ಯನು ಶ್ರದ್ಧಾ ಭಕ್ತಿಡ ಆಚರಣೆ ಮಲ್ತೊಂದು ಬರ್ತೇವೆ ಇತ್ತ ನಿಕಲ್ನ ದುಂಬುಗು ಕಂಗೋಲು ಕುಣಿತ
ಕೋಡೆಡ್ದು ಇನಿ ಮೊಟ್ಟ ಕಂಗುಲೋಡು ದಿನ ಕಂಗುಲೋ 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 ಬತ್ತುಂಡು ಮಾಯಾಯ್ದ ಕಂಗುಲೋ ಕಂಗುಲೋ ಬತ್ತುಂಡು ಉಂಗೊಂಜಿ ಕಂಗುಲಾವು ಕಂಗುಲೋ ಬತ್ತುಂಡು ಕಂಗುಲಾವು ಪುಟ್ಟುದೀನಿ ದೇಶ ಬಾಡಕಾಯಿ ದೇಶ ಬಾಡಕಾಯಿ ಪುಟ್ಟುದಿ ಕಂಗಿಲೋನು ಎಂಚಾಕ ನವೋಲಿ ಎಟ್ಟಿನ ಹಿರೇ ತಂಚ ಎಟ್ಟದೆ ನವೋಲಿ ಕಾಲೋಡೆ ಬತ್ತಿ ನಾವು ಕರ್ಮೋಡೆ ಬೋವಾಡ ಓದಿ ಕುತ್ತ ಮಂಡೆ ಮಾರಿ ಮುಡಾಯಿ ಬೋವಾಡ ಐಸಾದ ಪಟ್ಟೆ ತಂಡ ಪಡ್ಡಾಯಿ ಬರುವಾಡ ಕಡಿಗಣವು ಕಡಿಗಣ ಬಾರ ಬಾರ ಕಡಿಗಣ ಬಾರ ಬಾರ ಕಡಿಗಣಕ್ಕೆ ಬಗುರು ಜಾಣ ಕಡಿಗಣ ಬಗುರು ಜಾಣ ಕಡಿಗಣ ಹೊಟ್ಟೆದಂಕ ಕಡಿಗಣಕ್ಕೆ ಬೈ ಮೈಕೆಲ್ ಕಡಿಗಣ ಕೈಪೆದಂಕೆ ಕಡಿಗಣಕ್ಕೆ ಕಾಪೆದಂಕೆ ಕಡಿಗಣ ಓ ಓ ಯಾವೂರ ಕಡಿಗಣೋ ಘಟ್ಟದ ಮೇಲಿನ ಕಡಿಗಣ ಘಟ್ಟದ ಮೇಲಿನ ಕಡಿಗಣಕ್ಕೆ ತುಳು ರಾಜ ಕಡಿಗಣ ಓ ಓ
ಗಮನಗ ಕ್ರಮ ಸಂಖ್ಯೆ 13 ನಂಚಿನ ಪೊರ್ತು 7 ನಿಮಿಷ 36 ಸೆಕೆಂಡ್ 7 ನಿಮಿಷ 36 ಸೆಕೆಂಡ್ ದುಮ್ಮುದ ತಂಡ ಕ್ರಮ ಸಂಖ್ಯೆ 16 ತಯಾರಾದ ಪೊಡು ತೆಮ್ಮಂತದ ಮಾತ ಪ್ರದರ್ಶನ ಕೊರಂಚಿನ ಕಲಾವಿದರು ವೇದಿಕೆದ ಮುಂಭಾಗದ ಬತ್ತ ಸೇರೋಡು ಕಲಾವಿದರು ಮಾತೆಲ್ಲ ವೇದಿಕೆದ ಮಿತ್ತು ಬರೋಡು ನಿಗಲಿನ ಗೌರವಿಸೋರು ಮಾರಪ್ಪಣ್ಣ ಪಜೀರ್ ಅಂಚನೆ ತುಕ್ಕೋಜಿರಾವ್ ಆಂಡಿ ಪ್ರಶಾಂತ್ ಚಕ್ರಕೋಡಿ ದೈದಿದು 4 ಜನ ಎಂಕಲ್ನ ಪಿಂಡಿರ್ನಕ್ಲು ವೇದಿಕೆದ ಮಿತ್ತು ಬೋಡು ಕಲಾವಿದರಿಗೆ ಸ್ಮರಣಿಕೆ ಅಂಚನೆ ಪ್ರಮಾಣ ಪತ್ರ ಕೊಟ್ಟಕ್ಲಿನ ಗೌರವಿಸೋಡು ಮಾರಪ್ಪಣ್ಣ ಪಜೀರ್ ತುಕ್ಕೋಜಿರಾವ್ ಆಂಡಿ ಪ್ರಶಾಂತ್ ಚಕ್ರಕೋಡಿ ಎಂಗ್ಲ ಸ್ಪರ್ಧಾ ಕಾರ್ಯಕ್ರಮದ ಸಂಚಾಲಕರು ಜಯಂತ್ ಶೆಟ್ಟಿ ಪೆರ್ನ ದೊಡ್ಡ ಮನೆ ಮೇರ್ಲ ಮಕ್ಕಳೊಟ್ಟಿಗೆ ಇತ್ತದು ಈ ಒಂಜಿ ಸ್ಮರಣಿಕೆ ಅಂಚನೆ ಪ್ರಮಾಣ ಪತ್ರ ಕೊಟ್ಟು ಗೌರವಿಸೋಡು ಭಿನ್ನ ಮಲ್ತೊಂದುಲ್ಲೆ ಸಭೆ ಎದುರು ಮಸ್ತ್ ಜನ ಕುಲ್ಲದ ಕಾರ್ಯಕ್ರಮ ತೂವೊಂದುಲ್ಲ ಬರೀ ಖುಷಿ ಇಟ್ಟುಲ್ಲ ಚಪ್ಪಾಳೆ ಹಾಕಲು ಬಟ್ಟೊಂದಿಲ್ಲ ಕಾರ್ಯಕ್ರಮ ಕೊರ್ನಾಗ ಚಪ್ಪಾಳೆ ಬಟ್ಟು ನಮ್ಮ ತೂವೊಂದುಲ್ಲ ನಮ್ಮನ ಚಪ್ಪಾಳೆ ಅಡೆಮುಟ್ಟಲ ತಟ್ಟದ ಇಡೀ ಗೋವರ್ಧನೋತ್ಸವದ ಗೋವರ್ಧನ ಗಿರಿಟ್ ಚಪ್ಪಾಳೆದ ಸದ್ಯ ಜಾಸ್ತಿ ಕೇನು ಕಲಾವಿದರಿಗೆ ಸ್ಮರಣಿಕೆ ಅಂಚನೆ ಪ್ರಮಾಣ ಪತ್ರ ಕೊಟ್ಟು ಗೌರವಿಸಿದ ಮಾತ ಎಂಕಲ ಭಿನ್ನರೆಗಳ ಸೊಲ್ಮೆ ಸಂದ ಒಂದು ನನ್ನ ದುಮ್ಮುದ ಕಾರ್ಯಕ್ರಮ ನಡಪಾದ ಕೊರ್ರೆತ್ತಿನ ತಂಡದ ತಯಾರಾವಡನೆಗಳ ಭಿನ್ನ ಮಲ್ತೊಂದುಲ್ಲ ಕ್ರಮ ಸಂಖ್ಯೆ 16 ತಯಾರಾದ ಪೊಡು ಅವರದ್ದು ಬೊಕ್ಕ ಕ್ರಮ ಸಂಖ್ಯೆ 17 ನನ್ನ ಅಕ್ಕೇರಿದ ರೆಡ್ ಟೀಮ್ ಮಾತ್ರ ಬಾಕಿ ಉಪ್ಪುನು ಕ್ರಮ ಸಂಖ್ಯೆ 17 ತಯಾರಾವಡು ರಡ್ಡು ತಂಡ ಮಾತ್ರ ಒಪ್ಪುನ ಒಂದಸಲ ರೆಡಿ ಆತನಿಗೆ ಇತ್ತೆ ಪೂರ್ಚಿ ಆ ರಡ್ಡು ತಂಡದ ಸ್ಪರ್ಧೆ ಮುಗಿ ನಡೆದ್ಬೇಕು ನಾವು ಬೋಲಿ ಅವತ್ತೇ ವೇದಿಕೆ ಸಜ್ಜಗರ್ 2 ನಿಮಿಷದ ಕಾಲಾವಕಾಶ ಕೊರೊಂದುಲ್ಲ 2 ನಿಮಿಷದ ಕಾಲಾವಕಾಶ ನಿಕಲ ಪೊರ್ತು ಮೀರ್ದುಂಡು ನೇತ ಬೆರಿಕ್ ಕ್ರಮ ಸಂಖ್ಯೆ 17 ತಯಾರಾದ ಪೊಡು ನಿಕ್ಲೆಗೊಂದು ಲಾಸ್ಟ್ ಕಾಲ್ ಕ್ರಮ ಸಂಖ್ಯೆ 17 ತಯಾರಾದ ಪೊಡು ವೇದಿಕೆ ತಡೆಗೆ ಬರಡು ಕ್ರಮ ಸಂಖ್ಯೆ 17 ಸ್ಪರ್ಶ ಕಲಾವಿದರು
ಕಾಣುವುದಿಲ್ಲ.
ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 12 ತಗೊಂಡಂತ ಸಮಯ 7 ನಿಮಿಷ 58 ಸೆಕೆಂಡ್. 7 ನಿಮಿಷ 58 ಸೆಕೆಂಡ್. ದಯಮಾಡಿ ಎಲ್ಲ ಪ್ರದರ್ಶನ ಕೊಟ್ಟಂತ ಕಲಾವಿದರು ವೇದಿಕೆಯ ಮೇಲೆ ಇರಬೇಕು. ಹರೀಶ್ ಮೇರ್ಲ ವೇದಿಕೆಗೆ ಬರ್ತದೆ ಇತ್ತದ ಭಾಗವಹಿಸಿದ ತಂಡವು ಸ್ಮರಣಿಕೆ ಕೊರಡು ಏನ ವಿನಂತಿ ಬಂತಂದ್ರೆ ಉದಯ್ ಬಲೆತೋಡು ಮೇರ್ಲ ವೇದಿಕೆಗೆ ಬರಡು. ಗಣೇಶ್ ನಾಯ್ಕ್ ಅಧ್ಯಕ್ಷರು ಅಂಜನೆ ಹರೀಶ್ ಮಾಸ್ಟ್ ಮುಡಿಪುದ ಭಾರತೀಯ ಸಾಲೆ ಮಾಸ್ಟ್ ಆದ ಇನಿ ಬೇತೆ ಶಾಲೆಗೆ ಟ್ರಾನ್ಸ್ಫರ್ ಆದ ಬೋತಿರು ಆರು ಮುಡಿಪುದ ಏತ ಜೋಕಲನ್ನು ಅಂತಾರಾಜ್ಯ ಮಟ್ಟದ ಜಾನಪದ ಜೊತೆಗೆ ಜೋಕಲನ್ನು ರೆಡಿಮಂತ ಕಡಪಡಿಸಿದ ವ್ಯಕ್ತಿ ಮೇರ್ಲ ವೇದಿಕೆಗೆ ಬರಡು. ಮುಕ್ಕಲು ಬರ್ತದ ಆ ಜೋಕಲಿಗೆ ಸ್ಮರಣಿಕೆ ಕೊಡೊಂದು ವಿಜ್ಞಾಪನೆ ಮಂತದಲ್ಲ. ಉದಯ ಕಮಲ್ ಸರಿ ಬೆಲೆತ್ತೋಡು ಮೇರ್ಲ ವೇದಿಕೆಗೆ ಬರ್ತದ ಆ ಸ್ಮರಣಿಕೆ ಕೊಡದು ಜೋಕಲನ್ನು ಗೌರವಿಸಲು ಬಂದು ವಿಜ್ಞಾಪನೆ ಮಂತದಲ್ಲ. ಒಂಜಿ ಮುಲ್ಪ ಸಾದಿ ಬುಡ್ದು ಬುಡನಾಥ ಚೇರುಂಡು ನಂಗೆ ಕುಲ್ಲರ ದಂಡೆಡ್ಲ ಕುಲ್ಲುದಾರೆ ಸಾದಿ ಬುಡ್ದು ಕುಲ್ಲ ದಯದಿದ್ದು ಸಹಕರಿಸೋಡು ನಂಗೆ ಧ್ಯಾನ ಮಂದಿರದಲ್ಲಿ ಪೋರ ನಂಗೆ ಸ್ವಲ್ಪ ಅವಕಾಶ ಮಲ್ತ ಕೊರೋಡು ಮಾತಾರಲ್ಲ. ಬರಿ ಪುರುಡಿತ ಸಾಂಸ್ಕೃತಿಕ ಆಯೋಜನೆ ಜನಪದ ನೃತ್ಯ ಪ್ರದರ್ಶನ ಮಲ್ತ ಕೋರ್ನ ಚಿತ್ತ ನಮ್ಮ ತಂಡದಾಗಲಿ ಗೌರವ ಅರ್ಪಣೆ ಮಾಡ್ತಂದಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಯುತ ಗಣೇಶ್ ನಾಯ್ಕ್ ಅಂಜನೆ ಉದಯ್ ಕುಮಾರ್ ಶೆಟ್ಟಿ ಬೆಳೆತೋಡು, ಭಾರತೀಯ ವಿದ್ಯಾಸಂಸ್ಥೆದ ಶಿಕ್ಷಕರಾದ ಶ್ರೀಯುತ ಹರೀಶ್ ಕುಮಾರ್, അതിനൊട്ടിಗೆ ಶ್ರೀಯುತ ಪ್ರಧಾನ ಸಂಚಾಲಕರಾದ ಶ್ರೀಯುತ ಶೈಲೇಂದ್ರ ಭರತ್ ನಾಯ್ಕ್ ಮೇರು അതിനൊಟ್ಟಿಗೆ ಜಯನ್ ಶೆಟ್ಟಿ ಸರ್ನ ದೊಡ್ಡ ಮಾತೆಲ್ಲ ಇತ್ತದ ಈ ಒಂಜಿ ಗೌರವ ಮಾಡ್ತಾರೆ ಮಾತ ಎಂಕಲ್ನ ಭಿನ್ನರೆಗಳ ಅಂಚನೆ ಕಲಾವಿದರಿಗೆ ಮಾತೆಗಳ ಸೊಲ್ಮೆ ಸಂದವದಲ್ಲ ಇಣಿತ ಈ ಒಂಜಿ ಜನಪದ ನೃತ್ಯ ಸ್ಪರ್ಧೆದ ಅಕ್ಕೇರಿದ ಒಂಜಿ ಸ್ಪರ್ಧೆ ಮಾತ್ರ ತಂಡದ ಸ್ಪರ್ಧೆ ಮಾತ್ರ ಬಾಕಿ ಉಂಡು. ಅಂಜನೆ ಮಾತ್ರ ದೈದಿದ್ದು ಸಾದಿ ಬುಡ್ದು ಅಂತಲೇ ನಾವು ಬಡನಾಥ ಜಾಗೊಂಡು ಇದೆರಡು ಬಾರಿ ಬರ್ಲುಡು ನಮ್ಮೊಟ್ಟಿಗೆ ತೀರ್ಪುಗಾರ ಸಹಕಾರ ಮಲ್ತೊಂದು ಇಪ್ಪಣತೆ ಶ್ರೀಯುತ ನರೇಶ್ ಕುಮಾರ್ ಶಶಿತ್ಲು, ಭಾಸ್ಕರ್ ರಾವ್ ಕುತ್ತಾರು ಅಂಚನೆ ಅಕ್ಷತಾ ಸುಧೀರ್ ಈ ಮೂಜಿ ಜನ ಎಂಕಲ ತೀರ್ಪುಗಾರ ನಕ್ಲೆಲ್ಲ ನಣೋರ ನಣ ಈ ಮಾತ ಲೇಸಗಳ ನಣದ ಅದು ಮೋಕೆಡಿ ಎದ್ದುಕೊಂದುಲ್ಲೆ. ತೀರ್ಪುಗಾರನ ಗಮನಕ್ಕೆ ಪ್ರದರ್ಶನ ಕೊರ್ಪಿನ ತಂಡ ಕ್ರಮ ಸಂಖ್ಯೆ 17.
ಕ್ರಮ ಸಂಖ್ಯೆ 17 ತೆಗೆದುಕೊಂಡಂಥ ಸಮಯ 8 ನಿಮಿಷ 1 ಸೆಕೆಂಡ್. 8 ನಿಮಿಷ 1 ಸೆಕೆಂಡ್. ಬಹಳ ಉತ್ತಮವಾಗಿ ಪ್ರದರ್ಶನ ನೀಡಿದ್ದೀರಾ. ದಯವಿಟ್ಟು ಮಾತಾ ಕಲಾವಿದರೆಲ್ಲ ವೇದಿಕೆದ ಮಿತ್ರರು ಮಾತಾ ಕಲಾವಿದರ ಮಿತ್ರ ಬೋಲೆ ಮಾತಾ ಕಲಾವಿದರ ವೇದಿಕೆದ ಮಿತ್ರ ಬೋಡು. ಸ್ಮರಣಿಕೆಯನ್ನು ಕೊರತೆಗಳು ಗೌರವಿಸೋರಲ್ಲ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರದ ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ಲತಾ ರೈ ದಯವಿಟ್ಟು ವೇದಿಕೆ ಬರಡು. ಅಂಚನೆ ನನ್ನೂರಿ ಮಲ್ಲಬಿನ ಅಜಿತ್ ಜಿಕೆ ಪ್ರೆಸ್ ಮಾಲಕರು, ಶ್ರೀತಾ ನಿರ್ಮಲ್ ಮಠ್ ಪಜೀರ್, ಪ್ರಮೀಳಾ ಭಂಡಾರಿ ತಾರಿಪಡಿ, ಪ್ರವೀಣ್ ಭಂಡಾರಿ ತಾರಿಪಡಿ, ಅಂಚನೆ ಆನಂದಕಿ ಅಸ್ಸೈಗೋಳಿ, ಇವನು ಗೋವರ್ಧನೋತ್ಸವ ಸಮಿತಿದ ಅಧ್ಯಕ್ಷರು ಜಗದೀಶ್ ಆಳ್ವ ನಾರ್ಯ ಗೊತ್ತು. ಅಂಚನೆ ಮಾತಾಡಲ್ಲ ಈ ಒಂಜಿ ಎಂಕಲ್ನ ಕಲಾವಿದರಿಗೆ ಸ್ಮರಣಿಕೆ ಅಂಚನೆ ಪ್ರಮಾಣ ಪತ್ರ ಕೊಡ್ತಾಗ್ಲಿ ಗೌರವಿಸಲು ಮತ್ತೊಂದಲ್ಲೇ ಭರತ್ ಶೈಲೇಂದ್ರ ಭರತ್ ನಾಯಕರಲ್ಲ ದಯವಿಟ್ಟು ಬೋರ್ಡ್ ಪ್ರಧಾನ ಸಂಚಾಲಕರು ನಮ್ಮ ಈ ಒಂಜಿ ಲೇಸದ ದೇವಪ್ಪ ಶೆಟ್ಟಿಗಾರ ಈ ಒಂದು ಮಾತಾ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಂದ್ರೆ ಆಲ್ವಾಸ್ ಕಲರ್ ಕ್ರಿಯೇಷನ್ಸ್, ಭಕ್ತಿ ನ್ಯೂಸ್ ಚಾನೆಲ್, ಅಂಜನೆ ಅಬ್ಬಕ್ಕ ಟಿವಿ, ನಮ್ಮ ಟಿವಿದ ಮಾತಾ ಸಿಬ್ಬಂದಿ ನಗಲಿಲ್ಲ ಈ ಒಂದು ಚಾನೆಲ್ದ ಮಾತಾ ಎಂಕಲ್ನ ಬಂದು ನಗಲಿಲ್ಲ ಸೊಲ್ಮೆ ಸಂದ ಒಂದಿಲ್ಲ. ಇನ್ನು ಈ ಒಂದು ಸ್ಪರ್ಧಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಎಂದು ಈ ಒಂದು ಸ್ಪರ್ಧಾ ಕಾರ್ಯಕ್ರಮ ತೀರ್ಪುಗಾರಿಕೆ ಮತ್ತೊಂದು ಪುರಂಚಿತ್ರ ಪ್ರಧಾನ ತೀರ್ಪುಗಾರರ ಮೂಜ ನಮ್ಮ ಒಟ್ಟಿಗೆ ನರೇಶ್ ಕುಮಾರ್ ಸಸಿತ್ತು. ನಮ್ಮ ವಿಜೇತರಿಗೆ ನಮ್ಮ ಬಹುಮಾನ ಕೊರೊಂಡು ಈ ಒಂದು ವೇದಿಕೆ ಯಕ್ಷಗಾನ ಪ್ರದರ್ಶನ ನಡಪರುಂಡು. 2 ಗಂಟೆಗೆ ಸರಿಯಾದ ಈ ಒಂದು ಪ್ರದರ್ಶನಕ್ಕೆ ಮಲ್ತಿನಕಲ್ನ ಬಹುಮಾನ ವಿತರಣೆ ನಡಪರುಂಡು. ಅಂಚದವರ ಮಾತೆಲ್ಲ ವನಸ್ಸಿಗೆ ಬೋದು ಬರ್ತದೆ. 2 ಗಂಟೆಗೆ ಸರಿಯಾದ ಈ ವೇದಿಕೆ ನಿಖಲ್ ಮಾತೆಲ್ಲ ಆಸ್ತಿ ನೋಡು ವೇದಿಕೆ ಎದುರು ಆಸ್ತಿ ನೋಡು ನಿಖಲ ಭಿನ್ನಯ ಮಲ್ತೊಂದು ಎಂಗಳ ವಿಶೇಷ ಈ ಒಂದು ಕಾರ್ಯಕ್ರಮ ನಡಪಾದ ಕೋರ್ನ ಚಿಂತನ ಎಂಗಳ ತಂಡದ ಮಾತ ಸದಸ್ಯರು ದೈದಿದ ವೇದಿಕೆ ಬರಡು ಚಂದ್ರಸ್ಕಣಂತೂರ್ನ ನೇತೃತ್ವಡು ಅಂಚನೆ ಜಯಂತ್ ಶೆಟ್ರು ನಮ್ಮ ಪೆರ್ನೆ ದೊಡ್ಡ ಮಣಿತ ಅಂಚನೆ ಪುಷ್ಪ ರೈಕಲು ಮಲಾರ್ಬುಡು ದೈದಿ ಬರಡು ಅಂಚನೆ ಎಂಕಲ ವಿದ್ಯಾಶೆಟ್ರು ದಿವ್ಯರಾಜ್ ನಯನ ವಿನುತ ಶೆಟ್ಟಿ ನಿರ್ಮಲ್ ಭಟ್ರ ಹರೀಶ್ ಕುಮಾರ್ ನಿರ್ಮಲ್ ಭಟ್ ಬಲ್ಲಿ
ಹರೀಶ್ ಕುಮಾರ್ ಆನಂದ ಕೇಸೇಗುಳಿ ಬರಬಲಿ. ರಾಜೇಶಣ್ಣ ಎಂಗ್ಳು ತಂಡ ನಮ್ಮ ತಂಡ ಒಂಜಿ ವಿನ್ಯ ವಿನ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು 2022ನೇ ಒಂಜಿ ಗೋವರ್ಧನೋತ್ಸವದ ಕಾರ್ಯಕ್ರಮಗಳು ನಡಪೋಡದಂಡ ಈಗ ತಂಡದ ಬಲ ಬಹಳ ಮುಖ್ಯ. ಒಂಜಿ ಕಾರ್ಯಕ್ರಮ 1 ದಿನ 2 ದಿನ ಕಾರ್ಯಕ್ರಮ ಆಗ್ತಾವು. ಅವೇ ನಿರಂತರವಾದ ಇನ್ನ ಬಗ್ಗೆ ಶ್ರಮಿಸಿ ಏನಕ್ಕಲ್ಲ ಎಂಕಲ್ನ ಒಟ್ಟಿಗೆ ಪುಣಚಿದ ಮಾತ ತಂಡದಾಗ್ಲ ಮೆಕ್ಕಲ ಮಾತೇರ್ನ ಶ್ರಮದವರ ಈ ಒಂಜಿ ಕಾರ್ಯಕ್ರಮ ಇಣಿತ ದಿನ ಯಶಸ್ವಿಯಾತನದ ಎಂಕ್ಲಿಗೆ ಒಂಜಿ ನಂಬುಳಿಗೆ ಶ್ರೀಕೃಷ್ಣ ದೇವರನ ಈ ಒಂಜಿ ಧ್ಯಾನ ಕೇಂದ್ರಡು ಗೋವರ್ಧನೋತ್ಸವ 2022 ನನಾತ್ ಕಾರ್ಯಕ್ರಮ ನಡಪರಡು నేను ಮಾತಾಡಲು ನಮ್ಮ ಈ ತಂಡ ನನಾತ್ ದುಂಬರಿಯರುಂಡು. ಈ ತಂಡದ ಬಗ್ಗೆ ಜಯನ್ ಶೆಟ್ಟರ್ ಪಲ್ಲೆ ಗೋವರ್ಧನೋತ್ಸವದ ಕಾರ್ಯಕ್ರಮ ಮೀಟಿಂಗ್ ನನಗೆ ಸುರುಕು ಪ್ರಾಸ್ತಾವಿಕರು ಗೋವು ಕಾರ್ಯಕ್ರಮ ಪಣ್ಣಗ ಎನ್ನ ನೆನಪು ಗೊತ್ತನೆ 2 ವರ್ಷದ ಮುದ ಹರೀಶ್ ಮಾಸ್ಟರ್ ಕಮಲವದ ದೇವಸ್ಥಾನ ಒಟರೋಡು ಮಂತನ ಆ ಜಾನಪದ ನೃತ್ಯ ಎನ್ನ ನೆನಪು ಬತ್ತರು ಜನ ಸೇರುಂಟ ಎಡ್ಡೆ ಕಾರ್ಯಕ್ರಮ ರೈಸುಂಟ ಜಾನಪದ ನೃತ್ಯ ಮಂತನ ಎಡ್ಡೆ ಒಬ್ಬನ ಉದ್ದೇಶಡು ಇನಿತಾತಿರೋಡು ಈ ಮುಡಿಪುದ ಈ ಗೋವರ್ಧನೋತ್ಸವದ ಕಾರ್ಯಕ್ರಮಗಳು ಎಂಗುಲು ಸಾಧಾರಣ 23 ತಂಡ ಟೀಮ್ ಪುದರ್ ಕುಡಿದ್ರು ಐಟ್ಲ ಈ ಕಲಾವಿದರೆಲ್ಲ ಕೆಲವು ಪನ್ಪುಜಿ ಕೆಲವು ಐಕ್ ವರ್ಡ್ಸ್ ಉಂಡು ಆ ವರ್ಡ್ಸ್ ಯೂಸ್ ಮಾಡ್ತಾರೆ ಆಪಿದೆ ಬಟ್ ಪುದರ್ ಕೊರ್ದು ಟೈಮ್ ಕೈ ಕೊರ್ಪಡ ಕಲಾವಿದರು ಬಂದ್ಬೇಕು ಏಪಲ ಬಲ್ಲಿ ಅಂಚಿತನ ಕಲಾವಿದರು ಜಾಸ್ತಿ ತಿರುದವರ ಇನಿ 24 ಟೀಮ್ ಬೋದು ಇನಿ 10 ಟೀಮ್ ಗೆತ್ತದ್ರು ಆಂಡ 24 ಟೀಮ್ ಇತ್ತಂದ್ರ ಇನಿ ಕತ್ತಲೆ ಆಯ್ತು ಕಾಂಪಿಟೇಷನ್ ಮುಗಿದನಾಗ ಅಂಚೆ ನನ್ನ ದುಮ್ಮುಗುದು ದಿನಡು ಈ ಗೋವರ್ಧನ ಉತ್ಸವ ಇತ್ತಂದ ನೇನು ಒಂದು ಇಂಚಿನ ಕಾರ್ಯಕ್ರಮ ದಿಯರೆ ಮಾತ ಈ ಪತ್ರ ಎಂಗ್ಲ ಸದಸ್ಯರು ಇಂಚಿನ ಕಾರ್ಯಕ್ರಮ ಯಾಪಲ್ಲ ಅವ್ರು ಬಂದು ನನಂಚಿನ ಅವಕಾಶ ಇಂಚಿನ ಗೋವರ್ಧನ ಉತ್ಸವ ಮನ್ಪಂಚಿನ ಅವಕಾಶ ಇತ್ತು ನಾಂಡ ಈ ಕಾರ್ಯಕ್ರಮ ದೀಪಣಂಚಿತನ ವ್ಯವಸ್ಥೆ ತುಂಬದಿಂದ ಮನ್ಪಕ ಮಾಡಿದ ಈ ಕಾರ್ಯಕ್ರಮ ಮುಗಿತಲ್ಕೊಂಡ ಮಾತ ಭಾಗವಹಿಸಿದ ಮಾತ್ರ ಧನ್ಯವಾದ ಸಮರ್ಪಣೆ. ಗೋವರ್ಧನೋತ್ಸವದ ಈ ಒಂಜಿ ಜನಪದ ಕಾರ್ಯಕ್ರಮ ಯಶಸ್ವಿ ಅವರ ತೀರ್ಪು ಕಾರ್ಯಕ್ರಮ ಸಹಕಾರ ಬಾರಿ ಮುಖ್ಯ. ನರೇಶ್ ಕುಮಾರ್ ಸಸಿತ್ಲು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ಬೇತೆ ಬೇತೆ ಕಡೆಟ್ಟು ಜನಪದ ನೃತ್ಯದ ಬಗ್ಗೆ ಅಧ್ಯಯನ ಮಲ್ತಿನಾರೆ. ಐನೊಟ್ಟಿಗೆ ನನ್ನೂರಿ ಬೇತೆ ಬೇತೆ ಕಲಾವಿದರನ್ನು ಸೃಷ್ಟಿ ಮಲ್ತಿನಾರೆ. ಆರ್ನ ಜನಪದ ನೃತ್ಯದ ಧ್ಯಾನದ ಬಗ್ಗೆ ಈ 100 ಜೋಕ್ಲು ಇತ್ತೇನೆ ಏನ ಬಗ್ಗೆ ತಯಾರಾತನಾರು ಭಾಸ್ಕರ್ ರಾವ್ ಕೂತಾರೆ. ಐನೊಟ್ಟಿಗೆ ಅಕ್ಷತಾ ಆರ್ ಸುಧೀರ್ ಮೇರ್ಲಾ ಬೇತೆ ಬೇತೆ ಕಾಲೇಜಿನ ಜೋಕ್ಲಿಗೆ ಅಧ್ಯಯನ ಕೊರ ಮಕ್ಕಳು ಮಾತ್ರ ತೀರ್ಪುಗಾರಿಕೆ ಕೊಡ್ತೀರಿ. ಐನೊಟ್ಟಿಗೆ ನಮ್ಮ ಈ ಒಂದು ಪ್ರಸಾರ ಮಾಡ್ತಾ ಇಪ್ಪನಾಗ್ಲ ಆಳ್ವಾಸ್ ಕಲರ್ ಕ್ರಿಯೇಷನ್ಸ್ ಭಕ್ತಿ ನ್ಯೂಸ್ ಚಾನೆಲ್ ನಮ್ಮ ಟಿವಿ ಅಂಚಿನ ಹಬ್ಬಕ್ಕ ಟಿವಿ ಪ್ರಸಾರ ನಿಕ್ಲು ಮಾತೊಂದುಲ್ಲಾರೆ ನಿಕ್ಲಿಗಿಲ್ಲ ಈ ಸಂದರ್ಭ ಸೊಲ್ಮೆ ಸಂದ ಒಂದುಲ್ಲೆ ನಾನು ರಾಜೇಶ್ ಅಣ್ಣ ರಡ್ಡು ಪಾತ್ರ ಬತ್ತೆ ಸರಿ ಮಾತೆಲ್ಲ ಭಾಗವಹಿಸ ನಿಕ್ಲಿ ಮಾತಿರಲಿಲ್ಲ ಒಂಜೇ ಪಾತ್ರೆರಡು ಸೋಲೈತು ಸೊಲ್ಮೆ ಸಂದಲೆ ನಂಗೆ ಮಾತಿರಲಿಲ್ಲ ಶ್ರೀಕೃಷ್ಣ ದೇವರನ ಆಶೀರ್ವಾದ ಅನುಗ್ರಹ ಸದಾ ಇಪ್ಪಡು ಪನ್ನೊಂದು ಎಂಕಲ್ನ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ನಿಕ್ಲ ಮಾತ್ರ ಸಹಕಾರ ಕೊಡ್ತಾರೆ. ನಿಕ್ಲೆ ಮಾತ್ರ ಒಂದು ದಿವಸ ಒಂದು ಎನ್ನ ಪಾತ್ರ ರಡ್ಡು ಮುಕ್ತಾಯ ಮಲ್ಪೆ ವಂದನೆಗಳು. ಈ ಕಾರ್ಯಕ್ರಮದ ಯಶಸ್ಸಿನ ಪರವು ನನರ ಅನುಪನಡು ಮೋಹನ್ ಸಿರ್ಲಾಲು ಇಂಬರಗೆ ಬಾಗಡ ಸೇರಿದ ಚಿತ್ರ ಮಾತ ಸಮಸ್ತ ಬಂದಲ್ಲ ಪರವಾದ ಉಡಲ ದಿಂಜದೆ ಸೊಲುವಿನ ಸಂದಾಯಿತ ಮಂತನಿಲ್ಲ ಮಾತೆಲ್ಲ ಅರೆಗರ ಕೈ ಚಾಪಾಲೆ ತಟ್ಟದ ಸಹಕಾರ ಕೊಂಡು ಇಲ್ಲ ಅಭಿನಯ ಮಂತ
ಪೂರಲ ಅಯೇ ಎಂಕ್ಲೇನು ಮಾಮೂಲಿ ಐಡ್ದಾಲ ಪಂಡ್ರೆಜೆ ದಯಪಂಡ ಇಂಚ ನಿಲ್ಕುವೇರು ಫುರುಕ್ ಏರು ಜರ್ಜಿಂದು ಅದಕ್ಕೆ ಅನ್ಪೇರು ಆಯನ ಪುನಃ ಇಡೇಗ್ಲ ಬೈದನು ಅನ್ಪೇರು ಅಂಚ ಅವು ಮಾಮೂಲಿ ಅಂಚದು ಚಂದ್ರಣ್ಣ ಒಂಜಿ ತೂಪುನ ದೇಕಿ ಇಪ್ಪುಂಡು ಓಕೆ ನಿಕುಲ್ ಮಾತ ಆಡಿಯನ್ಸ್ ಒಂಜಿ ಡಾನ್ಸ್ ತೂಪಾರು ಯೊಬ್ಬ ಮಸ್ತ್ ಪುರ್ಲಾತನ್ ಬನ್ಪಾರು ರಿಸಲ್ಟ್ ಬರ್ಪುಂಡು ಯೊಬ್ಬ ಐಕ ಕುರ್ನಿ ಜೀವನ್ಪ ರಡ್ಡಲ ನಿಕಲ್ಡನೆ ಇಪ್ಪುಂಡು ದಾಯಗನ್ ಪಂಡ ನಿಕುಲು ತೂಪುನ ದೃಷ್ಟಿಕೋನಲ ತೀರ್ಪುಗಾರರ ತೂಪಿನ ದೃಷ್ಟಿಕೋನಲ ಬೇತೆ ಇಪ್ಪುಂಡು ದಯಮಲ್ತ ದಯವನ್ ಅರ್ಥ ಮಲ್ಪೋಡು ನಿಕುಲು ಆಸ್ ಎ ಆಡಿಯನ್ಸ್ ಆದ ಒಂಜಿ ಪೊರ್ಲುನ ತೂಪಾರು ಬಟ್ ಎಂಕುಲು ಸಂಘಟಕರ ಕೊಡ್ತಿನ ಇಡೀ ನಿಯಮನು ತೂವೋಡು ಆ ನಿಯಮಡು ಐನು ವಿಭಾಗ ಇಪ್ಪುಂಡು ಕುಣಿತ ಹೊಂದಾಣಿಕೆ ವೇಷಭೂಷಣ ಹಿಮ್ಮೇಳ ಒಟ್ಟು ನಿಕುಲು ಪ್ರೆಸೆಂಟೇಷನ್ ಎಂಚ ಮಾಡ್ತಾರೆ ಪೂರೆನ್ನ ಬಿಡಿ 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 ಅದು ತೂವೋಡು ಅದಾಗ ನಿಕುಲು ಏರೇನ್ ದೀತರ ಅಕುಲು ರಟ್ಟುವೇರು ನಿಕುಲು ಏರೆಗೆ ಇಜ್ಜಿಂದ ಎನ್ನುವರು ಅಕುಲು ಬರಬೇರು ಫಸ್ಟ್ ಗ್ಯಾನ್ ಮಾತ ತಂಡದ ಕಡ ಮಾತ ಕಾಂಪಿಟೇಷನ್ ಪೋನ ಗ್ಯಾನ್ ರಿಕ್ವೆಸ್ಟ್ ಮಲ್ಪ ತಂಡದ ಸಂಘಟಕರು ದಾದ ನಿಯಮ ಕೊರ್ಪೇರ ಅವೇನು ಫಸ್ಟ್ ಅರ್ಥ ಮಲ್ಪೋಡು ಅವೇನು ಅರ್ಥ ಮಲ್ಪುಜಾರ ದಾಂಡ ಸ್ಪರ್ಧೆಡ್ ವಿನ್ ಅವರೆಗೆ ಆಪುಜಿ ಇನಿತ ಕಾಂಪಿಟೇಷನ್ ದಾದೆ ಜಾನಪದ ನೃತ್ಯ ಸ್ಪರ್ಧೆ ಆಂಡ ಮ್ಯಾಕ್ಸಿಮಮ್ ಜನಕುಲು ತುಳುನಾಡ ವೈಭವನ ಕನತದ ಸ್ಟೇಜಿಗೆ ಕನಪಾರ ಮಸ್ತ್ ಖರ್ಚು ಮಲ್ಪಾರು ತೂವರೆ ಪೊರ್ಲಾಪುಂಡು ಆಟ ಬೈದಿಂದಾನೆ ಔದ ಐದಿಂದಾನೆ ಒಂದು ಬೈದಿಂದಾನೆ ಎಬ್ಬೆ ಹಾಕಲೆ ಕೊರ್ಜರಾಗೇನವರೆ ಸೆಟ್ಟಿಂಗ್ ಬೈದಿಂದಾನೆ ನಿಕುಲು ದಾದನೆ ಕನ್ಲೆ ಕಾಂಪಿಟೇಷನ್ ಜಾನಪದ ನೃತ್ಯ ಸ್ಪರ್ಧೆ ಏತ್ ಜನ ಡಾನ್ಸ್ ಮಾಲ್ದರ್ ಆತ್ ಮಾತ್ರ ತೂಪಿನ ಬೊಕ್ಕ ಒವೆ ನಿಕುಲು ವೆರೈಟಿ ಕಾಂಪಿಟೇಷನ್ ನಿಕುಲು ಮಲ್ತದಿನ ಮಾತೇನು ನಿಕುಲು ತೂಪ ದಯಮಲ್ತದ ಒಂಜೇನು ಅರ್ಧ ಮಲ್ತೊಂಡ್ರೆ ಓವು ಕಾಂಪಿಟೇಷನ್ ಐತೆ ರೈಕ ಪೂರಕವಾದ ಪ್ರಯತ್ನ ಮಲ್ಪಲೆ ಪನ್ಪುಣ್ಯಾನು ಫಸ್ಟ್ ತಂಡ ಧರಣಿ ಮಂಡಲ ಮಧ್ಯದೊಳಗೆ ಮಲ್ದರು ಒಂದು ಜಾನಪದ ಧರಣಿ ಮಂಡಲ ಮಧ್ಯದೊಳಗೆ ನೃತ್ಯ ರೂಪಕ ಡಾನ್ಸ್ಡ್ ನಾಟಕ ಮಲ್ಪುಣ ನೃತ್ಯ ರೂಪಕಗಳ ವ್ಯತ್ಯಾಸ ಇಪ್ಪುಂಡು ದಯಮಲ್ತದವೇನು ಗಮನಿಸಲೆ ಧರಣಿ ಮಂಡಲ ಮಧ್ಯದೊಳಗೆ ಮಲ್ಪುವರು ಫಿಲ್ಮುದ ಡ್ರೆಸ್ ಪಾಡುವರು ಸೂಟ್ ಹಾಪಣ ಪಂಡದ ನಿಕ್ಲು ಪ್ರಶ್ನೆ ಮಲ್ತೊಂಡ್ರೆ ಎಂಕಲ್ದಾಲ ಪಂಡ್ರೆ ಬಾಬುಜ ನಿಕುಲು ಮಲ್ಪು ನಿಕುಲು ಪಾಡ್ದಿನ ಪದ್ಯೋಗ್ಲ ಸೂಟ್ ಹಾಪಣ ಅಂತೂಲೆ ಪಿಲಿ ಬಾರ್ದೇರು ಬೇಜಾರ್ ಮಲ್ಪರೆ ಬಲೆ ಏರ್ಲ ಬೇಜಾರ್ ಮಲ್ಪರೆ ಬಲಿ ದಯಪಂಡ ನೆಕ್ಸ್ಟ್ ಕಾಂಪಿಟೇಷನ್ ಮಲ್ಪರ ಅವೇನು ಸರಿ ಮಲ್ಪಲೇನು ಪನ್ಪುನಾತೆ ಒಂದು ನಿಕ್ಲೆ ಎಂಕಲು ಕುಟ್ಟು ಎಂಕಲೆ ಪಂಡೇರು ಇನ್ಸಲ್ಟ್ ದಾಲತ್ ಜಸ್ಟ್ ಚೇಂಜ್ ಮಲ್ಪರೆ ಪಿಲಿ ಭಾರಿ ಶೋಕದ ಪಿಲಿ ಆಂಡ ಪಿಲಿತ ರೌದ್ರವತಾರನು ವರ್ಣನೆ ಮಲ್ಪುಂಡು ಬಾಲೆ ಪಿಲಿ ತೆಲಿಪುಂಡು ಆ ಪದ್ಯೋಗ್ಲ ಬಾಲೆ ತೆಲಿತಿನೆಕ್ಲ ಸೂಟೆ ಆಪುಜಿ ಅದೇ ಸಂದರ್ಭದ ಅದೇ ಪಣ್ಣ ಪಿಲಿ ಯಾನಿತ್ತೆಲಾಗಿವೆ ಪೆತ್ತದ ಮಿತ್ತ ಪಣ್ಣ ಬಾಲೆ ತಿಳ್ತೊಂದು ಎತ್ತಂಡ ಇಂಚಾಪುಂಡು ಜಸ್ಟ್ ಯೋಚನೆ ಮಲ್ಪಲೆ ಆ ಸಂದರ್ಭನು ಕೊರಿಯೋಗ್ರಫಿ ಮಲ್ಪನಕ್ಕೂ ತೂಲೆ ಪನ್ಪುನಾತೆ ಐಟ್ ಪೆತ್ತ ಪಾಡ್ದಿನ ಎಕಡೆ ಮೇಡಮ್ಲ ಬಾಂಡೇರು ಪುಣ್ಯಕೋಟಿ ಪಾಡ್ದಿನಲ್ಲ ಎಕ್ಸ್ಪ್ರೆಷನ್ ಆ ಪಾತ್ರಕ್ಕೆ ದಾದ ಬಡ ಪೂರಕವಾದಿತ್ತನು ಅವು ನಿಜವೈನ ಕಲೆ ಸೊ ಅಂಚಾದ ತಂಡದ ಕುಲು ಗಮನಿಸಲೆ ಒಂದು ಜಾನಪದ ನೃತ್ಯ ಸ್ಪರ್ಧೆ ರೂಪಕ ಅತ್ತು ಅಂಚಾದ ದಯಮಲ್ತದವೇನು ಗಮನಿಸಲೆ ಎರಡನೇ ತಂಡ ಕಂಗಿಲು ಮಲ್ತಿದ್ದಾರೆ ಎಡ್ಡೆ ಪ್ರಯತ್ನ ಅಂಡ ಕೆಲವೇನು ಸತ್ಯಜ್ಞಾನಿ ಎಂದು ಎಂಕಲು ನೆರಡೆ ತಿನ್ಪುನಿ ಜಾಸ್ತಿ ಎಕಡೆ ಬಂಡೆ ಐ ಸಾಹಿತ್ಯ ಎಲ್ಲ ಪನ್ಪೇರು ಆಯ್ ಮರ್ಲಿ ಎಲ್ಲ ಪನ್ಪಾರ ತಪ್ಪುಂದತ್ತು ಬಟ್ ನಮ್ಮ ಕೋರವ್ರ ಗೊತ್ತಾಪುಜಿ ಇತ್ತೆ ಕಂಗಿಲು ನೃತ್ಯ ಮಲ್ತಿದೇರು ಹಣೆಟ್ ಸೂರ್ಯನ ಬಿಡ್ಪದಾರು ದಾಯಗ ನಿಂಗೆ ಗೊತ್ತೀಜಿ ಮೂಲ ಕಂಗಿಲುಡು ಇಜ್ಜಿ ಹಣೆಟ್ ಒಂಜಿ ಸೂರ್ಯ ಉಂಡು ದಾಯ ಬಿಡ್ಪವ್ರ ನಿಂಗೆ ಗೊತ್ತೀಜಿ ಕಣ್ಣದ ಬರಿ ಕಡ್ಡ ನಾಮ ಬಾಡ್ನು ಅವು ಇಜ್ಜಿ ನ್ಯಾಚುರಲ್ ಆದ ಏಪಲ ಒಂಜಿ ಡಾನ್ಸನ್ ಪ್ರಜಾಸನ ಮಲ್ಪರ ತೂಲೆ ಪಾಡ್ದನಾಗಲ ಹಿಮ್ಮೇಳಗಲ ಹೊಂದಾಣಿಕೆನ ಇತ್ತಿಜಿ ಒಂದೇ ಕಡೆಟ್ ಕಂಗಿಲು ಪಾಡ್ದನನ್ನು ಗಮನಿಸಲಿ ಒಂಜಿ ಕಡಗಣ ಅಂದು ಬರ್ಪೇರು ಒಂಜಿ ಅಜ್ಜೇರ್ ನಡುಟ ನಲಿಪೇರು ಅವು ತಂಡದ ಮುನ್ನಡೆ ಸುನಾಯಗೆ ಆ ಪಾಡ್ದನೇ ಪನ್ಪುಂಡು ಬೆರಿ ಮೋಡೆಂಕಿಲ ಕಡಗಣ ಕಾರ್ ಮೋಡೆಂಕಿಲ ಕಡಗಣ ಕೈ ಮೊಗಿಡೆಂಕಿಲ ಪನ್ನ ಬೆರಿ ಬೆಂಡುಂಡು ಕರಂಗಣ ಪನ್ನ ಆತ ಪ್ರಾಯದಾರಾರು ಬಟ್ ನಮ್ಮದಾದ ಮಲ್ಪವನ ಯಾರೇ ನಲಿಪವ ಮುಲ್ಪ ದಿಗಿನ ಗುಟ್ಟಾದು ಆ ಪಾಡ್ದನೋಗ್ಲ ಆ ಪ್ರಸ್ತುತಿಗಳ ಲಿಂಕ್ ಆಪಣ ಅಂದು ಜಸ್ಟ್ ಇಮ್ಯಾಜ್ ಮಲ್ಪಲೆ ಆತೆ ಕಂಸಾಳೆ ಮಲ್ದೇರು ತಂಡ ಆಜಿನ ನಂಬರ್ ಅವು ಶಿವನ ಮಹಿಮೇನು ಪನ್ಪುನತ್ತು ಶಿವನ ಮಹಿಮೇನು ಪನ್ಪಿನಿ ಶರಣರ್ನ ಮಹಿಮೇನು ಪನ್ಪುನತ್ತು ನೀಕುಲು ಹಿನ್ನೆಲೆ ಪನ್ನಾಗ ದಯಮಲ್ತದೆ ಗಮನಿಸಲೆ ಐಟ್ ಮಸ್ತ್ ಸಾಹಿತ್ಯ ತಪ್ಪಿತ್ತಂಡು ಅವು ಮಸ್ತ್ ಗೊಂದಲ ಉಂಡು ಆ ಸಾಹಿತ್ಯ ಒಂಚೂರು ಜಸ್ಟ್ ಗಮನಿಸಲೆ ಕಸರತ್ತು ಮಲ್ಪನಾಗ ಏಪಲ್ಲ ಅವಸರ ಮಲ್ಪೊಡ್ಚಿ ನಿಕುಲು ಮಲ್ತದಿನ ಬೀಸು ಕಂಸಾಳೆ ಮಾದರಿ ಅವೇನು ಬೀಸಿದ ಕಂಸಾಳೆನು ಭಾರಿಸಂಡ ಪುರ್ಲು ಪಂಡದೇನು ಎನ್ನುವೆ ಎಲ್ಲರ ರೂಪದಿ ಮಾದಪ್ಪ ಅಂದ ಪದ್ಯ ಇಪ್ಪುನು ಎಲ್ಲರ ಜೀವದಿ ಮಾದಪ್ಪ ಅಂತ ಪಂಡರೆ ಜೀವ ಬೇತೆ ರೂಪ ಬೇತೆ ದೇವೇರು ರೂಪಡ ಬರ್ಪುನಿ ಜೀವಡ ಬರ್ಪುನತ್ತು
ಎಲ್ಲರ ರೂಪದಿ ಮಾದಪ್ಪ ಬಣ್ಣ ಬಣ್ಣವಾಗಿ ಹನಂತೆ ಬೇತೆ ಬೇತೆ ರೂಪೋಡು ಬೇತೆ ಬೇತೆ ರೀತಿಡು ಉಪ್ಪೇರಂದು ಪದ್ಯ ಪನ್ಪುಂಡು ಬಟ್ ನಿಕುಲ್ ಪಂಡಿನ ಸಾಹಿತ್ಯ ತಪ್ಪು ಇತ್ತಂಡು ದಯಮಾಲ್ತ ದಯವನ್ನು ಗಮನಿಸಾರೆ. ಬೊಕ್ಕೊಂಜಿ ಡೆನ್ನ ಮಾಲ್ದೇರು ಒಂದು ತುಳುನಾಡದ ವೈಭವ ಮಾಲ್ದೇರು ದಯಮಾಲ್ತು ಬೇಜಾರು ಮಲ್ಬೋದು ಅವನು ಎಂಕಲ್ ನೆರಡೆ ತಿಂದ್ರೆ ಬಲ್ಲಿಂದ ಎಂಕಲ್ ಪನ್ನೋಡು ಹಾಕೊಂಡು 7ನೇ ನಂಬರ್ ಒಂದು ನೃತ್ಯ ಸ್ಪರ್ಧೆ ವೆರೈಟಿ ಕಾಂಪಿಟೇಷನ್ ಹತ್ತು ಮೂಲು ನಿಕುಲು ಎಂಚಿನ ಕನ್ನೆ ಏತ್ ಜನ ನಲ್ದರ್ ಆತೆಕ್ ಮಾತ್ರ ಅಂಕ ಪೂರ್ನು ನಿಕಲ್ನ ಸೆಟ್ಟಿಂಗ್ ಅವಾರ್ಡ್ ನಿಕಲ್ನ ಆಟ ಅವಾರ್ಡ್ ಒವ್ವುಲ ಅಲ್ಪ ಲೆಕ್ಕಗು ಬರ್ಬುಜಿ ತುಳುತ ಡಾನ್ಸ್ ಮಲ್ಪಾರು ನಿಕುಲು ಅದೇ ಮರಾಠಿದ ಕಚ್ಚೆ ಪಾಡುವಾರು ತುಳುನಾಡದ ಡಾನ್ಸ್ ಮಲ್ಪಾರು ಮರಾಠಿದ ಕಚ್ಚೆ ಪಾಡುವಾರು ಸೂಟ ಆಪಣ ಪಂದಕ್ಕೇನೋಲ್ಲೆ ತುಳುನಾಡದ ಪದ್ಯಗೂ ತುಳುನಾಡದನೇ ಡಾನ್ಸ್ ವೇಷಭೂಷಣ ಈಚೆ ಅವೇನು ಪಾಡೋಡು ಮರಾಠಿದ ಕಚ್ಚೆ ಪಾಡ್ಯರು ಸೊಂಟ ಪಟ್ಟಿ ಕಟ್ಟಿಯರು ಬರ್ತಾರೆ ಪೊರ್ಲು ತೋಚನ ಇಂಪಾರ್ಟೆಂಟ್ ಅತ್ತು ಜಾನಪದೋಡು ಪೂರಕವಾದ ಇಪ್ಪುನವು ಇಂಪಾರ್ಟೆಂಟ್ ಅವೇನೊಂಚೂರು ಗಮನಿಸಲೆ 8ನೇ ನಂಬರ್ ಕಂಸಾಳೆ ಪದ್ಯ ನೇಪಲ ಒಯ್ಪರೆ ಪೋಡ್ಚಿ ಅಪಗ ವಾಯ್ಸ್ ಕಟ್ಟೋಡು ಆ ರೆಡ್ ಸಿಂಗರ್ ವಾಯ್ಸನ್ನು ಒಯ್ಪರೆ ಪೋಯರು ಪದ್ಯ ಒಂಚೂರು ಕಟ್ಟಂಡು ಒಂಜಿ ರಡ್ಡು ಚರಣವನ್ನು ಪತ್ತೊಂದು ಇಡೀ ಕಂಸಾಳೆನ ಮಲ್ತಿದ್ದೇವೆ ರಡೇ ಚರಣ ಅವೇನೇ ತಿರ್ಗಾ ಪಂಡದು ಬಹುಶಃ ಪದ್ಯ ದೀರ್ಘವಾದ ಉಂಡು ಅವೇನು ಪೊರ್ಲು ಮಲ್ತಾರಂದ ಎಡ್ಡೆ ತೋಜುಂಡು ಅಲ್ಪಲಾಂಚನೆ ಸಾಹಿತ್ಯ ಮಸ್ತ್ ತಪ್ಪು ತೋಜುಣೆಂಕ್ ಕೋಗಿಲೆ ಕೂಗಿ ಕರೆದವ ಅಥವಾ ಪೂಜೆಗೆ ಕರೆದವ ಎಂದು ಬಂಡಿರತ್ತವು ಕೋಗಿಲೆ ಕೂಗಿ ಕರೆದವ ಅಂದುಂಟು ಮಹಾದೇವನನ್ನ ಕೋಗಿಲೆ ಕೂಗಿ ಕರೆದವ ಅಂದ್ ಇಪ್ಪು ನಿಗಳು ಪೂಜೆಗೆ ಕರೆದವ ಅಂತ ಪಂಡಾರ ಅಂಚ ಸಾಹಿತ್ಯ ಮಸ್ತ್ ತಪ್ಪುಂಡು ಅವೇನು ಚೂರು ಜಸ್ಟ್ ಗಮನಿಸಲೆ ಆ್ಯಂಡ್ ಬೀಸು ಕಂಸಾಳೆಡು ಒಂಜಿ ಲೆಫ್ಟ್ ಒಂಜಿ ತಾಳ ಪತ್ವಾರ ಆ ತಾಳಗ ಒಂಜಿ ಚಡಿ ಇಪ್ಪುಂಡು ಚಡಿ ಬಂಡ ಬಲ್ಲದ ಗಂಟು ಇಪ್ಪುಂಡು ಅವು ನಿಕಳ್ಳ ಇಜ್ಜಿ ಅಂಚಾದ ನಿಕಲ ತಾಳದ ಶಬ್ದ ಕೇಂದಿಜಿ ಅವೇ ನಿಕಲ್ ಕೈಟ್ ಪತ್ತೊಂದು ನಲ್ತಾರೆ ಬೀಸು ಕಂಸಾಳೆಡ ಒತ್ತು ಐತ ಚಡಿ ಬೋಡು ಅವೇನು ಪತ್ತೊಂದೇ ನರಿಪೋಡು ಅಪ್ಪ ಮಾತ್ರ ಆ ಕಂಸಾಳದ ಶಬ್ದಕ್ಕೇನು ಸೊ ಅವೇನು ಗಮನಿಸಲೆ ನೆಕ್ಸ್ಟ್ 15 ನಂಬರ್ ಲಂಚೆನೆ ಕಂಸಾಳೆ ಮಲ್ದೇರು ಹಿಮ್ಮೇಳೋಗು ಮಾರ್ಕ್ಸ್ ಇಪ್ಪುಂಡು ಅಂಚಾದ ಹಿಮ್ಮೇಳದಕ್ಕಲ ಸಮವಸ್ತ್ರ ಬಳಕೆ ಮಲ್ತಿದ್ದಾರೆ ನಾಡ ಎಡ್ಡೆ ಕುಣಿತದ ದೇಕಿ ಮಸ್ತು ಶೋಕಿತ್ತಂಡು ಕಂಸಾಳದ ಸಾಹಿತ್ಯ ಒಂಚೂರು ಗಮನಿಸಲೆ ಕಂಸಾಳೆ ಪೊರ್ಲು ಮಾಲ್ತಾರೆ ನಡುಟ್ ಯಕ್ಷಗಾನ ಬರ್ತಂದು ಆಯ್ಗೊಂದು ಗೊತ್ತೀಜಂಗೆ ಒಂಜಿ ಕನ್ನಡ ಡಾನ್ಸ್ ಆಯ್ತಾ ನಡುಟ್ ಒಂಜಿ ತುಳು ಡಾನ್ಸ್ ಆಯ್ಕೆ ಕೂಡ ಒಂಜಿ ವೀರಗಾಸೆ ಮಿಕ್ಸ್ ಪೂರ ಚೌಚೌ ಬಾತ್ ಮ್ಯಾಕ್ಸಿಮಮ್ ಡಾನ್ಸರ್ಸ್ನ ಚೌಚೌ ಬಾತ್ ಮಲ್ದಾರೆ ಜಾನಪದ ನೃತ್ಯ ಒಂಜಿ ಒವ್ವಾಂಡಲು ಒಂಜಿ ಮಲ್ತಾನೆ ಪೊರ್ಲು ಐಕೆ ಮಿಕ್ಸ್ ಮಲ್ತಿಪೇಟೆಗೆ ಗೊಂದಲ ಹಾಕೊಂಡು ಒಯ್ಕ್ ಡಾನ್ಸ್ಗೆ ಮಾರ್ಕ್ ರೂಪ ಎಂದು ಗೊತ್ತಾಗ್ತು ಕಂಸಾಳೆ ಕೊರ್ಪನೆ ಯಕ್ಷಗಾನ ಕೊರಡೆ ವೀರಗಾಸೆಯ ಕೊರಡೆ ವೀರಗಾಸೆದ ಒಡಪಲ್ಲ ಅವು ತಪ್ಪಿತ್ತಂಡು ಓಕೆ ಗಮನಿಸರೆ 14 ನಂಬರ್ ಆಟಿದ ಡಾನ್ಸನ್ನು ಮಲ್ತಿದ್ದಾರೆ ಆಟಿದನೆ ಪದ್ಯ ಪಾಡ್ದ ಆಟಿ ಕಳಂಜನ ಪದ್ಯ ಪಾಡ್ದಂಡ ಒಂಚೂರು ಎಡ್ಡೆ ಎತ್ತನ ಪಂತ ತೋಚಿಪಾಡು ಆಟಿ ಕಳಂಜನ ಕಾಸ್ಟ್ಯೂಮ್ಲ ತಪ್ಪು ಆಟಿ ಕಳಂಜನ ವೇಷೋಡು ಬೆರಿ ಚವರಿ ಎದೆ ಚವರಿ ಪನ್ಪನ ರಡ್ಡು ಬೋಡೆಗೆ ಅವು ಮಸ್ಟ್ಗೆ ಆಟಿ ಕಳಂಜಾಗೆ ಅವು ಮೋಸ್ಟ್ಲಿ ಒಂದು ಬೊಕ್ಕ ಕೊಡೆಲಂಚಿನ ಪಣೆ ಛತ್ರ ಕುಂಟುದ ಕೊಡೆ ಪತ್ತನತ್ತು ತಪ್ಪೊಂದು ಅನಿಸವ ಎಲ್ಲಿಯ ವಿಷಯ ಪನ್ಪರ್ನಿಕಲು ಕುಂಟುದ ಕೊಡೆ ಪತ್ತನತ್ತು ಪನೆ ಛತ್ರ ಅಂದೇ ತಿಕ್ಕೊಂಡು ದಯಮಲ್ತು ಕಾಂಪಿಟಿಷನ್ ಅನಾಗ ಮಾತ್ರ ಏನು ಪನ್ಪುನಿ ಅವು ಮಾತಲ ಗಮನಕ್ಕೂ ಬರ್ಪುಂಡು ಆಟಿ ಕಳಂಜಾಗ ಮಜ್ಜಿಲ ಮುಂಚಿಲ ಕೊರಡೆಗೆ ತಾರಾಯಿ ಕೊಡ್ತಾರೆ ಅರಿ ಕೊಡ್ತಾರೆ ಎದೊಟ್ಟು ಮಜ್ಜಿಲ ಮುಂಚಿಲ ಕೊರಡೆಗೆ ಕೊರಿಯರ್ ನಾಡ ಒಂಚೂರು ಪೊರ್ಲು ಬರ್ಪುಣಂದು ಆತೆ ಕಂಸಾಳೆ ಓಕೆ ಕಂಗಿಲುಡು ಹೊಂದಾಣಿಕೆ ಅದೊಂಚೂರು ಕೊರತೆ ಇತ್ತಂಡು ಐಕ ಗೆಜ್ಜೆ ಕಟ್ಟುಜೇರು ಕಾರಗೆ ನೆನಪುದಿಲ್ಲ ಕಡಗಣಲ ಗೆಜ್ಜೆ ಕಟ್ಟದೆ ಸೊಂಟೋಗು ನೀಟ್ ಕಾರಗಳ ಗೆಜ್ಜೆ ಕಟ್ಟದ ರೀಚಿ 13 ನಂಬರ್ ಕಂಗಿಲು ಮಸ್ತ್ ಶೋಕ್ ಬೈದಂಡು ಒಂಜಿ ಕಂಗಿಲು ಡಾನ್ಸ್ ಪರ್ಫೆಕ್ಟ್ ಆದ ಎಂಚು ಇಪ್ಪಡು ಪನ್ಪನೇನು 13th ನಂಬರ್ ದಕ್ಲು ಮಾಲ್ದಿರ ಮೇಕಪ್ ಆದಿಪ್ಪಡು ಹಿಮ್ಮೇಳ ಆದಿಪ್ಪಡು ಪಾರ್ದನ ಆದಿಪ್ಪಡು ಕುಣಿತ ಆದಿಪ್ಪಡು ಮಾತಲ್ಲ ಶಿಸ್ತುಬದ್ಧವಾದ ಮಲ್ದೇರು ಮಸ್ತ್ ಶೋಕ್ ಆದಿತ್ತಡು ಆ್ಯಂಡ್ 12th ನಂಬರ್ ಪೂಜಾ ಕುಣಿತ ಒಂಜಿ ರಡ್ಡು ಕಟ್ಟಿಟ್ಟು ಗೊಂದಲ ಬುಡ್ಡು ನಾಂಡ ಮ್ಯಾಕ್ಸಿಮಮ್ ಗೊತ್ತಾಯಿಸಿ ಆ್ಯಂಡ್ 17th ನಂಬರ್ ಪೂಜಾ ಕುಣಿತದ ಲಂಚನೆ ಹಿಮ್ಮೇಳ ಮಸ್ತು ಶೋಕು ಮೂಡುದು ಬೈದಂಡು ಎಕ್ಸ್ಪ್ರೆಷನ್ ಒಂತೆ ಬೋಡಿತು ಒಂತೆ ಕುಣಿತದ ವೆರೈಟಿ ಒಂಚೂರು ಕಮ್ಮಿ ಆಡಂತ ತೋಜಿಂಡು ಕುಣಿತದ ವೈವಿಧ್ಯತೆ ಬೈದು ನಾಡ ಮಸ್ತ್ ಪುರ್ಲಾದ ಆ ಕುಣಿತಲ ಬೈದು ಒಂಜಿ ಮೂಜಿ ಡಾನ್ಸ್ನ ಬೋಡುಂಡ ಮಾತೆಲ್ಲ ಚೌಚೌ ಬಾತ್ ಮಲ್ತಾರೆ ಮೂಜಿ ಡಾನ್ಸ್ದಾಗಲು ಮಾತ್ರ ಪರ್ಫೆಕ್ಟ್ ಆದ ಒಂಜೇ ಕುಣಿತ ಒಂದೇ ಮಲ್ತಿದ್ದಾರೆ ಸೊ ಇನ್ ಫ್ಯೂಚರ್ ಡೇಸ್ ಅವೇನೊಂಚೂರು ಗಮನಿಸಲೆ ರಂಗವಿನ್ಯಾಸಗೆ ಪಲ ಜಾನಪದ ನೃತ್ಯಡು ಸ್ಕೋರಿ ಪೂಜೆ ಅದು ಖರ್ಚಿ ಮಲ್ಪೋಡ್ಚಿ ಪನ್ಪುನೆ ನಾನು ಮಸ್ತ್ ದೀರ್ಘ ಪಾತೇರಿಯ ದಯಪಂಡ ಅರ್ಥ ಆವಡ ಪನ್ಪನ ಕಾರಣಗೂ ಮಾತ್ರ ನಿಕುಲು ತೂಯಿನೇಕ ಪ್ರೈಸ್ ಬರಂದೆ ಕುಲ್ದಿಪ್ಪು ಪ್ರೈಸ್ ಬತ್ತಿನೇಕ ನಿಕ್ಕ ಕೊರಿಯರ್ ಅಂದ ಎನ್ನದಿಪ್ಪಾರು ಆಂಡ ಎಂಕುಲು 5 ಕಾಲಮುಡು 20 ಮಾರ್ಕ್ನ ತೂವಡೆ ಕುಣಿತನ ತೂವಡೆ ಹೊಂದಾಣಿಕೆನೆ ತೂವಡು ಭಾವಾಭಿನಯನೇ ತೂವಡು ಒಟ್ಟು ಪ್ರಭಾವ ನಿಕುಲು ಎಂಕನ ಮಿತಿ ಎಂಚ ಪ್ರಭಾವ ಬೀರುವಾರ ಐಕೆಂಕುಲು ಇರುವ ಮಾರ್ಕ್ ಕೊರಡು ಅಂಚಾದ ಮೂಜಿಜರ್ ಪ್ರಾಮಾಣಿಕವಾದ ನಿಷ್ಪಕ್ಷಪಾತವಾದ ತೀರ್ಪನ್ನು ಕೊಡ್ತಾರೆ ದೀರ್ಘಾಂಡ ನಾಡ ಕ್ಷಮೆ ಪಾರೆ ಥ್ಯಾಂಕ್ ಯು
ಎಲ್ರಿಗೂ ನಮಸ್ಕಾರ. ನರೇಶ್ ಸಸಿಹಿತ್ಲು ಸರ್ ಅವರು ಹೇಳಿದಂಥ ಮಾತುಗಳು 100ಕ್ಕೆ 100 ಸತ್ಯ. ಅವ್ರು ಯಾಕಾಗಿ ಈ ಒಂದು ಡಿಫೆಕ್ಟ್ಸ್ಗಳನ್ನು ಹೇಳಿದರು ಅಂತ ಹೇಳಿದರೆ, ನೀವು ಮುಂದಕ್ಕೆ ಎಲ್ಲೇ ಕಾಂಪಿಟೇಷನ್ಗೆ ಹೋದರೂ ಕೂಡ ಅದನ್ನು ತಿದ್ದುಕೊಂಡು ಸರಿಯಾಗಿ ಉತ್ತಮವಾದಂತಹ ಪರ್ಫಾರ್ಮೆನ್ಸನ್ನು ಕೊಡಬೇಕು ಅಂತ ಹೇಳಿ ಅವರು ಹೇಳಿದರು. ಸೊ ದಯವಿಟ್ಟು ಅದನ್ನು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ತಗೊಳ್ಳಿ. ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ ಗೋವರ್ಧನೋತ್ಸವ. ಇಲ್ಲಿ ನಮ್ಮನ್ನು ಕರೆದು ಇದರದೊಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ವಿನ್ನರ್ಸ್ಗಳು ಕೇವಲ 3 ಆಗಿರ್ಬೋದು, ಪ್ರಥಮ, ದ್ವಿತೀಯ, ತೃತೀಯ. ಆದರೆ ಎಲ್ಲರೂ ಕೂಡ ತಮ್ಮ ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ಕೊಟ್ಟಿದ್ದೀರಾ. ಹಾಗಾಗಿ ಪ್ರೈಸ್ ಕೇವಲ 3 ತಂಡಗಳಿಗೆ ಸಿಕ್ಕಿದ್ರೂ ಕೂಡ ನನ್ನ ಪ್ರಕಾರ ಎಲ್ಲರೂ ಕೂಡ ವಿನ್ನರ್ಸ್ಗಳು. ಹಾಗಾಗಿ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಯಾಕಂತ ಹೇಳಿದರೆ ಪಾರ್ಟಿಸಿಪೇಷನ್ ಬಹಳ ಮುಖ್ಯವಾದಂಥದ್ದು. ಸೊ ನೀವಿಲ್ಲಿ ಬಂದು ಅತ್ಯುತ್ತಮವಾದಂತಹ ಎಕ್ಸಲೆಂಟ್ ಪ್ರದರ್ಶನವನ್ನು ಕೊಟ್ಟಿದ್ದೀರಾ. ಸೊ ಹಾಗಾಗಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು. ಗೋವರ್ಧನೋತ್ಸವ ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಈ ಒಂದು ಸುಂದರವಾಗಿ ಆಯೋಜಿಸಿದಂತಹ ಜನಪದ ನೃತ್ಯ, ಈಗಾಗಲೇ ಜನಪದ ನೃತ್ಯ ಅಳಿದು ಹೋಗ್ತುಂಟು, ಜನಪದ ಕಲೆಗಳೇ ಅಳಿದು ಹೋಗ್ತುಂಟು. ಈ ನಿಟ್ಟಿನಲ್ಲಿ ಸಂಘಟಕರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ತೀರ್ಪುಗಾರರಾಗಿ ನನ್ನ ಕರೆದಿದ್ದಾರೆ. ತೀರ್ಪುಗಾರ ಕೊಡ್ಲಿಕ್ಕೆ ತುಂಬ ಕಷ್ಟ ಸರ್. ಈಗಾಗಲೇ ಹೇಳಿದ್ದಾರೆ, ಹೋಗುವಾಗ ನಮ್ಮ ಬೈಗಳು ತಿಂದು ಹೋಗಬೇಕು ಅಥವಾ ನಿಂತರೆ ಕೆಲವೊಮ್ಮೆ ಜಗಳಾಗ್ತದೆ, ಇದೆಲ್ಲ ಸಮಸ್ಯೆಗಳು. ಅದಕ್ಕೆ ನಾವು ಯಾಕೆ ಮಾತನಾಡೋದಂದರೆ ಸ್ವಲ್ಪ ಮನವರಿಕೆ. ಮೊದಲನಾಗಿ ಎಲ್ಲ ಬಂದಂಥ ತಂಡಗಳಿಗೆ ಅಭಿನಂದನೆಗಳು. ಒಳ್ಳೆಯ ರೀತಿಯಾಗಿ ನಿಮ್ಮ ಲೆವೆಲ್ ತಕ್ಕಂಥ ಪ್ರದರ್ಶನ ಇಟ್ಟಿದ್ದೀರಾ. ಸೊ ಬಹುಮಾನ ಇಲ್ಲಿ ಕೊಡ್ಲಿಕ್ಕೆ ನಮಗೆ 3 ಸ್ಥಾನಗಳಾದ ಕಾರಣ ಇಲ್ಲಿ ಕೆಲವೊಂದು ರೂಲ್ಸ್ ಅಂದಿರ್ತದೆ. ಆ ರೂಲ್ಸನ್ನು ಸರಿ ಈಗಾಗಲೇ ಎಲ್ಲ ಆಲ್ರೆಡಿ ಹೇಳಿದ್ದಾರೆ. ಆ ರೂಲ್ಸ್ ಮಾಹಿತಿಗಳು ಏನಿರ್ತದೆ ಅದನ್ನು ನೀವು ಸರಿಯಾಗಿ ಅದನ್ನು ನೋಡಿಕೊಂಡು ಜನಪದ ಕುಣಿತಗಳಲ್ಲಿ ಕೆಲವೊಮ್ಮೆ ತಪ್ಪುಗಳಿರ್ತದೆ. ಇಲ್ಲಿ ಸಹ ಬಂದಿದೆ ಒಳ್ಳೆ ತಂಡಗಳೆಲ್ಲ ಅದ್ಭುತ. ಯಾವುದೇ ತಂಡ ಬಗ್ಗೆ ನಾನು ದೂರ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ನನ್ನ ಗಮನಕ್ಕೆ ಬಂದಂಥ ಒಂದು ಎಲ್ಲ ಓವರಾಲ್ ಆಗಿ ಹೇಳ್ಬೇಕಿದ್ರೆ ಆ ಕುಣಿತಗಳಿಗೆ ಜನಪದ ಅದರದೇ ಆದ ಸ್ಥಾನಮಾನ ನೀಡ್ತಿರ್ತದೆ. ಈಗ ಏನಾಗಿದೆ, ಜನಪದ ಕುಣಿತಗಳಿಗೆ ಆಡಂಬರ ಅಥವಾ ಒಂಥರ ಜನಪದ ಶೈಲಿ ಆದ ಕಾರಣ ಅದಕ್ಕೆ ತಕ್ಕಂತೆ ಕಾಲ ಪರಿವರ್ತನೆ ಆಗಿದಂತೆ ಎಲ್ಲ ಸ್ವಲ್ಪ ಕಾಲಕ್ರಮೇಣ ಬದಲಾಗ್ತಾ ಹೋಗ್ತಿದೆ. ಆದರೆ ಆ ಹಿಂದಿನ ಪುರಾತನ ಹಿರಿಯರು ಏನು ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದಾರ, ಅದನ್ನು ನಾವು ಆದಷ್ಟು ಮುಂದಿನ ಪೀಳಿಗೆ ಅದನ್ನು ಉಳಿಸಿಕೊಳ್ಬೇಕಾಗಿದೆ. ಸೊ ಕೆಲವೊಂದು ಕುಣಿತಗಳಲ್ಲಿ ಎಲ್ಲ ತಂಡ ಒಳ್ಳೆ ಮಾಡಿದೆ. ಕೂದಲು ಸಣ್ಣ ಸಣ್ಣ ತಪ್ಪುಗಳಿರ್ತದೆ ಅದರಲ್ಲಿ. ಒಳ್ಳೆ ಸರಿಯಾಗಿ ಹೇಳಿದ್ದಾರೆ. ಒಂದು ತಂಡ ತುಂಬ ಚೆನ್ನಾಗಿ ಮಾಡ್ತಿದೆ, ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಕೊಟ್ಟಿರ್ತದೆ. ಲಾಸ್ಟಿಗೆ ಕೊನೆಗೆ ಹೋಗಿ ಪ್ರೈಸ್ ಇರುವುದಿಲ್ಲ. ಅದರಲ್ಲಿ ಸಣ್ಣ ತಪ್ಪುಗಳಿದೆ. ಆ ಸಣ್ಣ ತಪ್ಪೇ ಅದನ್ನು ಪ್ರೈಸ್ ಅನ್ನು ಸಿಗದಾಗೆ ಮಾಡ್ತದೆ. ಸೊ ಮುಂದಿನ ನೆಲೆಯಲ್ಲಿ ಆ ಸಣ್ಣ ತಪ್ಪುಗಳನ್ನು ಇನ್ನಷ್ಟು ಈ ಸಂಘಟನೆಗಳು ಒಳ್ಳೆ ರೀತಿಯಲ್ಲಿ ಜನಪದ ಕಲೆಗೆ ಪ್ರೋತ್ಸಾಹ ಕೊಡ್ತಿದೆ. ಇನ್ನಷ್ಟು ಆ ಜನಪದ ಪರಿಕರಗಳು ಅಳಿದು ಹೋಗುವ ನಿಟ್ಟಿನಲ್ಲಿದೆ. ಈ ಜನಪದ ಕಲೆಗಳು ಇನ್ನಷ್ಟು ಉಳಿಬೇಕಿದ್ರೆ ಮುಂದಿನ ಪೀಳಿಗೆಗಳು ಇದನ್ನು ಅಥವಾ ಸಂಘ ಸಂಸ್ಥೆಗಳು ಮುಂದೆ ಬರಬೇಕು. ಈ ತರ ಗೋವರ್ಧನೋತ್ಸವ ಒಳ್ಳೆ ಇನ್ನೂ ಉತ್ಸವ ಮುಂದೆ ಸಹ ಸಂಘಟಿಸಲಿ. ಇನ್ನು ಈ ತರ ಜನಪದ ಕಲೆಗಳು ಬೆಳೆಸುವಂತಾಗಲಿ. ಎಲ್ಲ ಬಂದ ತಂಡಗಳಿಗೆ ತೀರ್ಪು ಕೊಡಲಿಕ್ಕೆ ಒಳ್ಳೆಯ ತೀರ್ಪು ಕೊಟ್ಟಿದ್ದೇವೆ. ಅದನ್ನು ಸೋಲು ಗೆಲುವು ಸಮಾನಾಗಿ ಹಂಚಿಕೊಂಡು ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಯುವರ್ ರಿಸಲ್ಟ್ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ಸಲ್ಲಿಸ್ತೇನೆ. ರಿಸಲ್ಟ್ ಹೇಳುದಲ್ವಾ? ಓಕೆ. ಸಾಕಷ್ಟು ಚರ್ಚೆಗಳು ನಡೆದಿರುವಂಥ ಸ್ಥಾನ ಯಾವುದು ಅಂತ ಕೇಳಿದ್ರೆ ತೃತೀಯ ಬಹುಮಾನ. ಸಾಕಷ್ಟು ಚರ್ಚೆಗಳು ನಮ್ಮಲ್ಲಿ 2 ತಂಡಕ್ಕೆ ಈಕ್ವಲ್ ಬಹುಮಾನಗಳು, ಈಕ್ವಲ್ ಅಂಕ ಇತ್ತು. ಅದನ್ನು ನಾವು ಚರ್ಚೆ ಮಾಡಿ ಎಲ್ಲ ಸಣ್ಣ ಪುಟ್ಟ ಸರಿ ಹೇಳಿದಾಗೆ ಮೇಲೆ ಕೆಳಗೆ ತುಲನೆಗಳನ್ನು ಮಾಡಿಕೊಂಡು ನಾವು ತೀರ್ಪನ್ನು ಕೊಟ್ಟಿದ್ದೇವೆ. ತೃತೀಯ ಬಹುಮಾನ ಸ್ಪರ್ಶ ಕಲಾವಿದರು ಸುರತ್ಕಲ್. ದ್ವಿತೀಯ ಬಹುಮಾನ ಶ್ರೀನಿವಾಸ್ ಕಾಲೇಜ್ ಮಂಗಳೂರು. ಪ್ರಥಮ ಬಹುಮಾನ ಈಗಾಗಲೇ ಹೇಳಿದ್ದೇನೆ ನಾನು, ಅತ್ಯಂತ ಶಿಸ್ತುಬದ್ಧವಾದ ಒಂದು ಕುಣಿತವನ್ನ ಪರ್ಫೆಕ್ಟ್ ಆಗಿ ಪರಿಪೂರ್ಣತೆಯಿಂದ ವೇದಿಕೆಗೆ ತಂದಿರುವಂತಹ ತಂಡ ಸ್ವಯಂ ಕಲಾ ಬಳಗ ಪಟ್ಟ. ವಿಜೇತರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ತೀರ್ಪುಗಾರರು ನೀಡಿರುವಂತಹ ನಮ್ಮ 3 ತೀರ್ಪುಗಾರರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಈಗ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಇಲ್ಲೇ ನಾವು ಮಾಡಲಿಕ್ಕಿದ್ದೇವೆ. 3ನೇ ಬಹುಮಾನ ಪಡೆದಂತಹ ತಂಡ ಸ್ಪರ್ಶ ಕಲಾವಿದರು ಸುರತ್ಕಲ್. ದಯವಿಟ್ಟು ವೇದಿಕೆ ಬರಬೇಕು, ಬಹುಮಾನವನ್ನು ಸ್ವೀಕಾರ ಮಾಡಬೇಕು. ಅದಕ್ಕಿಂತ ಮುಂಚೆಯಾಗಿ ನಾವೀಗ ತೀರ್ಪುಗಾರನಾಗಿ ಒಂದು
ಗೌರವವನ್ನು ಮಾಡಲಿಕ್ಕಿದೆ. ತೀರ್ಪುಗಾರಿಕೆ ಪೀಠೆಯಲ್ಲಿ ಬಹಳ ಅತ್ಯುತ್ತಮವಾಗಿ ತೀರ್ಪುಗಾರ ನೀಡಿ ಅದರ ಎಲ್ಲ ಈ 3 ನಮ್ಮ ತೀರ್ಪುಗಾರರಿಗೆ ಕೂಡ ನಾವು ಗೌರವಿಸಿದೆ. ತಮ್ಮ ಸೇವೆಯನ್ನು ಸ್ಮರಿಸ್ತೇವೆ. ಇಡೀ ದಿವಸ ನಮಗೆ ಕೊಟ್ಟಿದ್ದೀರಾ, ನಮಗೆ ಅಭಿನಂದನೆ ಸಲ್ಲಿಸ್ತಿದ್ದೇವೆ. 3ನೇ ಬಹುಮಾನ ಪಡೆದಂಥ ಸ್ಪರ್ಶ ಕಲಾವಿದರು ದಯವಿಟ್ಟು ವೇದಿಕೆ ಬರಬೇಕು, ಬಹುಮಾನವನ್ನು ಸ್ವೀಕಾರ ಮಾಡಬೇಕು. ತೃತೀಯ ಸ್ಥಾನ ಪಡೆದಂತಹ ತಂಡಕ್ಕೆ ಜೋರಾದ ಚಪ್ಪಳ ಮೇಲೆ ಬರಬೇಕು. ಆಚೆಯಿಂದ ನಾವೆಲ್ಲರೂ ಕೂಡ ನೋಡಿದ್ದೇವೆ, ಬಹಳ ಒಳ್ಳೆಯ ಪ್ರದರ್ಶನ ನೀಡಿದ್ದಾರೆ. ಎಲ್ಲರಿಗೂ ಮನೋರಂಜನೆ ಕೂಡ ನೀಡಿದ್ದೀರಿ. ಸಣ್ಣ ಪುಟ್ಟ ತಪ್ಪುಗಳು ಆಚೆ ಈಚೆ ಹಾಕಿ 3ನೇ ಬಹುಮಾನ ಬಂದಿರಬಹುದು. ಇನ್ನಷ್ಟು ಒಳ್ಳೇದು ಮಾಡಿಕೊಳ್ಳಿ. ಧನ್ಯವಾದಗಳು. ದ್ವಿತೀಯ ಸ್ಥಾನ ಪಡೆದಂತ ತಂಡ ಶ್ರೀನಿವಾಸ್ ಕಾಲೇಜು ಮಂಗಳೂರು. ಶ್ರೀನಿವಾಸ್ ಕಾಲೇಜು ಮಂಗಳೂರು ಜೋರಾದ ಚಪ್ಪಳಿಯೊಂದಿಗೆ ಅವರನ್ನು ನಾವು ವೇದಿಕೆ ಬರಮಾಡಿಕೊಳ್ಳುವ. ಶ್ರೀನಿವಾಸ್ ಕಾಲೇಜು ಅವರು ದಯವಿಟ್ಟು ಬರಬೇಕು ವೇದಿಕೆಗೆ. ದ್ವಿತೀಯ ಸ್ಥಾನ ಪಡೆದ ತಂಡ ಶ್ರೀನಿವಾಸ್ ಕಾಲೇಜು ಮಂಗಳೂರು. ಶ್ರೀನಿವಾಸ್ನವರು ಬನ್ನಿ. ದಯವಿಟ್ಟು ಬಂದು ತಾವು ಬಹುಮಾನವನ್ನು ಸ್ವೀಕಾರ ಮಾಡಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಗೌರವಿಸಬೇಕು. ಬಹಳ ಉತ್ತಮ ರೀತಿಯಲ್ಲಿ ಪ್ರದರ್ಶನ ನೀಡಿದ್ದೀರಾ. ನಮ್ಮ ಗೋವರ್ಧನೋತ್ಸವಕ್ಕೆ ತಾವು ಇನ್ನಷ್ಟು ಮೆರುಗನ್ನು ನೀಡಿದ್ದೀರಾ. ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಪ್ರಥಮ ಸ್ಥಾನ ಪಡೆದಂತಹ ತಂಡ ಸ್ವಯಂ ಕಲಾ ಬಳಗ ಪಡ್ರೆ ಜೋರಾದ ಚಪ್ಪಳಿಯೊಂದಿಗೆ ವೇದಿಕೆಗೆ ಆಹ್ವಾನಿಸುವ. ಗೋವರ್ಧನೋತ್ಸವ 2022ರ ಪ್ರಪ್ರಥಮ ಬಾರಿಗೆ ಮಾಡಿದಂತಹ ಒಂದು ಜನಪದ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡ. ಅತ್ಯಂತ ಶಿಸ್ತುಬದ್ಧ ಹಾಗೆ ಎಲ್ಲವೂ ಕ್ರಮಬದ್ಧವಾಗಿದೆ ಎನ್ನುವಂತಹ ತೀರ್ಪುಗಾರರ ಹೊಗಳಿಕೆಯ ಮಾತುಗಳನ್ನು ನಾವು ಕೇಳಿದ್ದೇವೆ. ಬಹಳ ಉತ್ತಮ ಪ್ರದರ್ಶನ ನೀಡಿದ್ದೀರಾ. ಮೂಲ ಜನಪದ ಕಲೆಗೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ತಾವು ಪ್ರದರ್ಶನ ನೀಡಿದ್ದೀರಾ. ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಸ್ವಯಂ ಕಲಾ ಬಳಗ ಪಟ್ರೆ ಇದೇ ತರದಂತ 3 ತಂಡಗಳಿಗೆ ಹಾಗೆ ಭಾಗವಹಿಸಿದ ಎಲ್ಲ ತಂಡಗಳಿಗೆ ಕೂಡ ತುಂಬ ಅಭಿನಂದನೆ ಸಲ್ಲಿಸಿದ್ದೇವೆ. ಬಹುಮಾನ ವಿತರಣೆಯಲ್ಲಿ ಪಾಲ್ಗೊಂಡ ನಮ್ಮೆಲ್ಲ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಹಾಗೆ ಈ ಒಂದು ಸ್ಪರ್ಧಾ ಕಾರ್ಯಕ್ರಮ ಸಹಕರಿಸಿರುವಂತಹ ನಮ್ಮೆಲ್ಲ ಬಂಧುಗಳಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ತೀರ್ಪುಗಾರಿಕೆ ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದಂತ ನರೇಶ್ ಕುಮಾರ್ ಸಸಿತ್ಲು, ಭಾಸ್ಕರ್ ಕುತ್ತಾರ್ ಹಾಗೆ ನಮ್ಮ ಅಕ್ಷತಾ ಸುಧೀರ್ ಅವರಿಗೆ ಕೂಡ ನಾವು ವಂದನೆಗಳನ್ನು ಸಲ್ಲಿಸಿ ಧನ್ಯವಾದಗಳು. ಗೋವರ್ಧನೋತ್ಸವ 2022
ಇದರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀಕೃಷ್ಣ ಭಜನಾ ಮಂದಿರ ರಿಜಿಸ್ಟರ್ಡ್ ಸುದರ್ಶನ ನಗರ ಪಜೇರು ಇದರ ಅಂಗಸಂಸ್ಥೆ ಆಗಿರುವಂತಹ ಶ್ರೀಕೃಷ್ಣ ಯಕ್ಷಗಾನ ಮಂಡಳಿ ಸುದರ್ಶನ ನಗರ ಇವರು ಪ್ರಸ್ತುತಪಡಿಸ್ತಾ ಇರುವಂತಹ ಶ್ರೀಕೃಷ್ಣ ಲೀಲಾಮೃತ ಎನ್ನುವ ಯಕ್ಷಗಾನ ಬಯಲಾಟವನ್ನು ತಮ್ಮ ಮುಂದೆ ಇಡ್ಲಿಕ್ಕಿದ್ದೇವೆ. ಇದೀಗ ಎಲ್ಲ ಯಕ್ಷ ಪ್ರೇಮಿಗಳಿಗೆ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು, ಅದೇ ರೀತಿ ಎಲ್ಲ ಕಲಾಪ್ರಿಯರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ವೇದಿಕೆಯ ಮುಂಭಾಗಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇದೀಗ ಇದರ ಹಿಮ್ಮೇಳನದಲ್ಲಿ ಭಾಗವತರಾಗಿ ದಯಾನಂದ್ ಕೋಡಿಕಲ್, ಚೆಂಡೆ ರಾಜೇಶ್ ಪೆರ್ನ ದೊಡ್ಡಮನೆ, ರಜಕನಾಗಿ PK ರಾಮ, ಶ್ರೀಕೃಷ್ಣ ಭಜನಾ ಮಂದಿರದ ಮಾಜಿ ಅಧ್ಯಕ್ಷರು, ಚಾಣೂರರಾಗಿ ದುರ್ಗಾ ಶರಣ್, ಮುಷ್ಟಿಕನಾಗಿ ಸುಶಾಂತ್. ಈ ಎಲ್ಲ ಕಾರ್ಯಕ್ರಮವನ್ನ ಪ್ರಾಯೋಜನೆ ಮಾಡ್ತಾ ಇದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಒಂದು ಸಹಕಾರದೊಂದಿಗೆ ಈ ಯಕ್ಷಗಾನ ಶ್ರೀಕೃಷ್ಣ ಲೀಲಾಮೃತವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಶ್ರೀಕೃಷ್ಣ ಯಕ್ಷಗಾನ ಮಂಡಳಿ ಸುದರ್ಶನ ನಗರ ಇವರಿಂದ ಇದೀಗ ಶ್ರೀಕೃಷ್ಣ ಲೀಲಾಮೃತ ಎನ್ನುವ ಯಕ್ಷಗಾನ ಬಯಲಾಟವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಎಲ್ಲ ಕಲಾಭಿಮಾನಿಗಳಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದೀಗ ಶ್ರೀಕೃಷ್ಣ ಲೀಲಾಮೃತ.
ಅಂಬುರುಗದಳನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸೆ ವಿಘ್ನರಾಜನ ಪಿರಿದು ಸಂಸ್ತುತಿಸೆ ಅಂಬುನಿಧಿಯಾತ್ಮದಿಗೆ ಕೈ ಮುಗಿದು ಅಂಬುಜಾಸನ ಪಾಣಿಯರ ಪಾದಾಂಬುಜಕ್ಕೆ ಕೊಡಬಡುದ ವರ್ಣಿಪೆಣಿ ಕಥಾಮೃತವ
ಕೃಷ್ಣನ ವಿಷಯ ಗೊತ್ತುಂಟಾ? ಆ, ಕೃಷ್ಣ ಅಲ್ಲ, ಮತ್ತೆ ಕೃಷ್ಣನ ಗೆಳೆಯ ವಿಜಯ ಇದ್ದಾನಲ್ಲ. ಓ ವಿಜಯ. ಎಂತದು ವಿಜಯ? ಹಾ, ವಿಜಯ ಕುಮಾರ್. ವಿಜಯ ಕುಮಾರ ಅದು ಮತ್ತೆ ಹಾಗೆ ಹೇಳ್ಬೇಕು, ಮತ್ತೆಂತ ಹಾಗೆ? ಆ, ವಿಜಯ ಎಂತದು? ಹ್ಮ್. ವಿಜಯ ಕುಮಾರ್. ಆ, ಹೇಗೆ ಹೇಗೆ ವಿಜಯ ಹೇಗೆ? ವಿಜಯ ಕುಮಾರ್. ಹಾಗೆ ಬರ್ಬೇಕು ದಾರಿಗೆ. ಹ್ಮ್ ಹಾಗೆ ಹ್ಮ್. ವಿಷಯ ಹೇಗೆ ಹೀಗುಂಟು. ಏನು ಏನು ಬಂದದ್ದು ಕೇಳಿ. ಏನು ಬಂದದಪ್ಪ? ಏನು ಬಂದದಂತ ಹೇಳಿದ್ರೆ, ಆ ನಿನ್ನೆ ಆಟಾಡಿ ಮನೆಗೆ ಹೋಗುವಾಗ ಆ, ಕೃಷ್ಣಯ್ಯ ಹ್ಮ್. ಬಂದು ಇಲ್ಲಿ ಕಾದು ಕುತ್ಕೊಳ್ಳಿಕ್ಕೆ ಹೇಳಿದಾನೆ ಬೆಳಿಗ್ಗೆ ಬಂದು. ಹೌದಾ? ಹಾಗಾಗಿ ಬಂದದ್ದು ಮಾರಾಯರೆ. ಎಲ್ಲಿ ಕಾದು ಕೂತ್ಕೊಳ್ಳಿಕ್ಕೆ? ಇಲ್ಲೇ ಅರಳಿಕಟ್ಟೆ ಕೆಳಗೆ. ಅರಳಿಕಟ್ಟೆ. ಹೌದೌದೌದು. ಹಾ ಹಾಗೆ ಬಂದು ಕೂತದ್ದು. ಹಾ ಇವನು ಬರುದು ಕಾಣುದಿಲ್ಲ, ಆ ಬರುದು ಕಾಣಲೇ ಇಲ್ಲ. ಆ ಹಾ ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೇನೆ. ಹಾ. ನಿಮ್ಗೆ ಗೊತ್ತಿಲ್ವಾ ಕಾಯುದು ಎಷ್ಟು ಕಷ್ಟ ಅಂತ? ಹೌದಪ್ಪ, ಗೊತ್ತುಂಟಲ್ವಾ? ಅದು ಗೊತ್ತಾಗ್ತದೆ. ಹಾಗೆ ಸಮಯ ಪ್ರಜ್ಞೆ ಬೇಕು ಇವ್ರೆ. ಹೌದೌದು. ಯಾವುದೇ ಒಂದು ಎಂತದ್ದು ಮಾಡ್ಲಿ ಹ್ಮ್. ಸಮಯ ಪ್ರಜ್ಞೆ ಬೇಕು. ಹ್ಮ್. ಎಂತ ಹೇಳ್ತೀರಿ? ಹೌದೌದು, ಹೌದೌದು. ಅದು ಸರಿ. ಹೌದು. ಆ ನನ್ನ ಅಜ್ಜಿ ಹೇಳುದು, ಯಾರ ಗೆಳೆತನ ಬಿಟ್ರು ಕೂಡ ಆ ಕೃಷ್ಣಯ್ಯನ ಗೆಳೆತನ ಬಿಡ್ಬಾರ್ದು ಅಂತ. ಹೌದಾ? ಅವನು ಭಯಂಕರ ಪಾವಡೆ ಮಾಡಿದಾನಲ್ಲ. ಎಂತ? ಹುಟ್ಟಿದ್ದು ಪಾವಡೆ ಮಾಡಿದ್ದು, ಇಷ್ಟೇ ಕೆಲಸ ಅವನಿಗೆ. ಪವಾಡ. ಪವಾಡವ? ಮಾ ಪವಾಡ. ಆ ಹೀಗೆ ಹುಟ್ಟಿದ್ದು, ಆ ಹೀಗೆ ಪವಾಡ ಮಾಡ್ತಾ ಬಂದದ್ದು. ಹೌದಾ? ಹೌದೌದು. ಮಾಡಿದ್ದು ಒಂದ ಎರಡ ಇವ್ರೆ ತುಂಬಾ ಮಾಡಿದ್ದಾರೆ, ತುಂಬಾ. ಈ ಗೊಡ್ಡೆ ದನಗಳೆಲ್ಲ ಉಂಟಲ್ಲ, ಹಸುಗಳು, ಹೌದು. ಅವನು ಹುಟ್ಟಿದ ಮೇಲೆ ಕಾಲು ಹಾಕ್ಲಿಕ್ಕೆ ಶುರು ಮಾಡಿದವು. ಹೌದಾ? ಹೌದು. ಹ್ಮ್. ಬಂಜಾರು ಪ್ರದೇಶ ಎಲ್ಲ ಆ ಬೆಳೆ ಆಯ್ತಂತೆ. ಆ ಹಾ ಹೌದು. ಆ ಹೆರದ ಹೆಂಗಸರೆಲ್ಲ ಹೆತ್ತರಂತೆ. ಹ್ಮ್. ಹಾಗಾಗಿ ಆ ಕೃಷ್ಣಯ್ಯ ಉಂಟಲ್ಲ, ಹ್ಮ್. ಬಾರಿ ದೊಡ್ಡ ಜನ. ಆ ನನ್ನ ಅಜ್ಜಿ ಅದಕ್ಕೆ ಹೇಳುದು, ಏನು? ಯಾರ ಗೆಳೆತನ ಬಿಟ್ರು ಕೂಡ ಆ ಕೃಷ್ಣಯ್ಯನ ಗೆಳೆತನ ಮಾತ್ರ ಬಿಡ್ಬಾರ್ದು ಅಂತ. ಆ ಆದ್ರೆ ಅವನು ಹೀಗೆ ಮಾಡ್ಬೋದಾ? ಏನಾಯ್ತಪ್ಪ? ನೆನ್ನೆ ಬರ್ಲಿಕ್ಕೆ ಹೇಳಿದಾರೆ ನಂಗೆ ಬೆಳಿಗ್ಗೆ. ಆ. ಇನ್ನೂ ಕೂಡ ಬರ್ಲಿಲ್ಲ ಮಾರಾರೆ. ಹೌದಲ್ಲ? 3 ಬಾರಿ ಕರಿತೇನೆ. ಈಗ ಏನು ಮಾಡ್ತೀವಿ? ಈಗ ಆ. ಅಲ್ಲಿಗೆ ಹೋಗಿ ಕರಿವ. ಹ್ಮ್. ಓ ನನ್ನ ಕೃಷ್ಣಯ್ಯ, ಹ್ಮ್. ಎರಡನೇ ಬಾರಿ ಆ ಓ ನನ್ನ ಕೃಷ್ಣಯ್ಯ. ಮೂರನೇ ಬಾರಿ ಹ್ಮ್. ಓ ನನ್ನ ಕೃಷ್ಣಯ್ಯ. ಬರ್ಲಿಲ್ಲ, ಮಾತಾಡುದಿಲ್ಲ ಮಾತ್ರ, ಬರ್ಲಿಲ್ಲ ಅವನು. ಮಾತಾಡಿ ಬರ್ಲಿ. ವಿಜಯ, ನಾನ್ ನಿನ್ನ ಗೆಳೆಯ ಕೃಷ್ಣ ಬಂದಿದ್ದೇನೆ, ಈ ಕಡೆ ನೋಡು. ವಿಜಯ, ನನ್ನಲ್ಲಿ ಮಾತಾಡ್ಸುದಿಲ್ವಾ? ಯಾಕೋ ನನ್ನಲ್ಲಿ ಕೋಪ? ಮಾತಾಡಿದ್ರೆ ಜಾಗ್ರತೆ, ಬಾಯ್ ಬಿಟ್ರೆ ಜಾಗ್ರತೆ ನೀನು. ಅಲ್ಲ, ನನ್ನಲ್ಲಿ ನಿಂಗೆ ಯಾಕೆ ಮಾತಾಡ್ಲಿಕ್ಕಿಲ್ಲ? ಬಾಯ್ ಬಿಡ್ಬೇಡ. ಯಾಕೆ ತಡವಾಗಿ ಬಂದದ್ದು ಅದನ್ನು ಹೇಳು. ಅದನ್ನು ಬಾಯ್ ಬಿಡ್ಬೇಡ, ಬಾಯ್ ಬಿಡ್ಬೇಡ. ನನಗೆ ಮಾತಾಡಿ ಬಾಯಿ ಬಿಡದೆ ಯಾಕೆ ಬಂದದಂತ ಹೇಳು. ಬಾಯಿ ಬಿಡದೆ ಹೇಗೆ ಮಾತಾಡುದು? ವಿಷಯ ಉಂಟು. ಸರಿ, ಬೇಗ ಹೇಳು. ಯಾಕೆ ತಡವಾಗಿ ಬಂದದ್ದು? ಎಲ್ಲಿಂದ ಬಂದದ್ದು? ಇಷ್ಟೊತ್ತು ಎಲ್ಲಿದ್ದೆ? ನನ್ನನ್ನು ಯಾಕೆ ಇಷ್ಟೊತ್ತು ಕಾಯಿಸಿದಂತ? ಈಗ ನಾನು ತಡವಾಗಿ ಬಂದದ್ದ? ಹೌದು. ನೀನು ತಡವಾಗಿ ಬಂದದ್ದು, ನಾನು ತಡವಾಗಿ ಬಂದದ್ದು. ನೀನು ಎಲ್ಲಿಗೆ ಬಂದದ್ದು? ಕಟ್ಟೆಗೆ ಬಂದಿದ್ಯಾ ನೀನು? ಸರಿಯಾಗಿ ಬಂದಿದ್ದೇನೆ. ಹೇಳಿದ ಜಾಗಕ್ಕೆ ನೀನು ಬಂದಿದೀಯಾ? ಬಂದಿದ್ದೇನೆ. ಹೌದಾ? ಹೌದು. ಒಮ್ಮೆ ಸರಿಯಾಗಿ ನೋಡಂತೆ, ಹಿಂದೆ ತಿರುಗಿ. ನಾನು ನಿನಗೆ ಎಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದು? ಮಾವಿನ ಕಟ್ಟೆಗೆ ಹೇಳಿದ್ದ ನಾನು. ನೀನು ಬಂದದ್ದು ಮಾವಿನ ಕಟ್ಟೆಗೆ. ಅರಳಿ ಕಟ್ಟೆಗೆ ಬೆಳಿಗ್ಗೆ ನನ್ನನ್ನು ಕಾಣುವಾಗೆ ಹಗೆ ಆಡಿದ್ದಾನೆ, ಹೌದಲ್ಲ?
ನೀನು ಬಂದದ್ದು ಮಾವಿನ ಕಟ್ಟೆಗೆ. ಈಗ ಯಾರು ತಪ್ಪಿದ್ದು? ಅಲ್ಲ ಕೃಷ್ಣಯ್ಯ, ನಾನು ಕಟ್ಟೆ ಮಾತ್ರ ನೋಡಿದ್ದು, ಮರ ನೋಡ್ಲೇ ಇಲ್ಲ. ತಪ್ಪೇ ಅಲ್ಲ ನಿಂದು. ತಪ್ಪೇ ಕೃಷ್ಣಯ್ಯ. ಅದಿರ್ಲಿ, ಅದು ನೀನು ಈ ಜನ್ಮದಲ್ಲಿ ಸುಧಾರಿಸಿಕೊಂಡು ಹೋಗುವವರು ನೀನಲ್ಲ. ಹಾಗೆ ಹೇಳ್ಲಿಕ್ಕಿಲ್ಲ ಆಯ್ತಾ. ಈಗ ನೀನು ನಮ್ಗೆ ತಿನ್ಲಿಕ್ಕೆ ಎಂತ ತಂದಿದ್ದಿ ಇವತ್ತು? ತಿನ್ಲಿಕ್ಕೆ ತುಂಬಾ ತಂದಿದ್ದೇನೆ. ಈಗ ನೋಡು, ಅವಲಕ್ಕಿಯನ್ನು ಮೊಸರಲ್ಲಿ ಕಲಸಿ ಅದನ್ನು ಗೋಣಿಚೀಲದಲ್ಲಿ ಕಟ್ಟಿ ತಂದಿದ್ದೇನೆ ಕೃಷ್ಣಯ್ಯ. ನಿನ್ಗೆ ನಾನು ಏನೋ ಹೇಳಿದ್ದು? ನಾನು ಬಿಡು, ಅಮ್ಮ ಎಂತ ಹೇಳಿಕೊಟ್ಟದ್ದು? ತಿನ್ನುವ ಆಹಾರ, ಕುಡಿಯುವ ನೀರು, ಸೇವಿಸುವ ಗಾಳಿ ಇವೆಲ್ಲ ಶುಭ್ರವಾಗಿ ಇರ್ಬೇಕು ಅಂತ ಹೇಳಿದಲ್ವೇನೋ? ಇದೇನು ನೀನು? ನಾನು ಎಂತವೂ ಹೇಳಲಿಕ್ಕಿಲ್ಲ, ಒಂದು ಪೂರ್ತಿ ಮಾಡ್ಲಿಕ್ಕೆ ನೀನು ಬಿಡ್ತೀಯಾ? ಈಗ ಏನು ವಿಷಯ ಎಂತ ನಿಂದು? ಹೇಳುದನ್ನು ಕೇಳು. ಹೇಳು. ಅವಲಕ್ಕಿಯನ್ನು ಮೊಸರಲ್ಲಿ ಕಲಸಿ ಒಂದು ತಾಮ್ರದ ಪಾತ್ರೆಗೆ ಹಾಕಿ ಅದಕ್ಕೆ ಮುಚ್ಚಳವನ್ನು ಹಾಕಿ ಅದಕ್ಕೆ ಒಂದು ಶುಭ್ರವಾದ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಗೋಣಿಚೀಲದಲ್ಲಿ ಮತ್ತೆ ಸಂಬಿಸಿ ತಂದೆದು ಕಿಚ್ಚೆ. ಆಯ್ತು ನೀನು ಕೂಬೇಡ ಆಯ್ತಾ? ನೋವಾಯ್ತಾ ನಿನ್ಗೆ? ಸರಿ ಆಗ್ತದೆ. ನೀನು ಇದನ್ನು ಆಗ್ಲೇ ಹೇಳೋದಲ್ವೇನೋ? ಅಷ್ಟು ಮಾತ್ರ ಅಲ್ಲ, ಉಂಡೆ ತಂದಿದ್ದೇನೆ, ಚಕ್ಕುಲಿ ತಂದಿದ್ದೇನೆ, ಸುಕ್ಕುನಪ್ಪ ತಂದಿದ್ದೇನೆ, ನೆಯ್ಯಪ್ಪ ತಂದಿದ್ದೇನೆ, ಎಲ್ಲರ ಅಪ್ಪವನ್ನು ತಂದಿದ್ದೇನೆ. ಅದೇ ಇರೋದು. ಎಂತ ಎಲ್ಲರ ಅಪ್ಪ? ಅಲ್ಲಲ್ಲ, ಎಲ್ಲರ ಅಪ್ಪ ಅಂದ್ರೆ ಹಾಗೆ ಆಯ್ತು. ಅದು ಅಪ್ಪಗಳು ಇದಾವಲ್ಲ, ಬೇರೆ ಬೇರೆ ಅಪ್ಪ, ಎಲ್ಲರ ಹೆಸರಿಸ್ಲಿಕ್ಕೆ ಆಗ್ತದ? ತಂದಿದೆಯಲ್ಲ. ತಂದಿದ್ದಕ್ಕೆ ಏನು ಕಡಿಮೆ ಆಗ್ಲಿಕ್ಕಿಲ್ಲ ಅಲ್ಲ? ಕುಡಿದಕ್ಕೂ ತಂದಿದ್ದೇನೆ, ಪಾನಕ ಉಂಟು, ಮಜ್ಜಿಗೆ ಉಂಟು, ಎಂತ ಬೇಕು ಎಲ್ಲವೂ ಲಭ್ಯ. ನೋಡು, ಇವತ್ತು ನಾವು ಎಂದಿನಂತೆ ದಿನಾಲು ಹೋಗುವ ಪ್ರದೇಶಕ್ಕೆ ಹೋಗುದು ಬೇಡ. ಯಾಕೆ ಹೇಳಂತೆ? ನಮ್ಮ ಗೋಗಳನ್ನು ನೀನು ಗಮನಿಸಿದೀಯಾ? ಇಲ್ಲ ಕೃಷ್ಣಯ್ಯ, ಅದೌದು. ನೋಡಲ್ಲಿ ಸಹ ಪೂರದಿದೆ. ಒಬ್ಬೊಬ್ಬ ಪಾಪ ನೋಡತ್ತೆ ಅದು ಸಾಕಾಗಿ. ಪಾಪ ಮೇವುಗಳಿಲ್ಲ, ಕುಡಿಯುವುದಕ್ಕೆ ಸರಿಯಾದ ನೀರಿಲ್ಲ. ಹಾಗಾಗಿ ನಾವಿವತ್ತು ನಮ್ಮ ಪಯಣವನ್ನು ಬೇರೆ ಕಡೆಗೆ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಗೊತ್ತಾ? ಗಿರಿಯಡೆಯುಳು ಗೋವುಗಳ ಕಾಯುವ ಬೇಗನೆ ವಿಜಯನೇ ಬಾ ಬಳಿ ಬಾ. ಆ ಗಿರಿಯಡೆಯೋಳು ಗೋವುಗಳ ಕಾಯುವ ಗೋವುಗಳ ಕಾಯುವ ಕಾಯುವ ಬೇಗನೆ ವಿಜಯನೆ ಬಾ ಬೇಗನೆ ವಿಜಯನೆ ಬಾ ಬೇಗನೆ ವಿಜಯನೆ ಬಾ. ಈಗಲೇ ನಾವು ಅನುರಾಗದಿ ಕೊಳಲಿನ ರಾಗವ ಬೀ
ಬೀರುವ ಆ ಆಗಿರಿಯೆಡೆಯೋಳು ಗೋಗಳ ಕಾಯುವ ಬೇಗನೆ ವಿಜಯನೇ ಬಾ ದಿನ ತತ್ತೊಂದೊಂ ತನ ದಿನ ತೈ ದಿಂ ದನ ದಿನ ದಿತ್ತೊಂದೊಂ ತನ ದಿನ ತೈ
ಅಲ್ಲಿಗೆ ಬರುದಿಲ್ಲ. ಯಾಕೆ? ಇಳಿಕುಲ ಅಲ್ಲ. ಇಳಿಕುಲ ಅಲ್ಲವಾ? ಮತ್ತೆ ಇಳಿಕುಲ ಶುಭ್ರವಾದ ಕುಡಿಯುವಂತಹ ನೀರು. ಅದಕ್ಕಾಗಿ ತಿನ್ನುವುದಕ್ಕೆ ಸೇವಿಸುವುದಕ್ಕೆ ಯಾವುದೇ ನಮ್ಗೆ ಲೋಪವಿಲ್ಲ. ಆಯ್ತಾ? ತಡ ಮಾಡುದು ಬೇಡ. ಗೋಗಳನ್ನು ಅಟ್ಟಿಕೊಂಡು ಗೋವರ್ಧನಗಿರಿ ಹತ್ರ ಸಾಗೋಣ. ಹಾಗೆ ನೇರವಾಗಿ ಹೋಗುವುದ್ರಲ್ಲಿ ಅದು ಖುಷಿ ಇಲ್ಲ ಕೃಷ್ಣಯ್ಯ. ಈಗ ನೋಡಿ ಆಟ ಆಡಿಕೊಂಡು ಹೋಗುವಂತದ್ದು ನಮ್ಮ ಕ್ರಮ, ಹೌದಲ್ವಾ? ಹೌದು ಹೌದು. ಈಗ ವಿಜಯ ಕೇಳಿದ್ದೇನೆ ನೋಡು. ಹೇಳು ಸ್ವಲ್ಪ. ಯಾವತ್ತು ನೀನು ಹೇಳಿದಾಗ ನಾನು ಪಾಲಿಸಿದ್ರೆ ನಂಗೆ ಮರ್ಯಾದೆ ಇರ್ಬೇಕಲ್ಲ. ಆಯ್ತು, ನಿಂಗೆ ಒಂದು ಮರ್ಯಾದೆ ಕೊಡು. ಈಗ 1, 2, 3 ಹೇಳ್ತೇನೆ. ಯಾರು ಮೊದಲು ಆ ಗೋವರ್ಧನಗಿರಿಯನ್ನು ತಲುಪುತ್ತಾರೋ ಅವರಾಗುತ್ತಾರೆ ವಿಜೇತರು. ಹಾಗೆ ಸರಿ. 1 ನಿಮಿಷ ಕಾಲಿಂದ ನೀನು 1, 2 ಹೇಳಿ 1 ನಿಮಿಷ ಹೇಳಿದ್ರೆ ಹೇಗೆ? ಹಾಗೆ ತಪ್ಪು. ಈಗ 1, 2
ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಎಂಬಂತ ಬಗ್ಗೆ ನಿಖರವಾದಂತಹ ಮಾಹಿತಿ ನಮಗಿಲ್ಲ. ಈ ಬಗ್ಗೆ ನಿಮಗೇನಾದರೂ ತಿಳಿದಿದೆಯಾ ಎಂಬುದಕ್ಕಾಗಿ ಇಲ್ಲಿಗೆ ಕರೆಸಿದ್ದೇನೆ. ನಿಮ್ಮ ಅಭಿಪ್ರಾಯ ತಿಳಿಸುವಿರಾ? ನಂದನ ನಂದನ ಅರಮನೆಯಲ್ಲಿ ಬೆಳೆಯುತ್ತಿದ್ದಾನೆ. ಅವನನ್ನು ಪೂತನೆಯನ್ನು ಕೊಂದಿದ್ದಾನಂತೆ. ಆದ್ದರಿಂದ ತಡ ಮಾಡುವುದಲ್ಲ, ಅಲ್ಲಿಗೆ ತೆರಳೋಣ. ಏನು ಹೇಳಿದಿರಿ, ಏನು ಹೇಳಿದಿರಿ? ನಮ್ಮ ಒಡೆಯಾದಂತ ಪೂತನಿಯನ್ನು ಕೊಂದಿದ್ದಾರೆ. ಹಾಗಿದ್ರೆ ಅವ ಸಾಮಾನ್ಯದ ಬಾಲಕನಲ್ಲ. ಬೆಳೆಯುವ ಮೊಳಕೆಯನ್ನು ಎಳವೆಯಲ್ಲೇ ಚಿವುಟಿ ಹಾಕಬೇಕು. ಹಾಗಂತ ಹೇಳಿ ನಾವೇನು ಸಾಮರ್ಥ್ಯ ಇಲ್ಲದವರು ಅಂತಲ್ಲ, ಪರಾಕ್ರಮ ಬಲಶಾಲಿಗಳು ನಾವು. ಮಿತ್ರರೇ, ನಾವು ಈ ವೇಷವನ್ನ ಧರಿಸಿ ಹೋಗುವುದು ಸರಿಯಲ್ಲ. ವೇಷವನ್ನ ಮರೆಮಾಚಿ ಆ ಬಾಲಕನಿದ್ದಲ್ಲಿಗೆ ಹೋಗಿ ಅವನನ್ನ ಕೊಂದು ಬಿಡಬೇಕು. ಹಾಗಾಗಿ ನೀವು ಯಾವ ಯಾವ ವೇಷದಲ್ಲಿ ಹೋಗುತ್ತೀರಿ? ನಾನು ದಳದ ರೂಪವನ್ನು ತಾಳಿಕೊಂಡು ಆ ಗೋವುಗಳ ಮಧ್ಯೆ ಹಾಕಿ ಎಲ್ಲಿ ಕೃಷ್ಣನಿದ್ದಾನೋ ಆತನಲ್ಲಿಗೆ ಹಾಕಿ ನನ್ನ ಎರಡು ಕೊಂಬಿನಿಂದ ತಿವಿದು ತಿವಿದು ಕೊಂದಾಗ್ತೀನಿ ಕೊಡಪ್ಪನೆ. ನದಿ ತೀರಕ್ಕೆ ಗೋಪಾಲಕರೊಡನೆ ನೀರು ಕುಡಿಯಲೆಂದು ಆ ಕೃಷ್ಣ ಬರ್ತಾನಲ್ಲ, ಅವನನ್ನು ನನ್ನ ರೆಕ್ಕೆಗಳಿಂದ ಬಂಧಿಸಿ ಕೊಕ್ಕಿನಿಂದ ಕುಕ್ಕಿ 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 ತೆಗೆದು ಬಿಡುತ್ತೇನೆ. ನಿನ್ನ ವೇಷದ ಬಗ್ಗೆ ಹಾಗೂ ನೀನು ಈ ಪೂರ್ವ ತಯಾರಿಯ ಬಗ್ಗೆ ನೋಡಿದಾಗ ಬಹಳಷ್ಟು ಸಂತೋಷವಾಯಿತು. ಇನ್ನಷ್ಟು ಬಲವೃದ್ಧಿಯಾಯಿತು. ನೀನೇನು ಮಾಡುವೆ? ಹಕ್ಕಿಯ
ಮೆಚ್ಚಿದೆ ನಿನ್ನ. ಬಂಡಿಯ ರೂಪವಗೊಂಡ ಜಗಳಲು. ಬಕಾಸುರ, ನಿಮ್ಮ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಬಹಳಷ್ಟು ಸಂತೋಷಗೊಂಡಿದೆ. ಆ ಬಾಲಕನಿದ್ದಲ್ಲಿಗೆ ನಾನು ಯಾವ ರೂಪದಲ್ಲಿ ಹೋಗ್ತೇನೆ ಗೊತ್ತೇ? ಬಾಲಕನಿಗೆ ಬಂಡಿ ಎಂದರೆ ಪಂಚಪ್ರಾಣ. ಬಂಡಿಯ ರೂಪವನ್ನ ತಾಳಿ ಬಾಲಕನಿದ್ದಲ್ಲಿಗೆ ಹೋಗ್ತೇನೆ. ಬಂಡಿಯನ್ನ ಏರ್ಲಿಕ್ಕಾಗಿ ಬರ್ತಾನೆ. ಸಮಯ ಸಂದರ್ಭವನ್ನ ನೋಡಿಕೊಂಡು ಬಂಡಿಯನ್ನು ಕೆಳಗೆ ಹೊರಡಿಸಿ ಅವನನ್ನು ಕೊಂದು ಬಿಡ್ತೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ವಿಜೇತ ನಮ್ಮದೇ. ಹೊರಡುವ. ನೀವು ಕೊಲ್ಲಿಕ್ಕಿದ್ದವರ ರಕ್ಷಣೆ ಮಾಡಿಕ್ಕಿದ್ದವರ ರಕ್ಷಣೆ ಮಾಡುವುದಕ್ಕಾಗಿ. ಹಾಗಾದ್ರೆ ನನ್ನನ್ನು ಯಾಕೆ ಕೊಲ್ಲುತ್ತೀರಿ? ಕಬಡ್ಡಿ ನೀನು. ಹೌದಾ? ನೀನೊಬ್ಬ ನಡ. ಬಿದ್ದರೆ ನೀನ ಹೆಣ, ಹೋದರೆ ನೀನ ಪ್ರಾಣ. ತಪ್ಪಾಯ್ತೆಂದು ನನ್ನ ಕಾಲಿಗೆ ಅರಗಿದರೆ ಲೆಸ್ಸು. ಇಲ್ಲವಾದರೆ ನಿನ್ನ ಕತ್ತಿ ಶಿರವನ್ನು ಕೊಲ್ತೇನೆ.
ಅದಕ್ಕೆ ಬಾಲಕರಿಗೆ ಹಾಲು ಕುಡಿಸಲೆಂದು ಕಳುಹಿಸಿದ್ದೆವು. ನಾನೇ ಕೊಂದದ್ದು. ಆದರೆ ನೀನು ಏನು ಅನ್ಯಾಯ ಮಾಡಿದೆ? ಏನು? ಹಾಲು ಕುಡಿಯುವ ನೆವದಲ್ಲಿ ಅವಳ ಎದೆಯನ್ನು ಹಿಂಡಿ ರಕ್ತವನ್ನು ಹೀರಿ ಅವಳನ್ನು ಕೊಂದು ಬಿಟ್ಟೆಯಲ್ಲ. ಇನ್ನು ನಿನ್ನನ್ನು ಬಿಡಲಾರೆ. ಏನು ಮಾಡುತ್ತಿ? ಬಾ ಮುಂದೆ. ಅಂತ ಭಾವಿಸಿದ್ದೆ. ಚೋಟುದ್ದ ಬಾಲಕ ಹೌದೇನೋ? ನಮ್ಮ ಒಳ್ಳೆ ಆದಂತ ಪೂತಣಿಯನ್ನು ಕೊಂದೆ. ಯಾಕೆ ಕೊಂದೆಯ? ಅದನ್ನ ಕೇಳಲಿಕ್ಕೆ ಬಂದಂತಹ ಧೇನುಕಾಸುರ, ಧೇನುಕಾಸುರ, ಬಕಾಸುರ, ವಾತಾಸುರ, ಪ್ರಳಂಬಾಸುರ ಇವರೆಲ್ಲ ನನ್ನ ಮಿತ್ರರು. ಅವರನ್ನು ಕೂಡ ಕೊಂದೆ. ಏನಂದೆ ನೀನು? ಕೇಳುವಂತ ಸಾಮರ್ಥ್ಯ ಇದೆಯಾ? ಹೌದೇನು? ಒಡೆಯನಾದಂತ ಕಂಸಾಖ್ಯನ ಆಜ್ಞೆಯನ್ನು ಪಡೆದು ನಿನ್ನನ್ನು ಕೊಲ್ಲಿಕ್ಕಾಗಿ ಹೊರಟವರು ನಾನು. ಹೆಚ್ಚಿಗೆ ಮಾತಾಡಿದರೆ ಕೊಂದು ಬಿಟ್ಟೇನು, ಕೊಂದು ಬಿಟ್ಟೇನು. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲ ದೈವ ಹೊರತು ಜಗಕ್ಕೆ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲ ದೈವ ಹೊರತು ಜಗಕ್ಕೆ.
ದೈವ ಹೊರತು ಜಗಕ್ಕೆ ಇಲ್ಲ, ದೈವ ಹೊರತು ಜಗಕ್ಕೆ ಸಲ್ಲದಿದ್ದ ವೈರವು ಎನ್ನಲ್ಲಿ ಸುಮ್ಮನೆ, ಸಲ್ಲದಿಂದ ವೈರವು ಎನ್ನಲ್ಲಿ ಸುಮ್ಮನೆ, ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲ ದೈವ ಗುರುತು ಜಗಕ್ಕೆ, ಸಲ್ಲದಿದ್ದ ವೈರವು ಎನ್ನಲ್ಲಿ ಸುಮ್ಮನೆ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲ ದೈವ ಹೊರತು ಜಗಕ್ಕೆ. ಏನು ಹೇಳಿದೆ? ಕೊಲ್ಲುವುದಕ್ಕೆ ಬಂದೆಯ? ಹಾಗೂ ಆಶೆ ಇದ್ದರೆ ಈಗ ಇವನನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ, ಇವನನ್ನು ಕೊಂದು ಬಿಡು. ಅವನನ್ನು ಕೊಲ್ಲುವುದೇ? ಅವನನ್ನು ನೋಣಕ್ಕೆ ಸಮ. ಹಾಗೂ ನಾನು ಕೊಲ್ಲುವುದಕ್ಕೆ ಬಂದದ್ದು ನಿನ್ನನ್ನು. ನನ್ನನ್ನು ಕೊಲ್ಲಲು ಬಂದೆಯ? ನಿನ್ನಿಂದ ಸಾಧ್ಯವಾದು? ಸಾಧ್ಯವಿಲ್ಲದಿದ್ದರೆ ಬರುವವನಲ್ಲ, ಸಕಟಾಸುರ ಬಂದದ್ದು. ಹಾಗೆ ನಿನ್ನನ್ನು ನೀನು ಬಿಡುವವನಲ್ಲ. ಹಾಗೆ ಅಲ್ಲ, ನೀನು ನನ್ನನ್ನು ಕೊಲ್ಲುವುದಾದರೆ ಮರಳಿ ಸೃಷ್ಟಿಸ್ಲಿಕ್ಕೆ ನಿನ್ನಲ್ಲಿ ಸಾಧ್ಯ ಉಂಟೇನೋ? ನಿನ್ನ ಮರಳು ಮಾತೆಲ್ಲ ನನಗೆ ಬೇಡ. ಯಾಕೆ? ನಿನ್ನ ಮರಳು ಮಾತಿಗೆ ಮರಳಾಗುವವ ನಾನಲ್ಲ. ಮರಳ ಹಾಕ್ಲಿಕ್ಕೆ ನಾನು ಹೇಳಿದವನು ಅಲ್ಲ. ಅವನತ್ರ ಇಟ್ಟುಕೋ. ನಿಮ್ಮ ಆಟ ಪಾಠ ಅದೆಲ್ಲ ಉಂಟಲ್ಲ, ಅದೆಲ್ಲ ನನಗೆ ಮಾತಾಡುವ ಅವಕಾಶ ಇಲ್ಲಿ ಇಲ್ಲ. ಹೇಳುವಷ್ಟು ತಾಳ್ಮೆ ಇಲ್ಲ. ತಾಳ್ಮೆ ಬೇಡ. ಬಂದದ್ದು ನಿನ್ನನ್ನು ಕೊಲ್ಲಿಕ್ಕೆ. ಈಗ ನಿಂಗೆ ನಾನು ಒಳ್ಳೆ ಮಾತು ಹೇಳ್ತಾ ಇದ್ದೇನೆ. ಸೃಷ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ಕೊಲ್ಲಿಕ್ಕೂ ನಿಂಗೆ ಅರ್ಹತೆ ಇಲ್ಲ. ಎಲ್ಲ ಕಾಯುವವನು ಯಾರು ಗೊತ್ತುಂಟಾ? ನಮ್ಮ ಪರಮಾತ್ಮ. ಅಲ್ಲ, ಮತ್ತೆ ಅದು ಅಲ್ಲ, ನಿಮ್ಮ ಕಂಸನೂ ಅಲ್ಲ, ನಾನು ಅಲ್ಲ, ಕಪಟ ನೀನು ಅಲ್ಲ. ನಮ್ಮನ್ನು ಕಾಯುವ ಆ ಪರಮಾತ್ಮರಿದ್ದಾರೆ, ಅವನಿಂದ ಮಾತ್ರ ಅದು ಸಾಧ್ಯ. ಹಾಗಾಗಿ ಈಗ ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ನಮ್ಮಲ್ಲಿ ಶರ್ತುತ್ವ ಬೇಡ, ವೈರತ್ವ ಬೇಡ. ಅಂದ ಹಾಗೆ ಇದ್ದರಡಿ ಮರುಳು ಮಾತಾಡಿಕೊಂಡು ನಮ್ಮವರನ್ನೆಲ್ಲ ಕೊಂದೆ ಎಂದು ನನ್ನನ್ನು ಹಿಂದಕ್ಕೆ ಕಳಿಸ್ಲಿಕ್ಕೆ ನೋಡ್ತಾ ಇದ್ದೀಯಾ? ಎಲ್ಲ ಪಾಪಿ ನೀನುಂಟಲ್ಲ, ನಮ್ಮ ಒಡೆಯನಿಗೆ ಶತ್ರು. ನಮ್ಮ ಒಡೆಯನಿಗೆ ಶತ್ರುವಾದಂತ ನೀನು ನಮಗೂ ಕೂಡ ಶತ್ರು. ಶತ್ರುವನ್ನು ಯಾವುದೇ ಕಾರಣಕ್ಕೂ ಉಳಿಸುವ ಮಾತೇ ಇಲ್ಲ. ಬಾ ಮುಂದೆ.
ಕಾಲಿಗೆ ಅಡ್ಡ ಬಿದ್ದು ತಪ್ಪಾಯ್ತು ಅಂತ ಹೇಳಿ ಕ್ಷಮೆಯನ್ನ ಕೇಳಿಕೋ. ಬಿಟ್ಟು ಬಿಟ್ಟೇನು. ಅದು ಸಾಧ್ಯವಿಲ್ಲ. ನಿನಗೆ ತಾಕತ್ತಿದ್ದರೆ ತಾಕತ್ತಿದ್ದರೆ ನನ್ನಲ್ಲಿ ಯುದ್ಧ ಮಾಡು. ಮೆಚ್ಚಲೇಬೇಕಪ್ಪ. ಅಷ್ಟು ದೊಡ್ಡ ಹೊಟ್ಟೆವರನ್ನು ಅಷ್ಟು ದೊಡ್ಡದ ಕೋಲಗಳನ್ನು ನೀರೇ ಹಾಕೊಂಡದ್ದು. ಮತ್ತೆ ಯಾರು ಇಷ್ಟು ಮಂದಿ ನೋಡಿದರೆ ನೋಡಿ ಬೆವರು ನೋಡು ಮಾರೆಯ. ಇಳಿದು ಅದಕ್ಕೆ ಹೇಳಿದ್ದು ನೀರು ಮತ್ತೆ ಗಾಳಿ ತಂದು ಕೊಡು. ಸರಿ ಆಯ್ತಾ? ಇವರು ನನ್ನಿಂದ ಸಾಧ್ಯವಾಗುದು ನಿನ್ನಲ್ಲಿ ಆಯ್ತಲ್ಲ. ಮತ್ತೆ ನಾನೇ ಪವಾಡ ಮಾಡ್ತೀಯ ಏನ? ಮತ್ತೆ ಅಲ್ಲ ವಿಜಯಕುಮಾರ್ ಅಲ್ಲ? ಹೌದಪ್ಪ. ಈಗ ನಿನ್ನ ಸಾಧನೆಗೊಂದು ನಿನ್ನನ್ನು ಮೆಚ್ಚಬೇಕಲ್ಲ, ಮತ್ತೆ ಹೊಗಳ್ಬೇಕಲ್ಲ. ಹೊಗಳ್ಬೇಕಪ್ಪ. ನಡಿ, ಸ್ವಲ್ಪ ಆಚೆ ನಡಿ, ಆಚೆ ನಡಿ. ಹೊಗಳು ಬಾಯಿ ಎಲ್ಲರ ಸಮ್ಮುಖದಲ್ಲಿ ವಿಜಯನಿಗೆ ಬಳಿರೆ ಪಾಪರೆ ಶಾಬಾಷ್ ಅಕ್ಕ ಬಂದ್ರೆ ನೋಡು. ಎಲ್ಲಿ ಮಾರೆಯ? ಎಲ್ಲಿ 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 ಬರಲಿಲ್ಲ, ನಿಲ್ಲು. ಅಷ್ಟೇ ಇರುದು ನಿಂಗೆ ತಾಕತ್ತೀಗ. ಅಲ್ಲಗಿನ್ನಯ್ಯ, ನೀನು ಎಲ್ಲರನ್ನ ಕೊಂದು ಸ್ವಲ್ಪ ಕೋಪದಲ್ಲಿದ್ಯಲ್ಲ, ಹಾಗೇನ ಕೋಪವನ್ನ ದೂರ ಮಾಡ್ಬೇಕಂತ ಒಂದು ಸಣ್ಣ ತಮಾಷೆ ಮಾಡಿದ್ದು ನಾನು. ಎಲ್ಲೇ ಹೋದ್ರು ನಿನ್ನ ತಮಾಷೆಯನ್ನು ಬಿಡುದಿಲ್ಲ ಅಲ್ವಾ? ಹೀಗೆ ಇರ್ಬೇಕಾಯ್ತಾ ನೀನು? ನೀನಿದ್ರೆ ನಂಗೆ ಒಂದು ಸಮಯ ಹೋದದ್ದೇ ಗೊತ್ತಾಗುದಿಲ್ಲ ಅಲ್ವಾ? ಹೌದಲ್ಲ? ಈಗ ನೋಡು, ಈಗ ಸಮಯ ಮೀರಿ ಹೋಗ್ತಾ ಉಂಟು. ದನ ಕರುಗಳೆಲ್ಲ ಅಲ್ಲಿ ಘಾಸಿಯಾಗಿ ದೂರ ದೂರದಲ್ಲಿ ಹೋಗಿದೆ. ಹೌದಲ್ವಾ? ಎಲ್ಲವನ್ನು ಒಟ್ಟು ಮಾಡಿಕೊಂಡು ಗೋವರ್ಧನ ಗಿರಿ ಹತ್ರ ಸಾಗೋಣ. ಆಯ್ತು, ಮಾಡೋದು ಬೇಡ. ಆಯ್ತು. ಮೃದು ಚೆಲುವ ತೋಳಿನೊಳ್ಳೆಳೆದು ಬಕುತನ ಆ ಬಕೋದಲ ಚೆಲುವ ತೋಳಿನೊಳ್ ಎಳೆದು ಬಕುತಲ ತೊಲಗಿಸದೆ ಬಿಗಿ ತಪ್ಪಿದನು ಬರಸೆಳೆದು ಬಿಡದೆ ಮನೆಗೆ ಬಂದಂತ ಅತಿಥಿಯನ್ನು ದೇವರ ರೀತಿ ಉಪಚರಿಸಬೇಕೆಂದು ತಿಳಿದವರು ಹೇಳಿದ ಮಾತಿನಂತೆ ಈ ನಂದ ಗೋಕುಲಕ್ಕೆ ಬಂದಂತಹ ನಿನ್ನನ್ನು ಆಸನದಲ್ಲಡರಿಸಿ ನಿನ್ನ ಪಾದವನ್ನು ತೊಳೆದು ನಿನ್ನೊಮ್ಮೆ ಬಿಗಿದಪ್ಪಿಕೊಳ್ಳಬೇಕೆಂದು ಬಯಸಿದರೆ ಅಕ್ರೂರ, ಯಾಕೆ ಅಕ್ರೂರ ಹಿಂದೆ ಹಿಂದೆ ಸರಿಯುತ್ತಿರುವೆ? ಏನೋ ದುಗುಡ ನಿನಗೆ? ಹೇಳಬಾರದೆ ನನ್ನಲ್ಲಿ. ಓ ಶ್ರೀಕೃಷ್ಣ ಪರಮಾತ್ಮ, ಇದು ನಿನ್ನ ಪಾವನವಾದಂತಹ ಈ ಚರಣ ಕಮಲಗಳಿಗೆ ವಂದಿಸಿದ್ದೇನೆ.
ಸಮುದ್ರ ರಾಜನ ಮಗಳಾದಂತಹ ಸಂಪತ್ತಿಗೆ ಒಡತಿಯಾದಂತಹ ಲಕ್ಷ್ಮೀ ದೇವಿಯನ್ನು ವರಿಸಿದಂತಹ ನೀನು ನಿನ್ನ ಈ ನೀಳವಾದಂತಹ ಈ ತೋಳುಗಳಿಂದ ಲಕ್ಷ್ಮೀ ದೇವಿಯನ್ನು ಆಲಂಗಿಸಿಕೊಳ್ಳುವಂತಹ ನೀನು ಸಾಮಾನ್ಯನಾದ ನನ್ನನ್ನು ಆಲಂಗಿಸಿಕೊಳ್ಳುವುದೇ ದೇವ. ಮಥುರಾ ನಗರಿಯಿಂದ ರಾಜ ಕಾರ್ಯದ ನಿಮಿತ್ತ ಹೊರಟು ಬಂದಂತಹ ನಾನು ಪವಿತ್ರವಾದಂತಹ ಈ ಗೋವರ್ಧನ ಗಿರಿಯ ತಪ್ಪಲಲ್ಲಿ ಇರುವಂತಹ ನಿನ್ನ ಆಲಯದ ಮುಂದೆ ಬಂದು ನಿಂತುಕೊಂಡಾಗ ಒಮ್ಮಿಂದ ಮೇಲೆ ಓಡಿಕೊಂಡು ಬಂದು ಬಿಗಿದಪ್ಪಿದೆಯ ದೇವ. ನಿನ್ನ ಕರಸ್ಪರ್ಶ ಮಾತ್ರದಿಂದ ಧನ್ಯನಾದೆ ಸ್ವಾಮಿ. ಅಕ್ರೂರ, ನನ್ನಲ್ಲಿ ಮೈಗೂಡಿಸಿಕೊಂಡಿದಂತಹ ಯಾವತ್ತು ಪಾಪ ಕಾರ್ಯಗಳೆಲ್ಲ ನಶಿಸಿ ಹೋಗುವುದು ದೇವ. ನಾನೇ ಧನ್ಯ. ಅಕ್ರೂರ, ಕೇವಲ ಅಕ್ರೂರ ಬಂದಲ್ಲ, ಈ ನಂದ ಗೋಕುಲಕ್ಕೆ ಸಾಕ್ಷಾತ್ ಗಂಗಾಧರನೇ ಇಳಿದು ಬಂದ ಅರಿವಾಗಿದೆ ನನಗೆ. ಅಕ್ರೂರ, ಯಾಕೆ ಅಕ್ರೂರ ಹೀಗೆ? ಮಧುರೆಯಲ್ಲೆಲ್ಲ ಕ್ಷೇಮವೇ? ನನ್ನ ತಂದೆ ತಾಯಿ ಹೇಗಿದ್ದಾರೆ? ದೇವಕಿಯರು ವಸುದೇವ ದೇವಕಿಯರು ಹೇಗಿದ್ದಾರೆ? ಎಲ್ಲರೂ ಕ್ಷೇಮವೇ? ಏನು ಕಾರಣ ನಿನ್ನ ದುಗುಡಕ್ಕೆ? ಹೇಳಬಾರದೆ ನಾನು ಏನು ಹೇಳಲಿ ದೇವ? ಜಯತೋ ಜಗದೀಶ ಮಹಾ ಭಯ ನಿವಾರಣ ದೇವಾ. ಜಯವ ಹೇಳುವೆ ಪರಾಭವ ದಯದಿ ಕೇಳು ಧರ್ಮಯ ಕುಲಕ್ಕೆ ಬಂದ ಅಪಜಯವ ಹೇಳುವೆ ಪರಾಭವ ದೇವಾ. ಎಳವೆಯಲ್ಲಿ ನಿನ್ನ ತಾಯಿಗೆ ಮೂಜಗವನ್ನೇ ತೋರಿಸಿದಂತಹ ಮಹಾಮಹಿಮ ನೀನು. ಅಣು ರೇಣು ತೃಣ ಕಾಷ್ಟ ಸಾಗರ ಜಂಗಮಾದಿಗಳಲ್ಲಿ ಚೇತನವನ್ನು ತುಂಬಿಸುವಂತಹ ನೀನು. ವರ್ತಮಾನ ಕಾಲದಲ್ಲಿ ಮಥುರಾ ನಗರದಲ್ಲಿ ಯಾದವರೆಲ್ಲರೂ ಕ್ಷೇಮವೇ? ನನ್ನ ಮಾತಾಪಿತೃಗಳು ಕ್ಷೇಮವೇ? ಅಜ್ಜನಾದಂತಹ ಉಗ್ರಸೇನ ಕ್ಷೇಮವೇ ಎಂಬ ಪ್ರಶ್ನೆಯನ್ನು ನೀನು ನನ್ನಲ್ಲಿ ಕೇಳಿದಾಗ ಅಷ್ಟು ದೂರದಿಂದ ಅಯ್ಯೋ ನನಗೆ ಮಾತೇ ಬರುವುದಿಲ್ಲ. ಸೇವ ಮಥುರೆಯಲ್ಲಿ ಯಾದವರು ಚಿಂತಾಜನಕರಾಗಿದ್ದಾರೆ. ಸದಾ ಕಣ್ಣೀರಲ್ಲಿ ಕೈ ತೊಳೆಯುತ್ತಾ ಇದ್ದಾರೆ ಮಾಧವ. ಅಲ್ಲಿ ಧರ್ಮ ಗ್ಲಾನಿಯಾಗಿದೆ. ಕಾರಣ ಉಂಟು. ಒಂದು ದಿನ ದೇವ ಋಷಿಗಳಾದಂತಹ ನಾರದ ಮುನಿಗಳು ಮಥುರಾ ನಗರಕ್ಕೆ ಬಂದು ಕಂಸನಿಗೆ ನಿನ್ನ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿಸಿದರು. ದೇವಕಿಯ 8ನೆಯ ಗರ್ಭ ಸಂಜಾತನಾದಂತಹ ನೀನು ನಿನ್ನನ್ನು ನಿನ್ನ ತಂದೆಯಾದಂತಹ ವಸುದೇವ ಗೋಕುಲಕ್ಕೆ ತಂದು ಅಲ್ಲಿ ಯಶೋದೆಯ ಮಡಿಲಲ್ಲಿ ಆಗತಾನೆ ಜನಿಸಿದಂತಹ ಹೆಣ್ಣು ಕೂಸನ್ನು ತಂದು ಕಂಸನಿಗೆ ಒಪ್ಪಿಸಿದ. ಅದು ಆದಿ ಮಾಯೆಯಾಗಿ ನಭೋ ಮಂಡಲಕ್ಕೆ ಹಾರಿ ಹೋಯಿತಂತೆ. ಸರಿ, ಇದನ್ನರಿತಂತಹ ನಿನ್ನ ಮಾವ ಕಂಸ ಕೋಪಾವಿಷ್ಟನಾದ. ಅಷ್ಟೇ ಅಲ್ಲ, ನಾರದರು ಕಂಸನಿಗೆ ಹೇಳಿದರು, ಕಂಸ
ಇಲ್ಲಿರುವ ಸಮಸ್ತ ಯಾದವರು ಯಾರೂ ನಿನ್ನ ಬಂಧುಗಳಲ್ಲ, ಅವರೆಲ್ಲ ನಿನ್ನ ವಿರೋಧಿಗಳು, ಅವರೆಲ್ಲರೂ ಹರಿಭಕ್ತರು. ಶ್ರೀಕೃಷ್ಣ ಒಂದಲ್ಲ ಒಂದು ದಿನ ನಿನ್ನ ನಾಶಕ್ಕಾಗಿ ಈ ಮಥುರಾ ನಗರಕ್ಕೆ ಬರುವಾಗ ಪರೋಕ್ಷವಾಗಿ ಅವರೆಲ್ಲರೂ ನಿನಗೆ ಸಹಕಾರವನ್ನು ನೀಡುವವರೇ ಅಂತ ಹೇಳಿದರು. ಈ ಮಾತನ್ನು ಕೇಳಿದಂತಹ ಕಂಸಾಸುರ ಸಮಸ್ತ ಯಾದವರನ್ನೆಲ್ಲ ಕೊಂದು ಹಾಕುವಂತೆ ಆಜ್ಞಾಪನೆಯನ್ನು ಮಾಡಿದ. ಹೆಚ್ಚಿನವರನ್ನು ನಾಶ ಮಾಡಿಬಿಟ್ಟ. ನಿನ್ನನ್ನು ಯಾಕೆ ಬಿಟ್ಟ? ನೀನು ಯಾದವನು. ನಾನು ಒಬ್ಬ ರಾಜನ ಮಂತ್ರಿಯಾಗಿದ್ದೇನೆ, ಯಾದವರ ಮಂತ್ರಿಯಾಗಿದ್ದೇನೆ. ಅದು ಸಹ ನನ್ನ ಕಾರ್ಯ ಉದ್ದೇಶ ಈಡೇರಬೇಕು. ನಾನು ಹೆತ್ತಂತಹ, ನಾನು ಸಾಕಿದಂತಹ, ನಾನು ಆಡಿದಂತಹ ನನ್ನ ಮಕ್ಕಳು ಬೇರೆಯಲ್ಲ, ನಾನು ಸಾಕಿದ ಉಗ್ರಸೇನನ ಮಗಳಾದಂತಹ ದೇವಕಿ ಬೇರೆಯಲ್ಲ. ಒಂದು ವೇಳೆ ನಾನೂ ಕೂಡ ಊರು ಬಿಟ್ಟು ಪಲಾಯನವನ್ನ ಮಾಡಿದರೆ ದೇವಕಿ ವಸುದೇವರಿಗೆ ಯಾರೂ ದಿಕ್ಕಿಲ್ಲ ಅಂತ ಹೇಳುವಂತಹ ನನ್ನ ಪಾಲಿನ ಆ ಸಂದರ್ಭ ಯಾವಾಗ ಬರುತ್ತದೆಯೋ ಎಂಬುದನ್ನು ಕಾಯುತ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನೀನು ಗೋಪುರದಲ್ಲಿ ಬೆಳೆಯುತ್ತಿರುವಂತಹ ಸುದ್ದಿಯನ್ನು ಕೇಳಿದಂತಹ ಕಂಸ ನಿನ್ನ ನಾಶಕ್ಕಾಗಿ ವಿಷಕನ್ಯೆಯಾದಂತಹ ಪೂತನಿಯನ್ನೇ ಕಳಿಸಿದರು. ಆನಂತರ ಶಕಟಾಸುರ, ಧೇನುಕಾಸುರ, ಬಕಾಸುರ, ವಾತಾಸುರ ಮುಂತಾದ ರಕ್ಕಸರ ಸಾಲನ್ನೇ ನಿನ್ನಲ್ಲಿ ಕಳಿಸಿದರು. ಆದರೆ ದಾನವಾಂತಕನಾದಂತಹ ನೀನು ಅವರನ್ನೆಲ್ಲ ಯಮನ ಅರಮನೆಗೆ ಕಳುಹಿಸಿದ್ಯ. ಸತ್ಯ ಗೋದೇವ, ಈಗ ಮೊಸಳೆ ಬುದ್ಧಿಯ ನಿನ್ನ ಮಾವ ಇನ್ನೊಂದು ಆಲೋಚನೆಯನ್ನು ಮಾಡಿದ್ದಾರೆ. ಈ ಮೊಸಳೆಗೆ ನೀರಿನಲ್ಲಿದ್ರೆ ಬಲ ಜಾಸ್ತಿ ಅಂತೆ, ನೀರಿನಿಂದ ಮೇಲೆ ಬಂದ್ರೆ ನೆಲದಲ್ಲಿ ಅದಕ್ಕೆ ಅಷ್ಟು ಬಲ ಇಲ್ಲ. ಸಹಜ. ಹೌದು. ಬಲರಾಮ ಕೃಷ್ಣರನ್ನು ಮಥುರಾ ನಗರಕ್ಕೆ ಭರಿಸಿ ಇಲ್ಲಿ ಅವರನ್ನು ನಾಶ ಮಾಡಬೇಕು ಎಂಬ ಒಂದು ಉದ್ದೇಶದಿಂದ ನಿಮ್ಮನ್ನು ಅಲ್ಲಿ ಭರಿಸುವಂತಹ ಒಂದು ಆಲೋಚನೆಯಲ್ಲಿದ್ದಾರೆ. ಮಥುರಾ ನಗರದಲ್ಲಿ ಕಂಸನ ಆಸ್ಥಾನದಲ್ಲಿರುವಂತಹ, ಕಂಸನ ಅರಮನೆಯಲ್ಲಿರುವಂತಹ ಶಿವದತ್ತವಾದಂತಹ ಒಂದು ಮಹಾಧನಸ್ಸು ಇದೆ. ಮಹಾಧನಸ್ಸು? ಹೌದು. ಒಂದು ದೊಡ್ಡ ಬಿಲ್ಲು. ಅದನ್ನೊಂದು ಪೂಜೆ ಮಾಡುವಂತಹ ಒಂದು ದೊಡ್ಡ ಹಬ್ಬವನ್ನೇ ಏರ್ಪಡಿಸಿದ್ದಾನೆ. ಇದೇ ದ್ವಾದಶಿಯ ದಿವಸ ಈ ಹಬ್ಬ ಅಂತೇಳಿ ಆಯೋಜಿಸಿದ್ದಾನೆ. ಅಷ್ಟೇ ಅಲ್ಲ, ಈ ಹಬ್ಬಕ್ಕಾಗಿ ನಿಮ್ಮನ್ನು ಕರೆದು ತರುವಂತೆ ನನಗೆ ನಿಯೋಜನೆಯನ್ನು ಮಾಡಿದ್ದಾರೆ. ಓ ಪ್ರಭು, ಆದ್ದರಿಂದ ರಾಜಕಾರ್ಯ ನಿಮಿತ್ತವಾಗಿ ನಾನಿಲ್ಲಿಗೆ ಬಂದಿದ್ದೇನೆ. ದಯಮಾಡಿ ನೀವು ನನ್ನೊಂದಿಗೆ ಮಥುರಾ ನಗರಕ್ಕೆ ಬಂದು. ಈಗ ಮಾವನಿಂದ ನಿಮಗೆ ದಣಿವಾಗಿದೆ? ಹೌದು. ಸರಿ, ದಣಿಸಿದ್ದಾನೆ. ಓ ಕೃತವರ್ಮ, ಕೇಳು ಕೃತವರ್ಮ ಸಹೋದರ, ಬೇವಿನ ನಿನಗೀಗ ಕೂಳ ಅವನು ಮಗ ಕೂಳ ಅವನು. ಕೃತವರ್ಮಕ ಸಹೋದರ ಪೇಳ್ವೆನಾ ಕೃತವರ್ಮ ಸಹೋದರ ಕ್ರೂರ ಮಧುಸೂದನ, ನನ್ನ ಮಾವನಾದ ಕೂಳನಾದ ಕಂಸ ನಿಮ್ಮನ್ನೆಲ್ಲ ದಣಿಸಿದನೆ. ಯದುಕುಲಕ್ಕೆಲ್ಲ ಸಂತೋಷ ತರುವಂತ ವಾರ್ತೆ ನನಗೆ ನೀವನಿದ್ದೇನೆ. ಆದ್ದರಿಂದ ಆದಷ್ಟು ಬೇಗನೆ
ಆತನನ್ನು ಮಾಡೋಹಿ ಯದುಕುಲಕ್ಕೆ ಸಂತೋಷವನ್ನು ನಾನು ತರುತ್ತೇನೆ. ನೀನು ಚಿಂತಿಸಬೇಡ. ನನ್ನ ತಂದೆ ತಾಯಂದಿರು ನಿನ್ನ ಆತಿಥ್ಯಕ್ಕಾಗಿ ಕಾಯ್ತಾ ಇದ್ದಾರೆ. ಹೋಗು. ಓ ಪರಮಾತ್ಮ, ಅಷ್ಟು ಸುಲಭದ ಮಾತಲ್ಲ ಮಥುರಾ ನಗರಕ್ಕೆ ಹೋಗುವುದಂತ ಹೇಳಿ. ಏನದು? ಮಾವನಾದಂತಹ ಕಂಸಾಸುರ ಮಹಾಮಲ್ಲ ಅಂತ ಹೇಳುವಂತಹ ಬಿರುದನ್ನೇ ಪಡೆದಿದ್ದಾನೆ. ಮಹಾಮಲ್ಲರ ದಂಡೇ ಅವನಲ್ಲಿದೆ. ಚಾಣೂರ ಮುಸ್ತಿಕರೆಂಬಂತಹ ಇಬ್ಬರು ಮಲ್ಲರನ್ನು ನೇಮಿಸಿ ನಿಮ್ಮಿಬ್ಬರನ್ನು ನಾಶ ಮಾಡುವಂತೆ ಅವ ಯೋಜನೆಯನ್ನು ಹಾಕಿದ್ದಾನೆ. ಒಟ್ಟಾಗಿ ಬಲಿಷ್ಠನಾಗಿದ್ದಾನೆಂಬ ಮಾತು ನಿಂದು. ಅಷ್ಟೇ ಅಲ್ಲ, ಅಲ್ಲಿ ಕುವಲಯ ಪೀಡ ಎಂಬ ಮಹಾ ದುಷ್ಟನಾದಂತಹ ಒಂದು ಮದ ಕರಿಯೊಂದಿದೆ. ಮದ ಕರಿದೆ ಆನೆ. ಅದನ್ನು ನಿಮ್ಮ ನಾಶಕ್ಕಾಗಿಯೇ ಅದನ್ನು ಪಳಗಿಸಿದ್ದಾನೆ ದೇವ. ಆದ್ದರಿಂದ ನೀವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅಲ್ಲಿ ಆಲೋಚಿಸಿ ಇಡಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೇನೆ ದೇವ. ಸರಿ. ನಿಮ್ಮ ತಂದೆ ತಾಯಂದಿರನ್ನು ಬಂಧನ ವಿಮೋಚನೆಗೊಳಿಸುವುದಕ್ಕಾಗಿ ನನ್ನೊಂದಿಗೆ ಬರಬೇಕು. ಇದು ನನ್ನ ಒಂದು ವಿಜ್ಞಾಪನೆ. ಆಲೋಚಿಸಬೇಡ, ನೀನು ಶಾಂತನಾಗಿರು, ಖುಷಿಯಾಗಿರು. ನನ್ನ ತಂದೆ ತಾಯಂದಿರು ನಿನ್ನ ಆತಿಥ್ಯಕ್ಕಾಗಿ ದೂರದಿಂದ ಬಳಲಿ ಬಂದಿದ್ದಿ, ಕಾಯ್ತಾ ಇದ್ದಾರೆ. ಹೋಗು, ಆತಿಥ್ಯವನ್ನು ಸ್ವೀಕರಿಸು. ನಾನು ಸರಿ. ಇದರ ಬಗ್ಗೆ ನಾನೊಬ್ಬನೇ ಆಲೋಚಿಸು, ಸರಿಯಲ್ಲ? ಅಣ್ಣನಾದ ಬಲಭದ್ರನಿದ್ದಾನೆ, ಆತನ್ನೇ ಕರೆತು ನೋಡೋಣ. ಅಣ್ಣ ಬಲಭದ್ರ. ವಿಶೇಷವಾದಂತ ಕಾರಣವಿದೆ ಅಣ್ಣ. ಏನು ಅಣ್ಣ? ಏನು? ಮಧುರಿಂದ ಅಕ್ರೂರ ಬಂದಿದ್ದಾನೆ ಅಣ್ಣ. ಅಕ್ರೂರ ಬಂದಿದ್ದಾರೆ? ಅಣ್ಣ. ಏನು ವಿಚಾರ? ಅಣ್ಣ, ನಮ್ಮ ಮಾವ ಕಂಸ ಹಾಕಿದ್ದಾನಲ್ವಾ, ಆತನು ನಮ್ಮ ಬಿಲ್ಲ ಹಬ್ಬಕ್ಕೆ ಬರ ಹೇಳಿದ್ದಾನಂತೆ ಇಬ್ಬರನ್ನು. ಬಿಲ್ಲ ಹಬ್ಬಕ್ಕೆ? ಓಹೋ, ಬಿಲ್ಲ ಹಬ್ಬದಲ್ಲಿ ನಾವು ಪಾಲ್ಗೊಳ್ಳಬೇಕಂತೆ. ಆದ್ರೆ ಅಣ್ಣ, ಅದೊಂದು ಕರೆಸಿದ ಮೋಸದ ವಿಚಾರ ಕೂಡ. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಓಹೋ, ಮಾವ ಒಟ್ಟಾರೆಯಾಗಿ ಕರೆಯುವುದಿಲ್ಲ. ಏನಾದರೂ ಒಂದು ಸಂಶಯ ಇದರಲ್ಲಿ ಬರುತ್ತದೆ. ಹೌದಲ್ವಾ? ಅಲ್ವೇ? ಅಲ್ವಾ? ಈಗ ಹಾಗೆ ಈಗ ನಾವು ಮಾವನ ಮನೆಗೆ ಹೋಗುದಲ್ವಾ, ನಾವು ಹೋಗುವ ಬಗೆ ಹೇಗೆ ಎಂಬ ವಿಚಾರಕ್ಕಾಗಿ ನಿನ್ನನ್ನು ಕರೆಯಿದೆ. ಬದಿವಸರ ಭಾಂಡಗಳ ಶಕಟತಿ ಉದಯದೊಳಗತಿ ಬೇಗ ತುಂಬಿದೆ. ಶಕಟದಿ ಉದಯದೊಳಗತಿ ಬೇಗ ತುಂಬಿಸೆ ಉದಯ. ಉದಯದೊಳಗತಿ ಬೇಗ ತುಂಬಿಸೆ ಮುದದಿ ಗೆಳೆಯರು ಸಗಿದ ಪೊರಡಲಿ ಮಧುರೆಗಿಲ್ಲೋ. ಮುದದಿ ಗೆಳೆಯರು ಸಗಿದ ಪೊರಡಲಿ ಮಧುರೆಗಿಲ್ಲೋ. ಗದಿ ಮೊದಲ ಬಾಂಟಗಳ ಶಕಟದಿ ಉದಯದೊಳಗತಿ ಬೇಗ ತುಂಬಿಸೆ.
ಧರೆಗಿಳಿದು ಬಂದನ ಅಂತ. ಹೌದೇ? ಅಮ್ಮ, ಮಾವ ಕರೆಯುವುದು ಅದರಲ್ಲಿ ಏನೋ ಒಂದು ವಿಶೇಷತೆ ಇದೆ. ಏನು? ಹೌದಪ್ಪ. ಏನು? ನಮ್ಮನ್ನು ಮಾವ ಯಾವಾಗಲೂ ಕರೆದುದುಂಟ? ಯಾಕೆ ಕರೆದಿಲ್ಲ? ಬೆಳೆದು ಮೊತ್ತ ಮೊದಲ ಬಾರಿಗೆ ನಮ್ಮನ್ನು ಇಬ್ಬರನ್ನು ಹೌದಾ? ಹೌದು. ಇಷ್ಟು ದೊಡ್ಡದಾಗಿದ್ದೇವೆ ನಾವು ಇಬ್ಬರು ಕೂಡ. ಇಬ್ಬರನ್ನು ಒಟ್ಟಿಗೆ ಕರೆಯುವುದಕ್ಕೆ ಒಂದು ದೊಡ್ಡ ಕಾರಣವಿದೆ. ಏನಾದ್ರೂ ಒಂದು ಕಾರಣ ಇರ್ಬೋದನ್ನ. ಆದರೆ ನೋಡೋಣ. ಏನು? ಕರೆದದ್ದೇ ನಮ್ಮ ಮಾವ ಅಲ್ವಾ? ಮಾವನಿಗೆ ನಾವು ತಕ್ಕಂತ ಗೌರವವನ್ನು ಕೊಡಬೇಕು. ಗೌರವ ಕೊಡ್ಬೇಕಲ್ವಾ? ಆಗಿರುವಾಗ ಒಂದು ಚಿಂತನೆ, ನನ್ನಲ್ಲಿ ಒಂದು ಚಿಂತನೆ. ಒಳ್ಳೇದಕ್ಕೂ ಕರೆದಿರ್ಬೋದು ಅಣ್ಣ. ಕರೆದಿರ್ಬೋದು. ನಮ್ಮ ಮುಖವನ್ನು ನೋಡ್ಲಿಲ್ಲ ಅಲ್ವಾ? ನಮ್ಮ ಮುಖ ಏನಾದ್ರೂ ನೋಡಿ ಸಂತೋಷ ಪಡ್ಬೋದು. ನಮ್ಮ ತಂದೆ ತಾಯಿಯ ಮುಖವನ್ನು ಮಾತ್ರ ನೋಡಿದ್ದು. ಹೌದು. ನಮ್ಮ ಮಾವ ನಮಗೆ ಕೂಡ ಒಂದು ಆಸೆ ಉಂಟಲ್ಲ, ಮಾವನ ಮುಖ ನೋಡ್ಬೇಕು, ಮಾವನಿಗೆ ಒಂದು ಕೊಡಬೇಕು. ಏನು? ಈ ಸಲ ಏನಾದ್ರೂ ಒಂದು ಕೊಡಬೇಕು. ಹಾಗೆಲ್ಲ ಮಾವನಿಗೆ ಒಂದು ಉಡುಗೊರೆಯನ್ನು ಕೊಡಬೇಕು. ಯಾವ ರೀತಿಯಲ್ಲಿ? ಅದು ಕೇಳು. ಅಲ್ಲಿ ಇಲ್ಲಿರುವಂತ ವಸ್ತು ಅಲ್ಲಿ ಸಿಗುವುದಿಲ್ಲ. ಇಲ್ಲ. ಮತ್ತಲ್ಲಿ ಬೇಕಂತ ವಸ್ತು ನಮಗೆ ಸಿಗ್ತದ? ಇಲ್ಲ, ಸಿಗುದಿಲ್ಲ. ಹಾಗಿರುವಾಗ ನಾವು ಹೋಗುವುದು ಯಾವ ರೀತಿಯಲ್ಲಿ? ನಮಗೂ ಅನುಕೂಲವಾಗಬೇಕು, ನಮ್ಮ ಮಾವನಿಗೂ ಸ್ವಲ್ಪ ಅನುಕೂಲವಾಗಬೇಕು. ಸ್ವಲ್ಪ. ಆ ರೀತಿ ಆದ್ರಿ ಇಲ್ಲಿಂದ ನಾವು ಹೊರಡುವಾಗ ಭಾಂಡದಲ್ಲಿ ತುಂಬಿಸಿ. ಏನು ತುಂಬಿಸುವುದು? ನೀರು ತುಂಬಿಸುವುದು. ಮತ್ತೆ ನೀರು ಅಲ್ಲಿ ಇಲ್ಲೋಣ. ಮತ್ತೆ ತುಪ್ಪ, ಮತ್ತೆ ಮಜ್ಜಿಗೆ. ತುಪ್ಪ ಅಲ್ಲಿ ಸಿಗ್ಲಿಕ್ಕಿಲ್ವಾ? ಅದು ಬೇಡ. ಇಲ್ಲಿರುವಂತ ತುಪ್ಪ ಅದು ಪ್ರತ್ಯೇಕ. ಹೌದು. ಇದನ್ನೆಲ್ಲ ತುಂಬಿಸಿ ಅಲ್ಲಿಗೆ ಹೊರಡುವ. ಹಾಲು, ಮೊಸರು ಹೌದಲ್ವಾ? ಎಲ್ಲವನ್ನು ತುಂಬಿ. ಯಾಕೆ ಗೊತ್ತಾ? ನಮಗೆ ಬೇಕಾಗುವಂತ ಅಲ್ಲಿ ವಸ್ತು ಸಿಗ್ಲಿಕ್ಕಿಲ್ಲ. ಆಗಿರುವಾಗ ಅಲ್ಲ ಅಣ್ಣ, ಗೋಪಿಕೆಯರು ಬೇಡ ಒಟ್ಟಿಗೆ. ಅದು ಬಿಡು, ಅದನ್ನೆಲ್ಲ ಈ ಸಭೆಯಲ್ಲಿ ಏರ್ಲಿಕ್ಕೆ ಆಗ್ತದ? ಇಲ್ವಾ? ಇಲ್ಲ, ಅದು ನಿನ್ನ ಬುದ್ಧಿ. ಅದಕ್ಕೆ ಬಿಡು. ಹೋಗುವಾಗ ಅದನ್ನೆಲ್ಲ ಕೂಡಿಕೊಂಡು ಹೋಗ್ಬೇಕು. ಅಷ್ಟು ಮಾತ್ರವಲ್ಲ, ಅಲ್ಲಿ ನಮಗೆ ಏನು ಬೇಕು ತಿನ್ನಲಿಕ್ಕೆ ಅದನ್ನೆಲ್ಲ ತೆಗೆದುಕೊಂಡು ಹೋಗ. ತಡ ಮಾಡೋದು ಸರಿಯಲ್ಲ. ರವಿಯು ಪಶ್ಚಿಮಾಬ್ದಿಗಿಳಿದ ಕವಿವ ಕತ್ತಲೆಯೊಳು ನಡೆಗೆ ತವ ಗೃಹಕ್ಕೆ ಹೋಗು ನೀನು ಚವದಿರದ ನಿವಾಗ ಸಗಿತಲೆದ್ದು ನಾಳೆ ನಿವಾಗ ಸಗಿತಲೆದ್ದು ನಾಳೆ ದಿವದಿ ಬರುವೆ ನಾನು ರಾಜಭವನಕ್ಕೆ. ನೀನೇ ತೋರಿದ ದಾರಿಯಲ್ಲಿ ಮಧುರೆಗೆ ಪ್ರಯಾಣವನ್ನು ಬೆಳೆಸಿದವರಿದ್ದೇವೆ. ಅಕ್ರೂರ, ನೋಡುತ್ತಿದ್ದಂತೆ ಸಂಜೆ ಕತ್ತಲಾಗುತ್ತಾ ಬರ್ತಾ ಇದೆ. ರವಿಯು ಪಶ್ಚಿಮಾಬ್ದಿಗಿಳಿದ. ಆದ್ದರಿಂದ ಈಗ ರಾಜನನ್ನು ಕಾಣುವುದಕ್ಕೆ ಸಮಯವಲ್ಲ. ನಾವು ಬರುವಾಗ ಯಮುನಾ ನದಿ ತೀರವನ್ನು ದಾಟಿ ಬಂದಿದ್ದೇವಲ್ಲ, ಅಲ್ಲಿ ನೀನು ಏನೋ ಒಂದು ಹೇಳ್ಬೇಕಂತ ಹೇಳ್ತಿದ್ಯಲ್ಲ. ಏನದು? ನನ್ನ ಹತ್ರ ಶ್ರೀಕೃಷ್ಣ ಪರಮಾತ್ಮ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಯಸ್ಮಿನ್ ರಕ್ಷಿತ ಜನಾರ್ದನ. ಒಡನೆ ಕೃಷ್ಣ ನುಡಿಯಲಾಗ ಬಿಡದೆಯವನ ಚರಣವೆರಡ ಬಿಡಿದು ಬೇಡಿಕೊಂಡ ದೈನ್ಯ ಪಡುತ್ತ ಬಕುತನು ಒಡೆಯ ನಿಲ್ಲ ಬಿಡೆನು ನಾ ನಿನ್ನ ಬಿಡೆನು ಮನೆಗೆಲ್ಲೊಡನೆ ಕೂಡಿ ಬರಲು ಎನ್ನ ಮಡದಿ ಮಕ್ಕಳನ್ನು ಸಹಿತ ಅಡಿಗೆ ನಮಿಪೆನು. ಮನೆಗೆಲ್ಲೊಡನೆ ಕೂಡಿ ಬರಲು ಎನ್ನ
ನಮಿಪೇನು ಆ ವಿಷಯ ಉಂಟು. ಅಕ್ರೂರ ಹೇಳು ನೀವು. ಮಾತಾಡುವಾಗ ತೊದಲುತ್ತಿ. ಸರಿ. ಯಾಕೋ ಇಂದು ಹೀಗೆ? ನೀವು ಆಗ ಮೊದಲು ಸರಿಯಾಗಿದ್ದಿಲ್ಲ ನೀನು. ಯಾಕೆ ಹೀಗೆ? ಕೃಷ್ಣ ಪರಮಾತ್ಮ ಹೇಳು. ಯಮುನಾ ನದಿಯಲ್ಲಿ ಪರಮ ಭಾಗವತ ಮಂತ್ರವನ್ನು ಜಪಿಸುತ್ತಾ ಸ್ನಾನಕ್ಕೆಂದು ಇಳಿದಿರಿ. ಪಾತಾಳ ಲೋಕವನ್ನು ಸೇರಿದೆ, ಅಲ್ಲಿ ನಾಗಲೋಕವನ್ನು ಸೇರಿದೆ. ಆದಿಶೇಷನ ಮೇಲೆ ಕುಳಿತಂತಹ ಶ್ರೀಮನ್ನಾರಾಯಣ ದೇವರನ್ನೇ ನಾನು ನಿನ್ನಲ್ಲಿ ಕಂಡೆ. ಹೊರಬಂದು ನೋಡುತ್ತೇನೆ, ಅಲ್ಲಿ ಕಂಡಂತಹ ಮಹಾವಿಷ್ಣು, ಇಲ್ಲಿರುವಂತಹ ಶ್ರೀಕೃಷ್ಣ ಎರಡು ಒಂದೇ ಆಗಿದೆ. ಆದ್ದರಿಂದ ಓ ದೇವ, ನನಗೆ ನೀವು ದಿವ್ಯ ದರ್ಶನವನ್ನು ಇಟ್ಟಿದ್ದೀರಿ. ನನ್ನ ಜನ್ಮಾಂತರದ ಕರ್ಮಗಳನ್ನೆಲ್ಲ ನೀವು ಪಾವನ ಮಾಡಿದ್ದೀರಿ. ಹಾಗೆಯೇ ನನ್ನ ಮನೆಗೆ ಬಂದು ಒಂದು ದಿನದ ಆತಿಥ್ಯವನ್ನು ಸ್ವೀಕರಿಸಿ, ಆಮೇಲೆ ನನ್ನ ಹೆಂಡತಿ ಮಕ್ಕಳಿಗೆ, ನನ್ನ ಊರವರಿಗೆಲ್ಲ ನಿನ್ನ ದಿವ್ಯ ದರ್ಶನವನ್ನು ನೀಡಬೇಕು. ನಮಗೆಲ್ಲ ಕೈವಲ್ಯ ಪತಿಯನ್ನು ನೀಡಬೇಕು, ಕೈವಲ್ಯವನ್ನು ದಯಪಾಲಿಸಬೇಕು ಅಂತೇಳಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ದೇವ. ಆದ್ದರಿಂದ ನಿನ್ನ ಉಭಯ ಪಾದಗಳನ್ನು ಏನಿದೆ, ಯಾಕೆ ನೀನು ಚಿಂತಿಸುವಿ ಅಕ್ರೂರ? ಮಕ್ಕಳ ಹಾಗೆ ವರ್ತಿಸಬಾರ್ದು ಅಕ್ರೂರ. ನೋಡು, ಸಮಸ್ತ ಯಾದವರ ಕಣ್ಣೀರನ್ನು ಒರೆಸಬೇಕಾದಂತ ಈ ಕೆಲಸ ನನ್ನದಾಗಬೇಕಾಗಿದೆ. ಆದ್ದರಿಂದ ಬೇಗನೆ ನಾನು ಬಂದಂತಹ ಕಾರ್ಯವನ್ನು ಮುಗಿಸಿ ತೆರಳಬೇಕಾಗಿದೆ. ಆದ್ದರಿಂದ ಈ ಸಂಜೆ ನೀನು ನಿನ್ನ ಮನೆಗೆ ಹೋಗು, ಈ ರಥದಲ್ಲೇ ನಿನ್ನ ಮನೆಗೆ ಹೋಗು. ಈ ರಥದಲ್ಲಿ ಇಂದು ಈ ದಿನ ಇಲ್ಲೇ ಇದ್ದು ನಾವು ಈ ರಾತ್ರಿಯನ್ನು ಕಳೆದು ನಾಳೆ ಮಾವನನ್ನು ಭೇಟಿಯಾಗಿ ನಮ್ಮ ಕೆಲಸ ಕಾರ್ಯವನ್ನು ಮುಗಿಸಿ ನಿನ್ನ ಮನೆಗೆ ಬರುತ್ತೇವೆ. ಆಗದೆ ಹೋಗಿ ಬಾ ಅಣ್ಣ. ತಮ್ಮ ಹೇಗೋ ಸಮಾಧಾನ ಪಡಿಸಿ ಅಕ್ರೂರನ್ನ ಕಳಿಸಿದಾಯ್ತು. ಏನು ಇದು ಅಕ್ರೂರನಿಗೆ ಈತಿ ರೀತಿಯಾಗಿ ಒಂದು ಹಿಂಸೆ? ಏನೋ ದೊಡ್ಡ ಭಕ್ತ ಅವನು. ಆದರೆ ಚಿಂತಿಸು ಸರಿ. ಒಟ್ಟಾರೆಯಾಗಿ ಅಕ್ರೂರ ನಡುವಿನಲ್ಲಿ ಸಿಲುಕಿದ್ದಾನೆ. ಹೌದು, ಆಗಲ್ಲವೇ? ಆಗಿರುವಾಗಂತ ಮಾವನ ಮಾತು ಕೂಡ ಅತ್ತ ಕಡೆಯಿಂದ ಅಕ್ರೂರನಿಗೂ ಏನಾಗಬಾರದು. ಉಪ್ಪಿನ ಋಣ ಹಾಗಲ್ಲವೇ? ನಮ್ಮ ಕಾರ್ಯವನ್ನು ನಾವು ಶೋಧಿಸಬೇಕು. ಹೌದಲ್ಲ? ತಡ ಮಾಡುದು ಯಾಕೆ? ಇದ್ದಾರಲ್ಲ ರಜಕ್ಕೆ ಅನ್ನಪ್ಪ ಯಾನು ನನ್ನ ಮಕ್ಕಳ ಮಲ್ಲ ಮಲ್ಲ ಉಂಟಾಡ್ತು ನಾ ರಜಕ್ಕೆ ಎನ್ನ ಅಮ್ಮೇರಿ ನೇಲಿ ಉಂಟು ಮಾಡಿ ಮಲ್ಪನೆ ಎನ್ನ ಅಮ್ಮೇರಿ ನೇಲಿ ವೈಟ್ ನೇಲಿ ಅಚ್ಚತ್ತಪ್ಪ ನೇಲಿ ವೈಟ್ ಎಂಕಲ ಒಂಜಿ ಕೂಟೋಡು ಮಲ್ಲಾಕುಲು ಒಂದು ಮಲ್ಲ ಜನ ಎಂಕಲ ರಾಜ ರಜಕ್ಕೆ ಎಂದು ಕುದಾರಿತಿರತ್ತೆ ಅಂದ ಯಾವಲ್ಲ ಎಂಕಲ ಎದ್ದಾಂತಿನಕಲಪ್ಪ ಅಂದ ಎಂಕಲಿನ ಅಗಸೇನು ಮಂದಿನಿ ತುಂಬದ ಕಾಲೋಡು ಎಂಕಲ ಹಿರಿಯಾಕಲು ರಜಕ್ಕ ಅಂದ ಬರನೆಗ ಗಾಗ ಉಂಡತ್ತೆ ಅಡೆಗೆ ಉದಾಲು ಆಗ್ತದೆ ಅರಸವರೇ ನಡೆ ಅಗಸ ಬೊಕ್ಕ ಯಾನೆ ಇತ್ತ ಬತ್ತಿನಿ ತಾಜಕ್ಕೊಂದು ಗೊತ್ತುಂಡು ಹೇಗೆ ದಾಯ್ತೆಗೆ ಛಾ ಇದೇ ಗೊತ್ತಿಜ್ಜ ಹಂಸ ಕಂಸನವರುಡು ಬಾರಿ ಮಲ್ಲ ಕೂಟ ಮೂಚಿದಿಂತ ಎಂಜಿನ ಭಯಂಕರ ಬಿಲ್ಲ ಹಬ್ಬ ಅಂತ ಬಂದ್ಪೇರಿ ಬಿಲ್ಲ ಹಬ್ಬ ಎಂಡ ಗುಟ್ಟುಡು ಬಂತೀನಿ ಏಟು ಹಣಚ್ಚಿ ಅಂದ್ರೆ ಅವನು ಯಾನು ಏರ್ಲೆಚ್ಚೆ ನಾವು ಹೊನ್ನೋಡತ್ತೆ ಅಂದ ಅಂದ ಇದು ಎನ್ನ ಮೋಲು ಉಳ್ಳತ್ತೆ ಎನ್ನ ಮೂಲು ಬಣ್ಣ ಮಗಳ ಮೋಲ್ ಮಗಳ ತಪ್ಪ ಎನ್ನ ಯಜಮಾನ್ದಿ NRC
ಎನ್ನ ಅರಸಿ ಎನ್ನ ಅರಸಿ ಎನ್ನ ಅರಸಿದ ಸುದ್ದಿದಪ್ಪ ಅಲ್ಪ ಅಲ್ಪ ಸೂ ಬೂರ್ದು ಪೊಲೀಸಾರ್ತಿ ಎನ್ನ ಅರಸಿ ಬಂಡೆ ನನದಾಲ ಒಂದು ನನದಲ ಅಂದೆ ಆಂಡ ಯಾನು ಕಾಂಡ ಲಕ್ಕೆ ಇನಿ ಕೊಣತಿನ ನೀತು ಬಾಡಿಯೇ ಇನಿ ಕೊಣತಿನ ನೀತು ಬಾಡಿಯೇ ಎಂಚಿನ ಮಾಡಿ ಗುಂಟು ಇಂತ ಕೋಟೆ ಕಾಣುತ್ತೇನೆ ಉಂಗೆರೆ ಬಾಡಿಯೇ ಮುರಾಣಿ ಕಾಣುತ್ತೇನೆ ಕಟ್ಟದೆ ನಾನು ಮಾರಿಯರ ಜನ ಕೊಂಡ ಬಂತದೆ ಓ ದೇವರೇ ಇತ್ತದ ಕಾಲನೆ ತಾನೆ ಒಂಜಿ ಭಾಗ ತೆರೆದು ಒಂಜಿ ಎಂಚಿನ ತಿಕ್ಕನಡೆ ಪೂರ ಪೋಪುನಿ ಪೂರ ಕೊಣತಿ ಎನ್ನಡಿನಿ ದಕ್ಕುನಿ ಅಂದ ಮೂಜೆ ದಿನ ಪುಡ ಪಾಕಲ್ನ ಟೈನು ಉರ್ತಿಯರೆ ಎನ್ನ ಜನಕ್ಕೂ ಬಂದ್ಪೇರೆ ಐದು ಜನ ಬಂತೈತೆ ನಾರುವ ಬಟ್ಟವನ್ನು ತರಬೇಡಿ ಅಂತ ಬಂತೆ ಎಂಚ ನಾರುವ ಮೂಸುದು ಕೊಣ ಹೊಡಲು ಇಂಚಿನ ಬಂದ್ಪರ ಆ ಪುಲ್ಯ ಕಳದ ಭಾಗವತಿಗೆ ಎಂಡತೆ ಅವು ಅಡಿಯಿಡ್ದು ವೈಪುನಗೆ ಇಡೇಟ್ ಪೋಯಿನ ಗೊತ್ತೇ ಆತ ಅಂತ ಆ ಕುಂಚುಡುಪುರ ಅರ್ಧದ ಏರೇ ಬೋಡಿ ಅವು ಅಂದಪ್ಪ ಅಂಚೆನೆ ಯಾನು ಬೋಡಾಯ್ಪುನ ತುತ್ತಾಯ್ತನು ಮಾರ ತುತ್ತುದು ಇದು ಬಕ್ಕ ಇಂಕ ನಿಕ್ಕಡ ಹನಿ ನಾಗೋಸಿ ಆಪು ನನ್ನ ಎಂಕಿ ನಿಕ್ಕಲ ಎಂಕಲ್ ದೂರ ತೌಳವ ದೇಶದಾಗ್ಲತ್ತೆ ಎಂಕಿ ಕನ್ನಡ ಉಡ್ಚೇರೆ ಭಾರಿ ಕಷ್ಟ ಕನ್ನಡ ಉಚ್ಚಾರ ಉಚ್ಚಾರ ಸರಿ ಸರಿ ಅವು ಭಾರಿ ಕಷ್ಟ ಬಂದಾಗ ಹೆಚ್ಚು ಕಡಿಮೆ ನಾವು ಅಂದಪ್ಪ ಯಾನ್ ಬತ್ತ ಕುಳ್ಳದ ಕೊಡ್ತೇವೆ ನೀವು ಹೋತಂಡೆ ಹೆಚ್ಚು ಕಮ್ಮಿ ಬಲ್ಲೆ ಭಾರಿ ಭಂಗ ಆಂಡ ಇನಿ ನಾಮ ಬೋಡಾಪುನ ಎಲ್ಲ ಸುತ್ತೈತನು ಬಡ ತುತ್ತಿಯೇ ಬೋಡಾಪುನ ದ್ರವ್ಯలను ಮಾತ ಪೂಜಂಡೆ ಹೌದಾ ಈಗ ಅವು ಅಡೆ ಪೋಪುನ ಕೊಡ್ತತ್ತೆ ಅಂತಾದೆ ಭಾರಿ ಒಂಜಿ ಕಮ್ಮೆಣದ ಅಂದ ಮೇಕ್ ಮಾತ ಮುಟ್ಟಾದೆ ಉಳಾಯಿಗೊಂತೆ ಗರ್ಭಗೆ ಎಣ್ಣೆಲ್ಲ ದತ್ತೊಂಡೆ ಚಳಿ ಬಿಡೋಡತ್ತೆ ಗರ್ಭದ ಎಣ್ಣೆ ಮನಿ ದತ್ತೊಂಡೆ ಅಂಚೆ ಅಂತ ಎತ್ತೊಂದು ಬಿದಾರ್ದಿನಿ ಒಂದು ಬಕ್ಕ ಎಂಕಲ್ನ ಮಧುರದ ಸಂಗತಿ ಮಾತ ಗೊತ್ತುಂಡತ್ತೆ ಎಂಚಿನ ಅವಳು ಭಾರಿ ಗೌತಿ ಬಿಲ್ಲಪ್ಪ ಅಂದೆ ಅಂಚಾದಿ ಏನನ್ನು ಮರಿಯನೇ ಬೈದೇರಿ ಮಧುರೆಡ್ ಅಡ್ಡ ಜೋಕುಲಿ ಎಂಕಲೆ ಆಣಿರ್ದೊಕ್ಕ ತಿಕ್ಕಿದ್ದ ಅಂತ ಪಾಪ ಕೂತಾನೆ ಅಕ್ಕ ಇಂಜಿ ಏಸಿ ಅಡ್ಡ ಎತ್ತೇರಿ ಯಾನು ಪೋಂಡ ಆಂಡು ಇಂದ ಮಗ ತಿನ್ನು ಇಂದ ಮಗ ಪಾರು ಅಂದ ಆವಂಜಿ ರಾಮಕ್ಕೆ ಪಾಡ್ದು ಕುಲ್ಲಿಯರಿಡ ರಾಮಕ್ಕೆ ರವಕ್ಕೆ ಐನು ಪಾಡ್ದು ಕುಲ್ಲಿಯರಿಡ ಏತೊಂಜಿ ಪೊರ್ಲು ಮುರ್ಕೋದಿಂದ ಜೋಕುಲತೆ ಏರ ಮುರ್ಕೋದಿಂದ ಆಗ್ಲೇ ಅಂದ ಮುಕುಂದ ಎಂಜ ಬಂಪರ ಮುಕುಂದೆ ಅಕಲನ್ ಲಗ ಆಡಿ ಕೊರಿಯರಿ ಅಂಚಾದೆ ಯಾನಿತೆ ರಾಜ ಭೀತಿ ಒಂದೆಟ್ಟು ಮಾರ್ಕೊಡು ಅದು ಮಧುರೆಗೆ ಬಿದಾಡ್ನಿ ಇಚ್ಚಿನ ಪಾಪುಣ್ಯ ತುಕ ಪಾಪೆ ತುಕ ಸ್ವಲ್ಪ ಸಂಯಮ ಇಲ್ವಾ ಐಟು ಸಂಯಮ ಅಂದ್ರೆ ಬೇತೇನುಂಡ ರಜಕ್ಕೆ ಬಂಡ ಎಂಕಿನ ಕೂಟೋಡು ಅನಿ ಎಡ್ಡೆ ಅಂಚನೆ ನಿಕ್ಕು ತೋಜ್ಜ ಈ ಸರ್ತಿದ ಪ್ರಶಸ್ತಿ ಎಂಕೆ ತಿಕ್ಕದಿನಿ ಎಂಕ ಪದುಪಾದಿನಿ ಮೋಡು ಮುರಾಣಿ ಪದುಪಾಯಿನಿ ಎಷ್ಟು ಒಳ್ಳೆ ಚಳಿ ಆಗ್ತದೆ ರಾಜ ರಜಕ್ಕೆ ಬಂದ್ಬಿಡ ಮರ್ಯಾದಿನಿ ಎಂಕು ಕೊಡ್ತೇರಿ ರಡ್ಡಿ ಜನ ಚೋಟುದ್ದ ಜೋಕುಲೆ ಅದಿರ್ಲಿ ಈಗ ನೀನು ಸಾಗಿದೆಲ್ಲ ತಾಗಿ ಓಡಿ ಮುಟ್ಟ ತಾಂಟು ಜ್ಞಾನಿಗಳು ಅಂದ ಕಣ್ಣು ತಾಜ್ಯ ಹೌದೇನೋ ನೀನು ಅದು ಬಿಡ್ಲಿಲ್ಲ ಇನ್ನು ಕೂಡ ಹೋಗು ಬಿಡ್ಪುಣೆ ಇದು ತಾಗಿಸುವುದು ಅಯ್ಯೋ ನಿಖಲಾದ ತಾಂತ್ಯಾರು ಕೂಡ ಹೆಂಗ್ ಬಂದ್ಬಿಟ್ಟು ಯಾವನು ಏನ್ ಅಂತಾರೆ ಇದು ನಿನ್ನ ಭಾಷೆ ಯಾವ್ದು ಇದು ಎಂಕಲ ಭಾಷೆ ತೌಲ ಸ್ವಲ್ಪ ಅರ್ಥ ಆಗ್ತದೆ ಇದು ನಿನ್ನ ಭಾಷೆ ಯಾವುದು ತೌಲ ಭಾಷೆ ಅದು ಯಾವ ದೇಶದ್ದು ಅವು ತುಳು ದೇಶದ ತುಳು ದೇಶ ಅಂತ ಉಂಟದೆ ತುಳು ರಾಜ್ಯದ ರಾಜ್ಯವ ಎಂಕಲ ಅದು ಪರಿಚಯದಕ್ಕೆ ಸೇರಿದೆ ಅದು ಪೂರ ಪರಿಚಯದ ಛೇದ ಪರಿಯಾಂಡ ಓಹೋ ನೀನು ತುಳು ಮಾತನಾಡಿ ಸ್ವಲ್ಪ ಪ್ರಯತ್ನ ಮಾಡುತ್ತೀಯ ಹೌದು ಓ ರಾಜ ರಜಕ ಯಾರೆಲ್ಲೋ ರಜಕ ನೀ ಕೇಳಿಲ್ಲ ಮಾತಾ
ಬಾರೋ ವಸ್ತ್ರಗಳೆಲ್ಲ ತಂದೇವುದೆ ಮಗೆ ಓರನೆ ಗಮಿಸುವೆ ಮತ್ತಾವ ಕಡೆಗೆ ನಿನಗೆ ಯಾರು? ರಜಕ್ಕೆ ರಜಕ್ಕ? ರಜಕ್ಕ ಅಂದ್ರೆ? ರಜಕ್ಕೆ ಅಂದ್ರೆ ಅಗಸ. ಅದು ಬಟ್ಟೆ ಗಂಟು ಉಂಟು, ನೀನು ಬಟ್ಟೆ ವ್ಯಾಪಾರಿ. ಓಹೋ ಗೊತ್ತಾಯ್ತು ಗೊತ್ತಾಯ್ತು, ಮಡಿವಾಳ. ಹೌದಾ ನಂಚ? ಅಲ್ಲ, ನಿನಗೆ ಎಷ್ಟು ಬೇಗ ಗೊತ್ತಾಯ್ತು? ನೋಡಿ ಅವನ ಕೈಯಲ್ಲಿ ಅಷ್ಟು ಸಣ್ಣ ಗಂಟಿನಲ್ಲಿ ಮಡಿವಾಳ ಅಂತ ಹೇಗೆ ಗೊತ್ತಾಯ್ತು? ಮಡಿವಾಳ ಒಂದು ಅದು ಸಸಾರದಾನೆಯ ನಿಕ್ಲ ಬಾಳ ಪುಟ್ಟಾಡು ನಿಕ್ಲಿಗೆ ಭಯಕ್ಕೆ ನಿಕ್ಲ ಬಡಿದಲ್ಲಿ ನಿಕ್ಲ ಸೈಯಡ್ ಪೂರ ಮಧ್ಯದ ಬಡ್ಚ ಎಂಕ್ಲ ಕೊಂಡು ಸೈತ್ನೇಟ್ ಏತ್ ಮದುವೆ ಮಂತದ ಗೊತ್ತುಂಟ. ಗೊತ್ತಾಯ್ತು ಗೊತ್ತಾಯ್ತು, ಸ್ವಲ್ಪ ಮಾತಾಡು. ಇವನ ಅಗಸ ಅಗಸ. ಹೌದಾನ ಅದು ಸಸಾರ. ನೀನು ಅಗಸಲ್ಲಿದ್ದು ಮತ್ತೆ ಯಾರು? ಅಂದ ಅದು ಐನು ಅಂಚ ಬಂದ್ಬಿಡ್ದಾನೆ. ನೀನು ಅರಸ ಅಂತ ಹೇಳಿದ್ದಲ್ಲ? ಹೌದು. ಅರಸ ಈಗ ನೀನು ಅರಸ ಅಂತ ಹೇಳಿದ್ದಿ, ಅದು ಹೇಗೆ ನೀವು ಅರಸ ಆಗಿದ್ದು? ಅದು ವಿವರಿಸು. ಎಂಕಲಪುರ ರಾಜ್ಯರ್ನ ಕುಂಟಾರ್ದು ನಕಲು ನಿಕಲಕ್ಕಂದನ ಕಾಳಿ ಪೌಲಿನ ಕುಂಟಾರ್ದು ನಕಲತ್ಯ ನಿಕಲೆ ಬಂಡವಲ್ಲ ಗೋಣಿನ ತೊತ್ತಿರ್ಲೆ. ಎಲ್ಲಿ ನೋಡಿದ್ರು ನೀನು ವಿಜೇತನಾಗುತ್ತೀಯ. ಬಟ್ಟೆ ಹೋಗಿದ್ದಾರೆ. ಓಲ್ಲ ನಾ ಎಂಕ ಒಂದು ತಿಕ್ಕದನ ತೋಚನಿಕ್. ಹೌದಾ? ಇದು ನಿನಗೆ ಸಿಕ್ಕಿದ ಇದು ಅಂತ ಸನ್ಮಾನ ಎಲ್ಲಿ ಸಿಕ್ಕಿದ್ದು? ಅಲ್ಪ ಅಲ್ಪ ಗ್ರಾಮಡು ಕೊಡ್ತೇರಿಯಾ? ಹೌದಾ? ನಿನ್ನ ಗ್ರಾಮದಲ್ಲಿ ಒಂದಾದ್ರೂ ಸಿಕ್ಕಿದೆ ಮಾರ ನಿನಗೆ. ನಿಖಿಲಿತ ಈತ ಬಂಪರತ್ತ ನಿಖಿಲ್ ಏರಿಯಾ ನಿಖಿಲ್ ಏರಿ ನಾವ್ಯಾರೊಂದು ಗೊತ್ತಾಗ್ಲಿಲ್ಲ. ಈಗ ನಮ್ಮ ಗೊತ್ತಿಲ್ಲ. ನಾವು ಬಂದ ಕಾರಣ ಗೊತ್ತಾಯ್ತಾ? ದಾದಾ ಈಗ ನಾವು ರಾಜಬೀದಿಯಲ್ಲಿ ಬರುವಂತ ಸಮಯದಲ್ಲಿ ನೀನು ಅಗಸ ಅಂತ ಗೊತ್ತಾಯ್ತು. ನಾವು ಯಾರಂತ ಗೊತ್ತಾಗ್ಬೇಕಲ್ಲ. ಗೊತ್ತಾಗ್ಬೇಕು. ನಾನು ಕನ್ನಡ ಬರ್ತದೆ ಕಡೆ ಅಲ್ವಾ? ಈಗ ನಾವು ಬರುವಂತ ಸಮಯದಲ್ಲಿ ನಮ್ಮ ಈ ಬಟ್ಟೆ ಎಲ್ಲ ಕೊಳೆ ಆಗಿದೆ ನೋಡು. ರಾಜಬೀದಿಯಲ್ಲಿ ಬರುವಂತ ಸಮಯದಲ್ಲಿ ಧೂಳಿನಿಂದ ತುಂಬಿ ಹೋಗಿದೆ ಇಬ್ಬರ ಬಟ್ಟೆ ಕೂಡ. ಅದೆಲ್ಲ ಮಲಿನಗೊಂಡಿದೆ. ಈಗ ನಾವು ರಾಜನನ್ನು ಕಾಣ್ಲಿಕ್ಕೆ ಹೋಗುದು. ನಮ್ಮ ರಾಜ ಯಾರಂತ ಗೊತ್ತಾಯ್ತು? ನಾವು ಕಾಣ್ಲಿಕ್ಕೆ ಹೋಗುದು ರಾಜ ನನ್ನ ಮಾವನಾದ ಕಂಸಾಕಿ ನಮ್ಮ ರಾಜ. ನಾವು ಬಾಲಪ್ಪ ಅಂದ್ರೆ ಯಾರು? ದುಂಬುಗು ಬಾಲುನ ಜೋಕುಲ ನಾವು ಈಗ ಚಿಕ್ಕವರು, ಇನ್ನು ದೊಡ್ಡವರು, ನಮಗೆ ಇನ್ನು ಬುದ್ಧಿವಾದ ಹೇಳೋ. ಓಹೋ, ಅರ್ಥವಾಗುವಂತ ಮಕ್ಕಳು. ಇನ್ನು ಮುಂದೆ ಬಾಲಪ್ಪನ ಜೋಕುಲು ಐಕ್ಯ ಬಣ್ಣ. ಬಾಲಪ್ಪ ಅಲ್ವೋ, ಧೂಮಪ್ಪ ಅಲ್ವೋ, ರಾಮಪ್ಪಗಳಲ್ಲ. ಅದು ಬಿಡು. ಇನ್ನು ನಾವು ಬೆಳಗುವವರು. ಕೃಷ್ಣಪ್ಪ ಆವಾಡಿ ನಿಖಿಲ ಬಂಪರತ್ತ ಎನ್ನ ಕೊಣತನ ಕುಂಟುನಪುರ ನಿಖಿಲ ಕೊರ್ಲ ಅಂದ್ರೆ ನಾವು ಯಾರು ತಿಳಿಯಲ್ಲ ನಿಮಗೆ. ನಾನು ನಿನ್ನ ರಾಸಜ್ಞಾನಲ್ಲ ಕಂಸಾಕ್ಯ, ಆತನ ಅಳಿಯ ಕೃಷ್ಣ. ನಾನು ಈತ ನನ್ನನ್ನ ಬಲರಾಮ. ಗೊತ್ತಾಯ್ತು ನಿಮಗೆ? ಈಗ ಕೊಡು ಕೊಡು ಕೊಡು. ಬಲರಾಮ ಕೃಷ್ಣ ನಿಖಿಲ ಪಿಕ್ಚರಿಗಾಕುಲೆ ನಿಖಿಲೆ ಅತ್ತೆ ಅತ್ತಿ ನಿಖಿಲೆ ಗಂಚಿನ ಯೋಗ್ಯತೆ ಇದ್ದಿ ಮರ್ಯಾದೆ ಕೊರ್ಪರ ಈಚಿನ ನಿಖಿಲ ತಲೆತೆ ಬತ್ತೆ. ಬೇಡ 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 ಈಚೆ ಬಾ ಈಚೆ ಬಾ ಈಚೆ ಬಾ ಈಚೆ ಬಾ ಈಚೆ ಬಾ ಈಚೆ ಬಾ ಸ್ವಲ್ಪ ಈಚೆ ಬಾ. ಒಳ್ಳೆ ಜನ. ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ. ಅಣ್ಣ ಅಣ್ಣ
ಇವನಂತ ಜನ ಸಿಗ್ಲಿಕ್ಕೆ ಉಂಟಾ? ಅದು ಕೂಡ ಈ ರಾಜ ಬೀದಿಯಲ್ಲಿ. ಅದೇ ಹೌದೇನೋ ರಜಕ? ನೋಡು, ನಾವು ಸಹವಾಸ ಕೂಡ ಬೇಡ. ಈಗ ನೀನು ದೊಡ್ಡ ರಾಜಕ, ನಿನ್ನ ಸಹವಾಸ ಬೇಡ, ನನಗೆ ಬಟ್ಟೆ ಬೇಡ, ಏನು ಬೇಡ, ನಿನ್ನ ಅಷ್ಟಕ್ಕೆ ಹೋಗ. ನಿಕ್ಲಿ ಈತ ಕಾರಿಗೆ ಮೂರ್ನಿ ದೇಕ್ಕೇನ ಅವಂದ್ರೆ ಮೂಲೊಂಜನ್ನ ಕಟ್ಟಿತ್ತನತೆ ಗಂಟು ಗಂಟು ಹಾ ಕೈ ಕೊರಿಯಾರ ಏಯ್ ಏರೇ ಓಡು ಮಾರ ನಿನ್ನ ಗಂಟು ಈರು ಕೈ ಕೊರ್ನಲ್ಲ ಮನ ಅಣ್ಣ ಈರು ಇಜ್ಜತ್ತೆ ಈರಿಗೆ ಚೆಂಡೆಗೆ ಬಿಡ್ತಾರೆ ಈರ್ಲೆ ಇದು ಬೇಕಿಲ್ಲನೆ ಬೇಡ ಅಂದ ಯಾವ ಚೋಟುದ್ದ ಜೋಕುಲೆ ಎನ್ನ ಗಂಟೆ ಹೇಳೋಡು ನಿನ್ನ ಗಂಟು ನನಗೆ ಯಾಕೆ ಮಾರೆ? ರಾಜ ಬೀದಿಯಲ್ಲಿ ಇಂತಹ ಜನರು ಇದ್ದಾರೆ, ನಮಗೊಂದು ಅನುಭವ ಅಲ್ಲ. ಕೇವಲ ರಜಕನಿಗೆ ಇಷ್ಟು ದೊಡ್ಡ ಅಹಂಕಾರ ಇರಬೇಕಾದ್ರೆ ಇಲ್ಲಿ ಅರಸನಿಗೆ ಎಷ್ಟು ಇರಬೇಡ. ಬರೀ ದ್ವಾರವನ್ನು ಪ್ರವೇಶಿದಷ್ಟೇ. ಹೌದು. ಆಗಿರುವಾಗ ಈ ಮೂರ್ಖ ರಜಕ ಸಿಕ್ಕಿದ್ದಾನೆ ಅಲ್ಲ, ಇನ್ನೆಷ್ಟು ಜನ ಸಿಕ್ಕಿದ್ದಾರೋ ಏನೋ. ಮಲ್ಲಿನ ಬಟ್ಟೆಯನ್ನು ಇದು ಎಲ್ಲ ತೆಗೆದು ಇದೆಲ್ಲ ಧರಿಸಿ ಆಯ್ತು. ಹೋಗುವ ಧರಿಸಿ ಹೋಗುವ. ಮಡಿವಾಸಗಳನ್ನು ಉಂಟಾಯ್ತು. ಇನ್ನೇನಿದ್ರು ತಡ ಮಾಡುದು ಸರಿಯಲ್ಲ. ನೋಡು, ರಾಜನನ್ನು ಕಾಣುವುದಕ್ಕೆ ದೂರ್ತ ಕಂಸಲುರಳದ ವರ್ತಮಾನವ ಕೇಳ ದೂರ್ತ ಕಂಸಲುರಣದ ವರ್ತಮಾನವ ಕೇಳಿ ಚಿತ್ತದಲ್ಲಿ ಬೆದರೆ ತಲೆ ಗೊತ್ತಿಯ ಗೋವಳನ ವ್ಯರ್ಥ ಬರೆದಿದೆನೆದು ತಲೆ ಗೊತ್ತಿಯ ಗೋವಳನ ವ್ಯರ್ಥ ಬರೆದಿದೆನೆದು ಮತ್ತೆ ಒಳದರಿದು ಗುಪ್ತದೊಳ್ ಹೊರಗಿದ ಗುಪ್ತದೊಳ್ ಹೊರಗಿದ ದೂರ್ತ ಕಂಸ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಜೀವಿತದ ಅವಧಿಯಲ್ಲಿ ಬದುಕುವುದಕ್ಕಾಗಿ ಏನಾದರೂ ಒಂದು ಉಪಾಯವನ್ನು ಮಾಡ್ತಾ ಇರ್ತದೆ. ಅದೇ ರೀತಿ ಕಂಸನು ಕೂಡ ಮಾಡಿರುವಂತಹದ್ದು. ವಸುದೇವ ದೇವಕಿಯರನ್ನು ಅರತಕ್ಷತೆಯ ಕಾರ್ಯಕ್ರಮ ಮುಗಿಸಿ ಬೀಳ್ಕೊಡುವ ಸಂದರ್ಭ ರಥಾರೂಢನಾದ ನನಗೆ ಕೇಳಿ ಬಂದ ಶರೀರವಾಣಿ ಏನು? ಕಂಸ, ನಿನ್ನ ತಂಗಿ ದೇವಕಿಯ 8ನೆಯ ಗರ್ಭದಲ್ಲಿ ಹುಟ್ಟಿದ ಮಗುವಿನಿಂದ ನಿನಗೆ ಮರಣ. ಒಮ್ಮೆಲೆಗರ ಬಡಿದವನಾದಂತಹ ನಾನು ಒಂದು ಕ್ಷಣ ಯೋಚಿಸಿದೆ, ಯೋಜನೆಯೊಂದನ್ನು ರೂಪಿಸಿದೆ. ವಸುದೇವ ದೇವಕಿಯರನ್ನು ಸೆರೆಮನೆಗೆ ತಳ್ಳಿ ಅವರಿಗೆ ಹುಟ್ಟಿದಂತ 6 ಮಕ್ಕಳನ್ನು ತರಿದುಕೊಂಡೆ. 7ನೆಯ ಮಗುವನ್ನು ತರಿದು ಕೊಲ್ಲಲು ನೋಡುವಾಗ ಅದು ಸಂಕರ್ಷಣ ರೂಪವಾಗಿ ಮಾಯವಾಯಿತು. 8ನೆಯ ಮಗುವನ್ನು ಕೈಯಲ್ಲಿ ಹಿಡಿದು
ಕತ್ತೆಯನ್ನು ಮೇಲೆತ್ತಿ ಕಡಿಯಲು ಹವಣಿಸುತ್ತಿರುವಾಗಲೇ ಆ ಮಗು ಮಾಡಿದ್ದೇನು? ನನ್ನ ಎದೆಗೆ ಮೆಟ್ಟಿ ನಭಕ್ಕೆ ಹಾರಿ ಹೇಳಿದ್ದೇನು? ಕಂಸ, ನಿನ್ನನ್ನು ಕೊಲ್ಲುವ ಮಗು ನಂದ ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ, ನಂದ ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ. ಏನೋ ಆಶ್ಚರ್ಯ, ಏನೋ ಆಶ್ಚರ್ಯ. ಒಂದು ನುಸಿ ಕೂಡ ಒಳಗೆ ಹೋಗದಂತಹ ಆ ಕಾರಾಗೃಹದಲ್ಲಿದ್ರೆ ಅಲ್ಲಿದ್ದ ಮಗು ನಂದ ಗೋಕುಲಕ್ಕೆ ಹೋಯಿತೆ. ಅದಕ್ಕೆಲ್ಲ ತಲೆ ಕೊಡಿಸಿಕೊಳ್ಳೋಣಲ್ಲ ಈ ಕಂಸ. ಅದಕ್ಕೊಂದು ಯೋಚನೆ ಅಂತೆ, ನಮ್ಮವಲಾದಂತಹ ಪೂತನೆಯನ್ನು ಕಳಿಸಿದೆ, ವಿಷದ ಮಳೆಯನ್ನು ಕೊಟ್ಟು ನಂದ ಗೋಕರ್ಣದಲ್ಲಿರುವಂತಹ ಎಲ್ಲೋ ಮಕ್ಕಳನ್ನು ಕೊಲ್ಲಲು ಪ್ರಯತ್ನವನ್ನು ಮಾಡಿದ್ರೆ ಆ ಮಗು ಮಾಡಿದ್ದೇನೋ? ವಿಷದ ಮೊಲೆಯ ಹಾಲನ್ನು ಒಂದೆಡೆಯಿಂದ ಹೇರಿ ಮತ್ತೊಂದೆಡೆಯಿಂದ ಕಾರಿ ಅವಳ ಕಥೆಯನ್ನೇ ಮುಗಿಸಿಬಿಟ್ಟ. ಆಮೇಲೆ ಶಕಟ, ಧೇನುಕ, ಪ್ರಳಂಬ, ಕೇಚಿ, ವಾತಾಸುರ ಮೊದಲಾದವರನ್ನು ಕಲಿಸಿದ್ರೆ ಅವರ ಕಥೆಗೂ ಕೂಡ ಪೂರ್ಣ ವಿರಾಮವನ್ನು ಹಾಕಿದ್ದಾರೆ. ಏನಂತೆ ಏನಂತೆ? ಅದಕ್ಕಾಗಿ ನಮ್ಮವನಾದಂತಹ ಅಕ್ರೂರನ ಮೂಲಕವಾಗಿ ವಿಲ್ಲ ಹಬ್ಬದ ನೆಪ ಹೇಳಿ ಅವರನ್ನು ಮೊದಲಿಗೆ ಬರ ಹೇಳುವಂತಹ ಉಪಾಯವನ್ನು ಹೂಡಿದ್ದೇನೆ. ಇದೀಗ ಬಂದಂತಹ ಚಾರರ ವಾರ್ತೆ ಏನು? ಬಂದರೆ ಬಲರಾಮ ಕೃಷ್ಣರು, ಕೊಂದರೆ ನಮ್ಮ ರಾಧಾ ರಥಕನನ್ನು. ಒಂದೊಂದನ್ನು ಯೋಚಿಸುತ್ತಾ 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 ಮೂಡಣ ದಿಕ್ಕಿನಲ್ಲಿ ಮೂಡಿದಂತಹ ಸೂರ್ಯ ಕಡುವಣ ಕಡಲಲ್ಲಿ ವಿರಮಿಸಿ ರಾತ್ರಿ ಕಳೆದದ್ದೇ ಗೊತ್ತಾಗಲಿಲ್ಲ. ದೇಹವು ವಿಶ್ರಾಂತಿಯನ್ನು ಬಯಸ್ತಾ ಇದೆ, ಕಣ್ಣಲ್ಲಿ ನಿದ್ದೆಯ ಮಂಬರು ಅಡರುತ್ತಾ ಇದೆ. ಉಳಿದ ಸಮಯದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದಕ್ಕಾಗಿ ಶಯ್ಯಾಗ್ರಹವನ್ನು ಸೇರ್ತೇನಂತೆ. ಶಯ್ಯಾಗ್ರಹ ಭಯದೋಳು ಈ ಪರೆ ಅಳಲುತ್ತ ಭಯದೋಳು ಶ್ರೀಪತಿಯ ನೆನೆಯುತ್ತ ಪಾಪವಡಿದೆ ಕಲದೆನೋಳು ಭಯದ್ಯೂತ ಪವಡಿಸಿ ಏನ ಮಾಡಲಿ ನಾನಿನ್ನೇನ ಕಂಡೆನೋ ಕನಸಿನೋಳು. ಏನ ಮಾಡಲಿ ನಾನಿನ್ನೇನ ಕಂಡೆನೋ ಕನಸಿನೋಳು. ಏನಾಗುತ್ತಿದೆಯೋ ಏನಾಗುತ್ತಿದೆಯೋ ನಾನೇನ ಮಾಡುವೆನು ನಾನೇನ ಮಾಡುವೆನು. ನೆತ್ತಿಗೆ ತೈಲವ ಒತ್ತುದ ನೆತ್ತಿಗೆ ತೈಲವ ಒತ್ತುದ ನೆತ್ತಿಗೆ ತೈಲವನೊತ್ತುದ ತೈಲವ ಒತ್ತುದ ಮೃತ್ತಿಗೆ ಲೇಪಿಸಿ ತನುವಿಗೆ ಮೃತ್ತಿಗೆ ಲೇಪಿಸಿ ತನುವಿಗೆ ಕತ್ತೆಯ ಏರುತ್ತ ಕತ್ತೆಯ ನೇರುತ್ತ ಕತ್ತೆಯ ಏರುತ್ತ ದಕ್ಷಿಣ ಯಾತ್ರೆಗೆ ಕಮಿದಿರು. ಪ್ರತ್ಯಕ್ಷದಿ ಕಂಡೆನು ಸ್ವಪ್ನವ
ಸರಿ ಮೃತ್ಯುವ ಸರಿ ತನಗದೂನ ಬಿತ್ತರಿಸಲರಿಯೇ ಬಿತ್ತರಿಸಲರಿಯೇ ಏನ ಮಾಡಲಿ ನಾನಿಲ್ಲೇನ ಕಂಡೆನು ಕನಸಿನುಳು ಏನಾಗುತ್ತಿದೆಯೋ ನಾನೇನಾಗೈಯುವೆನೋ ಏನ ಮಾಡಲಿ ಏನು ಮಾಡಲಿ ಏನು ಮಾಡಲಿ ದೇಹಕ್ಕೆ ವಿಶ್ರಾಂತಿಗೆ ಬೇಕಾಗಿ ಶಯ್ಯಾಗಾರವನ್ನು ಸೇರಿ ಮಲಗಿದ್ರೆ ಕನಸು ದೀರ್ಘ ಕ್ರೂರವಾದಂತಹ ಕನಸು ಕನಸಲ್ಲೇನು ಕಾಣ್ತಾ ಇದ್ದೇನೆ ಯಾವಾಗಲೂ ಉತ್ಕೃಷ್ಟವಾದಂತಹ ತೈಲವನ್ನು ನೆತ್ತಿಗೆ ಹಾಕುತ್ತಿದ್ದಂತಹ ನಾನು ಹಿಂದೇನು ಮಾಡುತ್ತಿರುವೆ ಬಚ್ಚಲ ಕೋಣೆಯ ಮಲಿನ ನೀರನ್ನು ತಲೆಗೆ ಹೊಯ್ಯುತ್ತಿರುವಂತೆ ಭಾಸ ಆಗುತ್ತಾ ಇದೆ. ಅತ್ಯುತ್ಕೃಷ್ಟವಾದಂತಹ ಸುಗಂಧ ದ್ರವ್ಯ ಲೇಪನವನ್ನು ಮಾಡ್ತಿದ್ದಂತಹ ನಾನು ಇಂದು ಅದೇ ಬಚ್ಚಲ ಕೋಣೆಯ ಮೃತ್ತಿಕೆಯನ್ನೇ ಲೇಪಿತಂತೆ ಭಾಸವಾಗುತ್ತಾ ಇದೆ. ಏನಾಶ್ಚರ್ಯ ಏನಾಶ್ಚರ್ಯ! ಯಾವಾಗಲೂ ಉತ್ತುಂಗ ತುರಗದ ಮೇಲೆ ಏರಿಕೊಂಡು ರಾಜ ದಿಕ್ಕುಗಳಲ್ಲಿ ವಿಹರಿಸುತ್ತಿದ್ದಂತಹ ನಾನು ಹಿಂದೇನೋ ಕತ್ತೆಯ ಬೆನ್ನ ಮೇಲೆ ಹಿಮ್ಮುಖವಾಗಿ ಕುಳಿತು ಕೆಂಪು ಮಾಲೆಯನ್ನು ಧರಿಸಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುವಂತೆ ಭಾಸವಾಗುತ್ತಾ ಇದೆ. ಏನು ಏನು ಆ ಕಡೆ ನೋಡಬಾರದೆ. ಭೂತನಿ, ಶಕಟ, ರೇಣುಕ, ಪ್ರಲಂಬ, ವಾತ, ಕೇಶಿ, ಅವರ ಮುಂದವಿಲ್ಲದ ರುಂಡವು ನನ್ನ ಸುತ್ತ ತಿರುಗುತ್ತಾ ಇದೆ. ತಿರುಗುತ್ತಾ ಏನು ಹೇಳ್ತಾ ಇದ್ದಾರೆ? ಬಾ ಕಂಸ, ಬಾ 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 ಎಂದು ಕರೀತಾ ಇದ್ದಾರೆ, ಚೀರಾಡುತ್ತಾ ಇದ್ದಾರೆ. ಅವರ ಚೀರಾಟಕ್ಕೆ ನನ್ನ ಕಿವಿಯ ತಮಟೆ ಹರಿದು ಹೋದಂತೆ ಭಾಸವಾಗುತ್ತಾ ಇದೆ. ಏನು 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 ಏನಿದು? ನನ್ನ ತಲೆಯನ್ನೊಮ್ಮೆ ಮುಟ್ಟಿ ನೋಡಿದ್ರೆ ತಲೆಯೇ ಕೇವಲ ಮುಂದ ಮಾತ್ರ ಇದೆ, ಮುಂದವಿಲ್ಲದ ಮುಂದ. ಅದಕ್ಕಾಗಿ ದರ್ಪಣವೊಂದನ್ನು ತಂದಿಟ್ಟೆ. ಅದರ ಮೂಲಕ ನೋಡುವುದಕ್ಕಾಗಿ ದೀಪವೊಂದನ್ನು ಉರಿಸುತ್ತೇನಂತೆ. ಒಂದು ದೀಪ ಉರಿಸಿದ್ರೆ ಒಂದು ಎರಡಾಗಿ, ಎರಡು ನಾಲ್ಕಾಗಿ, 4,000 ಆ ದೀಪದ ಪ್ರಕಾಶವು ನನ್ನ ಕಣ್ಣನ್ನು ಕುಕ್ಕುತ್ತಿರುವಂತೆ ಭಾಸವಾಗುತ್ತಾ ಇದೆ. ಏನು ಆಶ್ಚರ್ಯ! ಅದರ ಮಧ್ಯೆ ನೋಡಬಾರದೆ. ಅದರ ಮಧ್ಯೆ ನೋಡಿದ್ರೆ ಅಲ್ಲಿ ನೋಡಿ, ಆ ಕಡೆ ನೋಡಿದ್ರೆ ಗೋವರ್ಧನಧಾರಿ ಕೃಷ್ಣ, ಈ ಕಡೆ ನೋಡಿದ್ರೆ ಸುದರ್ಶನಧಾರಿ ಕೃಷ್ಣ, ಆ ಕಡೆ ನೋಡಿದ್ರೆ ಕನಕನ ಎಲ್ಲ ಕೃಷ್ಣರು ಕಾಣ್ತಾ ಇದ್ದಾರೆ. ದುರುಳಲಿ ಪರೆ ಮರುಗಿಯೇ ದುರುಳಲಿ ಪರಿ ಮರುಗಿ ನಯನವಾ ತೆರೆದು ನೋಡಲು ಅರಮನೆಯ ಹೊರಗೆ, ಅರಮನೆಯ ಹೊರಗೆ, ಒಳಗೆ ಹೊರಗೊಳಗೆ ಶ್ರೀಕೃಷ್ಣಮಯವಾಗಿರಲು ನೆರೆ ಕಂಡ ಶ್ರೀಕೃಷ್ಣ ಕೃಷ್ಣಮಯವಾಗಿರಲು ನೆರೆ ಕಂಡ ಆ ಆ ಆ ಬರದಿ ಬಯದ್ಯೋ ನೆನೆ ನೆನೆದು, ಬರದಿ ಬಯದ್ಯೋ ನೆನೆ ನೆನೆದು
ಶ್ರೀಹರಿಯ ಮೂರ್ತಿಯ ಹೃದಯ ಕಮಲದಿ ಕೃಷ್ಣ ಬಾಲಕೃಷ್ಣ ಕೃಷ್ಣ 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 ಪರದಮಯದು ನೆನೆದು ಶ್ರೀಹರಿಯ ಮೂರ್ತಿಯ ಹೃದಯ ಕಮಲದಿ ಸೆರೆ ಬಿಡಿತ ಪುಣ್ಯಾತ್ಮರ ಹರಿವನಂತೆ ತ್ರೈ ಜಗದಲ್ಲಿ ಆ ಬೆಳಕಿನ ಹೆಡೆಯಲ್ಲಿ ಕಣ್ಣಪ್ಪ ದೃಶ್ಯವೇನು? ಕೃಷ್ಣ 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 ಅರಮನೆಯೆಲ್ಲ ನೋಡ್ತಾ ಇದ್ದೇನೆ, ಎಲ್ಲವೂ ಕೂಡ ಕೃಷ್ಣಮಯ ಕೃಷ್ಣಮಯವಾಗಿ ಕಾಣ್ತಾ ಇದೆ. ಕೃಷ್ಣಮಯ ಕೃಷ್ಣಮಯವೇ ಕೃಷ್ಣಮಯವೇ. ನೋಡಿದ್ರೆ ನಾನು ಕನಸಿನ ಮಂಪರಲ್ಲೇ ಇದ್ದೇನೆ. ಕೃಷ್ಣನನ್ನು ಪೂಜಿಸುವುದೇ ಛೇ! ಈ ಕನಸನ್ನು ನೆನೆಯುತ್ತಾ ಬೆಳಗಾಗುತ್ತಾ ಬಂತು. ಮುಂದಿನ ಕಾರ್ಯಯೋಜನೆಗಾಗಿ ಮುಂದುವರಿಯುತ್ತೇನೆಂದೇ ಉದಯ ಕಾಲದೋಳಿದ್ದು ಕಂಸನಿದ್ದಲು ಗರಲ ಪದವ ಪೂಜಿಸಿ ಊಟ ಒದಗಿ ಮಾಡಿದನು. ಬಂದು ಪೀಠದೊಳು ಆನಂದದಿಂದಡರುತ್ತ ಚಂದದು ಕರೆದಿದನು ಮಂದಿ ಮಾರ್ಬಲವ ಬೆಳಗಿನ ವಿಧಿವಿಧಾನಗಳನ್ನು ಮಾಡಿ ಆಯಿತು. ಹರನನ್ನು ಪೂಜಿಸಿದೆ. ಆಮೇಲೆ ಮೃಷ್ಟಾನ್ನ ಭೋಜನವನ್ನು ಉಂಡಾಯಿತು. ಮುಂದಿನ ಕೆಲಸ ಕಾರ್ಯಗಳಿಗಾಗಿ ಚಾಣೂರ ಮುಷ್ಟಿಕರನ್ನು ಸಭೆಗೆ ಕರೆದಿದ್ದೇನೆ. ಬರಲಿ ಚಾಣೂರ ಮುಷ್ಟಿ. ಮಧುರಾ ನಗರದಲ್ಲಿರುವ ಮಲ್ಲರ ಸಹಿತವಾಗಿ ಚಾಣೂರ ಮುಷ್ಟಿಗರು ಬರಲಿ ಎಂದು ಕರೆಸಿದಿರಲ್ಲ. ಕರೆಸಿದ ಕಾರಣವೇನು ತಿಳಿಸಿ ಪ್ರಭು. ನಮ್ಮಿಂದ ಏನಾಗಬೇಕು ಪ್ರಭು? ಚಾಣೂರ ಮುಷ್ಟಿಗರೇ, ಒಡೆಯ, ನಮ್ಮ ಅಳಿಯಂದಿರಾದಂತಹ ಬಲರಾಮಕೃಷ್ಣರು ಮಧುರೆಗೆ ಬರ್ತಾ ಇದ್ದಾರೆ. ಬಂದಂತಹ ಸಂದರ್ಭದಲ್ಲಿ ರಾಜಾರಜಕನನ್ನು ಕೊಂದು ಹಬ್ಬಕ್ಕೆ ಕಟ್ಟಿದಂತಹ ಬಲಿಷ್ಠ ಧನುವನ್ನು ಮುರಿದು ಮುನ್ನುಗ್ಗುತ್ತಾ ಬರ್ತಾ ಇದ್ದಾರೆ. ಅವರನ್ನು ದಾರಿ ಪದದಲ್ಲಿ ಅವರ ಕಥೆಯನ್ನು ಮುಗಿಸಿ ಈ ನಮ್ಮ ಮದುವೆಗೆ ಕ್ಷೇಮ ಉಂಟು ಮಾಡಬೇಕು. ಅದಕ್ಕಾಗಿ ನಿಮ್ಮ ಸಹಾಯವನ್ನು ಕೇಳ್ತಾ ಇದ್ದಾನೆ. ಮುಂದುವರಿಯಿರಂತೆ.
ಆಗುತ್ತೆ. ಅಲ್ಲ ನಿನ್ನ ಹೆಸರೇನು? ನನ್ನ ಹೆಸರು ಚಾಣೂರ. ಚಾಣೂರ? ಯಾರು ಕಳಿಸಿದ್ದು ನಿನ್ನನ್ನು? ನನ್ನನ್ನು ನಮ್ಮ ಒಡೆಯರು ಕಳಿಸಿದ್ದು. ಒಡೆಯ? ನಿನ್ನ ಒಡೆಯ ಯಾರು? ಕಂಸಾಕ್ಕೆ ಮಹಾಪ್ರಭುಗಳು. ಓ, ಮಾವ ಕಳಿಸಿದ್ದ? ಹಾ. ಏನು ವಿಚಾರ ಬಂದದ್ದು? ಅರಮನೆ ಒಳಗೆ ಹೋಗಬೇಕಾದರೆ ನನ್ನ ಅಪ್ಪಣೆ ಅಗತ್ಯ. ಒಳಗೆ ಹೋಗ್ಬೇಕಾದ್ರೆ ನಿನ್ನ ಅಪ್ಪಣೆ ಬೇಕಾ? ನನಗೆ ಬಿರಿದರೆ ಹಲ್ಲು ಮುರಿದೇನು ಎತ್ತರ. ಅಲ್ಲ ಮುರಿಯುವುದೇಕೆ ಮಧುರೆಯೊಲ್ಲ ಬಾನು ಎನ್ನ ಮಾವ ಆ ಬಲು ಎನ್ನ ಮಾವ ಮಧುರೆಯೊಲ್ಲ ಬಲು ಎನ್ನ ಮಾವ ಇಲ್ಲಿ ಬರಿದಲು ನಾನು ಬಂದೆ ಮಲ್ಲ ಚಾಣೂರಾಗ ಹಲ್ಲ ಮುರಿಯುವುದೇಕೆ ಮಧುರೆಯೊಲ್ಲ ಬಾನು ಎಲ್ಲ ಮಾವ ಇಲ್ಲಿ ಬರೆದಲು ನಾನು ಬಂದೆ ಮಲ್ಲ ಚಾಣೂರಾಗ ಎಲ್ಲ ಮಾವ ಇಲ್ಲಿ ಬರೆದಲು ನಾನು ಬಂದೆ ಮಲ್ಲ ಜಾನುರ ಹಲ್ಲ ಮುರಿಯುವುದೇಕೆ ಮಧುರೆಯೊಲ್ಲ ಬಾನು ಎನ್ನ ಮಾವಗ ಹಲ್ಲು ಮುರಿಯೋ ಕಷ್ಟ ನಿನಗೆ ಕಯ್ಯ. ಅಯ್ಯ, ನಮ್ಮ ಮಾವ ಇದ್ದಾನಲ್ಲ ಕಂಸಾಕಿ ನಿನ್ನ ಒಡೆಯ, ಆತನೇ ನಮ್ಮನ್ನು ಬರ ಹೇಳಿದ್ದು ಇಲ್ಲಿಗೆ. ನಾವಾಗಿ ಬಂದದಲ್ಲ. ಈಗ ಮರ್ಯಾದೆಯಾಗಿ ನೀನು ಬಿಟ್ಟರೆ ನೀನು ಕಾವಲುಗಾರಲ್ಲ ಅಷ್ಟೇ ಅಲ್ವಾ? ಚಾಣೂರಲ್ವಾ? ಆತನ ಭಟ ನೀನು. ನಿಂಗೆ ಎಷ್ಟು ಮಾತಾಡ್ಲಿಕ್ಕುಂಟು ಅಷ್ಟು ಮಾತಾಡ್ಬೇಕು. ಜಾಸ್ತಿ ಮಾತಾಡಿ ನಿನ್ನ ಹಲ್ಲು ಮುರಿದ ಜಾಗ್ರತೆ. ಎಲ್ಲ ಬಲ್ಲ ಬಾಲಕ, ಏನು ಸಾಕು ಮಾಡು ನಿನ್ನ. ಸಾಕು ಮಾಡು ನಿನ್ನ ಸಲಗರದ ಮಾತುಗಳನ್ನು. ನಿನ್ನನ್ನು ಇಲ್ಲಿ ಬರಿಸಿದ್ದು ಕೊಲ್ಲುವುದಕ್ಕಾಗಿ. ನನ್ನ ಒಡೆಯನ ಮಾತನ್ನು ಪೂರೈಸುತ್ತೇನೆ ಅನುವಾಗು. ಈಗ ಕೊಲ್ಲುವುದಕ್ಕಾಗಿ ಬರಿಸಿದ್ದ? ಬಾ ಮುಂದೆ. ಆ
ಅಹಂಕಾರವನ್ನು ತೋರುತ್ತಿದ್ಯಾ? ಹೌದೇನೋ? ಈ ರಾಜ ಬೀದಿಯಲ್ಲಿ ಮುಂದುವರಿಸಿ ನಾವು ಮಧುರೆಗೆ ಬಂದವರು, ಯಾರೂ ಕೂಡ ನಮಗೆ ಅಡ್ಡ ನಿಲ್ಲ. ನಿನ್ನ ಅಹಂಕಾರ ಎಷ್ಟಿದ್ರೆ ಮುರಿತೇನೆ. ಬಾ ಅದು ನಮ್ಮ ಸಾಮರ್ಥ್ಯವು. ನೀನು ಬಲವಂತನಾಗಿದ್ದರೆ ಯುದ್ಧಕ್ಕೆ ಬಾ. ಬರೇ ತಮ್ಮನೆಲ್ಲ ನಿನ್ನನ್ನು ಕೊಳ್ಳಲಿರುವ. ಉಗ್ರಸೇನ ಮತ್ತು ಅವರ ಅನುಜರನ್ನು ಕೊಲ್ಲಿರಿ. ಎಲ್ಲ ಮಾತೆರನ್ನದೆ, ಹಿರಿಯರನ್ನದೆ, ಮುದುಕರು ಮಕ್ಕಳನ್ನದೆ ಎಲ್ಲರನ್ನೂ ತರಿದು ಹಾಕಿ ಯಾರಾದರೂ ಅಣ್ಣ ತಮ್ಮ ದುರುಳಲೆಲ್ಲರನ್ನು ಕರೆಸಿ ಎಲ್ಲ ಯುದ್ಧ ಮುಗಿಸಿ ಎಲ್ಲ ಕೊಲ್ಲಿ 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 ಅಂತ ಇದ್ದಾನೆ ನಮ್ಮ ಮಾವ. ಹೌದೌದೌದು ನೋಡು, ಬಂದವರೆಲ್ಲ ಹೆದರಿ ಓಡಿ ಹೋಗಿದ್ದಾರೆ. ನಮ್ಮನ್ನು ಕೊಲ್ಲಲು ಮುಂದೆ ಬಂದವರು ಯಾರು ಇಲ್ಲ ನೋಡು, ಹಿಂದೆ ಅಷ್ಟು ಮಾತ್ರವಲ್ಲ ಮುಂದೆ ಕೆಲವರು ಆಲೋಚನೆಯಲ್ಲಿದ್ದಾರೆ, ನೋಡ್ತಾ ಇದ್ದಾರೆ ಏನು ಮಾಡುವುದು, ಹೋಗುದಾ ಬೇಡ, ಕೊಲ್ಲುವುದಾ ಬಿಡುವುದಾ, ಕೊಲ್ಲುವುದಾ ಬಿಡುವುದಾ. ನಂದ ಗೋಕುಲದಲ್ಲಿ ಆ ಮರ ಬಲ್ಲಿಗಳನ್ನು ಏರುತ್ತಾ ಮರ ಕೋತಿ ಆಟವನ್ನು ಆಡುತ್ತಿದ್ದಂತ ನೀವು, ಬಂಡೆ ಕಲ್ಲುಗಳ ಮೇಲೆ ಕೂತವರು ನೀವು. ಆ ಗೋಕುಲ ನಡುಗೂಡಿ ಇಲ್ಲೇನು ನನ್ನ ತೊಡೆಯ ಮೇಲೆ ಆಡ್ತಿದ್ರು, ಅದು ಕೂಡ ಕಂಸ. ಮಲ್ಲರಲ್ಲಿ ಮಲ್ಲ, ಮಲ್ಲ ಕಂಸ ಇವನ ತೊಡೆಯನ್ನೇ ಎರ್ತಿದ್ದರು.
ನಿನ್ನಲ್ಲಿ ಸಲುಗೆ ಮಾವ. ಸಲುಗೆ ಸಲುಗೆಯಗುದು ಮಾವ ನಿನ್ನೊಳಗೆ ದಿಟವದು ಸಲುಗೆಯಗುದು ಮಾವ ಸಲುಗೆಯಗುದು 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 ಆ ಸಲುಗೆಯಗುದು 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 ಮಾವ ನಿನ್ನೂಳೆನಗೆ ದಿಟವದು ನಿನ್ನೂಳೆನಗೆ ದಿಟವದು ನಿನ್ನೂಳೆನಗೆ ದಿಟವದು ಆ ಆ ಒಲಿದು ಎಮ್ಮ ಪರಿದಿದೇಕೆ ಒಲಿದು ಎಲ್ಲ ಪರಿದಿದೇಕೆ ತಿಳುಗಿದನಗದ ಒಲಿದು ಎಲ್ಲ ಪರಿದಿದೇಕೆ ತಿಳುಗಿದನಗದ ಸಲುಗೆಯಗುದು ಮಾವ ನಿನ್ನೊಳಗೆ ದಿಡುವುದು ಒಲಿದು ಎಲ್ಲ ಪರಿದಿದೇಕೆ ತಿಳುಗಿದನಗದ ಸಲುಗೆಯಗುದು ಮಾವ ನಿನ್ನೊಳಗೆ ದಿಟವದು ಆ ಮಾವ ನಮ್ಮ ಪ್ರೀತಿ ಮಾವ. ಅಣ್ಣ ಮಾವ ನಿನ್ನಲ್ಲಿ ಸಲುಗೆ ತೋರಿಸಿದ ನನ್ನಲ್ಲಿ ಮತ್ತೆ ಯಾರಲ್ಲಿ ತೋರಿಸಿದ ನನ್ನಲ್ಲಿ ಸಲುಗೆ ಮಹಾಮಲ್ಲ ಕಂಸನಲ್ಲಿ ಸಲಿಗೆ. ಹೌದು ಮಾವ. ಕಂಸ ಮಾವ ಬರುವುದೇ ಸ್ವಲ್ಪ ಅಪರೂಪ. ಹೌದು ಮಾವ. 3 ದಿವಸದ ದೊಡ್ಡ ಜಾತ್ರೆ ಕರೆದಿದ್ದೀನಿ. ದೊಡ್ಡ ಕಾರ್ಯಕ್ರಮವೇ ಹೌದು. ಬಿಲ್ಲ ಹಬ್ಬ ಅಂತ ಕರೆದಿದ್ದೀನಿ. ಬಿಲ್ಲ ಹಬ್ಬ ಅಂತ ಅದು ನಿಮಗೆ ಗೊತ್ತು. ಎಲ್ಲ ಈಸಕ್ಕೆ ನೀವು ಜಗದೀಶ ಅಲ್ಲವೇ? ಈ ಲೋಕಕ್ಕೆ ನೀವು ಜಗದೀಶ ಅಲ್ಲವೇ? ಹಾಗಿರುವಾಗ ನಮ್ಮನ್ನು 3 ದಿವಸದ ಮಟ್ಟಿಗೆ ಇಲ್ಲಿ ಬಂದು ಸಹಕರಿಸಬೇಕು. ಜಗವನ್ನ ಆಳುವಂತ ಜಗದೀಶ ಆಳುವ. ಜಗದೀಶ ಆಳುವ ಮಾವ. ನಮ್ಮನ್ನು ಯಾಕೆ ಕರೆಸಿದೆ ಮಾವ? ನಾವಿಬ್ರು ಬರ್ಬೇಕಂತ ಹೇಳಿದಲ್ಲ, ಯಾಕೆ ಮಾವ? ಏನಾದ್ರೂ ಕೆಲಸ ಇದೆ ಮಾವ? ನಾನು ಕೇಳುವಂತ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಕೆಲಸ ಇದ್ರೆ ನಾವು ಸುಧಾರಿಸ್ತೇವೆ ಮಾವ. ಕೆಲಸ ಗಾಳಿ ಹಾಕು. ನೀರು ಬೇಕಾ ಮಾವ? ಬೇರೆ ಯಾವುದು ನಿಮ್ಮಿಂದ ಸಾಧ್ಯ? ಕುಡಿಲಿಕ್ಕೆ ಏನಾದ್ರೂ ಬೇಕಾ ಮಾವ? ಬಾಯಾರಿಕೆ ಯಾವುದು ನಾನು ಆಗಲೇ ತಣಿಸಿ ಆಗಿದೆ. ಅದರ ಕಾರಣ ನಾನು ಕಾರಣವನ್ನು ಕೇಳ್ತಾ ಇದ್ದೇನೆ. ನಮ್ಮವರಾದಂತಹ ಭೂತನಿಯನ್ನು ನಂದ ಗೋಕುಲಕ್ಕೆ ಕಳುಹಿಸಿ
ಹಾಲಿಲ್ಲದೆ ಬರಡಾಗಬಾರದು ಎಂಬ ದೃಷ್ಟಿಯಿಂದ ಮಕ್ಕಳನ್ನು ಸಲಹಲು ಕಲಿಸಿದ್ರೆ ಅವನನ್ನೇನು ಮಾಡಿದ್ರಿ? ಜಗದ ಜನರ ಕರುಗಳಿಗೆ ಅಗಡು ಮೊಲೆಯನೋ ಅಗಡು ಮೊಲೆಯನೋ ಆ ಆ ಅಗಡು ಮೊಲೆಯನೋ ಅರ್ಬ ಕರುಗಳಿಗೆ ಅಗಡು ಮೊಲೆಯನೋ ವಿಗಡ ವಿಷವ ಇದ್ದುದರಿಂದ ಮಗುಚಿ ಹೋದೆನು ವಿಕಟ ವಿಷವನಿತ್ತುದರಿಂದ ಮಗುಚಿ ಹೋದೆನು ಜಗದ ಜನರ ಬಕರುಗಳಿಗೆ ಅಗಡು ಮೊಲೆಯನು ವಿಕಟ ವಿಷವನಿತ್ತುದರಿಂದ ಮಗುಚಿ ಹೋದೆನು ವಿಕಟ ವಿಷವ ಇದ್ದುದರಿಂದ ಮಗುಚಿ ಕೊಂದೆನು ನಾನು ಮಗುಚಿ ಕೊಂದೆನು ನಾನು ಮಗುಚಿ ಕೊಂದೆನು ಗೋಕುಲದಲ್ಲಿರುವ ಎಳೆಯ ಮಕ್ಕಳಿಗೆಲ್ಲ ಒಬ್ಬಳು ಪೂತನೆ ಒಬ್ಬಳು ರಾಕ್ಷಸಿ ಬಂದಿದ್ದು ಮಾವ. ರಾಕ್ಷಸಿ ಸುಂದರ ಹೆಣ್ಣಿನ ಹೌದು ಮಾವ. ತನ್ನ ಮೊಲೆಯನ್ನು ಉಣಿಸಿ ಎಲ್ಲ ಮಕ್ಕಳನ್ನು ತನ್ನ ಮೊಲೆ ಹಾಲನ್ನು ಕೊಟ್ಟು ಸಾಯಿಸಿದ್ರು ಮಾವ. ಶಿವನ ಪ್ರಸಾದ ಎಂಬಂತೆ ಸ್ವೀಕರಿಸಬೇಕಿತ್ತು ಅದನ್ನು. ಅದು ಶಿವಪ್ರಸಾದ ಅಲ್ಲ, ಅದು ಬೇರೆಯ ಪ್ರಸಾದ. ಹೌದು ಮಾವ. ಮಾವ ಹಾಗೆ ನನಗೆ ಮೊಲೆಯನ್ನು ಉಣಿಸಿದ್ರು ಮಾವ. ನೀನೇನು ಸಾಯಲಿಲ್ವಾ? ನಾನು ಸಾಯಲಿಲ್ಲ ಮಾವ. ಎಲ್ಲ ತಿಂದೆ 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 ಹಾಲು ಕುಡಿದೆ, ಕೊನೆಗೆ ರಕ್ತ ಕಾರಿ ಸತ್ತೇ ಹೋದ್ರು ಮಾವ. ಅದು ಬಿಡು. ಕೃಷ್ಣ ಹೇಳಿದ ಬೇಡ ಸಾಕು 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 ಅಂತ, ಆದ್ರೂ ಪೂತನಿ ಕೇಳಿಲ್ಲ. ಕುಡಿ ಕುಡಿ ಕುಡಿ. ಹೌದು ಮಾವ. ಮಮತೆ ಅವಳಿಗೆ ಅಷ್ಟು ಕುಡಿದದ್ದೇ ತಡ. ಆ ಮಮತೆಯಿಂದ ಕುಡಿಸಿದ್ರೆ ನೀನು ಅವರನ್ನು ಸತ್ತೇ ಹೋದ್ರು ಅಷ್ಟೇ. ಶಕಟನನ್ನು ಯಾಕೆ ಕೊಂದೆ? ನಾನಾ ಅವನ ಹತ್ರ ಕೇಳುದು ಸರಿ, ನನ್ನ ಹತ್ರನೇ ಕೇಳಬೇಕು. ನನ್ನ ಹತ್ರ ಕೇಳಬೇಕು. ನೀನು ಕಿರಿಯವನಲ್ವೋ, ಅವ ಹಿರಿಯವಿದ್ದಾನೆ. ಹಾಗೆ ಬೆರಳು ಅವನ ಕಡೆ ತೋರಿಸ್ತಾ ಇದ್ದೇನೆ. ಎಲ್ಲರ ಉತ್ತರ ಅವನು ಕೊಡಬೇಕಿತ್ತು, ಆದರೆ ಅವನಿಗೆ ತಿಳಿದಿಲ್ಲ. ನೀನು ಕೊಡ್ತಾ ಇದ್ದೀಯೋ. ಶಕಟನನ್ನು ಯಾಕೆ ಕೊಂದೆ? ಶಕಟನನ್ನು ಅಂಗಳದಲ್ಲಿ ಬಂಡೆಯ ರೂಪದಲ್ಲಿ ಬಂದಿದ್ದ ಎಲ್ಲ ಮಕ್ಕಳು ಆಡುವ ಮಕ್ಕಳು ನೀವು ಎಲ್ಲ ಮಕ್ಕಳು ಅದನ್ನು ನೋಡಿ ಸಂತೋಷ ಪಟ್ಟರು. ಆದ್ರೆ ನಾನು ಕೂಡ ಬಹಳ ಸಂತೋಷ ಪಟ್ಟೆ. ಅದರಲ್ಲಿ ಚಕ್ಕನೆ ಹಾರಿ ಕುಳಿತೆ. ಅದು ಕುಳಿತಿರುವುದೇ ತಡ ಪುಡಿ ಪುಡಿಯಾಗಿ ಸತ್ಯ. ಆಮೇಲೆ ಧೇನುಕನನ್ನು ಯಾಕೆ ಕೊಂದೆ? ಧೇನುಕನನ್ನು ಕೊಂದ ವಿಚಾರ ಮಾವ, ಗೋವುಗಳ ರೂಪದಲ್ಲಿ ಗೋವಿನ ರೂಪದಲ್ಲಿ ರೇಣುಕ ಬಂದಿದ್ದ. ಎಲ್ಲ ಗೋವುಗಳನ್ನು ತಿವಿತ್ತ ಸಾಯಿಸುತ್ತಾ ಇರುವಂತಹ ಸಮಯದಲ್ಲಿ ನನಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ಈ ಗೋವುಗಳನ್ನು ಕೊಲ್ಲುವುದೆಂದ್ರೆ ನನಗೆ ಆಗುದಿಲ್ಲ ಮಾವ. ಯಾರೇ ಆಗ್ಲಿ ಅವರನ್ನು ಸಾಯಿಸುವುದೇ. ಆದ್ದರಿಂದ ನಾನು ಅವನನ್ನು ಬಿಡ್ಲಿಲ್ಲ.
ಕೊಂಬನ್ನು ಹಿಡಿದೆ ಗರಗರನೆ ಸುತ್ತಿದೆ. ಬಕನನ್ನು ಯಾಕೆ ಕೊಂದೆ? ಬಕನನ್ನು ಕೊಂದ ವಿಚಾರ ಬಕಪಕ್ಷಿಯ ರೂಪದಲ್ಲಿ ನಾವು ನದಿ ತೀರಕ್ಕೆ ಹೋಗುವಂತಹ ಸಮಯದಲ್ಲಿ ಒಳ್ಳೆಯ ಅಲ್ಲೇ ಇರುವುದು ನದಿ ತೀರದಲ್ಲಿ ನಾವು ಆಟವಾಡುವಂತ ಇರುವ ಸಮಯದಲ್ಲಿ ಬಕಪಕ್ಷಿ ಒಂದು ಹೀಗೆ ಬಂತು. ನನಗೆ ಆಶ್ಚರ್ಯವಾಯಿತು. ಹಿಂದೆ 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 ಹೋದೆ. ಅದು ಬಕಪಕ್ಷಿ ಅಲ್ಲಿದ್ದ ಕೊಕ್ಕ ನನ್ನನ್ನು ಹಿಡಿಯಿತು. ಕೊಕ್ಕನ್ನು ಹೀಗೆ ಬಿಡದೆ ಒಂದು ಮೇಲೆ ಒಂದು ಕೆಳಗೆ ಸತ್ಯವಾಯಿತು. ಆದರೆ ವಾತಾಸುರನನ್ನು ಕೊಂದೆ ಅಲ್ವ ನೀನು? ಗಾಳಿಯ ರೂಪದಲ್ಲಿ ಬಂದಂತಹ ವಾತಾಸುರ ಎಲ್ಲರನ್ನು ತರಗಲೆಯಂತೆ ಸಿಕ್ಕಿಸಿ ಸಾಯಿಸ್ತಾ. ಯಾಕೆ ಹೋಗ್ಲಿಲ್ವ? ನಾನು ಹೋದೆ ಮೇಲಕ್ಕೆ ಹೋಗುವಂತಹ ಸಮಯದಲ್ಲಿ ಅಲ್ಲಿಗೆ ಸ್ವಲ್ಪ ಕತ್ತನ್ನು ಕೈಗೆ ಸುಕ್ಕಿದೆ. ಅಷ್ಟೇ. ಪ್ರಳಂಬನನ್ನು ಯಾರು ಕೊಂದದ್ದು? ಪ್ರಳಂಬನನ್ನು ಕೊಂದದ್ದು ಅದು ನಾನಲ್ಲ ನಾನಲ್ಲ ಅದು. ಪ್ರಳಂಬನನ್ನು ಕೊಂದದ್ದು ಯಾರಂತ? ಪ್ರಳಂಬನನ್ನು ಕೊಂದದ್ದು ಕೊಳ್ಳುವುದಕ್ಕೆ ನನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಮಾವ. ಮತ್ತೆ ಯಾಕೆ ಕೊಂದೆ? ಕೊಲ್ಲದೆ ಉಪಯೋಗವೇ ಇಲ್ಲ ಮಾವ. ಏನು ಮಾಡೋಣ? ನನ್ನ ಪ್ರಾಣವನ್ನು ಉಳಿಸುವುದಕ್ಕೋಸ್ಕರ ಆ ಪ್ರಳಂಬನನ್ನು ಹಿಡಿದೆ, ನೆಲಕ್ಕೆ ಬಡಿದೆ, ಸತ್ತೇ ಹೋದ. ಓಹೋ, ಏನು ಕೊಂದಿಯೋ? ಎಲ್ಲವೋ ಅಲ್ಲಿ ಎಲ್ಲರ ಕಥೆಯನ್ನು ಮುಗಿಸಿ ಇಲ್ಲಿ ಬಿಲ್ ಹಬ್ಬದ ಸಂದರ್ಭದಲ್ಲಿ ಮಾತಿನ ನಟನೆಯನ್ನಾಡುತ್ತಾ ನಾಟಕವಾಡುತ್ತಿದ್ದೀರೋ ನೀವು? ನಟನೆಯೋ ನಿಮ್ಮ ಹಲ್ಲು ಮುರಿದೇನು? ಮಮಕಾರ ಬಿಟ್ಟಿದ್ದೇನೆ. ಇನ್ನು ನನ್ನ ತಂದೆ ತಾಯಂದಿರಿಗೆ ನೀಡಿದ ಪ್ರತೀಕಾರವಾಗಿ ಇದೋ ನಿನ್ನನ್ನು ಕೊಲ್ಲವು ನಾವು ಇಬ್ಬರು ಬಂದಿದ್ದವರಿದ್ದೇವೆ.
ಮಾತುಳನಾದ ಮಾವನಾದ ಅದೇ ಆಗಿದೆ. ಅಜ್ಜನಾದ ಉಗ್ರಸೇನನಿಗೆ ಈ ರಾಜ್ಯದ ಪಟ್ಟವನ್ನು ಕಟ್ಟಿದ್ದೇವೆ. ವಸುದೇವ ದೇವಕಿಯರನ್ನು ಸೇರಿಂದ ಬೀಸಿದಾಗಿದೆ. ಯಾದವರೆಲ್ಲ ಸಂತಸ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಎಲ್ಲೆಡೆ ಆನಂದ ವಾದ್ಯಗಳು, ಮಂಗಳ ವಾದ್ಯಗಳು ಮೊಳಗುತ್ತಾ ಇದೆ ಆನಂದದಿಂದ. ಆದ್ದರಿಂದ ಅಕ್ರೂರು ಹಾಡಿದಂತ ಮಾತು ನಿಜವಾಗುತ್ತಾ ಕಾಣುತ್ತಿದೆ ಮಾವ, ಅಲ್ಲವೇ? ಹಾಗಿರುವಾಗ ಈ ಶ್ರೀಕೃಷ್ಣ ಲೀಲಾಮೃತ ಎಂಬ ಈ ಕಥಾನಕವನ್ನು ಯಾರು ನೋಡಿದ್ದಾರೋ, ಯಾರು ಆಡಿದ್ದಾರೋ, ಯಾರು ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೋ ಅವರಿಗೆ ಎಲ್ಲರಿಗೂ ಜಗವನ್ನು ಆಳುವಂತ ಜಗದೀಶನು ಸುಮಂಗಲವನ್ನು ನೀಡಲಿ ಹಾಗೂ ನಾವು ನಂಬಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ಸರ್ವ ದಯವನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳ ಹಾಡುವುದಕ್ಕೆ ಸಭಿಕರಲ್ಲಿ ಅಪ್ಪಣೆ ಕೇಳುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ದೇವಕಿ ಪುತ್ರ, ಮಂಗಳಂ ಗರುಡಧ್ವಜ, ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಜಯ, ನಾದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ದರೆಯುಳು ಬೆದರಾಂತ ಮಂಗಳಾಪುರದೊಳು ಸ್ಥಿರವಾಗಿ ನೆಲೆಸಿರುವ ಮಂಗಳ ದೇವಿಗೆ ಶರಣಾಗತ ಪರಿಪಾಲಕಿ ಪವಗರಿ ಕುರಿತ ನಿವಾರಕಿ ಜಗರಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಭದ್ರಮೋ ಶುಭ ಮಂಗಳಂ. ಶ್ರೀಕೃಷ್ಣ ಯಕ್ಷಗಾನ ಮಂಡಳಿ ಸುದರ್ಶನ ನಗರ ಬಗೆಗೆ ಮತ್ತು ಮಾತ ಕಲಾವಿದೆಯ ಬರ್ತದೆ. ಶ್ರೀಕೃಷ್ಣ ಲೀಲಾಮೃತ ಪಟ್ಟಣ ಯಕ್ಷಗಾನ ಬಯಲನ್ನು ಬಾರಿ ಪಲ್ಲೂರು ಈ ವೇದಿಕೆಗೆ ನೆನಪಾಗುತ್ತದೆ. ಬೆಳಗ್ಗೆ ನಮ್ಮ ಸಮಿತಿ ನಮಗೆ ಅನಂತನಂತ ವಂದನೆ ಸಲ್ಲಿಸಬಹುದು. ಈ ಯಕ್ಷಗಾನ ಬಯಲಿನ ಸಮಿತಿಯ ಪದಾಧಿಕಾರಿಗಳಿಗೆ ವೇದಿಕೆಗೆ ಬರಲು ಮೇರೆಗೆ ನಮ್ಮ ಸಮಿತಿಯ ವತಿಯಿಂದ ಸ್ಮರಣೆಗೆ ಸಾಲುಗಳು ಗೌರವಿಸಲು ಬಂದು ಅಂಚನೆ ಉಮೇಶ್ ಮಾಸ್ಟರ್ ಬೊಕ್ಕ ಚಂದ್ರ ಸಕರಂದರು ನಿರ್ಮಲ್ ಭಟ್ರು ಅಂಚನೆ ಸಮಿತಿಯ ಅಧ್ಯಕ್ಷರು ವಿಜಯ್ ಕುಮಾರ್ ಸುದರ್ಶನ ವೇದಿಕೆ ಬರಲು ವಿನಂತಿ ಬಂದಿದೆ. ಸಮಿತಿಯ ಅಧ್ಯಕ್ಷರು ವಿಜೇತರಿಗೆ ಉಮೇಶ್ ಮಾಸ್ಟರ್ ಶಾಲ್ ಬರೆದು ಚಂದ್ರ ಸಕರಂದರು ಬೇರೆ ಸ್ಮರಣೆಗೆ ಬರೆದು ಗೌರವಿಸಲು ಅಂಜನೆ ಸಮಿತಿದ ಯಕ್ಷಗಾನ ಸಮಿತಿಯ ಪದಾಧಿಕಾರಿಗಳಿಂದ ಬಂದವರು. ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರು ಚಂದ್ರಾಸ್ ಕನಂದರು ಅಂಚನೆ ಉಮೇಶ್ ಮಾಸ್ಟರ್ಗೆ ಅನಂತನಂತ ವಂದನೆ ಸಲ್ಲಿಸಿಕೊಂಡು ನನಗೊಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆದುಕೊಂಡು ಮಾತಾ ಭಗವಂತ ಮಾತೆಲ್ಲ ನಿತ್ಯ ಬರೆದುಕೊಳ್ಳಲು ಈ ಕಾರ್ಯಕ್ರಮ ಮಾಡಿಕೊಂಡು ವಿನಂತಿ ಮಾಡಿದ್ದೇನೆ.
ಗೋವರ್ಧನಗಿರಿ ಉಡುಪಿ. ಇಲ್ಲಿ ಒಂದು 3 ದಿವಸಗಳ ಕಾಲ ಗೋವರ್ಧನೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪರಮ ಪೂಜ್ಯ ಶ್ರೀ ಗುರುದೇವನ ಸ್ವಾಮೀಜಿ ಹಾಗೆಯೇ ಪರಮ ಪೂಜ್ಯ ಶ್ರೀ ಮೋಹನ್ ದಾಸ್ ಸ್ವಾಮೀಜಿ ಅವರ ಆಶೀರ್ವಚನಗಳು ಮತ್ತು ಶ್ರೀ ಡಾಕ್ಟರ್ ಮದನ್ ಮೋಹನ್ ನಾಯಕ್ ಅಡೆಕಳ ಗೌರವ ಅಧ್ಯಕ್ಷರು ಗೋವರ್ಧನ ಸಮಿತಿ ಇವರ ಗೌರವ ಉಪಸ್ಥಿತಿಯೊಂದಿಗೆ ವಿಶೇಷ ಅಭ್ಯಾಗತರೊಂದಿಗೆ ಸಭಾ ಕಾರ್ಯಕ್ರಮ ಬಳಿಕ ಸಾಗರ ಕಾರ್ಯಕ್ರಮ ನಡೆದಿದೆ. ಹಾಗೆ ಇವತ್ತು ಬೆಳಗಿನಿಂದ ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೆ ವಿವಿಧ ತಂಡಗಳಿಂದ ಧ್ಯಾನ ಮಂದಿರದಲ್ಲಿ ಭಜನಾ ಕಾರ್ಯಕ್ರಮ ಕೂಡ ನಡೀತಾ ಇರುತ್ತದೆ. ಮಧ್ಯಾಹ್ನ ಶ್ರೀಕೃಷ್ಣ ಲೀಲಾಮೃತ ಯಕ್ಷಗಾನ ಬಾಲಟವನ್ನು ಕೂಡ ನಾವು ನೋಡಿದೆವು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಭಾ ಕಾರ್ಯಕ್ರಮವನ್ನು ನಾವು ಆರಂಭಿಸುತ್ತಿದ್ದೆವು. ಆದ್ರಿಂದ ಹೊರಗಡೆನ ಶಾಮಿಯಾನದಲ್ಲಿರುವಂತಹ ಎಲ್ಲ ಬಂಧುಗಳು ಭಕ್ತರು ದಯವಿಟ್ಟು ಇಲ್ಲಿ ಧ್ಯಾನ ಕೇಂದ್ರದ ವೇದಿಕೆಯ ಮುಂಭಾಗದಲ್ಲಿರುವ ಆಸನದಲ್ಲಿ ಆಸನದಾಗಬೇಕಾಗಿ ಗೋವರ್ಧನೋತ್ಸವ ಸಮಿತಿ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಈಗಾಗಲೇ ಅತಿಥಿಗಳು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಇಂದಿನ 2ನೇ ದಿನದ ಸಭಾ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಲಿಕ್ಕಾಗಿ ಉಳಿಯ ಧರ್ಮ ಅರಸು ಕ್ಷೇತ್ರ ಉಳ್ಳಾಲ ಇವರ ಧರ್ಮದರ್ಶಿಗಳಾದ ಗೌರವಾನ್ವಿತ ಶ್ರೀ ದೇವಮೂಲ್ಯನು ಹಾಗೆಯೇ ಸಮಾರಂಭದಲ್ಲಿ ನಮ್ಮ ಜೊತೆ ಭಾಗವಹಿಸಲಿಕ್ಕಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಶ್ರೀ PS ಎಡಪಡಿತಾಯರು ಈಗ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಇಂದಿನ ಸಮಾರಂಭದಲ್ಲಿ ಗೌರವ ಉಪಸ್ಥಿತಿಯಾಗಿ ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಪ್ರಧಾನ ಅರ್ಚಕರು, ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನ ತಲಪಾಡಿ, ಗೋವರ್ಧನೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಮದನ್ ಮೋಹನ್ ನಾಯಕ್ ಅಡೆಕಳ, ಮುಖ್ಯ ಅತಿಥಿಗಳಾಗಿ ಸಮಾರಂಭದಲ್ಲಿ ಭಾಗವಹಿಸುವವರು ಶ್ರೀ ತಿಮ್ಮಪ್ಪ ನಾಯಕ್ ನಾರ್ಯ ನಡಗುತ್ತು ಮಾಲಕರು TSS ಇಂಡಸ್ಟ್ರೀಸ್, ಡಾಕ್ಟರ್ ಪ್ರೀತೇಶ್ ಸಿ ಶೆಟ್ಟಿ ಓದುಗುಟ್ಟಿಗೂಡು ಹುಯ್ಯಾಡ್ ಕೌಟು, ಶ್ರೀ ಮನೋಜ್ ಸಾಲಿಯಾನ್ ಅಧ್ಯಕ್ಷರು ಮಗವೀರ ಸಮಾಜ ಉಳ್ಳಾಳ, ಶ್ರೀ ಭಾಸ್ಕರ ದೇವಸ್ಯ ಅಧ್ಯಕ್ಷರು ಜ್ಞಾನರತ್ನ ಎಜುಕೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಕಟೀಲ್, ಶ್ರೀ ಮನೋಜ್ ಸಾಲಿಯಾನ್ ಅಧ್ಯಕ್ಷರು ಮಗವೀರ ಸಮಾಜ ಉಳ್ಳಾಲ, ಶ್ರೀ ಭಾಸ್ಕರ ದೇವಸ್ಯ ಅಧ್ಯಕ್ಷರು ಜ್ಞಾನರತ್ನ ಎಜುಕೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಕಟೀಲು, ಶ್ರೀ ಸಂಪತ್ ಶೆಟ್ಟಿ ಮಂಗಳೂರು ಮಾಲಕರು ಸೂರ್ಯ ಟ್ರಾನ್ಸ್ಪೋರ್ಟ್ಸ್ ಮಂಗಳೂರು, ಶ್ರೀ ದಯಾನಂದ ಗಟ್ಟಿ ಪುಲಿಕೂರು ಅಧ್ಯಕ್ಷರು ಗಟ್ಟಿ ಸಮಾಜ ಉಳ್ಳಾಲ, ಶ್ರೀ ದುರ್ಗದಾಸ್ ಶೆಟ್ಟಿ ಮಾವಂತೂರು ಬಲವಂಡಿ ಪಿಲಿಚಂಡಿ ಕ್ಷೇತ್ರ ಮಾವಂತೂರು, ಶ್ರೀ ಚನ್ನಕೇಶವ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಮಂಗಳೂರು, ಶ್ರೀ ದಿನೇಶ್ ಕುಮಾರ್ ಮಾಲಕರು MP ಸಿಲ್ಕ್ಸ್, ಡಾಕ್ಟರ್ ಲತಾ ಅಭಯ ಕುಮಾರ್ ಕನ್ನಡ ಉಪನ್ಯಾಸಕರು ಸರ್ಕಾರಿ ಪದವಿ ಕಾಲೇಜು ಮುಡಿಪು, ಹಾಗೆಯೇ ಶ್ರೀ ರವೀಂದ್ರನಾಥ್ ರೈ ಆಡಳಿತ ಮುಖ್ಯಸ್ಥರು, ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಸೋಮೇಶ್ವರ. ಭಾಗವಹಿಸ್ತಾರೆ. ಹಾಗೆಯೇ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜಾನಪದ ಕ್ಷೇತ್ರ ಸಾಧಕರಾದ ಶ್ರೀಮತಿ ಮುತ್ತಕ್ಕೆ, ಧಾರ್ಮಿಕ ಕ್ಷೇತ್ರದ ಶ್ರೀ ರಾಮನಾಯಕ್ ಬಿದಮ್ಮಲೆ, ಶಿಕ್ಷಣ ಕ್ಷೇತ್ರದ ಕ್ರೀಡಾ ಕ್ಷೇತ್ರದ ಕುಮಾರಿ ವೆನೆಲ್ಲ ಹಾಗೂ ನಾಟ್ಯ ವೈದ್ಯ ಕ್ಷೇತ್ರದಲ್ಲಿ ಶ್ರೀಮತಿ ಚಂದ್ರಾವತಿ ಬಲ್ಯ. ವೇದಿಕೆಯಲ್ಲಿ ಗೋವರ್ಧನೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರ್ದೇಶನದ ಶಿವದೂತೆ ಮುಳುಗಿ ಎಂಬ ಪೌರಾಣಿಕ ನಾಟಕ ಮೂಡಿಬರಲಿಕ್ಕಿದೆ. ಇದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ ಶ್ರೀ ರಾಜೇಶ್ ಶೆಟ್ಟಿ ಮಾಲಕರು, ಗ್ರೂಪ್ ಆಫ್ ಡಿಪ್ಲೊಮೆಟಿಕ್ ಹಾಸ್ಪಿಟಾಲಿಟೀಸ್ ಕೊಟ್ಟಾರು.
ಹೊರಗಿನ ವೇದಿಕೆಯ ಬಳಿಯಲ್ಲಿ ಸಭಾಂಗಣದಲ್ಲಿರುವಂತಹ ಎಲ್ಲ ಭಕ್ತಾದಿಗಳು ಹಾಗೂ ಸಭಿಕರು ದಯವಿಟ್ಟು ಇಲ್ಲಿ ಧ್ಯಾನ ಕೇಂದ್ರದ ಕಡೆಗೆ ವೇದಿಕೆ ಬರಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ರಾತ್ರಿ 7:30 ಬಳಿಕ ಆರಂಭ ಆಗುವುದು. ಆದ್ರಿಂದ ನಮ್ಮ ಧ್ಯಾನ ಕೇಂದ್ರದ ಆವರಣದಲ್ಲಿರುವ ವೇದಿಕೆಗೆ ಬಂದು ಗೋವರ್ಧನೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮ ಚೆಂದಗಾಣಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ನಡೆದಿರುವ ಎಲ್ಲರೂ ಕೂಡ ದಯವಿಟ್ಟು ಸಭಾಂಗಣದ ಆಸನದಲ್ಲಿ ಆಸೀನರಾಗಿದ್ದುಕೊಂಡು ಸಭಾ ಕಾರ್ಯಕ್ರಮ ಚೆಂದಗಾಣಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಇನ್ನೊಮ್ಮೆ ನಾನು ಗೋವರ್ಧನೋತ್ಸವ ಸಮಿತಿ ಪರವಾಗಿ ವಿನಮ್ರವಾದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪಿದೈಡುಪ್ಪನ ಮಾತಾ ನಮ್ಮ ಬಂಧುಲು ಉಲಯಬರಡು ಅಂಚನೆ ಸ್ವಯಂ ಸೇವಕರೆಲ್ಲ ಅಲ್ಪ ನಿಖಲ ಜವಾಬ್ದಾರಿ ಇಚ್ಚಿಂದ ಇಡೀ ವೇದಿಕೆ ಅವಳು ಬರ್ತದೆ ಈ ಸಭಾ ಕಾರ್ಯಕ್ರಮ ಪಾಲ್ಪಡೆಯವರು ಬಂದು ನಿಖಲ ಕೊಡೋರ ಗೋವರ್ಧನೋತ್ಸವ ಸಮಿತಿ ಪರವಾದ ವಿನಂತಿ ಮಂತಂದಿಲ್ಲ.
ಪ್ರಿಯರೇ, ಶ್ರೀಕೃಷ್ಣ ಧ್ಯಾನ ಕೇಂದ್ರ ಗೋವರ್ಧನಗಿರಿ ಮುಡಿಪು ಇಲ್ಲಿ 3 ದಿವಸಗಳ ಕಾಲ ಗೋವರ್ಧನೋತ್ಸವ ಎಂಬ ಕಾರ್ಯಕ್ರಮವನ್ನು, ವಿಶಿಷ್ಟವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಂದಿನ ಸಮಾರಂಭದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀ ಡಾಕ್ಟರ್ PS ಎಡಪಡಿತಾಯ, ಮಾನ್ಯ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾನಿಲಯ. ಹಾಗೆಯೇ ದೀಪ ಪ್ರಜ್ವಲನೆಗಾಗಿ ಗೌರವಾನ್ವಿತ ಶ್ರೀ ದೇವಮೂಲ್ಯಣ್ಣ, ಧರ್ಮದರ್ಶಿಗಳು, ಉಳಿಯ ಧರ್ಮ ಅರಸು ಕ್ಷೇತ್ರ ಉಳ್ಳಾಲ. ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನ ತಲಪಾಡಿ, ಇದರ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀ ಗಣೇಶ್ ಭಟ್. ಒಂತಿಪೆಟ್ಟು ಬೀಡು ಹಿರಿಯಡ್ಕ ಉಡುಪಿ ಡಾಕ್ಟರ್ ಪ್ರೀತೇಶ್ ಸಿ ಶೆಟ್ಟಿ. ಗಟ್ಟಿ ಸಮಾಜ ಉಳ್ಳಾಲ, ಇದರ ಅಧ್ಯಕ್ಷರಾದ ಶ್ರೀ ದಯಾನಂದ ಗಟ್ಟಿ ಪಿಲಿಕೂರು. ಯೋಜನಾ ಅಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಮಂಗಳೂರು ಶ್ರೀ ಚನ್ನಕೇಶವ. ಬಲವಂಡಿ ಪಿಲಿಚಂಡಿ ಕ್ಷೇತ್ರ ಮಾವಂದೂರು, ಇದರ ಶ್ರೀ ದುರ್ಗಾದಾಸ್ ಶೆಟ್ಟಿ ಮಾವಂತೂರು. ಡಾಕ್ಟರ್ ಲತಾ ಅಭಯ್ ಕುಮಾರ್, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಡಿಪು ಕುರ್ನಾಡು. ಶ್ರೀ ರವೀಂದ್ರನಾಥ್ ರೈ, ಆಡಳಿತ ಮುಕ್ತೇಶ್ವರು, ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಸೋಮೇಶ್ವರ. ಇವರೆಲ್ಲರನ್ನ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಮದನ್ ಮೋಹನ್ ನಾಯಕ್ ಅಡೇಕಳ ಇವರು ವೇದಿಕೆ ಬರಮಾಡಿಕೊಂಡಿದ್ದಾರೆ. ಬಂಧುಗಳೇ, ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸುವಾಗ ದೇವರ ಪ್ರಾರ್ಥನೆಯೊಂದಿಗೆ ನಾವು ಆರಂಭಿಸ್ತಾ ಇದ್ದೇವೆ. ಇದೀಗ ಪ್ರಾರ್ಥನೆಗಾಗಿ ಕುಮಾರಿ ಧನ್ಯ ವೇದಿಕೆ ಬಂದು ಶ್ರೀದೇವರ ಪ್ರಾರ್ಥನೆ ಹಾಡ್ತಾರೆ. ತಾವೆಲ್ಲರೂ ಕುಳಿತಲ್ಲಿ ಉಪಸ್ಥಿತರಿದ್ದು ಪ್ರಾರ್ಥನೆಯಲ್ಲಿ ಭಾಗಿಗಳಾಗಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೇನೆ. ಇದೀಗ ಪ್ರಾರ್ಥನೆಗಾಗಿ ಕುಮಾರಿ ಧನ್ಯ ನಿಮ್ಮ ಮುಂದೆ. महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि. वसिष्ठवामदेवादिवन्दितमहागणपतिं महागणपतिं मनसा स्मरामि. वसिष्ठवामदेवादिवन्दित महागणपतिं गणपतिं महादेवसुतं महादेवसुतं गुरुगुहनुतं महादेवसुतं गुरुगुहनुतं मारकोटि प्रकाशं शान्तम् महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकाप्रियं महाकाव्यनाटकादिप्रियं महाकाव्यनाटकादिप्रियं मूषिकवाहनमोदकाप्रियं महागणपतिं महागणपतिं मनसा स्मरामि. वसिष्ठवामदेवादिवन्दित महागणपतिं
ಗಣಪತಿಂ ವಂದನೆಗಳು ಕುಮಾರಿ ಧನ್ಯ ಇವರಿಗೆ. ಕರ್ಮಣ್ಯೇ ವಾದಿಕಾರಸ್ತೆ ಮಾಪಲೇಶು ಕದಾಚನ ಎಂಬ ಗೀತೆಯ ಉಕ್ತಿಯಂತೆ ನಿನಗೆ ನಿನ್ನ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರವಿದೆ, ಅದರ ಫಲದಲ್ಲಿ ಇಲ್ಲ. ಆದ್ದರಿಂದ ಮಾಡಿದ ಕೆಲಸಕ್ಕೆ ಪ್ರತಿಫಲಾಪೇಕ್ಷೆಯಾಗಿ ಫಲಕ್ಕೆ ಕಾರಣ ನೀನೆಂದುಕೊಳ್ಳಬೇಡ ಮತ್ತು ಕರ್ಮ ಮಾಡದೆ ಜೀವಿಸಬೇಕೆಂಬ ಹಂಬಲ ನಿನ್ನಲ್ಲಿ ಹುಟ್ಟದಿರಲಿ. ಹಾಗೆ ಸೋಲು ಗೆಲುವುಗಳಿಗೆ ಕುಂದದೆ ಎರಡನ್ನು ಸಮಾನ ಚಿತ್ತದಿಂದ ಸ್ವೀಕರಿಸುತ್ತಾ ನಿನ್ನ ಕರ್ತವ್ಯಗಳನ್ನು ಮಾಡು ಎಂಬ ಗೀತೆಯ ನುಡಿಯಂತೆ ತನ್ನ ಕರ್ತವ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸಮಾಜಮುಖಿ ಕೆಲಸ ಮಾಡ್ತಾ ಇರುವವರು ಗೋವರ್ಧನ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಜಗದೀಶ್ ಆಳ್ವ. ಇದೀಗ ಪ್ರಾಸ್ತಾವಿಕ ನುಡಿಗಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಕ್ಷೇತ್ರದ ಆರಾಧ್ಯ ದೇವರಾಯನ ಶ್ರೀಕೃಷ್ಣ ದೇವೇರನ ಕಾರ್ಗ್ ಅಡ್ಡಬೂರ್ದು ಊರದ ಮಾತಾ ದೈವ ದೇವರನಲ ಕಾರ್ಗ್ ಅಡ್ಡಬೂರ್ದು ವೇದಿಕೆಡಿತ್ತಿನ ಗಣ್ಯರಿಗೆ ವಂದಿಸದು ಅಂಜನೆ ವೇದಿಕೆದ ಎದುರಿತ್ತಿನ ಪೂರ ಭಕ್ತಾಭಿಮಾನಿಗಳ ವಂದಿಸದು ಈ ನಮ್ಮ ಗೋವರ್ಧನೋತ್ಸವದ ಬಗ್ಗೆ ಎರಡು ಪಾತೆರ ಯಾನು ಇಷ್ಟಪಡೆಪೆ. ಈ ಒಂಜಿ ಗುಡ್ಡೆಡೆ ಈ ಗೋವರ್ಧನೋತ್ಸವ ಒಂದು ಉತ್ಸವ ದಾಯೆ ಆಯೋಜನೆ ಮಲ್ತ ನೆತ್ತ ಹಿನ್ನೆಲೆ ದಾದಂದು ಯಾನು ರಡ್ಡು ಪಾತೆರ ಈ ಸಮಯಡು ಪಾತೆರಡಾವಣು ಮುಡಿಪುರದು ಸುಮಾರು 1.5 ಕಿಲೋಮೀಟ್ರ್ ಪಶ್ಚಿಮ ಭಾಗಡೊಪ್ಪುನಂಚಿನ ಈ ಗುಡ್ಡೆಡು ದುಮ್ಮದ ಕಾಲೋಡು ದಾಲಜ್ಜಾಂಡ್ ನಿರ್ಜೀವವಾಯಿನ ಪ್ರದೇಶ ಇತ್ತಂಡು ಒಂಜಿ ಕಾಲಡು ಮದವನ್ ನಾಯ್ಕರ ಅವ್ರನ್ನ ಅಡೆಕಳದ ಇಲ್ಲಲ್ಲಿ ತೂನಾಗ ಈ ಗುಡ್ಡೆದ ಒಂಜಿ ಪೊರ್ಲುನು ತೂದು ಅವ್ರನ್ನ ಬಾಲ್ಯದ ಕನಸುಂದಾರ ಕೋಡೆ ಪಂಡೇರಿ ಎಲ್ಲಿಪ್ಪುನಾಗ ಅವ್ರನ್ನ ಎಲ್ಲಿಯ ಪ್ರಾಯಡು ಈ ಗುಡ್ಡೆ ಒಂಜಿ ಪೊರ್ಲುನ್ ತೂನಾಗ ನೆಟ್ಟೊಂಜಿ ಎಂಚಿನಾಂಡಲ ಮಲ್ಪುಡ ಪನ್ಪುಣ ಒಂಜಿ ಭಾವನೆ ಅವ್ರನ್ನ ಮನಸ್ಸಡು ಆನಿ ಪುಡುದಿತ್ತನು ಆಂಡ ಅವು ಇನಿ ಸಾಕಾರ ಯಥ ವರ್ಷ ಬೋಂಡು ನೆಕ್ ಪೂರ ಕಾರಣ ದೈವ ಸಂಕಲ್ಪ ಅಂತ ಪನಿಯರೆ ಯಾನು ಭಾರಿ ಇಚ್ಛೆ ಪಡೆಪೆ ವಾ ಜಾಗೆಡು ಹೂವು ಅವಡ ಐಕ್ ದೇವರನ್ನ ಸಂಕಲ್ಪ ಬೋಡು ಆ ಸಂಕಲ್ಪ ಪ್ರಕಾರನೇ ಅವು ಆವಡೊಂದು ಪನ್ಪನ ಬಾರಿ ಮಲ್ಲ ಒಂಜಿ ನಮ್ಮ ಸಮಾಜಡು ಬತ್ತನಂಚೊಂಜಿ ಪದ್ಧತಿ ಸುಮಾರು 17 ವರ್ಷಕ್ಕೂ ತುಂಬ ಶುರು ಮಲ್ತಾರೆ ಈ ಗೋವರ್ಧನಗಿರಿಟ್ಟು ಶ್ರೀಕೃಷ್ಣ ಧ್ಯಾನ ಕೇಂದ್ರ ಪನ್ಪುನ ನೇನೆ ಸುರುಮಲ್ಪಡು ಪನ್ಪುನೊಂಜಿ ಅವ್ರನ್ನ ಮನಸ್ಸುಡು ನಿಶ್ಚಯ ಅಂಡು ಅವಾಗ ಅವ್ರನ್ನ ಸೋದರ ಸಂಬಂಧಿ ಆಯ್ನ ನಚ್ಚ ಗೊತ್ತು ಭರತ್ ನಾಯ್ಕರ್ಡ ಅವಲೊಂಜಿ ಎಂಕೆ ಶ್ರೀಕೃಷ್ಣನ ಧ್ಯಾನ ಕೇಂದ್ರ ಮಲ್ಪಡು ಒಂದು ಪಂಡದ ಚರ್ಚೆ ಮಲ್ಪುನಾಗ ನಚ್ಚ ಗೊತ್ತು ಭರತ್ ನಾಯ್ಕರು ಅಂಚನೆ ಅವ್ರನ್ನ ಕುಟುಂಬದ ಮಾತಾ ಸದಸ್ಯರಲ್ಲ ಒಂಜಿ ಧ್ಯಾನ ಕೇಂದ್ರ ಮಲ್ಪರೆ ಅಕ್ಲನ ಕುಟುಂಬದ ನೆಟ್ಟು ಡಾಕ್ಟ್ರಿಗೆ ಆ ಜಾಗೆಯನ್ನು ಕೊರೆದು ಮೂಲೊಂಜಿ ಈತ್ ಪೊರ್ಲುದ ಧ್ಯಾನ ಕೇಂದ್ರ ಯಾರ ಕಾರಣೀಕರ್ತರು ಅಕ್ಲೊಂದು ಮನೆಯರ ಹಿಂಗೆ ಭಾರಿ ಖುಷಿ ಆಗೊಂಡು ಡಾಕ್ಟರ್ ಮದವನ್ ನಾಯ್ಕರು ಸುರು ಒಂಜಿ ಎಲ್ಯ ಒಂಜಿ ಮೂಜಿ 4 ಕೋಟಿದ ಅಂದಾಜಿಡು ಒಂಜಿ ಧ್ಯಾನ ಕೇಂದ್ರ ಮಲ್ಪುಗ ಅಂದ ನಿರ್ಧಾರ ಮಲ್ತಿರನಲ್ಲ ಕಾಲಕ್ರಮೇಣ ದೈವ ಸಂಕಲ್ಪ ಇಂಚಿನ ಇತ್ತಿನ ಬಂಡ ಇಡೀ ನಮ್ಮ ದೇಶಡೆ ಒಂಜಿ ಬಾರಿ ಮಲ್ಲ ಒಂಜಿ ಶ್ರೀಕೃಷ್ಣನ ಧ್ಯಾನ ಕೇಂದ್ರ ಅದು ಬುಲೆದು ಬರಡುಂದಂಡ ಆ ಶ್ರೀಕೃಷ್ಣ ದೇವರನ ಅನುಗ್ರಹ ಅಂದ್ಯಾನ ಪನಿಯರ ಬಾರಿ ಇಚ್ಛೆ ಪಡೆಪೆ ನಮ್ಮ ಸಮಾಜದ ಮಾತ ಗಣ್ಯರ್ನಲ ಸಹಾಯದ ತಂದು ಬಾರಿ ಮಲ್ಲ ಮಟ್ಟಡೆ ನೆಕ್ಕೆ ಧನ ಸಹಾಯ ಮಲ್ತೇರಿ ಅಂಚನೆ ನಮ್ಮ ಪರಿತ ಇಂಪೋಸಿಸದಕುಲ್ಲ ಈ ಒಂಜಿ ನಮ್ಮ ಧ್ಯಾನ ಕೇಂದ್ರ ಆಪುನೆಟ್ ಮಹತ್ತರವಾಯಿನ ಪಾತ್ರನು ದೆತಂದರಿಂದ ಪನಿಯರ ಇಂಕ ಬಾರಿ ಹೆಮ್ಮೆ ಆಪುಂಡು ಅಂಚಿನ ಒಂಜಿ ಧ್ಯಾನ ಕೇಂದ್ರನು ಡಾಕ್ಟರ್ ನಿರ್ಮಾಣ ಮಲ್ತದೆ ಸಮಾಜಗೋಯಿನ ಅರ್ಪಿಸಗ ಅಂದ್ ಪನ್ನಗ ಕೊರೋನಾ ಬಂದ್ಬಿಟ್ಟು ಒಂಜಿ ಮಹಾಮಾರಿ ಬತ್ತನಿರ್ದವರ
ಐನೆ ಮಲ್ಲ ಮಟ್ಟಡು ನಮ್ಮ ಈ ಸಮಾಜಗೂ ಅರ್ಪಣೆ ಮಲ್ಪರೆ ಅರೆದು ಆಯ್ಜಿ ಆ ಸಮಯಡು ಮುಲ್ತ ಬೇಲೆದಾಗ್ಲೇನೆ ಕೆಲವು ಗಣ್ಯರೇನು ಪೂರ ಸೇರ್ಸಾದು ಕೇವಲ ಮುಪ್ಪ ಜನನು ಬತ್ತೊಂದು ಈತ್ ಮಲ್ಲ ಧ್ಯಾನ ಕೇಂದ್ರನು ಆರು ಉದ್ಘಾಟನೆ ಮಲ್ತೇರು ಅಂಚಾದು ಈ ಧ್ಯಾನ ಕೇಂದ್ರ ಏರೆಗಳ ಮೂಲ ಉಂಡು ಪನ್ಪನ ಕಲ್ಪನೆನೇ ಏರೆಗಳ ಬೈಜ್ಜಿ ಇನಿ ನಮ್ಮ ಎಡಬಡಿತಾಯ ಸರ್ ಬತ್ತೇರು ಆರ್ಲ ಬಂಡೇರು ಈತ ಶೋಕದ ಜಾಗೆ ಉಂಡು ನಿಂಗೆ ಗೊತ್ತೇ ಇಜ್ಜಿ ಈತ ಕೈತಲಿತ್ತದು ಯಾನೆ ಬೈಜ್ಜತ್ತ ಅಂದು ಒಂದು ಬಾರಿ ಬಲ್ಲ ಅಂದು ನಂಗೆ ಎಂಜಿನ ಪಂಡ ಏರೆಗಳನ್ನೆತ್ತಂದು ಗೊತ್ತಿಜ್ಜಿ ಅಂಚೆನೆ ಡಾಕ್ಟರ್ ಮುರಾಣಿ ಇಂಚೆನೆ ಪಣ್ಣಗ ಆಳ್ವರೆ ನಮ್ಮ ಮಕ್ಕಳು ಏರ್ಲ ಬರ್ಪುಜೇರಿಡೆ ನೆಕ್ ಇಂಚಿನ ಒಂಜಿ ನುಮಲ್ ಪೊನಿಂದ ಅಪಗ ಜನಕ್ಕಳೆ ಗೊತ್ತಾವಡುಂದಂಡ ನಮ್ಮ ಮೂಲೊಂಜಿ ಉತ್ಸವದ ಲೆಕ್ಕ ಆಚರಣೆ ಮಲ್ಪಗ ಅಂದ ಡಾಕ್ಟರ್ ಪನ್ನಾಗ ಆರು ನಿಕುಲು ಎಂಚಿನ ಮಲ್ಪರು ಐಕ್ಯನ್ನ ಪೂರ್ತಿ ಸಮ್ಮತಿ ಬಂಡದು ನಂಗೆ ಅನುಗ್ರಹ ಮಲ್ತೇರು ಆ ಮದವನ್ನ ಐಕ್ಯರೇ ನಾನು ಇನಿ ಮನಸಾರೆ ಮಾತರ್ನ ಪರವರ್ದಲ ಹಾರ್ದಿಕವಾದ ಅಭಿನಂದನೆ ಮಲ್ತೊಂದುಲ್ಲೆ ಅಂಚನೆ ಯಾರನ್ನ ಶ್ರೀಮತಿ ಸಭೆಟೆ ಉಳ್ಳೇರು ಕೋಡಲ ಬಲೆ ಬನ್ನಗ ಮಿತ್ತು ಬೈಜ್ಯರು ಒಂಜಿ ಖಂಡನೆಗೆ ಆದರ್ಶ ಪತ್ನಿಯಾದ ಎಂಚಪ್ಪೊಡೊಂದು ತೂಪನೆಗೆ ಬಾರಿ ಮಲ್ಲ ಉದಾಹರಣೆ ಆರಿಂದ ಪಣಿಯರ ಬಾರಿ ಖುಷಿ ಪಡೆಪೆ ಎಂಚಿನದ ಮಂಡ ಯಾನ ಸಮ ಎದುರು ಒಲ್ಲ ಬರ್ಪುಜಿ ಯಾನ್ ಪಿರೌಡುಂತುದು ಎನ್ನ ಖಂಡನೆಯಾಗಿ ಎಂಚಿನ ಸಹಕಾರ ಬೋಡ ಐನ ಮನಪೂರ್ವಕವಾದ ಕೊರ್ಪೆ ಅಂದು ಬಂಡದು ಇನಿ ಈತ್ ಮಲ್ಲ ಒಂಜಿ ಧ್ಯಾನ ಕೇಂದ್ರ ಆವಡಂಡ ಪಿರೌಡು ಆರ್ನ ಸಾಧನೆ ಉಂಡು ಪನ್ನಿಯರಿಂಕ್ ಬಾರಿ ಹೆಮ್ಮೆ ಒಂದುಂಡು ಇಂದು ನಮ್ಮ ಭಾರತದ ಆದರ್ಶ ನಾರಿನಕ್ಲೆಗೆ ಒಂಜಿ ಸಂಪ್ರದಾಯ ಅಂದು ತೋಜದು ಬರುಡುಂದು ಎನ್ನ ಒಂಜಿ ಅಭಿಲಾಷೆ ಅಂಚನೆ ಮಾತೆರ್ನಲ ಸಾಕಾರು ಮಲ್ತನಂಚಿನ ಈ ಗೋವರ್ಧನೋತ್ಸವ ಇನಿ ಕೋಡೆ ವೀರೇಂದ್ರ ಹೆಗ್ಡೇರ್ ಬತ್ತದು ಎಂಗ್ಲ ಹಾಕಲ್ನ ಆರ್ನ ಅಧಿಕಾರಿ ವರ್ಗದಾಕಲು ಎಂಗ್ಲೇನೆ ಮೆರವಣಿಗೆ ಅನ್ಸನು ದುಮ್ಮು ನೂಕೊಂತೇರು ಹೆಗ್ಡೇರೆ ಖಾಲಿ ಒಂಜಿ ಅರ್ಧ ಗಂಟೆ ಮೊಲುಂತೇರು ನಿಕಲು ಆಯ್ನಾತು ದುಂಬು ಬೋಡುಂದು ಆಂಡಲ ಎಂಗ್ಲ ಮನಸ್ಸಲ ಈ ಶ್ರೀಕೃಷ್ಣನ ಒಂಜಿ ನೆಟ್ಟಲ ಮಂಜುನಾಥ ಸ್ವಾಮಿಲ ಅಂದು ಇತ್ತಂಡೆ ಎಂಗ್ಲು ಮೆರವಣಿಗೆ ದುಂಬುಗೊಂದೊಯ್ಜ ಮುಡಿಪುಡೆ ಉಂತಾಯ ಅಂಚ ಬತ್ತಿನ ವೀರೇಂದ್ರ ಹೆಗ್ಡೇರು ಸುಮಾರು 4 ಗಂಟೆ ಕಾಲ ನಮ್ಮ ಈ ಗೋವರ್ಧನ ಗಿರಿತ ಆ ಶ್ರೀಕೃಷ್ಣನ ಒಂಜಿ ಲೀಲೆನು ಆಯ್ತಾ ಒಂಜಿ ಅನ್ನೇನು ತೂದು ಖುಷಿ ಪಡೆದು ಮದವನಾಯ್ಕರಿ ಮಲ್ತನಂಚಿನ ಬೇಲೆನು ಮನಸಾರೆ ಪುಗರ್ದೇರು ಅಂಚಿನ ಒಂಜಿ ಮಹಾನ್ ವ್ಯಕ್ತಿ ಪುಗರ್ನಂಚಿನ ಆ ಒಂಜಿ ಮಾಧವನಾಯ್ಕರ್ನ ನೇನು ಯಾನು ಈ ಸಮಯಡು ಗೌರವಿಸಾರ ಬಾರಿ ಹೆಮ್ಮೆ ಪಡೆಪೆ ಅಂಚನೆ ಮಾತ ಬತ್ತನ ಪ್ರತಿಯೊಂಜಿ ಬಿನ್ನೆರ್ಲ ಆಯ್ತ ಪುರ್ಲುಂತುದು ಮರಲದು ಸಮಾಜಗೂ ಇಂಚಿನ ಕೊಡುಗೆ ಕೊರ್ನ ಮದವನ್ ನಾಯ್ಕರ್ನ ಒಂಜಿ ಸಾಧನೆಯನ್ನು ಶ್ಲಾಘನೆ ಮಲ್ದೇರು ಅಂಚನ ಮಹಾನ್ ವ್ಯಕ್ತಿತ್ವದ ಮದವನ್ ನಾಯ್ಕರಿಗೆ ಎಂಗಲ ಮಾತ ಹಿಂದೂ ಬಾಂಧವರನ ಪರವಾದ ಯಾನು ಹೃತ್ಪೂರ್ವಕ ಅಭಿನಂದನೆಲ್ಲ ಸಲ್ಲಿಸಾರಲ್ಲ ಅಂಚನೆ ಮಾತೆರ್ಲ ಬತ್ತದು ನಮ್ಮ ಮೂಲೆಗೆ ನೆತ್ತ ಪತ್ರಕರ್ತ ಬಂದುಲ್ಲ ಬಾರಿ ಮಲ್ಲ ಇಂದುಂಡು ಅಕುಲ್ಲ ಪೂರ ಮೇಕಲನೇನು ಪಸರಿಸದು ಪ್ರತಿ ಒರಿಯಲ ಬತ್ತದ ಈ ಸೌಂದರ್ಯನು ಅತ್ತನ ಆ ದೇವರನ ಕೃಪೆಯನ್ನು ಪಾತ್ರರಾಪನ ಒಂಜಿ ಅನುಗ್ರಹ ಮಲ್ಪಡ ಬಂಡದ ಆ ದೇವರ ಪ್ರಾರ್ಥನೆ ಮಲ್ತೊಂದು ಎನ್ನರಡ್ಡ ಪ್ರಾಸ್ತಾವಿಕನು ಮುಕ್ತಾಯ ಮಲ್ಪೆ ಜೈ ಹಿಂದ್ ಜೈ ಕರ್ನಾಟಕ ಸೊಲ್ಮೆಲು ಜಗದೀಶ್ ಆಳ್ವ ನಾರಿಗುತ್ತೆಂಬರಿಗೆ ಬಂಧುಗಳೇ ಎದೆ ಎದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಅಂತ ರಾಷ್ಟ್ರಕವಿ ಕುವೆಂಪು ಕೇಳಿದರು. ಪ್ರಾಂಜಲ ಸ್ನೇಹದ ಕುಂಭದಲ್ಲಿ ಮೃದುವಚನದ ಕಲಶವಿರಿಸಿ ನರುಗಂಪಿನ ಅಭಿಮಾನದ ಶಲ್ಯವನ್ನು ಹಾಗೂ ಸ್ಮರಣಿಕೆಗಳನ್ನು ನೀಡಿ ಈ ಹೊತ್ತು ನಮ್ಮೊಂದಿಗಿರುವ ಅತಿಥಿ ಅಭ್ಯಾಗತರನ್ನು ಸಭಿಕರನ್ನು ತುಂಬು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾರೆ ಸಾಂಸ್ಕೃತಿಕ ಸಮಿತಿಯ ಪ್ರಧಾನ ಸಂಚಾಲಕರಾದ ಶ್ರೀ ಚಂದ್ರಹಾಸ್ ಕಣಂತೂರಿಯವರು. ರಂಗಚಾವಡ್ಡುಪ್ಪನ ಮಾತ ಮಾನಾದಿಗೆದ ಬಿನ್ನೆರೆ ಈ ಲೇಸದ ಗುರ್ಕಾರ್ಮೇನೆ ಇನಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಯಲು ಡಾಕ್ಟರ್ PS ಎಡಪಾಡಿ ತಾಯರು ವಹಿಸೊಳಿತಂಡೆ ಅಂಡ ಆರು ತುರ್ತು ಕಜ್ಜೋಡು ಬೇಗ ಪೋಡು ಪಂಡಿಡದಾದ ಅವ್ರನ್ನ ಅನುಮತಿದ ಮಿತ್ತು ಇನಿತ ಈ ಲೇಸದ ಗುರ್ಕಾರ್ಮೇನು ಶ್ರೀ ದಿನೇಶ್ ಕುಮಾರ್ ಉದ್ಯಮಿಲು MP ಸಿಲ್ಕ್ಸ್ ಮಂಗಳೂರು ಮೇರೆ ವಹಿಸಲು ಪಡೆದು ನಿಖಲು ಮಾತೆ ಪರವಾದ ಕೇಳೊಂದುಳ್ಳೆ ಅರೆಗೆ ಅರೇನು ನಿಖಲು ಮಾತೆರ ಪರವಾದ ಸಮಿತಿದ ಪರವಾದ ಮೋಕೆಡು ಎದ್ಕೋನ್ವೆ. ಶ್ರೀ ದೀಕ್ಷಿತ್ ಮಿತ್ತಕೋಡಿ ಹಾಗೆಯೇ ಶ್ರೀ ನಿತಿನ್ ಮಿತ್ತಕೋಡಿ ವೇದಿಕೆ ಬರಬೇಕು. ಶ್ರೀ ದಿನೇಶ್ ಕುಮಾರ್ MP ಸಿಲ್ಕ್ಸ್ ಇವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಭಿನಂದನೆ ಮಾಡಿಕೊಂಡಿದ್ದೇನೆ.
ಈ ಲೇಸಿನ ದೀಪ ಅರ್ಲದು ಉದಿಪನ ಮಲ್ಪರುಳ್ಳೇರು ಗೌರವಾನ್ವಿತ ಶ್ರೀ ದೇವು ಮೂಲ್ಯಣ್ಣ ಮೇರೆ ಉಳಿಯ ಧರ್ಮಾರಸು ಕ್ಷೇತ್ರ ಉಳ್ಳಾಳ ನೆತ್ತ ಧರ್ಮದರ್ಶಿಗಳು ಕರೆನ 10 ವರ್ಷದ್ದು ಈ ಕ್ಷೇತ್ರದ ಧರ್ಮದರ್ಶಿಲಾದ ಸೇವೆ ಮಾಡ್ತಂದುಳ್ಳೇರು ಅರೇನು ಈ ಲೇಸಿಗೆ ಅರ್ತಿ ಪಿರ್ತಿರು ಯಾನು ಎತ್ಕೊಂಡ್ವೆ. ಉಮೇಶ್ ಶೆಟ್ಟಿ ಪೊಯ್ಯೆ ಬೊಕ್ಕ ಸೂರಜ್ ಪೂಂಚ ಮುಕ್ಲು ಬತ್ತದು ದೇವು ಮೂಲ್ಯಣ್ಣ ಇಂಬೆರನು ಮಾದಿಗೆ ಮಲ್ಪಡ ಬಂದು ವಿನಂತಿ ಬಂತಂದುಲ್ಲೆ. ಮಂಗಳೂರು ವಿಶ್ವವಿದ್ಯಾನಿಲಯ ನೆತ್ತ ಮಾನ್ಯ ಕುಲಪತಿಲೈನ ಶ್ರೀ PS ಎಡಪಾಡಿ ತಾಯರು ಈ ಲೇಸರು ನಮ್ಮೊಟ್ಟಿಗೊಳ್ಳೇರು. ಮೇರೆ ತೌಲವ ಕುಲಪತಿ ಸುರುತ್ತ ಮಂಗಳೂರು ವಿಶ್ವವಿದ್ಯಾನಿಲಯದ ತೌಲವ ಕುಲಪತಿ ಪಂಡ ಪೆರ್ಮೆ ಪಡೆಯಿನಾರು. ಸುಮಾರು ಸಾರತ್ತ ஒரு மனுத்த ಎನ್ಪೋಡು ಮಂಗಳೂರು ವಿಶ್ವವಿದ್ಯಾನಿಲಯ ಸುರುವಾಂಡು ಈತ್ ವರ್ಷೋಡು ಸುರುಕಾದ ನಂಗೆ ತೌಲವ ಕುಲಪತಿ ದಿಕ್ಕನು ಡಾಕ್ಟರ್ PS ಎಡಪಾಡಿ ತಾಯರು ಅರೇನು ನಿಕ್ಲ ಮಹಾತ್ಯಲ್ಲ ಪರವಾದ ಅರ್ತಿ ಪಿರ್ತಿರು ಎದ್ಕೊಂಡ್ವೆ. ನವೀನ್ ಶೆಟ್ಟಿ ಬೊಕ್ಕ ಯೋಗೀಶ್ ಮುಡಿಪು ಮುಕ್ಲು ಬತ್ತದು ಶ್ರೀ PS ಎಡಪಡಿತಾಯ ಎಂಬೆರನು ಮನದಿ ಮಲ್ಪಡು ಕೆನಂದುಲ್ಲೆ. ಶ್ರೀಕೃಷ್ಣ ಧ್ಯಾನ ಕೇಂದ್ರ ನೆತ್ತ ನಿರ್ಮಾತ್ರ ಐನ ಡಾಕ್ಟರ್ ಮದನ್ ಮೋಹನ್ ನಾಯ್ಕರು ನಮ್ಮೊಟ್ಟಿಗೊಳ್ಳೇರು ಅರೇನು ಪರಿಚಯ ಪಡೆದಿಜ್ಜಿ ಅಪಣಿಗೆ ತೋಜುಂಡು ಅರ್ನ ಬೇಲೆ ಎಂಚಿನ ಪಂಡದು ಅರೆಲ್ಲ ಈ ಒಂಜಿ ಲೇಸಿಗೆ ಅರ್ತಿ ಪಿರ್ತಿರಿಯಾನು ಎದ್ಕೊಂಡ್ವೆ. ಅಂಚನೆ ನಮ್ಮೊಟ್ಟಿಗೆ ಮಾನಾದಿಗೆದ ಬಿನ್ನೆರಾದ ಡಾಕ್ಟರ್ ಪ್ರೀತೇಶ್ ಶೆಟ್ಟಿ ಉದ್ಯಮಿಲು ಓಂತಿಬೆಟ್ಟು ಬೀಡು ಹಿರಿಯಡ್ಕ ಉಡುಪಿ ಆರು ಒಳ್ಳೇರು ಅರೆಲ್ಲ ಯಾನು ಈ ಲೇಸಿಗೆ ಮೋಕೆಡು ಎದ್ಕೊಂಡ್ವೆ. ಹರೀಶ್ ಕೂಟತ್ತಚ್ಚೆ ಅಂಚನೆ ಹರಿಪ್ರಸಾದ್ ದೇವಿನಗರ ದೇವದಿದ್ದು ಬತ್ತದು ಇಂಬರಿಗೆ ಮನದಿಗೆ ಮಲ್ಪಡು ಪಂಡ ವಿನಂತಿ ಮಂತಂದುಲ್ಲೆ. ಮಾನಾದಿಗೆದ ಬಿನ್ನೆರಾದ ಈ ಲೇಸರು ನಮ್ಮೊಟ್ಟಿಗೊಳ್ಳೇರು ವೇದಮೂರ್ತಿ ಶ್ರೀ ಗಣೇಶ್ ಭಟ್ರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿನತ್ತ ಪ್ರಧಾನ ಅರ್ಚಕರು ಆರು ಬತ್ತದು ನಮ್ಮೊಟ್ಟಿಗೆ ಸೇರೊಂದರು ಅರೇನು ಈ ಲೇಸಿಗೆ ಮಹಾತ್ಯಲ ಪರವಾದ ಅರ್ತಿಡು ಎದ್ಕೊಂಡ್ವೆ. ಯೋಗೀಶ್ ಆಚಾರ್ಯ ಮುಡಿಪು ಬೊಕ್ಕ ಕಾರ್ತಿಕ್ ಮುಡಿಪು ಮುಕ್ಲು ಬತ್ತದು ಶ್ರೀ ವೇದಮೂರ್ತಿ ಗಣೇಶ್ ಭಟ್ರು ಎಂಬೆರನು ಮನದಿ ಮಲ್ಪಡು ವಿನಂತಿ ಮಂತಂದುಲ್ಲ. ಶ್ರೀ ರವೀಂದ್ರನಾಥ ರೈಕಲು ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಸೋಮೇಶ್ವರ ನೆತ್ತ ಆಡಳಿತ ಮುಕ್ತೇಶ್ವರರು ಉಳ್ಳೇರು ಆರು ಕೋಡೆ ಲೇಸಿಗೆ ಬರಡಿತ್ತಂದು ಅಣ್ಣ ಕೋಡೆ ಬೇರೆ ರಾತ್ರಿ ಇನಿ ನಮ್ಮೊಟ್ಟಿಗೆ ಸೇರೊಂದೇರು ಅರೇನು ಈ ಲೇಸಿಗೆ ಮೋಕೆಡು ಎದ್ಕೊಂಡ್ವೆ. ಶ್ರೀ ಶರತ್ ಕಾಜಾ ಮಿತ್ತಗೋಡಿ ಅಂಚನೆ ಭರತ್ ಶೆಟ್ಟಿ ರಾಜೇಶ್ ಶೆಟ್ಟಿ ಪಜಿರ್ಗುತ್ತು ಮೊಗ್ಲು ಬತ್ತದ ಮಾನದಿ ಮಲ್ಪಡು ವಿನಂತಿ ಬಂದುಲ್ಲೆ. ಅಂಚನೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಡಿಪು ನೆತ್ತ ಉಪನ್ಯಾಸಕಿ ಡಾಕ್ಟರ್ ಲತಾ ಅಭಯಕುಮಾರ್ ಮೇರೆ ನಮ್ಮೊಟ್ಟಿಗೊಳ್ಳೇರೆ ಮೇರೇನು ಈ ಲೇಸಿಗೆ ಮೋಕೆಡು ಎದ್ಕೊಂಡ್ವೆ. ಮುಕ್ಲೆಗೆ
ಶ್ರೀಮತಿ ವಿನುತಾ ಆಳ್ವ ಅಂಚನೆ ಶ್ರೀಮತಿ ಜಯಂತಿ ರಾಮಣ್ಣ ಆಳ್ವ ಬೇರೆ ವೇದಿಕೆ ಬರ್ತದೆ. ಡಾಕ್ಟರ್ ಲತಾ ಅಭಯ್ ಕುಮಾರ್ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಡಿಪುಕೂರ್ನಾಡು ಬೇರೆಗೆ ಮೋಕೆಡು ಎದುಕೊಂಡು ಪಂಡದು ಬೇರೆ ಎದುಕೊಂಡು ಪಂಡದು ವಿನಂತಿ ಪಂತದಿಲ್ಲ. ಬಲವಂಡಿ ಪಿರಿಚಂಡಿ ಕ್ಷೇತ್ರ ಮಾವಂತೂರು ನೆತ್ತ ಶ್ರೀ ದುರ್ಗಾದಾಸ್ ಶೆಟ್ರು ಮಾವಂತೂರು ಮೇರೆ ನಮ್ಮೊಟ್ಟಿಗೆ ರಂಗ ಚಾವಡ್ಡುಳ್ಳೇರಿ ಮೇರೆಲ್ಲ ಈ ಲೇಸಿಗೆ ಅರ್ತಿ ಪಿರ್ತಿಡೆ ಎದ್ಕೊನ್ವೆ. ಚಿತ್ತರಂಜನ್ ಬೊಕ್ಕ ಪುಷ್ಪರಾಜ್ ರೈ ಮಲಾರ್ಬೀಡು ವೇದಿಕೆ ಬರ್ತದೆ. ಶ್ರೀ ದುರ್ಗಾದಾಸ್ ಶೆಟ್ಟಿ ಮಾವಂತೂರಿ ಮೇರಿನ ಮಾನದಿ ಮಲ್ಪಡುವೇನಂತ ಬಂತದಲ್ಲ. ಅಂಜನೆ ಗಟ್ಟಿ ಸಮಾಜ ಉಳ್ಳಾಲ ವಲಯ ನೆತ್ತ ಗುರ್ಕಾರ್ ಶ್ರೀ ದಯಾನಂದ ಗಟ್ಟಿ ಪಿಲಿಕೋರು ಮೇರೆ ನಮ್ಮೊಟ್ಟಿಗೊಳ್ಳೇರು ಮೇರೆ ಯಕ್ಷಗಾನ ಕಲಾವಿದೆಲ್ಲ ಅಂದು ಮೇರೇನು ಈ ಲೇಸಿಗೆ ಮೋಕೆಡು ಎದ್ಕೊನ್ವೆ. ವಿಜೇತ್ ಸುದರ್ಶನ್ ನಗರ ಅಂಚನೆ ನಿರ್ಮಲ್ ಭಟ್ ಚೆನ್ನಕೇಶವರೇ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಮಂಗಳೂರು ಮೇರೆ ನಮ್ಮೊಟ್ಟಿಗೊಳ್ಳೇರು ಮೇರೇನು ಈ ಲೇಸಿಗೆ ಮೋಕೆಡು ಎದ್ಕೊನ್ವೆ. ಹರೀಶ್ ಕುಟ್ಟತ್ತಚೆ ಬೊಕ್ಕ ಹರಿಪ್ರಸಾದ್ ದೇವಿನಗರ ದೇದಿದ್ದು ಬರ್ತದೆ ಮೇರಿನ ವೇದಿಕೆಗೆ ಚೆನ್ನಕೇಶ್ವರ ಇನಿ ಈ ಲೇಸರು 5 ಜನ ಮಾನಾದಿಗೆ ಪಡೆಯರಲ್ಲಿ ಅಕ್ಲ ಮಲ್ತನ ಸಾಧನೆಯನ್ನು ಗುರುತಿಸೋದು ಈ ಲೇಸಡು ಅಕ್ಲಿಗೆ ಮಾನಾದಿಗೆ ಅಂತ ಕೊರೊಂದಿಲ್ಲ. ಶ್ರೀಮತಿ ಮುತ್ತಕ್ಕೆ ಜಾನಪದ ಕ್ಷೇತ್ರಡು, ಶ್ರೀ ರಾಮನಾಯಕ್ ಪಿದಮಲೆ ಧಾರ್ಮಿಕ ಕ್ಷೇತ್ರಡು, ಶ್ರೀ ಗೋಪಾಲ್ಗೌಡ ಶಿಕ್ಷಣ ಕ್ಷೇತ್ರಡು, ಕುಮಾರಿ ವೆನಿಲ್ಲಾ ಕ್ರೀಡಾ ಕ್ಷೇತ್ರಡು ಬೊಕ್ಕ ಶ್ರೀಮತಿ ಚಂದ್ರಾವತಿ ಬಲ್ಯಾಯ ನಾಟಿ ವೈದ್ಯಕೀಯ ಕ್ಷೇತ್ರಡು ಈ 5 ಜನಲ್ಲ ಮಾತೆಲ್ಲ ಪರವಾದ ಮೋಕೆಡೆ ಎದ್ಕೊಡುವ ಅಂಜನೆ ಈ ಒಂದು ಲೇಸನ ಲೈವ್ ಆದ ಮಾಧ್ಯಮಡು ತೋಜ ಒಂದುಲ್ಲೇರು ನಮ್ಮ ಟಿ ವಿ ದಕ್ಕಲು ಅಬ್ಬಕ್ಕ ಟಿ ವಿ ದಕ್ಕಲು ಭಕ್ತಿ ನ್ಯೂಸ್ ಆಳ್ವಾಸ್ ಕಲರ್ ಕ್ರಿಯೇಷನ್ಸ್ ಮಕ್ಕಳು ಪೂರ ಈ ರೀತಿ ಈ ಲೇಸನ ಲೈವ್ ಆದ ಟಿ ವಿಡ್ ತೋಜ ಒಂದುಲ್ಲೇರು ಅಂಚನೆ ಮಾಧ್ಯಮ ಮಿತ್ರರೆಲ್ಲ ನಮ್ಮೊಟ್ಟಿಗೊಳ್ಳೇರು ನಿಖಿಲ ಮಾತೇರಿಲ್ಲ ಮೋಕೆಡೆ ಎದ್ಕೊಳ್ಳುವ ಅಂಚನೆ ನಮ್ಮ ಸಮಿತಿದ ಮಾತ ಸದಸ್ಯರೇನು ಅಂಜನೆ ಊರ್ದ ಪರ ಊರ್ದ ಮಾತ ಬಂದುಲೇನು ಈ ಲೇಸಿಗೆ ಮೋಕೆಡೆ ಎದ್ಕೊಂಡು ಎನ್ನ ಈ ಎದ್ಕೊಂಡ ಪಾತ್ರನು ಅಂತವೆ ಸೊಲ್ಮೆಲು ಚಂದ್ರದಾಸ್ ಕಣಂತೂರಿ ಮೇರೆ ಕತ್ತಲ ದಾರಿಯಲ್ಲಿ ಸಂಚರಿಸುವ ಕುರುಡನೊಬ್ಬ ಉಳಿದವರಿಗೆ ಕಾಣಲಿ ಎಂದು ಕಂದಿಲು ಹಿಡಿದಿದ್ದನಂತೆ. ಬೆಳಕಿನ ಹಾದಿ ಅಂದರೆ ಹಾಗೆ ಜೀವನ್ಮುಖಿಯಾದದ್ದು ದೀಪ ಹಚ್ಚುವ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡುವಂತೆ ಗೌರವಾನ್ವಿತ ಶ್ರೀ ದೇವು ಮೂಲ್ಯಣ್ಣ ಧರ್ಮದರ್ಶಿಗಳು ಉಳಿಯ ಧರ್ಮ ಅರಸು ಕ್ಷೇತ್ರ ಉಳ್ಳಾಲ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರು ಕೂಡ ಜೊತೆ ಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆಯೇ ಸಮಿತಿಯ ಪದಾಧಿಕಾರಿಗಳು ಕೂಡ ಇವರು ನಮ್ಮ ಜೊತೆ ಭಾಗವಹಿಸಬೇಕು, ಜೊತೆ ಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಿದ್ದೇನೆ.
ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಸಮಿತಿಯ ಅಧ್ಯಕ್ಷರಾದ ಜಗದೀಶ್ ಆಳ್ವ ನಾರೆಗುತ್ತು, ಹಾಗೆಯೇ ಕಾರ್ಯಾಧ್ಯಕ್ಷರಾದ ಉಳಿಪ್ಪಾಡಿಗುತ್ತು ಮಹೇಶ್ ಚೌಟೆ ಚಕ್ರಕೋಡಿ, ಹಾಗೆಯೇ ಮಹಿಳಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಸುರೇಖಾ ಅಮನಾಥ್ ಶೆಟ್ಟಿ ಮತ್ತು ಶ್ರೀಮತಿ ವಿದ್ಯಾ. ಇವರಿಗೆ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ನಿನ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸಬೇಕಾಗಿತ್ತು ಶ್ರೀ ರವೀಂದ್ರನಾಥ್ ರೈ ಆಡಳಿತ ಮುಕ್ತೇಶ್ವರು, ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ. ತುರ್ತು ಕಾರ್ಯನಿಮಿತ್ತ ಅವರು ತೆರಳುವ ಕಾರಣ 2 ಶುಭ ನುಡಿಯನ್ನು ಆಡುವಂತೆ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಆ ಬಳಿಕ ನಮ್ಮ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ತಮ್ಮ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ನನ್ನ ಆರಾಧ್ಯ ದೇವರು ಸ್ವಾಮಿ ಸೋಮನಾಥ ಆಗಲ ಶ್ರೀಕೃಷ್ಣ ಪರಮಾತ್ಮಗಳ ಸಾಷ್ಟಾಂಗ ಪ್ರಣಾಮ ಮಲ್ತೊಂದು ಶ್ರೀಕೃಷ್ಣ ದಾನ ಕೇಂದ್ರದ ಈ ಒಂಜಿ ಗೋವರ್ಧನೋತ್ಸವದ ಈ ಒಂದು ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಂತ್ರಿನ ಚಿತ್ರ ಗೌರವಾನ್ವಿತ ದೇವಪುಲ ಮುಲ್ಯನರಿಗೆ ಸಾಷ್ಟಾಂಗ ಪ್ರಣಾಮ ಮಲ್ತದ ಇನ್ನಿತ ಸಭಾಧ್ಯಕ್ಷ ವಹಿಸಿದ ಎಂಗ್ಲ ಕುಲಪತಿಗಳು ಮಂಗಳೂರು ವಿಶ್ವನಾಥ ಎಡೆಪಡಿತಾರೆ. ಈ ಧ್ಯಾನ ಕೇಂದ್ರದ ರೂವಾರಿ ಡಾಕ್ಟರ್ ಮಧುಮನ್ ನಾಯ್ಕರೆ ಹಾಗೂ ಬೊಕ್ಕ ವೇದಿಕೆ ಹಿಡಿತನ ಪೂರ ಗಣ್ಯರೇ, ಸಾಧಾರಣ ಒಂಜಿ 15 ವರ್ಷಕ್ಕೂ ತುಂಬು ಯಾನ್ ಬಲ್ಲಾಲ್ ಬಾಗ್ಡ ಒಂಜಿ ಫ್ಲ್ಯಾಟ್ ಹಿಡಿತ್ತೆ ವಾಸ್ತವ್ಯ. ಆ ಸಂದರ್ಭ ಆಯ್ತು ಬರೀಟೆ ಡಾಕ್ಟರ್ ಮಧುಮನ್ ನಾಯ್ಕರ್ನ ಸಂಬಂಧ ಇಲ್ಲಿದ್ದು ಮಧುಮನ್ ನಾಯ್ಕರ್ ಡಾಕ್ಟರ್ ಅಡೆ ಬರೋದಿತ್ತೇರು ಸೋಮನಾಥ ದೇವಸ್ಥಾನದ ಆ ಸಂದರ್ಭ ಒಂಜಿ ಜೀವನೋಧರದ ಬ್ರಹ್ಮಕಲಶ ಆದಿತ್ತು ನಾನು ಆಯ್ತ ನೇತೃತ್ವ ವಹಿಸುತ್ತಿತ್ತೆ. ಆ ಸಂದರ್ಭ ಬೇರೆ ಮದನ್ ಮನೆಗೆ ಡಾಕ್ಟರ್ ಮದನ್ ಮನೆಗೆ ತಿಕ್ಕನಾರು ಅಲ್ಪ ಇಲ್ಲದಲ್ಪ ನಮ್ಮರ ಎನ್ನೊಂಜಿ ಕನಸುಂಡು ಮುಡಿಪುದೊಂಜಿ ಗುಡ್ಡೆಡು ಒಂಜಿ ಕೃಷ್ಣ ಧ್ಯಾನ ಕೇಂದ್ರ ಮಲ್ಪೊಡೊಂದು ನಿಖಲು ಪೂರ ಜವಣೇರು ಎನ್ನೊಟ್ಟಿಗೆ ಉಪ್ಪೋಡು ಬಂದಿತ್ತೇವೆ. ಅವನು ಅನ್ನ ಖಂಡಿತ ಈ ರೇಪಲ ಬಂದಾಗ ಲೆಪ್ಪುಲೇಂದು ಐದು ಬಗ್ಗೆ ಅನ್ನೊಂದು ವಾಸ್ತವ್ಯ ಬದಲಾವಣೆ ಅನಿ ಅನ್ನು ಕೊಡಿಯಲು ಗೊತ್ತು ಬತ್ತೆ ಬೇರೆ ಸಂಪರ್ಕ ಒಂಚೂರು ಹೆಂಗೆ ಕಮ್ಮಿ ಆದಿತ್ತಂದು ಹಣ ಮೂಲ ಭಾರಿ ಶೋಕದ ಒಂದು ಧ್ಯಾನ ಕೇಂದ್ರ ಮೂಲು ಅವೊಂದುಂಡು ಇನ್ನೂ ಒಂದು ನಾನೂರ ಬತ್ತದ ತೂತೇನು ಪಿದಾಡ್ದೆ ಉಲೆ ಬರ್ರ ನೀ ಉಲೆ ತೂಪನಂತ ಯೋಗ ನಿಂಗೆ ಭಾಗ್ಯ ತಿಕ್ಕನೀನಿ ಹಣ ಭಾರಿ ಪೊರ್ಲು ಈತು ಶೋಕದ ಒಂಜಿ ಧ್ಯಾನ ಕೇಂದ್ರ ಆತನು ಈತು ಒಂಜಿ ಗುಡ್ಡೆ ಆತನು ಬಂದ್ಪುಣ ಒಂಜಿ ವಿಸ್ಮಯನೇ ನೆಕ್ ಖಂಡಿತ ಮೇರು ಪ್ರಾಸ್ತಾವ ಕಡೆ ಮನೆಗೆ ಜಗದೀಶ್ ಶೆಟ್ಟರು ಐಕೊಂದು ದೈವ ಸಂಕಲ್ಪ ಬೋಡು ಬೊಕ್ಕ ಯೋಗ ಬೋಡು ಒಂಜಿ ಯೋಗ್ಯತೆ ಬೋಡು ಆ ಯೋಗ್ಯತೆಲ್ಲ ರಡ್ಡಿತ್ತನಾರು ಡಾಕ್ಟರ್ ಮದನ್ ನಾಯ್ಕರು ದಯ ಬಣ್ಣದ ನನ್ನ ಈತು ಪರ್ಲದ ಈತು ಖರ್ಚಿದ ವೆಚ್ಚದ ಒಂಜಿ ಧ್ಯಾನ ಕೇಂದ್ರ ನವಲ ಈ ಒಂಜಿ ನಿರ್ಜೀವ ಗುಡ್ಡೆಡು ಮಲ್ಪೊಡು ಅಂದ ಐ ಖಂಡಿತ ಒಂಜಿ ದೈವ ಸಂಕಲ್ಪ ಈ ಪರಿಸರದ ಜನಕ್ಕೆ ಪೂರ ಒಂಜಿ ಭಾರಿ ಶೋಕದ ಒಂಜಿ ಧ್ಯಾನ ಮನ್ಪುಣ ಒಂಜಿ ಕೇಂದ್ರ ಮೂಲು ಆತನ ಪನ್ಪುಣ ಒಂಜಿ ಐತ ರೇಟ್ ಒಂಜಿ ವಸ್ತು ಸಂಗ್ರಹ ಒಂಜಿ ವಿಸ್ಮಯನೇ ಬಂಡ ಲೋಕದ ಪೂರಾ ನಮೂನೆದ ಪ್ರಾಚೀನ ವಸ್ತುಲೇನು ತೂಪುನ ಒಂಜಿ ಭಾಗ್ಯ ಎಂಕ್ಲೆಗೆ ಇನ್ನು ತಿಕ್ಕಂಡು ಐತ ಆ ನಾಗೇಂದ್ರ ಒಂದು ಪನ್ಪುನಾರು ಭಾರಿ ಫುಲ್ಲು ಎಂಕ್ಲೆಗೆ ಎಕ್ಸ್ಪ್ಲೈನ್ ಮಲ್ತೀರ ಆಯ್ತ ಪೂರ ವಸ್ತುಲೇನು ಪೂರ ಅವು ಖಂಡಿತವಾದ ಒಂಜಿ ಭಾರಿ ಪೊರ್ಲದ ಒಂಜಿ ಕೆಲಸನ ಮೂಲ ಆತಂಡು ನೆಕ್ ನೆತ್ತ ರೂವಾರಿ ಡಾಕ್ಟರ್ ಮದನ್ ನಾಯ್ಕರಿಗೆ ಏತಿಯಾನ ಅಭಿನಂದನೆ ಸಲ್ಸಂದಲ್ಲ ಯಾವಂದು ನಾನಾತ್ ಕೆಲಸ ಮೂಲ ಆವಡು ನಾನು ಊರ್ದಾಕ್ಲಿ ಸೇರಿದು ಈ ಕ್ಷೇತ್ರ ಒಂದು ಪ್ರಸಿದ್ಧ ಕ್ಷೇತ್ರ ಒಂದು ಈ ಸಂದರ್ಭವನ್ನೇ ನಾನು ರಡ್ ಪಾತ್ರೆ ಅನ್ನುತ್ತವೆ. ಧನ್ಯವಾದ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನಕ್ಕಾಗಿ 5 ಜನರನ್ನು ಗುರುತಿಸಿದ್ದೇವೆ. ಅವರ ಸನ್ಮಾನ ಕಾರ್ಯಕ್ರಮದ ಬಳಿಕ ನಾವು ಅತಿಥಿಗಳ ಮಾತುಗಳಿಗೆ ಕಿವಿ ಹಾಕ್ತೇವೆ. ಸನ್ಮಾನಿತರು ಶ್ರೀಮತಿ ಮುತ್ತಕ್ಕೆ ಜಾನಪದ ಕ್ಷೇತ್ರ, ಶ್ರೀ ರಾಮನಾಯಕ್ ಪಿದಮಲೆ ಧಾರ್ಮಿಕ ಕ್ಷೇತ್ರ, ಶ್ರೀ ಗೋಪಾಲಗೌಡ ಶಿಕ್ಷಣ ಕ್ಷೇತ್ರ, ಕುಮಾರಿ ವೆನಿಲ್ಲಾ ಕ್ರೀಡಾ ಕ್ಷೇತ್ರ ಮತ್ತು ಶ್ರೀಮತಿ ಚಂದ್ರಾವತಿ ಬಲ್ಯಾಯ ನಾಟಿ ವೈದ್ಯ ಕ್ಷೇತ್ರ. ಸುರಕ್ಷಾ ಭಂಡಾರಿ ಇವರು ವೇದಿಕೆಗೆ ಬಂದು ಶ್ರೀಮತಿ ಮುತ್ತಕ್ಕೆ ಜಾನಪದ ಕ್ಷೇತ್ರದ ಸಾಧಕರ ಪರಿಚಯವನ್ನು ಸನ್ಮಾನ ಪತ್ರವನ್ನು ವಾಚಿಸಬೇಕು ವಿನಂತಿ ಮಾಡಿಕೊಳ್ತೇನೆ. ಶ್ರೀಮತಿ ಮುತ್ತಕ್ಕೆ ಜಾನಪದ ಕ್ಷೇತ್ರ, ಶ್ರೀ ರಾಮನಾಯಕ್ ಪಿದಮಲೆ ಧಾರ್ಮಿಕ ಕ್ಷೇತ್ರ, ಶ್ರೀ ಗೋಪಾಲಗೌಡ ಶಿಕ್ಷಣ ಕ್ಷೇತ್ರ, ಕುಮಾರಿ ವೆನಿಲ್ಲಾ ಕ್ರೀಡಾ ಕ್ಷೇತ್ರ, ಶ್ರೀಮತಿ ಚಂದ್ರಾವತಿ ಬಲ್ಯಾಯ ನಾಟಿ ವೈದ್ಯ ಕ್ಷೇತ್ರ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸನ್ಮಾನ ಪೀಠಕ್ಕೆ ಆಗಮಿಸಬೇಕು ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಸಮಿತಿಯ ಸದಸ್ಯರುಗಳು ಇವರನ್ನು ವೇದಿಕೆ ಕರೆತರಬೇಕು ವಿನಂತಿ ಮಾಡಿಕೊಳ್ತೇನೆ. ಶ್ರೀಮತಿ ಮುತ್ತಕ್ಕೆ ಜಾನಪದ ಕ್ಷೇತ್ರ, ಶ್ರೀ ರಾಮನಾಯಕ್ ಪಿದಮಲೆ ಧಾರ್ಮಿಕ ಕ್ಷೇತ್ರ, ಶ್ರೀ ಗೋಪಾಲಗೌಡ ಶಿಕ್ಷಣ ಕ್ಷೇತ್ರ, ಕುಮಾರಿ ವೆನಿಲ್ಲಾ ಕ್ರೀಡಾ ಕ್ಷೇತ್ರ ಹಾಗೂ ಶ್ರೀಮತಿ ಚಂದ್ರಾವತಿ ಬಲ್ಯಾಯ ನಾಟಿ ವೈದ್ಯ ಕ್ಷೇತ್ರ.
ಇದೀಗ ಶ್ರೀಮತಿ ಮುತ್ತಕ್ಕೆ ಜಾನಪದ ಕ್ಷೇತ್ರ ಇವರ ಸನ್ಮಾನ ಪತ್ರ ವಾಚಿಸುವಂತೆ ಸುರಕ್ಷಾ ಭಂಡಾರಿ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಗೋವರ್ಧನೋತ್ಸವ ಸಮಿತಿ ಶ್ರೀ ಕೃಷ್ಣ ಧ್ಯಾನ ಕೇಂದ್ರ ಗೋವರ್ಧನಗಿರಿ ಮುಡಿಪು ಕೃಷಿಯನ್ನೇ ತನ್ನ ಬದುಕನ್ನಾಗಿಸಿದ ಶ್ರೀಮತಿ ಮುತ್ತು ಎನ್ ಶೆಟ್ಟಿ ಇವರಿಗೆ ಗೋವರ್ಧನೋತ್ಸವದ ಸಂದರ್ಭದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಸಲ್ಲಿಸುವ ಗೌರವ ಪತ್ರ. ಸನ್ಮಾನ್ಯರೇ, ಕೊಣಾಜೆ ತುಂಗಳಬೆಟ್ಟುವಿನ ದಿವಂಗತ ನಾರ್ನಪ್ಪ ಗಾಂಭೀರ ಮತ್ತು ದಿವಂಗತ ರತ್ನ ಗಾಂಭೀರ ಇವರುಗಳ ಹಿರಿಯ ಪುತ್ರಿ ಮಂಗಳೂರು ತಾಲೂಕು ಕೊಣಾಜೆ ಗ್ರಾಮದ ತುಂಗಳಬೆಟ್ಟು ಎಂಬಲ್ಲಿ ಜನಿಸಿ ಶ್ರೀಮತಿ ಮುತ್ತು ಎನ್ ಶೆಟ್ಟಿ ಇವರು ಬಾಲ್ಯಕಾಲದಿಂದಲೇ ಕೃಷಿ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸರಳ ಜೀವನ ನಡೆಸಿಕೊಂಡು ಬರುತ್ತಿದ್ದಾರೆ. ಅವರು ಪ್ರಾಥಮಿಕ ಶಿಕ್ಷಣ ಮಾತ್ರ ಪಡೆದಿದ್ದು ಇತರ ಯಾವುದೇ ಸಾಂಪ್ರದಾಯಿಕ ಶಿಕ್ಷಣ ಪಡೆದಿರುವುದಿಲ್ಲ. ಆದಾಗ್ಯೂ ಅವರ ಸಾಮಾನ್ಯ ಜ್ಞಾನ, ಸಾಮಾಜಿಕ ಕಳಕಳಿ ಅಪಾರ. ಇತರರ ನೋವಿನಲ್ಲಿಯೂ ಸುಖ ದುಃಖಗಳಿಗೆ ಸದಾ ಸ್ಪಂದಿಸಿದ ಇವರು ಭಾಗಿಯಾಗುತ್ತಿರುವುದು ಇವರ ಜನಾನುರಾಗಿಯಾಗಿದ್ದಾರೆ. ಅಲ್ಲದೆ ತನ್ನ ಏಕಮಾತ್ರ ಪುತ್ರಿಗೆ ಉನ್ನತ ವಿದ್ಯಾಭ್ಯಾಸವನ್ನು ಕೊಡಿಸಿರುತ್ತಾರೆ. ಶ್ರೀಮತಿ ಮುತ್ತು ಶೆಟ್ಟಿಯವರು ಕೃಷಿ ಪ್ರಧಾನ ಕುಟುಂಬಕ್ಕೆ ಸೇರಿದವರಾಗಿರುವುದರಿಂದ ತುಳುನಾಡಿನ ಸಂಸ್ಕೃತಿಯ ಹೆಮ್ಮೆಯ ಕಲೆ ಗದ್ದೆಯಲ್ಲಿ ಹಾಡುವ ಪಾರ್ದನ ಅಲ್ಲದೆ ಇತ್ಯಾದಿ ಹಾಡುಗಳನ್ನು ತನ್ನ ಬಾಲ್ಯದಲ್ಲೇ ಕಲಿತು ಈಗಲೂ ನೆನಪಿಟ್ಟುಕೊಂಡು ಹಾಡುವ ಮೂಲಕ ಜನಪದ ಕಲಾವಿದೆ ಎಂದು ಗುರುತಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲದೆ ಶ್ರೀಮತಿ ಮುತ್ತು ಶೆಟ್ಟಿಯವರು ನಮ್ಮ ಕುಡ್ಲ ಎಂಬ ತುಳು ಚಲನಚಿತ್ರದಲ್ಲಿ ಪಾತ್ರವನ್ನು ನಿರ್ವಹಿಸಿ ಚಲನಚಿತ್ರ ರಂಗದಲ್ಲೂ ತನ್ನ ಪ್ರತಿಭೆಯ ಬೆಳಕನ್ನು ಚೆಲ್ಲಿದ್ದಾರೆ. 2017ರಲ್ಲಿ ನಡೆದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಚುನಾವಣೆಯಲ್ಲಿ ಬಹುಮತಗಳನ್ನು ಪಡೆದು APMC ಸದಸ್ಯರಾಗಿ ಆಯ್ಕೆಯಾಗಿರುತ್ತಾರೆ. ಶ್ರೀಮತಿ ಮುತ್ತು ಶೆಟ್ಟಿಯವರು ಕಳೆದ 7 ವರ್ಷಗಳಿಂದ ಕೊಣಾಜೆ ಗ್ರಾಮ ಪಂಚಾಯತಿನ ಸಕ್ರಿಯ ಸದಸ್ಯರಾಗಿರುತ್ತಾರೆ. ಆ ಮೂಲಕ ರಸ್ತೆ ಕಾಂಕ್ರೀಟೀಕರಣ, ವಿದ್ಯುತ್ ವ್ಯವಸ್ಥೆ, ನೀರಾವರಿ ಸೌಲಭ್ಯ ಇತ್ಯಾದಿ ಅಭಿವೃದ್ಧಿ ಕಾರ್ಯಗಳು ಮಾಡುವಲ್ಲಿ ಸಾಕಷ್ಟು ಶ್ರಮಿಸಿದ್ದಾರೆ. ಅಲ್ಲದೆ ಕೊಣಾಜೆ ಗ್ರಾಮದ ಕಲ್ಲುಗುಡ್ಡೆ ಎಂಬಲ್ಲಿ ವಾಸಿಸುತ್ತಿರುವ ಸುಮಾರು 25 ಕುಟುಂಬಗಳು ನೀರಿಲ್ಲದೆ ಪರಿತಪಿಸುವ ಸಂದರ್ಭದಲ್ಲಿ ತನ್ನ ಸ್ವಂತ ಜಾಗದಿಂದಲೇ ಸುಮಾರು 3 ವರ್ಷಗಳವರೆಗೆ ನೀರಿನ ಸೌಲಭ್ಯವನ್ನು ಒದಗಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಹಾಗೂ ಸದರಿ ಕುಟುಂಬಗಳು ಬಹುದಿನಗಳ ಕನಸಾಗಿದ್ದ ಸ್ವಂತ ನೀರಾವರಿ ಸೌಲಭ್ಯವನ್ನು ಮಾಜಿ ಉಸ್ತುವಾರಿ ಸಚಿವರಾದ ಶ್ರೀ UT ಖಾದರ್ ಅವರ ಹಾಗೂ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರ ಮೂಲಕ ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮ ಪಂಚಾಯತ್ ಅಲ್ಲದೆ ಬಂಟರ ಸಂಘ ಉಳ್ಳಾಲ ವಲಯ, ಧರ್ಮಸ್ಥಳ ಸ್ವಸಹಾಯ ಸಂಘ, ಸರಕಾರಿ ಪ್ರೌಢಶಾಲೆ ಕೊಣಾಜೆ ಪದವು, ಸಪ್ತಸ್ವರ ಕಲಾ ತಂಡ ಕೊಣಾಜೆ ಇತ್ಯಾದಿಗಳಲ್ಲಿಯೂ ಸದಸ್ಯರಾಗಿರುತ್ತಾರೆ. ಬಂಟರ ಸಂಘ ಉಳ್ಳಾಲ ವಲಯದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದುಕೊಂಡು ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ. ಈ ಎಲ್ಲ ಸಾಧನೆಗಳಿಗೆ ಹಾಗೂ ತನ್ನ ಬದುಕಿನ ಹೋರಾಟಗಳಲ್ಲಿ ಶ್ರೀಮತಿ ಮುತ್ತು ಎನ್ ಶೆಟ್ಟಿ ಅವರು ಮಹಿಳಾ ಸಬಲೀಕರಣದ ಪ್ರತೀಕವಾಗಿದ್ದು ಎಲ್ಲ ಮಹಿಳೆಯರಿಗೆ ಆದರ್ಶಪ್ರಾಯವಾಗಿ ನಿಂತಿದ್ದಾರೆ. ಆದ್ದರಿಂದ ಗೋವರ್ಧನೋತ್ಸವದ ಸಂದರ್ಭದಲ್ಲಿ ಅವರಿಗೆ ಈ ಗೌರವ ಪತ್ರವನ್ನು ಬಹಳ ಗೌರವಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು 10 ಸದಸ್ಯರು ಗೋವರ್ಧನೋತ್ಸವ ಸಮಿತಿ. ಧನ್ಯವಾದಗಳು. ಇನ್ನು ಮುಂದಕ್ಕೆ ಪ್ರಮಾಣ ಪತ್ರವನ್ನು ವಾಚಿಸುವರು ಶ್ರೀ ಅಜಿತ್ ಕುಮಾರ್, ಶ್ರೀ ರಾಮನಾಯಕ್ ಪಿದಮಲೆ ಧಾರ್ಮಿಕ ಕ್ಷೇತ್ರದ ಸಾಧಕರ ಪ್ರಮಾಣ ಪತ್ರವನ್ನು ವಾಚಿಸಬೇಕಾಗಿ ಅಜಿತ್ ಕುಮಾರ್ ಇವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಗೋವರ್ಧನೋತ್ಸವ ಸಮಿತಿ ಶ್ರೀಕೃಷ್ಣ ಧ್ಯಾನ ಕೇಂದ್ರ ಗೋವರ್ಧನಗಿರಿ ಮುಡಿಬು ಧಾರ್ಮಿಕ ಮುಂದಾಲು ಶ್ರೀ ರಾಮನಾಯಕ್ ಪಿದಮಲೆ ಇವರಿಗೆ ದಿನಾಂಕ 28/10/2022ರಿಂದ 30/10/2022ರವರೆಗೆ ನಡೆದ ಗೋವರ್ಧನೋತ್ಸವ ಸಂದರ್ಭದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಸಲ್ಲಿಸಿದ ಗೌರವ ಪತ್ರ. ಮಾನ್ಯರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಕುರ್ನಾಡು ಗ್ರಾಮದ ಪಿದಮಲೆ ಎಂಬಲ್ಲಿ ಶತಮಾನಗಳ ಹಿಂದೆ ಚಪ್ಟೆಕಾರ್ ಸಮುದಾಯದ ಕುಟುಂಬವೊಂದರ ಗೃಹಿಣಿಯೊಬ್ಬರು ನೀರು ತರಲು ಮನೆ ಸಮೀಪದ ಚಿಲುಮೆಯ ಬಳಿ ತೆರಳಿ ನೀರು ತುಂಬಿಸುತ್ತಿದ್ದಾಗ ನೀರಿನ ಕೊಡಪಾಣದಲ್ಲಿ ಅಚಾನಕ್ಕಾಗಿ ಒಂದು ದೇವಿಯ ಮೂರ್ತಿ ಸಿಕ್ಕಿ ಅದನ್ನು ಮನೆಗೆ ತೆಗೆದುಕೊಂಡು ಬರುತ್ತಾರೆ. ಮನೆಯವರೆಲ್ಲ ಕುಳಿತು ಯೋಚಿಸಿದಾಗ ದೂರದ ಗೋವಾದಿಂದ ವಲಸೆ ಬಂದ ತಮ್ಮ ಸಮುದಾಯದ ಆದಿದೇವತೆ ಶ್ರೀ ಮಹಾಮಾಯಿ ಗೋವಾದಿಂದ ಇಲ್ಲಿಗೆ ನಮ್ಮನ್ನು ಅನುಗ್ರಹಿಸಲು ಬಂದಿರಬೇಕೆಂದು ಭಾವಿಸಿ ಮನೆಯ ಅಂಗಳದಲ್ಲಿಯೇ ಒಂದು ಮುಳಿಹುಲ್ಲಿನ ಚಪ್ಪರ ನಿರ್ಮಿಸಿ ಅದರಲ್ಲಿಯೇ ತಮಗೆ ಸಿಕ್ಕಿದ ಮೂರ್ತಿಯನ್ನು ಇಟ್ಟು ಪೂಜಿಸಲು ಪ್ರಾರಂಭಿಸಿದರು. ತಮ್ಮ ಪೂರ್ವಿಕರು ಉತ್ತರದಿಂದ ದಕ್ಷಿಣದ ಕಡೆಗೆ ವಲಸೆ ಬಂದಿರುವವರು. ತಮ್ಮ ಕುಲದೇವತೆ ಮಹಾಮಾಯಿ ಎಂಬ ಮಾಹಿತಿ ಮಾತ್ರ ತಿಳಿದಿದ್ದ ಈ ಅನಕ್ಷರಸ್ಥರಾಗಿದ್ದ ಈ ಕುಟುಂಬದ ಹಿರಿಯರಿಗೆ
ನಿರ್ದಿಷ್ಟವಾಗಿ ತಮ್ಮ ಮೂಲ ನೆಲೆ, ಮೂಲ ಊರು ಇತ್ಯಾದಿ ಯಾವ ಮಾಹಿತಿಯೂ ಇರಲಿಲ್ಲ. ಇಂತಹ ಒಂದು ಅನಕ್ಷರಸ್ಥ ಮುಗ್ಧ ಬಡ ಕುಟುಂಬದ ಶ್ರೀಯುತ ಕೊರಗನಾಯಕ್ ಮತ್ತು ಶ್ರೀಮತಿ ಗಂಗಮ್ಮ ದಂಪತಿಗಳ 4 ಹೆಣ್ಣು ಮತ್ತು 2 ಗಂಡು ಮಕ್ಕಳಲ್ಲಿ ಕೊನೆಯವನಾದ ಬಾಲಕ ರಾಮನೇ ಇಂದು ನಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನಿತನಾಗಲಿರುವ ಶ್ರೀ ರಾಮನಾಯಕ್. ಹುಲ್ಲಿನ ಮಾಡಿನ ದೇವಸ್ಥಾನವನ್ನು ತೆಗೆದು ಕಲ್ಲಿನ ಗೋಡೆ ಮತ್ತು ಮರ ಹಾಗೂ ಹಂಚಿನ ಮೇಲ್ಛಾವಣಿಯ ಪುಟ್ಟ ಗುಡಿಯನ್ನು ನಿರ್ಮಿಸಿ 1965ನೇ ಇಸವಿಯಲ್ಲಿ ಸಮಾಜ ಬಾಂಧವರನ್ನೆಲ್ಲ ಒಟ್ಟುಗೂಡಿಸಿ ಶ್ರೀಯುತ ಬಾಬಣ್ಣ ನಾಯಕ್ ಮೂಲೂರು ಇವರ ನೇತೃತ್ವದಲ್ಲಿ ಸಮಿತಿ ರಚಿಸಿ ಬ್ರಹ್ಮಕಲಶೋತ್ಸವವನ್ನು ನಡೆಸಲಾಯಿತು. ದೇವರ ಮುಂದೆ ಸದಾಕಾಲ ನಂದಾದೀಪ ಬೆಳಗಬೇಕು, ದೇವರ ಸೇವೆ ನಿರಂತರವಾಗಿ ನಡೆಯಬೇಕು ಎಂಬ ಏಕೈಕ ಉದ್ದೇಶದಿಂದ ಎಲ್ಲವನ್ನ ದೇವರಿಗೆ ಸಮರ್ಪಿಸಿ ತಮ್ಮ ದೇಹದಲ್ಲಿ ಚೈತನ್ಯವಿರುವವರೆಗೆ ದೇವರ ಸೇವೆಗೆ ಮಾತ್ರ ತನಗಿರಲಿ ಎಂಬ ಸ್ವಾರ್ಥರಹಿತ ಚಿಂತನೆಯಿಂದ ಎಲ್ಲವನ್ನ ಬಿಟ್ಟುಕೊಟ್ಟವರು ಶ್ರೀ ರಾಮನಾಯಕರು. ತಮ್ಮ ಜೀವಿತಾವಧಿಯಲ್ಲಿಯೇ ದೇವಸ್ಥಾನಕ್ಕೆ ಸ್ವಂತ ಸ್ಥಳ ಸಿಕ್ಕಿ ಚಿಕ್ಕದಾದರೂ ಒಂದು ಗುಡಿ ನಿರ್ಮಾಣವಾಗಿ ಯಾರದೇ ಹಂಗಿಲ್ಲದೆ ನಿತ್ಯ ದೇವಿಯ ಉಪಾಸನೆಯಲ್ಲಿ ತೊಡಗಬೇಕು ಎಂಬ ಶ್ರೀ ರಾಮನಾಯಕರ ಕನಸು ಯಾರೂ ಊಹಿಸದ ರೀತಿಯಲ್ಲಿ ಇಂದು ನನಸಾಗಿದೆ. ಚಪ್ಟಗರ್ ಸಮುದಾಯದಲ್ಲಿಯೇ ನಾ ಭೂತೋ ನವ ಭವಿಷ್ಯತಿ ಎಂಬ ರೀತಿಯಲ್ಲಿ ಸಮಾಜ ಬಾಂಧವರು ಮತ್ತು ಊರ 10 ಸಮಸ್ತರು ಕೂಡಿ ಬೃಹತ್ ದೇವಾಲಯ ಸಂಕೀರ್ಣ ನಿರ್ಮಾಣವಾಗಿರುವುದರೊಂದಿಗೆ ಅಷ್ಟೇ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ನಡೆದಿದ್ದು ಈಗ ಇತಿಹಾಸ. 2019ನೇ ಇಸವಿಯ ಸೆಪ್ಟೆಂಬರ್ ತಿಂಗಳಲ್ಲಿ ಸಮಾಜ ಬಾಂಧವರ ಹಾಗೂ ಊರ 10 ಸಮಸ್ತರ ಸೇರುವಿಕೆಯಲ್ಲಿ ನೂತನ ದೇವಸ್ಥಾನ ನಿರ್ಮಾಣ ಸಮಿತಿ ರಚನೆಯಾಗಿ 2021ರ ಮೇ 2ರಂದು ಬ್ರಹ್ಮಕಲಶೋತ್ಸವಕ್ಕೆ ಸಜ್ಜಾದದ್ದು ಊಹಿಸಲು ಸಾಧ್ಯವೇ ಆಗದೇ ಇರುವಂಥದ್ದು. ಬ್ರಹ್ಮಕಲಶೋತ್ಸವದ ನೇತೃತ್ವ ವಹಿಸಿದ್ದ ಶ್ರೀ ರಾಮನಾಯಕರನ್ನು ಹತ್ತಿರದಿಂದ ಬಲ್ಲ ಶ್ರೀ ಜಗದೀಶಾಲವರ ಒತ್ತಾಯದಂತೆ ಅದರಲ್ಲೂ ಶ್ರೀಕೃಷ್ಣ ಧ್ಯಾನ ಕೇಂದ್ರದ ನಿರ್ಮಾಣಕ್ಕಾಗಿ ತಮ್ಮ ಸರ್ವಸ್ವವನ್ನು ಧಾರೆಯೆದ ನಿಜ ಅರ್ಥದ ಕರ್ಮಯೋಗಿ ಡಾಕ್ಟರ್ ಶ್ರೀ ಮದನ್ ನಾಯಕ್ ಅಡೇಕಲ ಇವರ ಸಮ್ಮುಖದಲ್ಲಿ ಶ್ರೀ ರಾಮನಾಯಕ್ ಇವರಿಗೆ ಸನ್ಮಾನ ಸಲ್ಲುತ್ತಿರುವುದು ಅತ್ಯಂತ ಸಂತೋಷಕರ ವಿಷಯ. ತಮ್ಮ ಧರ್ಮಪತ್ನಿ ಶ್ರೀಮತಿ ಗಿರಿಜಾ ಹಾಗೂ 3 ಮಕ್ಕಳು, ಸೊಸೆ ಅಳಿಯ ಹಾಗೂ ಮೊಮ್ಮಕ್ಕಳೊಂದಿಗೆ ಸಂತೃಪ್ತ ಜೀವನ ನಡೆಸುತ್ತಿರುವ ಶ್ರೀಯುತರು ಶ್ರೀ ರಾಮನಾಯಕರ ಮುಂದಿನ ಜೀವನ ಹರ್ಷದಾಯಕವಾಗಿರಲಿ. ಭಗವಂತ ಶ್ರೀಕೃಷ್ಣ ಮತ್ತು ಶ್ರೀ ಮಹಾಮಾಯಿ ಅಮ್ಮನವರು ದೀರ್ಘ ಆಯುಷ್ಯ, ಸಕಲ ಐಶ್ವರ್ಯ, ಆರೋಗ್ಯ ಭಾಗ್ಯಗಳನ್ನು ಇತ್ತು ಅವರನ್ನು ಅನುಗ್ರಹಿಸಲಿ ಹಾಗೂ ಅವರ ಜೀವನ ನಮಗೆಲ್ಲರಿಗೂ ಮಾರ್ಗದರ್ಶನವಾಗಿರಲಿ ಎಂಬ ಹಾರೈಕೆಗಳೊಂದಿಗೆ ಗೋವರ್ಧನೋತ್ಸವದ ಈ ಶುಭ ಸಂದರ್ಭದಲ್ಲಿ ಶ್ರೀ ರಾಮನಾಯಕರನ್ನು ಅತ್ಯಂತ ಪ್ರೀತಿ ಗೌರವದೊಂದಿಗೆ ಅಭಿನಂದಿಸುತ್ತಿದ್ದೇವೆ. ವಂದನೆಗಳು. ಮುಂದಕ್ಕೆ ಶ್ರೀ ಗೋಪಾಲಗೌಡ ಇವರ ಪರಿಚಯವನ್ನು ಸನ್ಮಾನ ಪತ್ರವನ್ನು ವಾಚಿಸ್ತಾರೆ. ವಿನುತಾ. ಶಿಕ್ಷಣ ಕ್ಷೇತ್ರ ಸಾಧಕರಾದ ಶ್ರೀ ಗೋಪಾಲಗೌಡ ಇವರ ಸನ್ಮಾನ ಪತ್ರ. ಮಾನ್ಯರೇ, ಕೊಣಾಜೆ ಗ್ರಾಮದ ಅಣ್ಣೆರೆ ಪಾಲು ದಿವಂಗತ ಚೆನ್ನಪ್ಪ ಗೌಡ ಹಾಗೂ ಶಿವಮ್ಮ ದಂಪತಿಗಳಿಗೆ ದಿನಾಂಕ 1/4/1986ರಲ್ಲಿ ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣವನ್ನು UBMC ಹಿರಿಯ ಪ್ರಾಥಮಿಕ ಶಾಲೆ ಪರಂಡೆ ಕೊಣಾಜೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಅಡ್ಕೆರೆ ಪಟ್ಪು ಗ್ರೀನ್ ವ್ಯೂ ಪ್ರೌಢಶಾಲೆಯಲ್ಲಿ, ಪದವಿ ಪೂರ್ವ ಶಿಕ್ಷಣವನ್ನು ಭಾರತ್ ಕಾಲೇಜು ಮಾಸಿಕಟ್ಟೆ ಉಳ್ಳಾಲ ಹಾಗೂ ವಿಶ್ವವಿದ್ಯಾನಿಲಯ ಕಾಲೇಜು ಹಂಪನಕಟ್ಟೆ ಮಂಗಳೂರು ಇಲ್ಲಿ ಪದವಿ ಶಿಕ್ಷಣವನ್ನು ಪಡೆದಿರುತ್ತಾರೆ. ನಂತರ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುತ್ತಾರೆ. ಕನ್ನಡ ಅಧ್ಯಯನ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನಾ ಸಹಾಯಕರಾಗಿ ಕಾರ್ಯನಿರ್ವಹಿಸಿರುವ ಇವರು ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆಯ ಕೊಣಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಮುದಾಯ ಸೌಲಭ್ಯೀಕರಣದಾರರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಸೆಂಟರ್ ಆಫ್ ಸೋಷಿಯಲ್ ಎಕ್ಸ್ಕ್ಲೂಸಿವ್ ಪಾಲಿಸಿ ICSSR ಯೋಜನೆಯಲ್ಲಿ ಕಾರ್ಯನಿರ್ವಹಣೆ. ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಚೇರಿ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀ ರಾಮಾಂಜನೇಯ ವ್ಯಾಯಾಮ ಶಾಲೆ ಗುಡ್ಡುಪಾಲು ಕೊಣಾಜೆ ಇದರ ಮೂಲಕ ಕಳೆದ 12 ವರ್ಷಗಳಿಂದ ಉಚಿತ ಟ್ಯೂಷನ್ ನೀಡುವುದರ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡುವುದರ ಮೂಲಕ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ಪ್ರೋತ್ಸಾಹ ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿರುತ್ತಾರೆ. ಸಾರ್ವಜನಿಕರಿಗೆ ಸರಕಾರಿ ಸೌಲಭ್ಯಗಳ ಮಾಹಿತಿಯನ್ನು ನೀಡುವುದು ಮತ್ತು ಸೌಲಭ್ಯಗಳನ್ನು ಪಡೆಯುವುದಕ್ಕೆ ಸಹಕಾರ, ಅನಾರೋಗ್ಯ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಕಾರ, ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಕಾರ, ಕಳೆದ 5-6 ವರ್ಷಗಳಿಂದ ಹಡಿಲು ಬಿದ್ದಿರುವ ಗದ್ದೆಗಳಲ್ಲಿ ಕೃಷಿ ಮಾಡುವ ಯೋಜನೆಯಲ್ಲಿ ಮುಂದಾಳತ್ವ, ಬಡವರ ಮನೆ ನಿರ್ಮಾಣ, ಸಾರ್ವಜನಿಕ ದಾರಿ ಮತ್ತು ಸಾರ್ವಜನಿಕ ರಸ್ತೆ ಸರಿಪಡಿಸುವ ಕಾರ್ಯದಲ್ಲಿ ಶ್ರಮದಾನದ ಮೂಲಕ ಸಹಕಾರ, ವಿವಿಧ ಸಂಘ ಸಂಸ್ಥೆಗಳ
ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿಕೆ ಮತ್ತು ಸಹಕಾರ ನೀಡುತ್ತಾ ಸಾಮಾಜಿಕವಾಗಿ ಸರ್ವರ ವಿಶ್ವಾಸಕ್ಕೆ ಭಾಜನರಾಗಿರುತ್ತಾರೆ. ಇವರ ಸಾಮಾಜಿಕ ಕೆಲಸ ಕಾರ್ಯಗಳಿಗಾಗಿ ಡಾಕ್ಟರ್ ಪಿ ದಯಾನಂದ್ ಪೈ ಮತ್ತು ಸತೀಶ್ ಪೈ ಪ್ರಥಮ ದರ್ಜೆ ಕಾಲೇಜು ರಥಬೀದಿ ಮಂಗಳೂರು ಇವರಿಂದ ಸಮಾಜ ಸೇವಕನ ನೆಲೆಯಲ್ಲಿ ಗೌರವ ಸ್ವೀಕರಿಸಿರುತ್ತಾರೆ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ಗೌರವ ಸ್ವೀಕರಿಸಿರುತ್ತಾರೆ. ಸಮಾಜಕ್ಕೆ ಸಲ್ಲಿಸಿದ ಇವರ ಅನನ್ಯ ಸೇವೆಗಳನ್ನು ಗುರುತಿಸಿ ಗೋವರ್ಧನೋತ್ಸವ ಶುಭ ಸಂದರ್ಭದಲ್ಲಿ ಈ ಗೌರವ ಪತ್ರವನ್ನು ಸಲ್ಲಿಸಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಗೋವರ್ಧನೋತ್ಸವ ಸಮಿತಿ. ವಂದನೆಗಳು. ಮುಂದಕ್ಕೆ ಕುಮಾರಿ ವೆನಿಲ್ಲಾ ಇವರ ಸನ್ಮಾನ ಪತ್ರ ವಾಚಿಸುತ್ತಾರೆ ವಿನುತಾ ರಾಜಸ್ವಾಮಿಯವರು. ಸನ್ಮಾನ್ಯರೇ, ದಿವಂಗತ ಮಣಿಕಂಠ ಹಾಗೂ ಶ್ರೀಮತಿ ಸುಮತಿ ನೀಲಕಂಠ ದಂಪತಿಗಳಿಗೆ 1999ರಲ್ಲಿ ಹೂವಾಕ್ವಕಲ್ಲು ಎಂಬಲ್ಲಿ ಜನಿಸಿದ ಕುಮಾರಿ ವೆನಿಲ್ಲಾ ಅವರು ಹೂವಾಕ್ವಕಲ್ಲು ಸರಕಾರಿ ಪ್ರಾಥಮಿಕ ಶಾಲೆ ಹಾಗೂ ಶ್ರೀರಾಮ ಪ್ರೌಢಶಾಲೆ ಕಲ್ಲಡ್ಕದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪಡೆದರು. ಬಂಟ್ವಾಳದ ಸರಕಾರಿ ತಾಂತ್ರಿಕ ವಿದ್ಯಾಲಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮೊ, ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ BE ಹಾಗೂ ಸುರತ್ಕಲ್ನ NITKಯಲ್ಲಿ ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ. ಯೋಗ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪಡೆದ ಇವರು ಭರತನಾಟ್ಯ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ. ಭಾರತೀಯ ಜುಡೋ ಫೆಡರೇಷನ್ ಏರ್ಪಡಿಸುವ ಜುಡೋ ಕ್ರೀಡೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಹಾಗೂ ಟೇಕ್ ವ್ಯಾಂಡೋ ವಿಜೇತರು. ಕರಾಟೆ ಮತ್ತು ಮಿಶ್ರ ಮಾರ್ಷಲ್ ಆರ್ಟ್ನಲ್ಲೂ ಬ್ಲ್ಯಾಕ್ ಬೆಲ್ಟ್ ವಿಜೇತರು. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಥಮ ಮಹಿಳಾ ಜೂಡೋ ಬ್ಲ್ಯಾಕ್ ಬೆಲ್ಟ್ ವಿಜೇತೆ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿರುವರು. ಇವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಜೂಡೋ ಸ್ಪರ್ಧೆಯಲ್ಲಿ ಬಂಗಾರದ ಪದಕವನ್ನು ಗೆದ್ದು ನಾಡಿಗೆ ಕೀರ್ತಿ ತಂದಿರುತ್ತಾರೆ. ವಿಶಾಖಪಟ್ಟಣದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸಿಲಬಂ ಸ್ಪರ್ಧೆಯಲ್ಲಿ ಬಂಗಾರದ ಪದಕ ಗೆದ್ದ ಕುಮಾರಿ ವೆನಿಲ್ಲಾ ಅವರು ಅಂತಾರಾಷ್ಟ್ರೀಯ ಮಟ್ಟದ ಸಿಲಬಂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಯ್ಕೆಯಾಗಿದ್ದಾರೆ. ಯೋಗ, ಕರಾಟೆ, ಜೂಡೋ, ಟೇಕ್ ವ್ಯಾಂಡೋ, ಬಾಕ್ಸಿಂಗ್, ಸಿಲಬಂ, ಕತ್ತಿವರಸೆ, ಬಿಲ್ಗಾರಿಕೆ, ಭರತನಾಟ್ಯ ಮುಂತಾದ ವಿಷಯಗಳಲ್ಲಿ ಆಸಕ್ತರಿಗೆ ತರಬೇತಿ ನೀಡುತ್ತಿದ್ದಾರೆ. ಇವರ ಅಪ್ರತಿಮ ಸಾಧನೆಯನ್ನು ಗುರುತಿಸಿ ಇವರ ಮುಂದಿನ ಬದುಕು ಉಜ್ವಲವಾಗಲಿ ಎಂದು ಹಾರೈಸುತ್ತಾ ಗೋವರ್ಧನೋತ್ಸವದ ಈ ಶುಭ ಸಮಾರಂಭದಲ್ಲಿ ಗೌರವ ಪತ್ರವನ್ನು ನೀಡಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು 10 ಸಮಸ್ತರು ಗೋವರ್ಧನೋತ್ಸವ ಸಮಿತಿ. ವಂದನೆಗಳು. ಮುಂದಕ್ಕೆ ಕುಮಾರಿ ವೆನಿಲ್ಲಾ ಶ್ರೀಮತಿ ಚಂದ್ರಾವತಿ ಬಲ್ಯಾಯ ಇವರ ಪರಿಚಯ ಓದಲಿಕ್ಕಿದ್ದಾರೆ ಡಾಕ್ಟರ್ ಸುರೇಖಾ ಅಮರನಾಥ್ ಶೆಟ್ಟಿಯವರು. ನಾಟಿ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳ ಕಾಯಿಲೆಯನ್ನು ವಾಸಿ ಮಾಡಿ ಊರಿನಲ್ಲಿ ಜನಾನುರಾಗಿಯಾಗಿರುವ ನಾಟಿ ವೈದ್ಯೆ ಶ್ರೀಮತಿ ಚಂದ್ರಾವತಿ ಲಕ್ಷ್ಮಣ ಬಲ್ಯಾಯ ಇವರಿಗೆ ದಿನಾಂಕ 28/10/2022ರಿಂದ 30/10/2022ರವರೆಗೆ ನಡೆದ ಗೋವರ್ಧನೋತ್ಸವದ ಸಂದರ್ಭದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಸಲ್ಲಿಸಿದ ಗೌರವ ಪತ್ರ. ಸನ್ಮಾನ್ಯರೇ, ದಿವಂಗತ ಗಣಪತಿ ಬಲ್ಯಾಯ ಹಾಗೂ ಲಕ್ಷ್ಮೀ ಜಿ ಬಲ್ಯಾಯ ದಂಪತಿಗಳಿಗೆ 1950ರಲ್ಲಿ ಜನಿಸಿದ ಶ್ರೀಮತಿ ಚಂದ್ರಾವತಿಯವರು ಬಾಲ್ಯದಲ್ಲೇ ನಾಟಿ ಪದ್ಧತಿಯ ಚಿಕಿತ್ಸೆಯಲ್ಲಿ ಒಲವು ತೋರಿದವರು. ವಂಶ ಪಾರಂಪರ್ಯವಾಗಿ ಇವರ ಕುಟುಂಬವು ನಾಟಿ ಚಿಕಿತ್ಸೆಯನ್ನು ನೀಡುತ್ತಾ ಬಂದಿದೆ. ತಂದೆ ತಾಯಿ ಹಾಗೂ ಮಾವನಿಂದ ನಾಟಿ ಚಿಕಿತ್ಸೆಯ ತಂತ್ರಗಳನ್ನು ಕಲಿತ ಶ್ರೀಮತಿ ಚಂದ್ರಾವತಿಯವರು ತಮ್ಮ 30ನೇ ವಯಸ್ಸಿನಲ್ಲೇ ನಾಟಿ ಚಿಕಿತ್ಸೆ ನೀಡುವುದಕ್ಕೆ ಆರಂಭಿಸಿದರು. ಸರ್ಪಸುತ್ತು, ಹಳದಿ, ಕಾಮಾಲೆ ರೋಗ, ಸೊಂಟ ನೋವು, ಕಿಡ್ನಿಯಲ್ಲಿ ಕಲ್ಲು, ಹೆಂಗಸರ ಕಾಯಿಲೆ, ವಾತ ಪಿತ್ತಗಳಿಗೆ ಇವರು ಪರಿಣಾಮಕಾರಿಯಾಗಿ ಚಿಕಿತ್ಸೆಯನ್ನು ನೀಡುತ್ತಾರೆ. ಸುಮಾರು 30 ವರ್ಷಗಳ ಕಾಲ ಪರಂಗಿಪೇಟೆ ಸಮೀಪದ ತುಪ್ಪೆಕಲ್ಲಿನಲ್ಲಿ ಚಿಕಿತ್ಸೆ ನೀಡುತ್ತಿದ್ದ ಇವರು ಪ್ರಸ್ತುತ 20 ವರ್ಷಗಳಿಂದ ಮುಡಿಪು ಪರಿಸರದಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ಚಿಕಿತ್ಸೆಗೆ ಬೇಕಾದ ಕಷಾಯ, ಚೂರ್ಣಗಳನ್ನು ಸ್ವತಃ ತಾವೇ ಸಿದ್ಧಪಡಿಸುತ್ತಾರೆ. ಮಕ್ಕಳಿಗೆ ನೀಡುವ ಚಿಹ್ನೆ ಮಾತ್ರೆಗಳನ್ನು ಇವರು ತಯಾರಿಸುತ್ತಾರೆ. ಸುಮಾರು 50 ವರ್ಷಗಳಿಂದ ನಾಟಿ ಚಿಕಿತ್ಸೆ ನೀಡುತ್ತಿರುವ ಶ್ರೀಮತಿ ಚಂದ್ರಾವತಿಯವರು ಸಮಾಜಕ್ಕೆ ನೀಡಿದ ಅನನ್ಯ ಸೇವೆಯನ್ನು ಗುರುತಿಸಿ ಇವರ ಮುಂದಿನ ಬದುಕು ಸುಖ, ಶಾಂತಿ, ನೆಮ್ಮದಿಯಿಂದ ಕಳೆಯಲಿ ಎಂದು ಹಾರೈಸುತ್ತಾ ಈ ಗೌರವ ಪತ್ರವನ್ನು ನೀಡಿ ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಗೋವರ್ಧನೋತ್ಸವ ಸಮಿತಿ. ಧನ್ಯವಾದಗಳು. ಇನ್ನು ಮುಂದಕ್ಕೆ ಅತಿಥಿಗಳು ಇವರನ್ನು 5 ಸಾಧಕರನ್ನು ಕೂಡ ಸನ್ಮಾನಿಸುವಂತೆ ವಿನಂತಿ ಮಾಡಿಕೊಳ್ತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ದೀಪ ಪ್ರಚಲನಗೈದಂಥ ಗೌರವಾನ್ವಿತ ಶ್ರೀ ದೇವಮೂಲ್ಯಣ್ಣ, ಹಾಗೆಯೇ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶ್ರೀ PS ಎಡಪಡಿತೆ ಮತ್ತು ವೇದಿಕೆ ಗಣ್ಯರು, ಶ್ರೀಮತಿ ಮುತ್ತಕ್ಕೆ ಜಾನಪದ ಕ್ಷೇತ್ರ ಸಾಧಕರು,
ಮುಂದಕ್ಕೆ ಶ್ರೀ ರಾಮನಾಯಕ್ ಪಿದಮಲೆ ಧಾರ್ಮಿಕ ಕ್ಷೇತ್ರ. ಈಗ ಸನ್ಮಾನ ಸ್ವೀಕರಿಸಿರೋರು ಶ್ರೀಮತಿ ಚಂದ್ರಾವತಿ ಬಲ್ಯಾಯ ನಾಟಿ ವೈದ್ಯ ಕ್ಷೇತ್ರದ ಸಾಧಕರು. ಸನ್ಮಾನಿಸಿರೋರು ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಮಾನ್ಯ ಕುಲಪತಿಗಳು. ಮುಂದಕ್ಕೆ ಶ್ರೀ ರಾಮನಾಯಕ್ ಪಿದಮಲೆ ಧಾರ್ಮಿಕ ಕ್ಷೇತ್ರ. ಸನ್ಮಾನ ಸ್ವೀಕರಿಸಿರುವ ಕುಮಾರಿ ವೆನಿಲಾ ಕ್ರೀಡಾ ಕ್ಷೇತ್ರ. ಶ್ರೀ ರಾಮನಾಯಕ್ ಪಿದಮಲೆ ಧಾರ್ಮಿಕ ಕ್ಷೇತ್ರ ಸಾಧಕರು. ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಇವರು ಸನ್ಮಾನಿಸಬೇಕು ವಿನಂತಿ ಮಾಡಿಕೊಳ್ತಿದೆ. ಶ್ರೀ ರಾಮನಾಯಕ್ ಪಿದಮಲೆ ಧಾರ್ಮಿಕ ಕ್ಷೇತ್ರ ಸಾಧಕರು. ಶ್ರೀ ಗೋಪಾಲ್ ಗೌಡ ಶಿಕ್ಷಣ ಕ್ಷೇತ್ರ ಸಾಧಕರು ಇವರನ್ನು ಸನ್ಮಾನಿಸುವಂತೆ ಶ್ರೀ ದಿನೇಶ್ ಕುಮಾರ್ ಮಾಲಕರು MP ಸಿಲ್ಕ್ಸ್ ಮಂಗಳೂರು ವಿನಂತಿ ಮಾಡ್ಕೊತಿದ್ದೇನೆ. ಶ್ರೀ ದಿನೇಶ್ ಕುಮಾರ್ MP ಸಿಲ್ಕ್ಸ್ ಮಾಲಕರು, ಕ್ಷಮಿಸಿ. ಶ್ರೀ ದೇವ ಮೂಲ್ಯಣ್ಣ ಧರ್ಮದರ್ಶಿ ಉಳಿಯ ಧರ್ಮ ಅರಸು ಕ್ಷೇತ್ರ ಉಳ್ಳಾಲ ಇವರು ಸನ್ಮಾನ ನಡೆಸಿಕೊಡ್ತಾ ಇದ್ದಾರೆ. ಎಲ್ಲ ಅತಿಥಿಗಳು ಹಾಗೂ ನಮ್ಮ ಸಮಿತಿಯ ಪದಾಧಿಕಾರಿಗಳು ದಯವಿಟ್ಟು ಒಂದು ಗುಂಪು ಛಾಯಾಚಿತ್ರಕ್ಕಾಗಿ ನಮ್ಮ ಜೊತೆ ಸಹಕರಿಸಬೇಕು ವಿನಂತಿ ಮಾಡ್ಕೊಳ್ತಿದ್ದೇನೆ. ಎಲ್ಲ ಸನ್ಮಾನಿತರಿಗೆ ಕೂಡ ಈ ಸಂದರ್ಭದಲ್ಲಿ ನಮ್ಮ ಗೋವರ್ಧನೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ತಮ್ಮ ಸಾಧನೆ ನಮಗೆಲ್ಲರಿಗೂ ಕೂಡ ಮಾದರಿಯಾಗಲಿ ಹಾಗೂ ತಮ್ಮ ಕ್ಷೇತ್ರದಲ್ಲಿ ಇನ್ನು ಮುಂದಕ್ಕೂ ತಮಗೆ ಸಾಧನೆಗಳು ಮಾಡಲಿಕ್ಕೆ ಆ ಭಗವಂತನು ಶ್ರೀಕೃಷ್ಣ ಪರಮಾತ್ಮನು ಶಕ್ತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೇವೆ. ದೀಪ ಪ್ರಜ್ವಲನೆಗೈದಂತಹ ನಮ್ಮ ಮುಖ್ಯ ಅತಿಥಿಗಳು ಗೌರವಾನ್ವಿತ ಶ್ರೀ ದೇವ ಮೂಲ್ಯಣ್ಣ ಇವರು ನಮ್ಮ ಜೊತೆ ಇದ್ದಾರೆ. ಜಾತಿ, ಮತ, ಭಾಷೆ, ಪ್ರದೇಶ ಹೀಗೆ ಬೇರೆ ಬೇರೆ ನೆಲೆಗಳಲ್ಲಿ ಹರಡಿಕೊಂಡು ದುರ್ಬಲರಾಗಿರುವ ನಮ್ಮ ವಿಚಾರಗಳನ್ನು ವಸುದೈವ ಕುಟುಂಬಕಂ ಎಂಬಂಥ ರಾಷ್ಟ್ರ ಚಿಂತನೆಯಡೆಗೆ ತಿರುಗಿಸುವುದು ಪ್ರಸ್ತುತ ಅಗತ್ಯವಾಗಿದೆ. ನಾನು ನನ್ನದು ನನಗಾಗಿ ಎಂಬಂಥ ಸಂಕುಚಿತ ಸ್ವಾರ್ಥದ ಪೊರೆಯೊಳಗೆ ಸಿಲುಕಿ ದಾರಿಗಾಣದ ಗಾವಿಲರಾಗಿರುವ ನಮ್ಮ ಚಿತ್ತಗಳನ್ನು ಸತ್ಪಥದೆಡೆಗೆ ನಡೆಸುವ ಸಮ್ಯಕ್ ಚಿಂತನೆಯ ಅಮೃತ ವಚನಗಳನ್ನು ಆಡುವಂತೆ ಇಂದಿನ ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟಿಸಿದಂತಹ ಗೌರವಾನ್ವಿತ ಶ್ರೀ ದೇವ ಮೂಲ್ಯಣ್ಣ ಧರ್ಮದರ್ಶಿಗಳು ಉಳಿಯ ಧರ್ಮ ಅರಸು ಕ್ಷೇತ್ರ ಉಳ್ಳಾಲ ಇವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸತ್ಯನೇತ್ರೆ ಮಹಾದೇವಿ ಸರ್ವಲೋಕ ಶುಭಂಕರಿ ಜ್ಯೋತಿರ್ಮಹಿ ಜಗದ್ವಂದೇ ಧರ್ಮರೂಪೇ ನಮೋಸ್ತುತೆ. ಈ ಕ್ಷೇತ್ರದ ಸೋಮನಾಥ ದೇವರಿಗೆ ವಂದನೆ ಮಲ್ತೊಂದು ಈ ಗೋವರ್ಧನಗಿರಿಟ್ ವಿರಾಜಮಾನವಾಯಿನಂಚಿನ ಶ್ರೀಕೃಷ್ಣ ಪರಮಾತ್ಮಗೆ ವಂದಿಸ ಒಂದು ಮುಡಿಪುಗೆ ಪುಗರ್ತಿನ ಕೊರನಂತ ಮುಡಿಪಿನ್ನಾರ ದೇವರಿಗ್ಲ ವಂದನೆ ಮಲ್ತೊಂದು ಇನಿತ ಈ ಶುಭ ಸಂದರ್ಭಡು ಬಹಳ ಸಂತೋಷದಾಯಕ ಆಪುಂಡು ದಯಪಂಡ
ಈ ವೇದಿಕೆಡಿನಿ ಮಾತ ಉಪಸ್ಥಿತಿ ತಿನ್ನಕಲು ಪ್ರತಿ ಗಣ್ಯರು ಅಕ್ಲೆಗ್ಲ ಗಣ್ಯರೆಗ್ಲ ಯಾನು ನಮಸ್ಕರಿಸೊಂದು ತೀರ್ಥ ಚಾವಡಿಡು ಇತ್ತಿನ ಮಾತ ಭಗವದ್ಭಕ್ತರೆಗ್ಲ ಒಂದಿಸ ಒಂದು ಇನಿತ ಈ ಪುಣ್ಯ ಕಾರ್ಯಡು ಭಾಗವಹಿಸ ಎಂಕ ಅವಕಾಶ ಕೊನ್ನಂಚಿನ ನಿಕ್ಲೆ ಮಾತೆರೆಗ್ಲ ಸೊಲ್ಮೇಲ್ ಸಂದ ಒಂದು ಯಾನು ವಿಷಯ ಬರ್ಪುಣ ಬಂದಾಂಡ ಇನಿ ಬನ್ನಗನೆ ಎಂಕ್ ಈ ಮಲ್ಲ ಗಿರಿಮಿ ತರಂದನಗನೆ ಯಾನಿಡೆ ಬೈದಿ ಜೀತಿನಟ ಗಿರಿಮಿನ ಸೋಜಿಗಾಂಡು ಎಂಕ್ ಶ್ರೀಕೃಷ್ಣ ಪರಮಾತ್ಮನ ಕಥೆ ನೆನಪಾಂಡು ದಾದ ಪಂಡಂದಾಂಡ ಓ ಕೃಷ್ಣ ಲೀಲಾಮೃತೋಡು ಒಂಜಿ ವಿಷಯ ಬರ್ಪುಂಡು ಕೃಷ್ಣದೇವರು ತನ್ನ ಗ್ರಾಮಡಿತ್ತಿನ ವರುಣನ ಇತ ವರುಣೆ ಪ್ರತ್ಯಕ್ಷ ಆಂಡು ವರುಣನ ಆರ್ಭಟನು ತಡೆಯರೆ ತೀರಂದಿನ ಗ್ರಾಮಸ್ಥರಿಗೆ ಎಂಚ ಕೊರಡು ಪನ್ನಾಗ ತನ್ನ ಕಿರುಬೆರಡು ಗೋವರ್ಧನಗಿರಿನ ದೆರ್ತು ಪತ್ತದು ಮಾತೆರೆಗ್ಲ ಆಶ್ರಯ ಕೊರ್ತೇರು ಪನ್ಪಿನ ಕತೆ ನಮಕೇಂದುಪ್ಪ ಎಂಕಿಡೆ ಬನ್ನಾಗ ಎಂಕಿ ಎನ್ನುಡು ಶ್ರೀಕೃಷ್ಣದೇವರು ಎಂಕ್ಲೆ ಪೂರ ಈ ಗುಡ್ಡದ ಮಿತ್ತೆ ಆಶ್ರಯ ಕೊಡ್ತಾರ ಪನ್ಪಿನವು ಅವು ಇನಿ ಮದನ್ ಮೋಹನ್ ನಾಯಕರ್ನ ಮುಂದಾಳುವತ್ತೋಡು ಆತನ ಪನ್ನಾಗ ಬಹಳ ಸಂತೋಷ ನಮ್ಮ ಪುಣ್ಯವಂತೇರು ಭಾಗ್ಯವಂತೇರು ಇಂಚಿನ ಕ್ಷೇತ್ರಡು ನಮ್ಮ ನಂಗೆ ಇನಿ ಕ್ಷೇತ್ರ ಉಂಡು ಪನ್ನಾಗ ಬಹಳ ಸಂತೋಷದಾಯಕ ಆಪುಂಡು ಅವು ಮಾತ್ರ ತಂದೆ ಈ ಸೌಭಾಗ್ಯನ ಮದನ್ ಮೋಹನ್ ನಾಯ್ಕರಿಗೆ ಕೊಡ್ತೀರ ಪನ್ನಾಗ ಅರ್ನೊಟ್ಟಿಗೆ ಎಂಕುಲ್ಲ ಆ ಪೊರ್ತುಡು ಇತ್ತುದನ್ನ ಎಡ್ಡೆತ್ತಿನ ಪನ್ಪಿನ ಆಶಾಭಾವನೆ ಎಂಕ್ಲೆ ಬರೊಂದುಂಡು ಐನ್ ತೂನಾಗ ಮನಸ್ಸು ಜಿಂಜುಡು ದಾನ ಕೃಷ್ಣದೇವರು ಮೂಲೆ ಬತ್ತದ ನೆಲೆಯಾತೆರ ಅವು ಮತ್ತ ತಂದೆ ಆ ಮ್ಯೂಸಿಯಂನು ಎಂಕಲು ಕನ್ನಂಚಿಡು ತೂವಂದಿನಂಚಿನ ಪರಿಕರಲು ಪೂರ ಪುರಾತನ ಆಯ್ನಂಚಿನ ಐನೊಂಜಿ ಜೋಡಣೆ ಮಲ್ಪುಣಂದಾಂಡ ಅವು ಸಾಧಾರಣ ಕೆಲಸ ಖಂಡಿತ ಹತ್ತು ಐನ್ ಪೂರ ಮಲ್ತೊಂದು ಕಣ್ಣು ಜಿಂಜಾದು ಇನಿಯಾನಿ ವೇದಿಕೆಡು ಉಲ್ಲೆ ಖಂಡಿತವಾದ ನಮ್ಮ ಹಿರಿಯಾಕ್ಲು ಪಂತಿನ ಸತ್ಯ ಎಂಜಿನ ಪಣ್ಣಂದಾಂಡ ನಮ್ಮ ಹಿರಿಯಾಕುಲು ಭಾರತೀಯ ಸಂಸ್ಕೃತಿನ ದೇವೊಂದು ಬೈದೇರು ನಮ್ಮೊಂದು ಬೈದಿನಕುಲು ಅವೇ ಪ್ರಕಾರವಾದ ಪ್ರತಿ ಜೀವರಾಶಿಡು ಕೂಡ ದೇವರೆಂತು ಇನಕುಲು ಅವು ಮಾತ್ರ ತಂದೆ ಪರಿಸರ ಪ್ರೇಮಿಲ ಪರಿಸರ ಒರಿಯರಿಗೋಸ್ಕರವಾದ ನಂಗೆ ಕೆಲವು ವಿಚಾರ ಪೂರ ನಮ್ಮ ಹಿರಿಯಕ್ಲೇರ್ದು ನಂಗೆ ತೆರೆದು ಬೈದನು ಅವೆಂಚಿನ ಪಣ್ಣಂದಾಂಡ ಓಲೋ ಒಂಜಿ ಮರ ಮಲ್ಲ ಇತ್ತಂದಾಂಡ ಆ ಮರ ಒರಿಪೆರೆಗೋಸ್ಕರವಾದ ಐಕೊಂಜಿ ಕಲ್ಲನ ಕಂತು ನಾಟಾಯರು ಅವು ಗುಲಿಗ ಕಲ್ಲು ಎಂದು ಬಂಡೇರು ಅವೇ ಪ್ರಕಾರ ಬನ್ನಲೆ ನಿತ್ತಂದಾಂಡ ನಾಗನ ಕಲ್ಲನ್ ದೀಯರು ನಾಗಮನ ಅಂತ ಬಂಡೇರು ಅಂಚನೆ ಚಾಮುಂಡಿ ಬನ ಅಂದ್ಲ ಬಂಡೇರು ಕೆಲವು ತಿಕ್ಕಡೆ ಕೆರೆಕ್ಲು ಇತ್ತಂದಾಂಡ ಆ ಕೆರೆ ಒರಿಯೋಡುಂದಾಂಡ ಐಕೆ ದೇವಸ್ಥಾನದ ದೇವರನ ಕಂತು ಜಲಕ ಮಲ್ಪಾಯರು ದೇವರನ ಕೆರೆ ಪನ್ಪಿನ ಪುಗರ್ತೇನು ಕೊರಿಯರು ಆ ಕೆರೆಯನ್ನು ಒರಿಪಾಯರು ಅವೇ ಪ್ರಕಾರ ಇನಿ ಈತ ಮಲ್ಲ ಗಿರಿ ಒರಿಯೋಡುಂದಾಂಡ ಇಂಚಿನ ಮಂದಿರಲು ಧ್ಯಾನ ಮಂದಿರಲು ಉದಿಪನ ಆಂಡನೆ ಈ ಧ್ಯಾನ ಮಂದಿರ ಖಂಡಿತವಾದ ನಂಗೆ ಆ ಹಿರಿಯಕಲು ಹಿರಿಯರ್ನ ರೂಪೊಡೆ ಮದನ್ ಮೋಹನ್ರು ಇನ್ನು ಇಂಚಿನ ದೇನು ಮಲ್ದೇರು ಪನ್ಪಿನ ಕ್ಯಾನ್ ಸಂತೋಷ ಪಡೆಪೆ ಅವೇ ಪ್ರಕಾರ ಪ್ರಕೃತಿ ಆರಾಧಕರಾಯನಂಚಿನ ನಮ್ಮ ಹಿರಿಯಕಲು ಇನಿ ನಂಗೆ ಬೋಡಿತನ ಏತೋ ಮಾರ್ಗದರ್ಶನ ಮಲ್ತಿದೇರು ಅವು ಇನಿ ಮದನ್ ಮೋಹನ್ರನ ನೇತೃತ್ವಡು ಆಪುಣ ಪನ್ಪಿನಕ್ಕೆ ಯಾನು ಸಂತೋಷ ಪಡಪೆ ಯಾನು ಕುಡಂಜೆರಡ ಕಲಾಕಳಿತು ವಿನಂತಿ ಮಲ್ತೊಂದುಲ್ಲೆ ದಾದ ಪಂಡಂದಾಂಡ ನಮ್ಮ ಧರ್ಮ ಜಾಗೃತಿ ಆವಡು ನಮ್ಮ ಜೋಕುಲೆಗೆ ನಮ್ಮ ಪರಂಪರೆ ಎಂಚಿನ ನಮ್ಮ ಹಿರಿಯಕ್ಕಲು ವಾರೀತಿ ನಡತಂದು ಬೈದೇರಿ ಪನ್ಪಿನೇನು ತಿರಿಯೋಡುಂದಾಂಡ ಈ ಧ್ಯಾನ ಮಂದಿರಡು ಒಂಜಿ ಗುರುಕುಲ ಪದ್ಧತಿ ಆವುಡು ಪನ್ಪಿನ ಇಚ್ಛೆನೆ ಯಾನು ಇನಿ ಈ ವೇದಿಕೆಡು ಪನಿಯರು ಇಷ್ಟಪಡಪೆ ಅಂಚೆನಿಟ ಹತ್ರ ನಮ್ಮ ಜೋಕುಲು ಪೂರ ನಮ್ಮ ಭಾರತೀಯ ಸಂಸ್ಕೃತಿ
ನಮ್ಮ ಧರ್ಮದಾದ ನಮ್ಮ ಧರ್ಮ ನಂಗೆ ದಾದ ಕೊರ್ತುನು ಪನ್ಪಿನ ಮಾತರಿಲ್ಲ ತೆರೆದು ಬರುಡುಂದಾಂಡ ಧರ್ಮ ಸಂಸ್ಕೃತಿ ಒರಿಯೋಡುಂದಾಂಡ ಇಂಚಿನ ಮಂದಿರಗಳು ಪೂರ ಮಠಲು ದೇವಸ್ಥಾನಗಳು ಪೂರ ಗುರುಕುಲ ಪದ್ಧತಿ ಬತ್ತಂದಾಂಡ ಖಂಡಿತ ನಮ್ಮ ಜೋಕುಲು ನಮ್ಮ ಪ್ರಾಚೀನ ಪರಂಪರೆಯನ್ನು ಒರಿಯರೆ ಸಾಧ್ಯ ಉಂಡು ಪನ್ನೊಂದು ಮಸ್ತ್ ಪೊಡ್ತಾಂಡು ಎಂಕಲ ಇನ್ನ ಕ್ಷೇತ್ರಡು ಕೆಲವು ಕಾರ್ಯಾಲ ಉಂಡು ಯಾನಿನಿ ಇತ್ತೆ ಪೋದು ಮುಟ್ಟಳಾಂಡು ಅಂಚೆ ಅವರ ಆ ಮದನ್ ಮೋಹನ್ರಿಗೆ ದೀರ್ಘ ಆಯುಷ್ಯನ್ ದೇವರಿಗೆ ಆ ಕೃಷ್ಣ ಪರಮಾತ್ಮರ ಕೊರಡು ನನ್ನಂಚಿಲ್ಲ ದೇವತಾ ಕಾರ್ಯನ ಮಲ್ಪುನ నేను కొరడు పనుందు ఈని సేరినంచిన మాత భగవద్భక్తిర్ల ఆ కృష్ణ పరమాత్మన మాతెర్ల అనుగ్రಹ తిక్కడు పనుందు ಈ ಸಂದರ್ಭಡು ಆ ಕೃಷ್ಣ ಪರಮಾತ್ಮಗೆ ಯಾನು ವಂದಿಸ ಒಂದು ಸರ್ವಜನ ಸುಖಿನೋ ಭವಂತು ಪನೊಂದು ಯಾನು ಈರ ಒಂಜಿ ಆಶೀರ್ವಚನ ವಾಚನನು ಸಮರ್ಪಣೆ ಮಲ್ಪೆ ಕೃಷ್ಣಾರ್ಪಣ ಮಸ್ತು. ಸಲ್ಮೇಲು ಗೌರವಾನ್ವಿತ ಶ್ರೀ ದೇವ ಮೂಲ್ಯಣ್ಣ ಬೆರೆಗೆ ಬಂಧುಗಳೇ, ಭವಿಷ್ಯವನ್ನು ಕಟ್ಟಬೇಕಾದರೆ ಭೂತಕಾಲದ ಬಗ್ಗೆ ಸ್ಪಷ್ಟವಾದ ಅರಿವಿರಬೇಕು ಅಂತ ಚೀನ ತತ್ವಜ್ಞಾನಿ ಕನ್ಫ್ಯೂಷಸ್ ಹೇಳಿದ್ದ. ಅಂಥದ್ದೊಂದು ಹಿಂದು ಮುಂದಿನ ಕಾಣಿಕೆಯನ್ನು ಹೊಂದಿರುತ್ತಾ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಮುಂದಿನ ತಲೆಮಾರುಗಳ ನಿರೀಕ್ಷೆ ಅಪೇಕ್ಷೆಗಳಿಗೂ ಸೂಕ್ತವಾದ ಜ್ಞಾನ ದೇಗುಲವಾಗಿ ರೂಪಿಸುತ್ತಿರುವ ಯಶಸ್ವಿ ಆಡಳಿತಗಾರ, ಚಿಂತಕ, ವಾಗ್ಮಿ ಇದೀಗ ನಮ್ಮ ಜೊತೆ ಇದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಸುಬ್ರಹ್ಮಣ್ಯ ಎಡಬಡಿ ತಾಯರವರು. ಅವರ ಶುಭ ನುಡಿಗಾಗಿ ನಾವು ಕಾತರರಾಗಿದ್ದೇವೆ. ಎಲ್ರಿಗೂ ನಮಸ್ಕಾರ. ಇಡೀ ಇಂಥ ಒಂದು ವಿಸ್ಮಯಕ್ಕೆ ಕಾರಣೀಭೂತರಾದ ಈ ಗೋವರ್ಧನೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಹಿರಿಯರು, ಎಲ್ಲರಿಗೂ ಮಾರ್ಗದರ್ಶಕರಾದಂಥ ಡಾಕ್ಟರ್ ಮದನ್ ಮೋಹನ್ ನಾಯಕ್ ಅವರೇ, ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಶ್ರೀ ದಿನೇಶ್ ಕುಮಾರ್ ಅವರೇ, ಈಗ ತಾನೇ ಆಶೀರ್ವಚನ ಭಾಷಣ ಮಾಡಿದಂಥ ಗೌರವಾನ್ವಿತ ಶ್ರೀ ದೇವ್ ಮೂಲ್ಯಣ್ಣ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಭಗವತ್ ಭಕ್ತರೇ, ಸಹೃದಯಿ ಬಂಧುಗಳೇ, ಮಾಧ್ಯಮ ಗೆಳೆಯರೇ, ನಾನು ಈ ಕೋಣಾಜೆ ಪರಿಸರದಲ್ಲಿ 40 ವರ್ಷಗಳ ಅನುಭವ ಪಡ್ಕೊಂಡಿದ್ದೇನೆ. ಆದರೆ ಆ ನಂತರ ಆಡಳಿತದಲ್ಲಿ ಕೂಡ ಒಂದು 10 ವರ್ಷ, ಕುಲಪತಿಯಾಗಿ ಈಗ 3 ವರ್ಷ 5 ತಿಂಗಳಾಯಿತು. ಆದರೆ ಮುಡಿಪಿಗೆ ಅನೇಕ ಬಾರಿ ಬಂದು ಹೋಗಿದ್ದೇನೆ ನಾನು. ಆದರೆ ಮುಡಿಪಿನ ಈ ಪರಿಸರದಲ್ಲಿ ಗೋವರ್ಧನಗಿರಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ನೆಲೆಸಿದ್ದಾನೆ ಅಂತ ಹೇಳುವಂಥದ್ದು ಇವತ್ತಿನವರೆಗೆ ಗೊತ್ತಿರಲಿಲ್ಲ ನನಗೆ. ಅದೊಂದು ವಿಸ್ಮಯವೇ ಸರಿ. ಎರಡನೇದು ಏನಾಯಿತು ಅಂತ ಹೇಳಿದರೆ, ನಾನಿಲ್ಲಿ ಬರುವಂಥ ಹೊತ್ತಿಗೆ ಸ್ವಲ್ಪ ತಡವಾಗಿತ್ತು. ಯಾವುದೋ ಒಂದು ಸಭೆಯಲ್ಲಿ ನಾನು ಸಿಕ್ಕಾಕೊಂಡಿದ್ದೆ. ಯಾಕಂದರೆ ಕುಲಪತಿಗಳು ಅಂತ ಹೇಳಿದರೆ ನಮಗೆ ಇವತ್ತಿದು 5ನೇ ಫಂಕ್ಷನ್ ನಂದು ಕಾರ್ಯಕ್ರಮ. ಇನ್ನೊಂದು 6ನೇ ಫಂಕ್ಷನು ದುರ್ಗಾ ನಮಸ್ಕಾರ ಪೂಜೆ ನನ್ನ ತಮ್ಮನ ಮನೆಯಲ್ಲಿ ಕೊಕ್ಕಡದಲ್ಲಿದೆ, ನಾನು ನಿರ್ಗಮಿಸಬೇಕಾಗತ್ತೆ ಈಗ. ಸೊ ಈ ರೀತಿಯಲ್ಲಿ ನಾವು ಒತ್ತಡದಲ್ಲಿ ಕೆಲಸ ಮಾಡ್ತೇವೆ. ಆದರೆ ಕೆಲಸ ಮಾಡೋದನ್ನೆಲ್ಲ ಆನಂದಿಸ್ತೇವೆ ನಾವು ಹೇಳಲಿಕ್ಕೊಂಡು ನೀವೇನು ಮಾಡಿ ಏನು ಕೆಲಸ ಮಾಡ್ತೀರಿ, ತಿಮ್ಮಪ್ಪ ನಾಯಕರಲ್ಲಿದ್ದಾರೆ, ಏನು ನೀವು ಮಾಡ್ತಾಯಿದ್ದೀರಿ ಅದನ್ನು ಆನಂದಿಸಬೇಕು ಅಂತ, ಲವ್ ವಾಟ್ ಎವರ್ ಯು ಡೂ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಇಲ್ಲಿ ಬರ್ತಾ ಇರುವಾಗ ದೇವರಂತೆ ಪ್ರತ್ಯಕ್ಷ ಆದವರು ಡಾಕ್ಟರ್ ಮದನ್ ಮೋಹನ್ ನಾಯಕ್ ಅವರು. ಅಷ್ಟೇ ಆತ್ಮೀಯತೆಯಿಂದ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಬಂದಿದ್ದೀರಿ, ನಾನು ನಿಮ್ಮ ಜೊತೆಗೆ ನಿಮ್ಮ ಕೈ ಹಿಡ್ಕೊಂಡು ಬರ್ತಾ ಇದ್ದೇನೆ, ಎಲ್ಲ ತೋರಿಸ್ತೇನೆ ಅಂತ. ಸೊ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಇಡೀ ಒಂದು ದರ್ಶನ ಮಾಡಿಸಿರಲ್ಲ, ಆ ರೀತಿಯ ಒಂದು ಅನುಭವ ಆಯ್ತು ನನಗೆ. ಎಲ್ಲ ಕರ್ಕೊಂಡೋಗಿ ಶ್ರೀಕೃಷ್ಣ ಪರಮಾತ್ಮ ದರ್ಶನ ಮಾಡಿಸಿದರು. ಈಗ ಇಲ್ಲಿ ಸೂರ್ಯಾಸ್ತಮಾನ ಆಗ್ತದೆ ಅಂತ ಹೇಳಿದರು. ಆಮೇಲೆ ಕೆಳಗಡೆ ಇಳ್ಕೊಂಡು ಹೋಗ್ತಾನೆ, ನಿಮಗೆ ಮ್ಯೂಸಿಯಂ ತೋರಿಸ್ಲೇಬೇಕಂತ ಹೇಳಿದರು. ಈ ತುಳುನಾಡ ಸಿರಿ, ನಾನು ಕೆಲವು ತುಳು ಮ್ಯೂಸಿಯಮಿಗೆ ಹೋಗಿದ್ದೇನೆ, ಇದು ಅದ್ಭುತ. ಯಾವುದೇ ಹೊಗಳ್ಳಿಕ್ಕೆ ಹೇಳೋದಲ್ಲ, ನಾನು ಕುಲಪತಿಯಾಗಿ ನಾನು ಹೇಳ್ತಾ ಇದ್ದೇನೆ, ಇದು ಅದ್ಭುತ. ನಿನ್ನೆ ಪೂಜ್ಯ ಕಾವಂದರು ಕೂಡ ಬಂದು ಅವರಿಗೆ ಕೂಡ ವಿಸ್ಮಯ ಆಗಿದೆ. ಇದು ದೈವ ಸಂಕಲ್ಪದಿಂದ ಮಾತ್ರ ಸಾಧ್ಯ. ಮತ್ತು ಇಂಥ ದೈವಿ ಸಂಭೂತರಾದ ಡಾಕ್ಟರ್ ಮದನ್ ನಾಯಕರು ಅಂತರಿಂದ ಮಾತ್ರ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ.
ನಾನು ಹೇಳ್ತೇನೆ ನನ್ನ ಅನುಭವದಲ್ಲಿ, ನಾನು ದೊಡ್ಡ ಫಿಲಾಸಫರ್ ಆಗಿ ಇಲ್ಲ, ಆದರೆ ನಾವು ಏನು ಎಣಿಸಿಕೊಂಡಿರ್ತೇವೆ ಅದಾಗಬೇಕು ಅಂತಿಲ್ಲ. ಎಲ್ಲವೂ ಪೂರ್ವ ನಿರ್ಧರಿತ. ನಾನು ಮಂಗಳೂರು ವಿಶ್ವವಿದ್ಯಾಲಯ 9ನೇ ಕುಲಪತಿ ಆದದ್ದು ಪೂರ್ವ ನಿರ್ಧರಿತ. ಯಾರೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನನ್ನ ಆತ್ಮೀಯ ಸ್ನೇಹಿತರಾದ ತಿಮ್ಮಪ್ಪ ನಾಯಕರೇ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇಲ್ಲಿ ಅನೇಕರಿದ್ದೀರಿ, ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ. 6 ಸಲ ಪ್ರಯತ್ನ ಮಾಡಿಯೂ ಆಗಲಿಲ್ಲ. ಯಾವುದು ಯಾವ ಕಾಲಕ್ಕೆ ಆಗಬೇಕೋ ಅದೇ ಆಗುತ್ತೆ. ಪೂರ್ವ ನಿರ್ಧರಿತ, ಪೂರ್ವ ನಿಶ್ಚಯಿತ, ದೈವ ಸಂಕಲ್ಪ ಇಲ್ಲದೆ ಒಂದು ಕಡ್ಡಿ ಕೂಡ ಅಲುಗಾಡೋದಿಲ್ಲ ಅಂತ ಹೇಳೋದಕ್ಕೆ ನನಗೆ ಎಷ್ಟೋ ನಿದರ್ಶನಗಳಿವೆ, ಅನುಭವ ಆಗಿದೆ. ಅಂಥ ಒಂದು ಅನುಭವದ ಮೂಲಕ ಹೇಳ್ತೇನೆ, ಈ ಒಂದು ಮ್ಯೂಸಿಯಂ ಇದು ಖಂಡಿತ ಈ ನಾಡಿನ ಆಸ್ತಿ ಮಾತ್ರ ಅಲ್ಲ, ನಮ್ಮ ಭಾರತ ದೇಶದ ದೊಡ್ಡ ಆಸ್ತಿ, ತುಳುನಾಡಿನ ಹೆಮ್ಮೆ ಅಂತ ಹೇಳ್ತೇನೆ ನಾನು. ಆದರೆ ಹೆಚ್ಚು ಹೆಚ್ಚು ಜನರು ಇಲ್ಲಿ ಬರಬೇಕು. ನನ್ನಾಗೆ ದಿಗ್ಭ್ರಮೆ ಆಗೋದಲ್ಲ. ಇಲ್ಲಿ ಬಂದು ನೋಡಬೇಕಾದ್ರೆ ಪೂರ್ತಿ ಒಂದು ದಿವಸ ಇಲ್ಲಿ ಇರಬೇಕಾಗತ್ತೆ. ಯಾಕೆಂದರೆ ಡಾಕ್ಟರ್ ಮದನ್ ಮೋಹನ್ ನಾಯ್ಕ ನನಗೆ ಹೇಳಿದಾಗೆ ಇದು ಮೆಡಿಟೇಷನ್ ಸೆಂಟರು ಅಂತ. ಅನೇಕ ಕಾಯಿಲೆಗಳಿಗೆ ಮಾತ್ರೆಯಲ್ಲಿ ಔಷಧಿ ಸಿಗುವುದಿಲ್ಲ. ವಿಷ ಕೂಡ ಹಿತವಾಗಿ ತಗೊಂಡ್ರೆ ಔಷಧಿ ಆಗುತ್ತೆ, ಔಷಧಿ ಕೂಡ ಜಾಸ್ತಿ ತಗೊಂಡ್ರೆ ವಿಷ ಆಗತ್ತೆ. ಕೆಲವೊಮ್ಮೆ ನಮ್ಮಲ್ಲಿ ಔಷಧಿ ಉಂಟು, ಮಾತ್ರೆ ರೂಪದಲ್ಲಿ ಅಲ್ಲ, ಮೆಡಿಟೇಷನ್ ಮೂಲಕ. ನಾನು ಕೂಡ ಮಹರ್ಷಿ ಮಹೇಶ್ ಯೋಗಿಯ ಮೂಲಕ 8ನೇ ತರಗತಿಯಲ್ಲಿರುವಾಗ ನನಗೆ ಕೂಡ ಮೆಡಿಟೇಷನ್ನ ಬೀಜ ಮಂತ್ರ ಉಪದೇಶ ಆಗಿದೆ. ನಾನು ಕೂಡ ಮೆಡಿಟೇಷನ್ ಮಾಡ್ಕೊಳ್ತೇನೆ. ಪ್ರತಿ ದಿವಸ ನನ್ನ ಸೆಲ್ಫ್ ಹಿಪ್ನೋಸಿಸ್ ಮಾಡ್ಕೊಳ್ತೇನೆ ನಾನು. ಆದ ಕಾರಣ 125 ಪುಟ ಓದಿ 5 ನಿಮಿಷದಲ್ಲಿ 125 ಪುಟವನ್ನು ಹೇಳ್ಬೋದು ನಾನು. ಫೋಟೋಗ್ರಾಫಿಕ್ ಮೆಮೊರಿ ಅಂತ ಹೇಳ್ತೇವೆ. ಆದರೆ ಮರುದಿವಸ ನೆನಪಿಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ, ನೆನಪಿಟ್ಟುಕೊಂಡ್ರೆ ಹುಚ್ಚಿಡಿಬಹುದು. ಸೊ ಈ ರೀತಿಯ ಶಕ್ತಿ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲಿ ಉಂಟು. ಅದಕ್ಕೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಹೇಳಿದ್ದು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ. ನನ್ನಲ್ಲಿ ಅಗಾಧವಾದಂಥ ಶಕ್ತಿ ಇದೆ, ಭಗವಂತ ಕರುಣಿಸಿದ್ದಾನೆ. ಅದನ್ನು ನಾನು ಅರ್ಥ ಮಾಡಿಕೊಳ್ಬೇಕು. ಅದು ಹೇಗೆ ಮಾಡಿಕೊಳ್ಬೇಕು? ಆತ್ಮಶೋಧನೆ ಮೂಲಕ, ಆತ್ಮಾವಲೋಕನ ಮೂಲಕ, ಆತ್ಮಾನುಸಂಧಾನ ಮೂಲಕ ನಾನು ಮಾಡಿಕೊಳ್ಬೇಕಾಗತ್ತೆ. ಮಾಡಿಕೊಂಡ್ರೆ ಪ್ರತಿಯೊಬ್ಬರಲ್ಲಿ ಕೂಡ ದೇವರಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿದಾಗೆ ಅರಿವೇ ಗುರು. ನಾವು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಇಲ್ಲಿ ಬಂದ ನಂತರ ಗೊತ್ತಾಯಿತು ಈ ಕ್ಷೇತ್ರ, ಈ ಜಾಗದ ವಿಶೇಷತೆ ಏನು, ವೈಶಿಷ್ಟ್ಯತೆ ಏನು, ವಿಭಿನ್ನತೆ ಏನು, ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಹೇಳುವಂಥದ್ದು. ಆ ರೀತಿ ಡಾಕ್ಟರ್ ಮದನ್ ಮೋಹನ್ ನಾಯಕರಿಗೆ ದೇವರು ಆ ರೀತಿ ಒಂದು ಕನಸು ಕೊಟ್ಟರು. ಆ ಕನಸನ್ನು ನೆನೆಸು ಮಾಡುವಂಥ ದೃಢ ಸಂಕಲ್ಪ ಇತ್ತು, ಅವರಲ್ಲಿ ಬದ್ಧತೆ ಇತ್ತು, ಪ್ರಾಮಾಣಿಕತೆ ಇತ್ತು. ದೇವರು ಅಸ್ತು ಅಂತ ಹೇಳಿದರು. ಆದ ಕಾರಣ ಇದೆಲ್ಲ ಆಗಿದೆ. ಇದು ಅವರಿಗೆ ಮಾತ್ರ ಅಲ್ಲ, ನನಗೆ ಮಾತ್ರ ಅಲ್ಲ, ನಿಮಗೆ ಮಾತ್ರ ಅಲ್ಲ, ಈ ತುಳುನಾಡಿಗೆ ಸೇರಿದ್ದು, ಈ ದೇಶಕ್ಕೆ ಸೇರಿದ್ದು ಅಂತ ಹೇಳುವಂಥದ್ದು. ಇಂಥ ಜಾಗಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಜಿಯವರನ್ನು ಕೂಡ ಕರ್ಕೊಂಡು ಬರಬೇಕು ಅಂತ ಹೇಳುವಂಥದ್ದು ನನ್ನ ಕನಸು ಕೂಡ ಆಗಿದೆ, ಎಲ್ಲರದಾಗಿದೆ, ಊರಿದ್ದಾಗಿದೆ. ಯಾಕಂದರೆ ಅವರ ಪಾದ ಸ್ಪರ್ಶದಿಂದ ಇನ್ನೂ ಇಲ್ಲಿಗೆ ಶಕ್ತಿ ಬರುತ್ತೆ. ಯಾವುದೇ ಒಂದು ಕ್ಷೇತ್ರಕ್ಕೆ ಶಕ್ತಿ ಬರೋದು ಏನು ಅಂತ ಹೇಳಿದ್ರೆ, ಯಾತ್ರಾರ್ಥಿಗಳು ಬಂದಾಗೆ ಅವರ ಪಾದ ಧೂಳಿನಿಂದ, ಪಾದ ಸ್ಪರ್ಶದಿಂದ ಅಗಾಧವಾದ ಶಕ್ತಿ ಬರ್ತದೆ. ನಾವು ಈ ಜಾಗದಲ್ಲಿ ಏನು ಸಂಕಲ್ಪ ಮಾಡ್ತೇವೋ ಅದು ಆಗಿಯೇ ಆಗುತ್ತೆ. ಯಾಕಂದರೆ ಲತಾ ಇದ್ದಾರೆ ಇಲ್ಲಿ, ಅವ್ರಿಗೆ ಗೊತ್ತಿದೆ ನಾವು ಏನೆಲ್ಲ ಸಂಕಲ್ಪ ಮಾಡ್ತೇವೆ ಆ ರೀತಿಯಲ್ಲಿ ಅದು ಆಗುತ್ತಾ ಹೋಗ್ತದೆ ಅಂತೇಳಿ. ಅವರು ಕೂಡ ಕೆಲವು ಸಂಕಲ್ಪ ಮಾಡಿಕೊಂಡಿದ್ದಾರೆ, ನಾನು ಕೂಡ ಕೆಲವು ಸಂಕಲ್ಪ ಮಾಡಿದ್ದೇವೆ, ನೀವು ಕೂಡ ಮಾಡಿದ್ದೀರಿ. ಅದು ಆಗಿಯೇ ಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಿಂತಾಗ ನನಗೆ ಯಾರೋ ಹೇಳಿದಾಗೆ ಆಗ್ತಾ ಇದೆ. ನಾನು ಯಾವುದೊಂದು ಭಾಷಣ ಕೇಳ್ತಾ ಇಲ್ಲ, ಅಶರೀರವಾಣಿ ಅಂತ ಹೇಳ್ತಾ ಇಲ್ಲ. ಅದು ಮನಸ್ಸಿಗೆ ಆಗ್ತಾ ಇರುವಂಥದ್ದು, ಸುಪ್ತ ಮನಸ್ಸು ಎಚ್ಚೆತ್ತುಕೊಂಡು ಹೇಳುವಂಥದ್ದು. ಆದ ಕಾರಣ ಇವತ್ತು ಕಾಂತಾರದಲ್ಲಿ ಕೂಡ ಅದನ್ನು ತೋರಿಸಿದ್ದಾರೆ, ನಮ್ಮ ಸುಪ್ತ ಮನಸ್ಸಿನ ಶಕ್ತಿ ಎಷ್ಟು ಉಂಟು ಅಂತ ಹೇಳುವಂಥದ್ದು. ಆದ ಕಾರಣ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳುವಂಥದ್ದು. ಬಹಳ ಖುಷಿ ಕೊಟ್ಟದ್ದಿಲ್ಲಿ 5 ಸಾಧಕರಿಗೆ ಸನ್ಮಾನ ಮಾಡಿದರು. ಅವರ ವಿಶೇಷ ಶಕ್ತಿಯನ್ನು ಗುರುತಿಸಿ, ಗೌರವಿಸಿ, ಪ್ರೋತ್ಸಾಹಿಸುವಾಗ ಸಮಾಜ ಸನ್ಮಾನಿಸುವಂಥದ್ದು ಸಮಾಜದ ನೈತಿಕ ಹೊಣೆಗಾರಿಕೆ ಆಗುತ್ತೆ. ಅಂಥ ವೇದಿಕೆಯಲ್ಲಿ ನಾನು ಕೂಡ ಪಾಲ್ಗೊಳ್ಳಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿತ್ತು. ಅದು ಶ್ರೀಮತಿ ಮುತ್ತಕ್ಕೆ, ಅದು ಎಲ್ಲರಿಗೂ ಅವರು ಮುತ್ತಕ್ಕನೇ ಜಾನಪದ ಕ್ಷೇತ್ರದಲ್ಲಿ, ಆಮೇಲೆ ಶ್ರೀ ರಾಮನಾಯ್ಕ ಪಿದಮೆಲೆ ಧಾರ್ಮಿಕ ಕ್ಷೇತ್ರದಲ್ಲಿ, ಶ್ರೀ ಗೋಪಾಲಗೌಡ ನಮ್ಮವರೇ ಅವರು ಶಿಕ್ಷಣ ಕ್ಷೇತ್ರದಲ್ಲಿ, ಕುಮಾರಿ ವೆನಿಲ್ಲಾ ಕ್ರೀಡಾ ಕ್ಷೇತ್ರದಲ್ಲಿ ಎಲ್ಲರಿಗೆ ಹೆಸರು ತಂದುಕೊಟ್ಟವರು, ಶ್ರೀಮತಿ ಚಂದ್ರಾವತಿ ಬಲ್ಯಾಯ ನಾಟ್ಯ ವೈದ್ಯ ಕ್ಷೇತ್ರದಲ್ಲಿ. ಆದ ಕಾರಣ ಇವರಿಗೆಲ್ಲ ಸನ್ಮಾನ ಮಾಡಿದ್ದೇವೆ. ಈ ವೇದಿಕೆ ಅದಕ್ಕೆ ಸಾಕ್ಷಿಯಾಗಿದೆ ಹೇಳಿ ನಾನು ಅವಕಾಶಕ್ಕಾಗಿ ವಂದಿಸ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ಮಾನ್ಯ ಕುಲಪತಿಗಳು ತುರ್ತು ಕಾರ್ಯನಿಮಿತ್ತ ನಮ್ಮ ಕಾರ್ಯಕ್ರಮ ತೆರಳ್ತಾ ಇದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ಬೀಳ್ಕೊಡ್ತಾ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹೊಸ ಕಾಲದ ರವಸೋ ನಮ್ಮ ಕಾರತೀರ್ಥದ ಭೂಮಿ ತರೆಮೆತ್ತಿದ ಅಕ್ಕಸದ ವಿಸ್ಮಯನ ಕಮ್ಮಿ ಮಲ್ದಂಡು
ಆಣ್ ಪೊಣ್ಣು ಪ್ರಾಯದೆ ಚವನೆ ಪೊಡಿಬಾಲೆ ಪನ್ಪಿ ಬೇದೊನೆದಂತೆ ಕೈಟೊಂಜಿ ಸೋಜಿಗದ ಮಿರಿ ಲೋಕನು ಸೃಷ್ಟಿ ಮಲ್ತೊಂದು ನಮ್ಮ ಪೊರ್ಲುಗು ನಮನೆ ಮರ್ಲ ಒಂದು ಲೋಕ ಮದತ್ತದ ಕುಲ್ಲು ದಿನ ನಮ್ಮ ಗೇನೊಡು ಒಂಜಿ ಪೊರ್ತುಡು ಎಡ್ಡೆ ತಿರ್ಲದ ರಡ್ಡು ಪೊರ್ಲು ಪಾತ್ರದ ಪನಡೊಂದು ಇನಿತ ಲೇಸಿದ ಬಿನ್ನೆರಾಯನ ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಪ್ರಧಾನ ಅರ್ಚಕರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ ಬೆರಡ ವಿನಂತಿ ಮಂಡಲ ದುರ್ಗಾಂ ಧ್ಯಾಯತ ದುರ್ಗತೆ ಪಶುಪನೀಂ ದುರ್ವಾಧರ ಶ್ಯಾಮಲಾಂ ಚಂದ್ರಾದ್ದೋಜ್ವಲ ಶೇಖರಾಂ ತೃಣೇನಮಾಪೀತವಾಸೋವಸಂ ಚಕ್ರಂ ಶಂಕಮಿಷುಂ ಚಧುನುಚ್ಚಧತೀಂ ಕೋದಂಡವಾನಾಂ ಶ್ವಯೋಃ ಮುದ್ರೇವಾಭಯ ಕಾಮದೆ ಸಕಟಿಬಂಧ ಬಿಟ್ಟದಂಬಾನಯೋ ವಿಶೇಷವಾದ ಈ ಕ್ಷೇತ್ರೋಡು ಇನಿ ಅನುಗ್ರಹ ಪಡೆಯರ ವೈದ್ಯಂಜಿತ್ನ ನಮ ಸೇರಿದು ಆ ಆರಾಧನೆ ಮಾಡಿದ್ನ ಶ್ರೀಕೃಷ್ಣ ಪರಮಾತ್ಮನ ಮನಸ್ಸಲ್ಲಿ ಸ್ಮರಣೆ ಮಟ್ಟೊಂದು ವೇದಿಕೆ ಉಪ್ಪಣ ಹಿರಿಯರು ಅಂಚನೆ ವೇದಿಕೆದ ಮುಂಬಾಡು ಉಪ್ಪಣಂಜಿತ್ನ ಮಂತ ಕೃಷ್ಣ ಭಕ್ತರಿಗೆ ಸೊಲ್ಮೆನ ಸಂಧ ಒಂದು ವಿಶೇಷವಾದ ಕೆಲವು ಸಲ ಪೂ ಮಾತ್ರ ದೇವರನ್ನ ಪಾದకు ಪೂಪುಜಿ ಐತೊಟ್ಟಿಗೆ ಬಾರದ ಬಳ್ಳ ಪೂಪುಣ ಅಂಚನೆ ಈತ ಮಲ್ಲ ವೇದಿಕೆಡು ಆ ಪೂ ಎಂಚ ದೇವರನ್ನ ಪಾದకు ಸೇರ್ನ ಅಂಚನೆ ಎಂಕ್ಲೆಗ್ ನಮ್ಮ ಸತೀಶ್ ಕುಂಪಲ್ ಮುಖಾಂತರ ಬಾದ್ ಇಂಜಿತ್ನ ಮಲ್ಲ ವೇದಿಕೆಡು ಆ ಪೂ ತೊಟ್ಟಿಗೆ ಬಳ್ಳಲ ಬತ್ತದು ಸೇರೊಂದು ಕೊಂಚ ಪಾಲಪಡೆ ಪುಂಜಿತ್ನ ಭಾಗ್ಯನ ಎಂಕ್ಲೆ ಕೊರ್ತೇರು ದಾಯಕೆ ಎನ್ನಗ ನಮ್ಮ ಮಸ್ತ್ ನೆಟ್ಟು ಯೋಚನೆ ಮಾಡ್ಪಡು ಗೃಹಿಣಿ ಗೃಹ ಮುಚ್ಚತೆ ಎಂದೆ ಎಂಕಲ್ನ ಯಜಮಾನ್ರು ಹೆಂಚಿನ ಸಾಧನೆ ಮಾಡ್ತಿರಂದು ನಿಕ್ಲ ಮಾತ ಕೇಂಡರು ಅಂಡ ಎನ್ನಲೆಕ್ಕೋಡು ಅವು ಸಾಧನೆಗೆ ಆಯ್ತ ಮಲ್ಲ ಕಾರಣ ಇರ್ಕೇಂಡ ಆರ್ನ ಯಜಮಾಂತಿ ದಯಪಣ್ಣಗ ಯಾನು ಸಂಸ್ಕೃತದ ಶ್ಲೋಕ ಎಂಚ ಕೇನ್ನಗ ಗೃಹಿಣಿ ಗೃಹ ಮುಚ್ಚತೆ ಎಂದೆ ಐನು ನಮ್ಮ ಕನ್ನಡೋಡು ಪಣ್ಣಗ ಗೃಹಿಣಿ ಗೃಹ ಮುಚ್ಚುತ್ತೆ ಎಂದಾಪುಂಡು ದಯಪಣ್ಣಗ ಒಂಜಿ ಪುಣ್ಣುಡ್ದಾಬರ ಇಲ್ಲಿ ಬೆಳಗುಂಡಿಗೆ ಬುಕೊಂಜಿ ಪೊಣ್ಣುಡ್ದಾಬರ ಇಲ್ಲಿ ಬಾಕ್ಲ ಪಾಡುಂಡಿಗೆ ಅಂಚಿತ್ನ ಇದು ಮಲ್ಲ ಸಾಧನ ಮಲ್ಪರಿಗೆ ಕಾರಣ ಆಯ್ಕೆ ಅನ್ನಗ ಯಜಮಾನ್ರನ್ನ ಅರ್ನ ಧರ್ಮಪತ್ನಿ ಅಪನಗ ಆರಿಗೆ ಮಸ್ತ್ ನಮ್ಮ ಹಿಂದೂ ಸಮಾಜದ ಮಾತು ಸೇರಿದು ಕೃತಜ್ಞತೆ ಪನೋಡು ದಾಯಕೆ ಅನ್ನಗ ಎನ್ನ ಪಪ್ಪ ಬಂಗಾರಂಡಿರಂದು ನಿಕ್ಲಿ ಕೇಂದಿಪ್ಪರೆ ಆರ್ನೊಟ್ಟಿಗೆ ಎದುರುದ ಗುಡ್ಡೆಗೆ ನಮ್ಮ ಚರ್ಚಿದ ವ್ಯವಸ್ಥೆಗೆ ಎಂಕುಲು ಬೋರ್ವೆಲ್ದ ನೀರು ಪಂಡೆ ಬತ್ತಿತ್ತ ಆ ಪುರ್ತುಡು ಎರಡು ಮೂರು ಚರ್ಚ್ ಉಂಟು ತಿರ್ತೊಂಜಿ ಚರ್ಚ್ ಉಂಟು ಮಿತ್ತೊಂಜಿ ವ್ಯವಸ್ಥೆ ಉಂಟು ಅದಕ್ಕೆ ಎರಡು ವ್ಯವಸ್ಥೆಗಳ ಬೋರ್ವೆಲ್ದ ನೀರು ಪಂತನಾರೇನ ಪೊಪ್ಪ ಪನಗೆ ಇಂಕ ಮಸ್ತಂಜಿ ಆಶೆ ಅಂದೆ ಅವನಗ ಈತ ಮಲ್ಲ ಒಂಜಿ ಊರುಡು ಈತ ಮಲ್ಲ ಒಂಜಿ ವ್ಯವಸ್ಥೆಡು ಮಾತ ಹಿಂದೂ ದೇಶ ಮಾತ ಪರವ್ರದ್ದು ಬತ್ತದ ಅಕಲ್ನ ಧರ್ಮಕ್ಷೇತ್ರನು ಅಕಲು ಕಟೊಂದೇರಿ ನಮ್ಮಂಚಿತ್ನ ಹಿಂದೂ ಸಮಾಜ ಒಂಜಿ ಅವಶ್ಯಕತೆ ಇತ್ತಂದೆ ಅವಣ್ಣಗ ಅಂಚಿತ್ತೊಂಜಿ ಪುರ್ಲುನು ನಮೈನಿ ಬತ್ತದು ಏತೋ ವರ್ಷದ ಬಕ್ಕ ಆ ತೂದು ಖುಷಿ ಪಡ್ಪಣಂಜಿತ್ತಂಜಿ ಅವಕಾಶನ ಯಜಮಾನ್ರು ಮಲ್ತು ಕೊಡ್ತೇನೆ ಅವರಿಗೆ ಯಾನು ಆರಾಧನೆ ತಲಪಾಡ್ದಪ್ಪೆ ಹೆಡ್ಡೆ ಮಲ್ಪಡು ದಯಪಣ್ಣಗ ಇಂಚಿತ್ನ ಸತ್ಕರ್ಮದ ನಮ್ಮ ಭಾಗ್ಯಾಪಣೆ ಮಲ್ಲ ಯೋಗ ದಯಪಣ್ಣಗ ಕುರುಕ್ಷೇತ್ರ ಯುದ್ಧ 17 ದಿನ ಪರ್ಯಂತರವಾದಿ ಕೃಷ್ಣದೇವರ ಸಾರಥಿ ಆದಿ ಅರ್ಜುನೆ ಆ ಯುದ್ಧನ ಮಳ್ತೇರು ಇಂಚಿತ್ತನಕ್ಕೆ ಏನಗ 17 ದಿನ ಸುರೂಟು ವಾಹನದ ಚಾಲಕಿಯರು ಇಂಚ ಜತ್ತದು ಬೊಕ್ಕ ಆ ಧನಿಕಲೇನು ಜಪಡಾವೇರ ಅವೇ ರೀತಿ ಸುರೂಟು ಕೃಷ್ಣದೇವರ ಜತದಿ 17 ದಿನ ಬೊಕ್ಕ ಅರ್ಜುನನ ಜಪಡಾವಂತಿರಿಗೆ ಅಂದ್ರೆ ಕಡೆ ತಾನಿಂಚಿನ ಅನ್ನಕ್ಕೆ ಅರ್ಜುನ ಅಡಪಂಡಿರಿಗೆ ಈ ಸುರೂಟು ಜಪ್ಪಲ ಬೊಕ್ಕ ಯಾನ್ ಜಪ್ಪ ಬಂದು ಕೃಷ್ಣದೇವರು ಅರ್ಜುನ ಬಂದ್ಬಿರು ಅಂಚನೆ ಸುರೂಟು ಅರ್ಜುನೆ ರಥರ್ದು ಜತ್ತೇರಿ ಜತ್ತದ ಅನಗ ಆ ರಥರ್ದು ಕೃಷ್ಣದೇವರೆಲ್ಲ ತೀರ್ಥ ಜತ್ತೇರಿಗೆ ಜತ್ತದ ಒಂಜಿ ಕ್ಷಣ ಅನಗ ಆ ರಥನೇ ಭಸ್ಮಾದ ಪೂಂಡಿಗೆ ಅಂಚನೆ ನಮ್ಮ ಜೀವನಲ್ಲ ಆತೆ ನಮ್ಮ ನಿತ್ಯಲ ದೇವರಿ ನಮ್ಮ ಲೈಡ್ ತಿರುಡ ಇಂಚಿನ ಸಾಧನೆ ಮಲ್ಪೆರ್ಲ ಅವಕಾಶ ಉಂಡು ನಮ್ಮ ದೇವರ ಜತದ ಪೋಯರುಡ ನಮ್ಮ ಭಸ್ಮಾದ ಪೋಪ ಅಂಚಿತ್ನ ಜೀವನ ನಮ್ಮ ಅಪಗ ಈತ ಮಲ್ಲ ಒಂದು ವ್ಯವಸ್ಥೆನೇ ನಮ್ಮ ಸಮಾಜಗೂ ಕೊಡ್ತಿರ್ದೆ ಅಪನಗ ನಮ್ಮ ಕಾಂತಾರ ನಮ್ಮ ಪಿಕ್ಚರ್ ಬೈದಂದು ಯಾನೈಟ್ ಒಂಜಿ ಫೇಸ್ಬುಕ್ ಕೊಡ್ತುಯ್ಯ ಆಯ್ತು ಪಾತ್ರಿಗೆ ಆವೇಶ ಆಪಣಂಜಿತ್ತೊಂಜಿ ವ್ಯವಸ್ಥೆಡಿ ಐಕೊಂಜಿ ಏರ ಒಂಜಿ ಪಕ್ಷದಾಕಲು ಪಾಡ್ತಾರೆ ಹಿಂದೂಗಳೇ ಎದ್ದೇಳಿ ಹಿಂದು ದಯಪಣ್ಣಗ ಐನ ಅಸಂಬದ್ಧವಾದ ಪಾಡ್ತಾರೆ ದಯಪಣ್ಣಗ ಅಕ್ಕಲ್ನ ಸ್ವಾರ್ಥಗೋಸ್ಕರ ದಯಪಣ್ಣಗ ಹಿಂದೂ ಸಮಾಜ ಆ ಲಕ್ಕದುಂತು ನಂಜಿತ್ತೊಂಜಿ ಆ ಒಂಜಿ ಕಾಂತಾರ ಪಿಕ್ಚರ್ ತೋಜ್ಪಾದು ಕೊಡ್ತೇವೆ ಐನ ನಮ್ಮ ತುಲೆ ಈ ಸಮಾಜ ಓಡಿಮಟ್ಟು ಕೆಟ್ಟ ರೀತಿಯ ಮಣ್ಣಗ ನಿಕಲು ಲಕ್ಕಲೆ ನಿಕಲು ಓಯ ಒಂಜಿ ಪಕ್ಷ ಓಟು ಪಾಡ್ಲೆ ಹಿಡಿದ ಅವರ ನಮ್ಮ ಸಮಾಜ ಉದ್ಧಾರ ಆಪಣ ಒಂಜಿತ್ತೊಂಜಿ ವ್ಯವಸ್ಥೆನ ಅಡ್ಡ ಸಾದಿಗೊಂಡು ಪಂಚಿತ್ತೊಂಜಿ ವ್ಯವಸ್ಥೆಯೆಲ್ಲ ಈ ನಮ್ಮ ಭಾರತ ದೇಶದ ಪಕ್ಷದ ಹಾಕಲು ಮಲ್ತೊಂದುಲ್ಲೇರು ಅವನಾಗ ಅಂಜಿತ್ನ ಪುರ್ತುಡು ಇಂಚಿತ್ನ ನಮ್ಮ ಹಿಂದೂ ಸಮಾಜದ
ಹಿರಿಯರನ್ನ ಆಕಳು ಮಲ್ತಂಜಿತ್ನ ಸತ್ಕರ್ಮ ನಂಗೆ ಇಡೀ ಭಾರತ ದೇಶಕ್ಕೆ ಮಾದರಿ ಆಬಡಿ ಮಸ್ತ್ ಜನ ಈ ಜಾಗಕ್ಕೆ ಬರ್ತದೆ ಈ ಜಾಗದ ಧ್ಯಾನ ಮಾಡ್ತದೆ ಆಕಳು ಇಂಚ ತೃಪ್ತಿ ಪಡಪೆರ ಐಡ್ದಾವರ ಆ ಏರು ಸಾಧನೆ ಮಾಡ್ತಿದ್ದಾರೆ ಅಕಲಿಗಳ ದೇವರ ಶ್ರೇಷ್ಠ ನನಗೆ ಹಿತದೆ ಈ ದೇಶ ಉದ್ಧಾರ ಆಬಡಬಡದು ಯಾನು ಎನ್ನ ಪಾತ್ರನ ದೇವರನ್ನ ಸನ್ನಿಧಾನಗೂ ಅರ್ಪಣೆ ಮಾಡ್ತಂದು ಎನ್ನ ಪಾತ್ರನ ಕೃಷ್ಣ ಅರ್ಪಣೆ ಮಾಡ್ತಾರೆ. ಸಲ್ಮೇಲು ಡಾಕ್ಟರ್ ಪ್ರೀತೇಶ್ ಪಿ ಶೆಟ್ಟಿ ಬೇಡ ಕೇಂಡೆ ಒಂತಿ ಬೇಡು ಹಿರಿಯಡ್ಕ ಉಡುಪಿ ಬೇರೆ ಪಾತಿರ್ಜನ ಪನಂದುಲ್ಲೇರು ಅಂಚನೆ ದಯಾನಂದ ಗಟ್ಟಿ ಪಿಲಿಕೂರು ಅಧ್ಯಕ್ಷರು ಗಟ್ಟಿ ಸಮಾಜ ಉಳ್ಳಾಲ ಬೇರೆ ರೆಡ್ ಪಾತ್ರೆಡು ಪಂಡದು ಆಡ ವಿನಂತಿ ಪಂತಂದುಲ್ಲೆ. ವೇದಿಕೆಡುಪುನ ಗುರುಕಾರ್ರೆಗಳು ಮಲ್ಲ ಗುರುಕಾರ ಎಲ್ಲೆ ಗುರುಕಾರ ಅಂಚಿಡ್ಪುನ ಬಿನ್ನೆರೆಗೆ ಸೇರಿದನ ಸಭೆಸರ್ವೆರೆಗಳ ಸೋಲ್ಮೇಲು ಪೊಲದವರಾಯನೇ ಗಟ್ಟಿ ಸಮಾಜದ ಅಧ್ಯಕ್ಷರಾಯನ ನೆಲೆಟ್ಟು ಏನನ್ನ ಈ ಸಭೆಗೆಲ್ಲ ಇದ್ದಾರೆ. ಸುಮಾರು ಜನ ವೇದಿಕೆ ಬಂಡೇರಿ ಬಹುಶಃ ಬಚ್ಚರದೊಟ್ಟಿಗೆ ಪೊಂಗರೆದ ನೀರೆಂದು ಪೊಂಗರೆಗೆಲ್ಲ ನೀರೆಂದು ಹಿರಿಯಕಲೊಂಜಿ ಪಾತ್ರೆ ಉಂಡು ಅಂಚನೊಂಜಿ 5 ಜನ ಜಾನಪದ ಅಂಚನೆ ಬೇತೆ ಬೇತೆ ಕ್ಷೇತ್ರದಕ್ಲೆಲ್ಲ ಸನ್ಮಾನ ಅಂಡಿ ಎಂಕ್ಲೆಗೆಲ್ಲ ಈ ವೇದಿಕೆ ಎಡ್ಕೊಲು ನಂಚಿನೊಂಜಿ ಯೋಗ ಬತ್ತನೆಂದು ಪನ್ಯರೆ ಭಾರಿ ಸಂತೋಷ ಪಡತ್ತೆ. ಸುರುಕಾದು ಈ ವೇದಿಕೆಗೆ ಎಂಕ್ಲೆಗೆ ಒಂಜಿ ಅವಕಾಶ ಕೊರನೇಕ್ ನೇತ ಮಾತ ಸಂಘಟನೆ ಸೊಂದುನ ಬೆಂದಿನಕ್ಲೆಗೆ ಸುರುಕಾದು ಸೋಲೈತು ಸೋಲ್ಮೇಲಿನ ಸಂದವೆ. ಡಾಕ್ಟರ್ ಮದನ ಮೋಹನ ನಾಯಕ ಬಹುಶಃ ಮೂಜಿ ಪುದರ್ಲ ಅರ್ನ ಒಂಜೇ ಪುದರಡುಂಡು ಮದನೆ ಉಂಡು ಮೋಹನೆ ಉಂಡು ನಾಯಕೆ ಉಂಡು ಅರ್ನ ಒಂಜಿ ನಾಯಕತ್ತೋಡು ಇನಿ ಮುಲ್ಪ ಒಂಜಿ ಇಂಚಿನ ಕ್ಷೇತ್ರ ಆತನೆ ಮಾತೆರ್ಲ ಪಣ್ಲೆಕ್ಕನೆ ಎಂಕಲ ಒಂಜಿ ಬಾರಿ ಸೋದಿಗಾಂಡು ನಮ್ಮ ಮುಡಿಪುಡುಲ್ಲನ ಒಡಿಪುಡುಲ್ಲನ ಮಧುರೆಡುಲ್ಲನ ಗೋಕುಲಡುಲ್ಲನ ಅತ್ತು ಗೋವರ್ಧನ ಗಿರಿಟುಲ್ಲನ ಸತ್ಯವಾದ ಪನ್ಪುಂದಾಂಡ ನಮ್ಮ ಗೋವರ್ಧನ ಗಿರಿಟೇ ಉಲ್ಲ ಆನಿ ಕೃಷ್ಣೆ ಬೊಲ್ಲ ಬನ್ನಾಗ ಗೋಪಾಲ ಕೆರೆಲ್ಲ ಗೋವುಲೆಲ್ಲ ರಕ್ಷಣೆ ಮಲ್ಪರೆ ಬಿರೆಲಿಡ್ದಿರ್ತದೆ ಆಕ್ಲೇನು ರಕ್ಷಣೆ ಮಲ್ತದುಪ್ಪಿ ಇನ್ನು ಹಿಂದೂ ಸಮಾಜವನ್ನು ದೆರ್ತು ಅಂತ ಇರಬೇಡದು ಮದನ ಮೋಹನ ನಾಯಕರು ಈ ಬೇಲೆ ಮಲ್ತದಿರಿಂದ ಪನ್ನರಿ ಅನ್ನು ಭಾರಿ ಒಂಜಿ ಖುಷಿ ಪಡಪೆ ಡಾಯ ಪಂಡ ಮದನೆ ಪಂಡ ನಂಗೆ ಮಾತ ಗೊತ್ತುಂಡು ಮದನೆ ಮನ್ಮತಿ ಮೇರೆಗೆ ಐನು ಬಾಣನು ವರಾನೆ ಸುರೂಕು ಬುಡ್ದು ಮೇರೆನ ಸೋಪದಿ ಐಬಕ್ಕ ಮೆರ್ನ ಉಲೈ ಉಪ್ಪುನಂಚಿನ ಕೃಷ್ಣೆ ಸೋತುಬೋತಿ ಐಬಕ್ಕ ಮೆರಡೊಪ್ಪುನಂಚಿನ ಒಂಜಿ ನಾಯಕ ಅವರನ್ನ ಬರಿ ಅದುಪು ಆಣ ನಾಯಕತ್ವದ ಗುಣ ಅರಡ ಇತ್ತಿನಟ ಅವರ ಇನ್ನು ಕಾರ್ಯ ಅರಡ್ದು ಸಾಧ್ಯ ಅಂಡ್ ದಾಯ ಪನ್ಪರಿ ಬಂಡ ದೇವರು ಮಸ್ತ್ ಅಬತಾರದೊತ್ತೊಂದು ಬತ್ತಿತ್ತೆರಿಗೆ ಕಲಿಗಾಲೊಡ್ಲ ಒಂಜಿ ಅಬತಾರದ ಇದರಿಗೆ ಬಹುಶಃ ಅರ್ನ ಒಂಜಿ ಅಬತಾರ ಒರಿದುಪ್ಪು ಆ ಒರಿನ ಅಬತಾರನೆ ಕನ್ನೊಟ್ಟತ್ತು ಮದನ ಮೋಹರ್ನ ಉಲೈಡೆ ಲಕ್ಕದು ಅಂತುದಾರೇನು ಲಕ್ಕದ ಕನ್ನತ್ತನೆ ಅಂಚಾದ ಈ ಇಂಚಿನ ಕ್ಷೇತ್ರ ಮೂಲ ನೆಲೆ ಉರಿಯರೆ ಒಂಜಿ ಸಾರ್ಥಕ್ಯನು ಆತನೆಂದು ಪನಿಯರೆ ಖುಷಿ ಪಡಪೆ ಮಾತಾ ಡಾಕ್ಟರ್ನಕ್ಲ ಶರೀರಗೂ ಮರ್ದು ಕೊರುವೇರಿ ಆಡ ಮೇರೆ ನಮ್ಮ ಸಮಾಜದ ಮನಸ್ಸಿಗೆ ಮರ್ದು ಕೊಡ್ತೇರಿ ನಮ್ಮ ಸಮಾಜ ಮೂಲ ಬದಲಾವಡು ನೀ ಮಸ್ತ್ ಜನ ನಮ್ಮ ವಾಟ್ಸಪ್ಡು ಪಾಡುವ ಫೇಸ್ಬುಕ್ಡು ಪಾಡುವ ಕಾಂತಾರ 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 ಒಂಜಿ 15 ದಿನ ಉಪ್ಪುಡು ಪಿರೊಂಜಿ ಪಿಕ್ಚರ್ ಬಂದಾಗ ಇನ್ನು ಮರತು ಬಿಡುಪ ಇತ್ತೆ ಮಾತೆರೆಗಲವಂತೆ ದೇವಸ್ಥಾನದ ಮಾತವಂತೆ ಒಂತೆ ಭಕ್ತಿ ಶುರುವಾತನೆ ಅವು ಇಡೆಗೂ ಒರಿಯರೆ ಬಲ್ಲಿ ಐನು ದುಂಬುಕ ನೋಡು ನಮ್ಮ ಏತೋ ಸರಿ ತೂಪ ದೇವಸ್ಥಾನದ ಬಾಕಳಿ ಜಾತ್ರೆ ಹಾಪುಂಡು ನೇಮ ಹಾಪುಂಡು ಬೈಕ್ಡ್ ಕಾರ್ಡ್ ಬಂದಾಗ ಉಂತದೊಂಜಿ ಬೂಲ್ಯನ ಒಂಜಿ ಪ್ರಸಾದ ಪಾಡುನ ಆತು ಪುರ್ಸೊತ್ತಿಜ್ಜಿ ಅಲ್ಪಡ್ದೆ ಸ್ಟೇರಿಂಗ್ ಬಿಡ್ದು ರಡ್ಡು ಕೈಟಿ ಇಂಚ ಉಜ್ಜಿನ ಒಂಜಿ ಕೈಟಿ ಇಂಚ ಮಂತು ಪೋಪ ಇನ್ನು ಕಾಂತಾರ ಬತ್ತಿ ಬಕ್ಕ ಭಕ್ತಿ ನಂಕೊಂತ ಪುಟ್ಟೆರೆ ಶುರುವಾತನೆ ಋಷಭ್ ಶೆಟ್ಟಿ ಎಡ್ಡೆ ಬೇಲೆ ಮಲ್ತೇರಿ ದಂತಕಥೆನ ಇಡೀ ಪ್ರಪಂಚಗೆ ಆ ಪಿಕ್ಚರ್ನ ದಂತಕಥೆ ಮಂತು ಬಿಡಿಯೇರಿ ಐನ ನಮ್ಮ ಒರಿತೋ ನೋಡು ಬಜಿ ಬಾಯ್ಡೆ ಒಂಜಿ ಎನ್ಮ 10 ದಿನ ನಮ್ಮ ದಾದ ಧಾರ್ಮಿಕತೆಯನ್ನು ತೋಜಿಪವನತ್ತು ಒರಿಪೊಡು ಕುಡಂಜಿ ವಿಷಯ ಸುಲಾಬಡು ಪನ್ಪುರಿಂದಾಂಡ ಇನ್ನು BP ಶುಗರ್ ಆರೋಗ್ಯದ ಏರುಪೇರುಗು ನಮ್ಮ ವಾಕಿಂಗ್ ಮನ್ಪುವ ಕಾಂಡೆ ಬಯ್ಯ ನನ್ನ ಮಾರ್ಗೋಡಾಡು ಇಲ್ಲು ಬಿತ್ತಲು ಸುತ್ತೋಡುಂದಿಜ್ಜಿ ಕಾಂಡೆ ಲಕ್ಕೊಂದು ಇಡೆಗೆ ವರ ಉದ್ದೋಗು ಬಲೆ ಒಂಜಿ 10 ನಿಮಿಷ ಉಲೈ ಕುಲ್ಲುಲೆ ಒಂಜಿ ಧ್ಯಾನ ಮನ್ಪಲೆ ಕೂಡ ಜತ್ತದು ಪೋಲೆ ಮಾತ ಸೀಕಲ ಅಡೆಗೆ ಕೈದಾಪುಡು ಬಕ್ಕ ನಂಗೆ ಬಾಕಿದ ಧರ್ಮದ ಲೆಕ್ಕ ಐತಾರ ಶುಕ್ರವಾರ ಅಂದು ನಿಘಂಟಿಜ್ಜಿ ವಾರೋಡು 7 ದಿನ ಉಂಡು ವಾದಿನಲ ದೇವಸ್ಥಾನ ಪೋಲಿ ವಾದಿನಲ ಭೂತಸ್ಥಾನ ಪೋಲಿ ಅಂಚೆನೆ ಈ ಕ್ಷೇತ್ರ ಬರೆಯರೆ ಒವ್ವೇ ನಿರ್ಬಂಧ ಇಜ್ಜಿ ಮಾತೆರ್ಲ ಬರ್ಕ ನಮ್ಮ ಇಲ್ಲದಕ್ಲೇನ್ಲೆ ತೊಂದು ಬರ್ಕ ಈ ಕ್ಷೇತ್ರೋಡು 10 ನಿಮಿಷ ಕುಲ್ಲುಗ ತರಟಿತ್ತನ ಆ ಎಂಚಿನ ಸಂಕಟ ಉಂಡ ಬೇನೆಂಡ ಬೇಜರುಂಡ ಮಾತ ದೂರ ಮಲ್ಪುಗ ಈ ಜ್ಞಾನ ಕೇಂದ್ರೋಡು ಕುಲ್ಲುಗ ನಮ್ಮ ಗೇನನು ಅಂತ ಬುಲೆಪಗ
ಕುಡಂಜಿ ಮುಖ್ಯವಾದ ಪನಪಡಂಚಿನ ವಿಷಯ ಪಂಡ ಮುಲ್ಪೊಪ್ಪನ ಮ್ಯೂಸಿಯಂ ಬಹುಶಃ ಮಾತ ಶಾಲೆದಲ್ಲ ಟೀಚರ್ಸ್ ನಕ್ಲಾಕ್ಲ ಜೋಕ್ಲೆ ನೀಡಲ್ಲಿ 92 ರೆಡ್ ಟರ್ಮ್ಗೆ ಎಕ್ಸಾಮ್ ಬರೆಪನಾಥ ವಿಷಯ ಮೂಲುಂಡು ಖಂಡಿತ ಒಂದು ನಮ್ಮ ಒಂಜಿ ಪೆರ್ಮೆದ ಸಂಗತಿ ಈತ ಮಾತ ಸಂಘಟನೆ ಮಲ್ತದೆ ಮೂಲೊಂಜಿ ನೀ ಉಚ್ಚಾಯದ ಬೇಲೆ ಮಲ್ತಿರತ್ತೆ ನೆಕ್ಕೊಂಜಿ ಮಲ್ಲ ಸೋಲ್ಮೇಲು ಕುಡಂಜಿ ವಿಶೇಷದಾದ ಅಂದು ಪಂಡ ಬ್ರಹ್ಮಕಲಶಜ್ಜಿ ಉದ್ಘಾಟನೆದ ಅಬ್ಬರಜ್ಜಿ ಸುದ್ದಿ ಜಂದೆ ಒಂಜಿ ಉಚ್ಚಾಯ ಇನ್ನು ಗೋವರ್ಧನೋತ್ಸವ ಅಂದು ಮಲ್ತೇರಿ ಬಹುಶಃ నేను ವರ್ಷ ಮಲ್ತೊಂದು ಬತ್ತೇರಿ ನಾಡ ಸಮಾಜವಂತೆ ಮಾತ ಊರುಡ್ದು ಪರ ಊರುಡ್ದು ಮಾಗನೆಡ್ದು ಸೀಮೆಡ್ದು ಒಟ್ಟು ಸೇರಿದು ಒಂಜಿಡೆ ಬತ್ತು ಸೇರು ಲೆಕ್ಕ ಆವು ಒಂದು ಎನ್ನೋ ಒಂಜಿ ಅಭಿಪ್ರಾಯ ಇನ್ನು ದೇವಸ್ಥಾನ ಎಂಗಲ ಅರ್ಚಕರು ಗಣೇಶರು ಬಂಡ್ಲೆಕ್ಕನೆ ವಾ ಇಲ್ಲಲು ವಾ ಪೂಜೆ ಏರೆ ಮನ್ಪಾಡು ಅಕೇರಿಗೆ ಹಾಕಲು ಪನ್ಪುನಿ ಕೃಷ್ಣಾರ್ಪಣ ಮಸ್ತು ಇಜಿಂದಾಂಡ ಲೋಕ ಸಮಸ್ತ ಸುಖಿನೋ ಭವತು ಬಹುಶಃ ಇನ್ನು ದೇವರೇ ಮದನ ಮೋಹನ ನಾಯಕೆರಡ ಇನ್ನು ಮಲ್ಪದಿರು ಆರು ಸಂಪೂರ್ಣ ಸರ್ವಸ್ವಲ ಇನ್ನು ಕೃಷ್ಣ ಅರ್ಪಣ ಮಸ್ತು ಬಂಡದು ಈ ಮುಡಿಪು ಗುಡ್ಡೆಗೆ ಅರ್ಪಣೆ ಮಲ್ತದಿರು ಇಜಿಂದಾಂಡ ಒಂಜಿ ಕಾಲೋಡು ಪುದರಿತ್ತನಿ ಮುಡಿಪು ಗುಡ್ಡೆದ ಕಲ್ಲು ಅಂಚಿನ ಕಲ್ಲು ಅರ್ನ ಹೃದಯಡೋ ಪೂವಾದ ಅರಲ್ದು ಕೋಟಿ ಕೋಟಿ ಜನಕ್ಕೂ ಕೋಟಿ ಕಾಸದ ಜಾಗೇನು ಕೋಟಿಯಾದ ಬುಡ್ದು ಕೂಡ ಕೋಟಿ ಪಾಡ್ದು ಕೋಟಿ ಮನಸ್ಸಿಗೆ ಮುಟ್ಟುಲೇಕ ಮಲ್ತೆರತ್ತ ಇರೆಗೆ ಸಮಾಜದ ಪರವಾದ ಕೋಟಿ ಕೋಟಿ ಸೊಲ್ಮೇಲೆ ಅವಕಾಶವಾದ ಸೊಲ್ಮೇಲೆ ಸಂದಾಯ್ತ ಮಂತಂದು ರೆಡ್ಡ ಪಾತ್ರೆ ಮುಗಿಪೋಯ್ ಸೊಲ್ಮೇಲೆ ವಂದನೆಗಳು ಶ್ರೀ ದಯಾನಂದ ಗಟ್ಟಿ ಪಿಲಿಕೂರು ಮೇರೆಗೆ. ಬಂಧುಗಳೇ, ಸೌಜನ್ಯ ಮತ್ತು ಸಹೃದಯತೆ ಈ ಎರಡು ಗುಣಗಳು ಮೈಗೂಡಿಸಿಕೊಂಡಾಗ ಕೆಲಸವೆಂಬುದು ಕಾಯಕವಾಗುತ್ತದೆ, ಉದ್ಯೋಗ ಎಂಬುದು ಸೇವೆಯಾಗುತ್ತದೆ, ನಾವು ಬೆಳೆದು ಸುತ್ತಲಿನವರನ್ನು ಬೆಳೆಸಲು ಸಾಧ್ಯವಾಗುತ್ತದೆ. ನಮ್ಮ ಜೊತೆ ಇವತ್ತಿನ ಅತಿಥಿಗಳಲ್ಲಿ ಒಬ್ಬರು ಇದೇ ನಮ್ಮ ಊರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮುಡಿಪು ಕುರ್ನಾಡು ಇಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು, ಮಹಿಳಾ ಪರ ಹೋರಾಟಗಳಲ್ಲಿ ಮಹಿಳಾ ಸಾಹಿತ್ಯದಲ್ಲಿ ಸಾಧನೆ ಮಾಡಿದಂಥ ಡಾಕ್ಟರ್ ಲತಾ ಅಭಯ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಅವರಿಂದ ಶುಭ ನುಡಿ. ವೇದಿಕೆಯಲ್ಲಿ ಆಸೀನರಾದಂತಹ ಗಣ್ಯರೇ, ಗೌರವಾನ್ವಿತ ಸಭಿಕಾ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ನನ್ನ ಗೌರವದ ನಮನಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನು ಈ ಒಂದು ಗೋವರ್ಧನಗಿರಿಯ ಬಹಳ ದೊಡ್ಡ ರೂವಾರಿ ಹಾಗೂ ಹರಿಕಾರರಾದಂತಹ ಡಾಕ್ಟರ್ ಮದನ ಮೋಹನ್ ನಾಯಕ್ ಸರ್ ಇವರ ಬಗ್ಗೆ ಅಭಿಮಾನದಿಂದ ಮನದಾಳದಿಂದ ಒಂದೆರಡು ಮಾತುಗಳನ್ನು ಮೊದಲಿಗೆ ಆಡುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ವೈದ್ಯೋ ನಾರಾಯಣೋ ಹರಿ ಅನ್ನುವಂತಹ ಒಂದು ಮಾತು ನಮ್ಮ ಭಾರತೀಯ ಸನಾತನವಾದಂತಹ ವಾಣಿ. ನಿನ್ನೆಯ ದಿನ ಉದ್ಘಾಟನಾ ಸಮಾರಂಭದಲ್ಲಿ ಸನ್ಮಾನ್ಯರ ಆಡಿದಂತಹ ಆ ಒಂದೊಂದು ಮಾತುಗಳು ಕೂಡ ನನ್ನ ಮನದಾಳದಲ್ಲಿ, ನನ್ನ ಕಿವಿಯಲ್ಲಿ ಮತ್ತೆ ಮತ್ತೆ ಅದು ಅನುರಣನಗೊಳ್ತಾ ಇದೆ. ಅವರ ಒಟ್ಟು ಮಾತುಗಳನ್ನು ನಾನು ಕ್ರೋಢೀಕರಣ ಮಾಡಿಕೊಂಡದ್ದೇ ಆದಲ್ಲಿ ನಮ್ಮ ದೇಶದಲ್ಲಿ ನಾಯಕರಿಗೇನು ಕೊರತೆ ಇಲ್ಲ, ಮಹಾ ನಾಯಕರಿಗೇನು ಖಂಡಿತವಾಗಿಯೂ ಅಭಾವವಿಲ್ಲ. ಆದರೆ ಅತ್ಯಂತ ಭಾರತ ದೇಶ ಅನ್ನುವಂಥದ್ದು ಅದು ಯುವ ದೇಶ. ಈ ದೇಶದ ಜನಸಂಖ್ಯೆಯಲ್ಲಿ 50%ಕ್ಕಿಂತಲೂ ಕೂಡ ಹೆಚ್ಚಿನ ಭಾಗ ಅದು ಈ ದೇಶದ ಯುವಶಕ್ತಿ. ಅದರಲ್ಲಿ 40 ಕೋಟಿ ಬಹುತೇಕ ಮಕ್ಕಳು ಅಥವಾ ಯುವ ಜನಾಂಗ 1ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯ ತನಕ ಶಾಲಾ ಕಾಲೇಜುಗಳಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅಂತಹ ಒಂದು ಯುವಶಕ್ತಿಯನ್ನು ನಾವೆಲ್ಲ ನಮ್ಮ ಲಾಭಕ್ಕಾಗಿ, ನಮ್ಮ ಸ್ವಾರ್ಥಕ್ಕಾಗಿ ಅದನ್ನು ಒಡೆದಿದ್ದೇವೆ. ಜಾತಿ, ಮತ, ಬಣ್ಣ, ಭಾಷೆಗಳ ನೆಲೆಯಲ್ಲಿ ಆ ಯುವಶಕ್ತಿಯನ್ನು ಹಿಂದೆಂದಿಗೂ ಕೂಡ ಒಗ್ಗೂಡಿಸುವುದಕ್ಕೆ ಅಸಾಧ್ಯವಾದಷ್ಟು ಒಡೆದಂತಹ ಕನ್ನಡಿಯ ಹಾಗೆ ನಮ್ಮ ದೇಶದ ಯುವಶಕ್ತಿಯ ಒಂದು ಮನಸ್ಥಿತಿ ಇದೆ. ಅಂತಹ ಯುವಶಕ್ತಿಯನ್ನು ನಾವೆಲ್ಲ ಮತ್ತೊಮ್ಮೆ ಹಿರಿಯರಾದಂತಹ ಸನ್ಮಾನ್ಯ ನಾಯಕರ ಆ ಮಾತುಗಳನ್ನು ನಾವೆಲ್ಲ ಮನದಾಳದಿಂದ ಅದನ್ನು ಒಪ್ಪಿಕೊಂಡಿದ್ದೇ ಆದಲ್ಲಿ 21ನೇ ಶತಮಾನ ಅದು ಭಾರತದ ಶತಮಾನ. ನಮ್ಮ ಭಾರತ ದೇಶ ಜಗತ್ತಿಗೆ ಮಹಾನ್ ಗುರು. ನಮಗೆಲ್ಲ ಗೊತ್ತಿದ್ದ ಹಾಗೆ ನೈತಿಕ ಮೌಲ್ಯದಲ್ಲಿ, ಆಧ್ಯಾತ್ಮಿಕವಾದಂತಹ ಮೌಲ್ಯದಲ್ಲಿ ಅಥವಾ ಕಲೆ, ಸಾಹಿತ್ಯ, ಸಂಸ್ಕೃತಿಯಲ್ಲಿ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತವಾದಂತಹ ದೇಶ ನಮ್ಮದು. ಹಾಗಾಗಿ ಅಂತಹ ಈ ಒಂದು ದೇಶವನ್ನು ಅದನ್ನು ಮತ್ತಷ್ಟು ಬಲಿಷ್ಠವಾದಂತಹ ರಾಷ್ಟ್ರವನ್ನಾಗಿ ಮಾಡುವುದಿದ್ದಲ್ಲಿ ಅಥವಾ ಇಡೀ ಒಂದು ಜಗತ್ತೇ ಭಾರತದತ್ತ ತಲೆ ಎತ್ತಿ ನೋಡುವುದಿದ್ದಲ್ಲಿ ಅದಕ್ಕೆ ಈ ದೇಶದ ಯುವ ಜನಾಂಗವನ್ನು ಸರಿಯಾದಂತಹ ಸತ್ಪಥದಲ್ಲಿ ಮುನ್ನಡೆಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ,
ನಿನ್ನೆಯ ದಿನದ ತಮ್ಮ ಮಾತಿನಲ್ಲಿ ಮಾನವ ಜಾತಿ ತಾನೊಂದೇ ಒಲಂ ಎಂಬುದಾಗಿ 9ನೇ ಶತಮಾನದ ನಾಡೋಜನಾದಂತಹ ಪಂಪ ನುಡಿದಿದ್ದಾನೆ. ಅಥವಾ 20ನೇ ಶತಮಾನದ ಮಹಾಕವಿಯಾದಂತಹ ಕುವೆಂಪು ಅವರು ಕೂಡ ವಿಶ್ವಮಾನವ ಸಂದೇಶವನ್ನು ನಮಗೆ ಸಾರಿದ್ದಾರೆ. ಸನಾತನ ಭಾರತೀಯ ವಾಣಿಯಲ್ಲಿ ವಸುಧೈವ ಕುಟುಂಬಕಂ ಅನ್ನುವಂತಹ ವಾಣಿ ಅದು ಭಾರತ ದೇಶದ್ದು. ಸತ್ಯಂ ಶಿವಂ ಸುಂದರಂ ಅನ್ನುವಂತಹ ವಾಣಿಯಾಗಲಿ, ಸಹನೋಭವತು ಸಹನೋಭುನಕ್ತು ಅನ್ನುವಂತಹ ಮಾತಾಗಲಿ, ಈಶಾವಾಸ್ಯ ಇದಂ ಸರ್ವಂ ಅನ್ನುವಂತಹ ಮಾತಾಗಲಿ, ಅದೆಲ್ಲವೂ ಕೂಡ ನಮ್ಮ ಭಾರತೀಯ ಮನಸ್ಸುಗಳೇ ಕಲ್ಪನೆ ಮಾಡಿಕೊಟ್ಟಂತಹ ಅನಂತವಾದಂತಹ ಬಹಳ ಅತ್ಯಮೂಲ್ಯವಾದಂತಹ ಸಾಲುಗಳು. ಇಂತಹ ಮಹಾತ್ಮ ಗಾಂಧೀಜಿಯ, ಸ್ವಾಮಿ ವಿವೇಕಾನಂದರ, ಡಾಕ್ಟರ್ APJ ಅಬ್ದುಲ್ ಕಲಾಂರವರ ಅಥವಾ ರಾಷ್ಟ್ರಕವಿ ಕುವೆಂಪುರವರ ಆ ಎಲ್ಲ ಧ್ಯೇಯ ವಾಕ್ಯಗಳನ್ನು ಅಥವಾ ಚಿಂತನೆಗಳನ್ನು ನಮ್ಮ ಡಾಕ್ಟರ್ ಮದನ ಮೋಹನ್ ನಾಯಕರವರ ಆ ಮಾತುಗಳಲ್ಲಿ ನಾನು ಕಂಡುಕೊಂಡಿದ್ದೇನೆ. 6 ವರ್ಷದ ಪುಟ್ಟ ಬಾಲಕ ಯಾವುದೇ ಹಣ್ಣಿಗಾಗಿ ಅಥವಾ ತಿಂಡಿಗಾಗಿ, ಹೊಸ ಬಟ್ಟೆಗಾಗಿ ಅಥವಾ ಆಟದ ಸಾಮಾನಿಗಾಗಿ ಹಂಬಲಿಸದೆ ತನ್ನ ಮನೆಯ ಅಂಗಳದಿಂದ ಕಾಣುವಂತಹ ಮುಡಿಪುವಿನ ಈ ಒಂದು ಬೆಟ್ಟದಲ್ಲಿ ತಾನೇನನ್ನೋ ಸಾಧನೆ ಮಾಡಬೇಕು ಅನ್ನುವಂತಹ ಆ ಕನಸು ಅದು ಸಾಮಾನ್ಯವಾದಂತಹ ಮಕ್ಕಳಲ್ಲಿ ಮೂಡುವುದಕ್ಕೆ ಸಾಧ್ಯ ಇಲ್ಲ. ನನಗೆ ಮತ್ತೆ ಮತ್ತೆ ನೆನಪಾಗುವಂಥದ್ದು ರಾಮೇಶ್ವರದ ಧನುಷ್ಕೋಡಿಯ ಕಡಲ ತೀರದಲ್ಲಿ ಆಕಾಶದಲ್ಲಿ ಹಾರುವಂತಹ ಹಕ್ಕಿಗಳನ್ನು ಕಂಡಂತಹ APJ ಅಬ್ದುಲ್ ಕಲಾಂರಿಗೆ ತಾನೂ ಕೂಡ ಮುಂದೊಂದು ದಿನ ಬಾನಂಗಳದಲ್ಲಿ ಹಾರಬೇಕು ಅನ್ನುವಂತಹ ಕನಸನ್ನು ಕಾಣ್ತಾರೆ. ಅಷ್ಟೇ ಅಲ್ಲ, ಉರಿಯುವಂತಹ ದೀಪ ಪ್ರತಿನಿತ್ಯದ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಧರ್ಮ ಚಾವಡಿಯಲ್ಲಿ ನಾವು ದೀಪವನ್ನು ಪ್ರಜ್ವಲನ ಗೈದಿದ್ದೇವೆ. ಆ ದೀಪ ಅದು ಕೇವಲ ಬರೀ ದೀಪವಲ್ಲ, ಕುಂಬಾರ ಮಾಡಿದಂತಹ ಹಣತೆಗೆ, ಗಾಣಿಗ ಮಾಡಿದಂತಹ ಎಣ್ಣೆಯಲ್ಲಿ, ಯಾವುದೇ ಜಾತಿ ಮತ ಧರ್ಮ ಭೇದವಿಲ್ಲದ ರೈತ ಬೆಳೆದಂತಹ ಆ ಹತ್ತಿಯ ಬತ್ತಿಗೆ ಜ್ಯೋತಿಯನ್ನು ತಾಗಿಸಿದಲ್ಲಿ ಅದರಿಂದ ಹೊರಹೊಮ್ಮುವಂತಹ ಬೆಳಕಿಗೆ, ಜ್ಯೋತಿಗೆ ಕುಲದ ಧರ್ಮದ ಮತಧರ್ಮದ ಹಂಗಿಲ್ಲವಯ್ಯ. ಇದು ಬಹುಶಃ ಸರ್ವಜ್ಞನ ಬಸವಣ್ಣನ ಅಮೃತದ ನುಡಿಗಳು. ಇಲ್ಲಿ ಮತ್ತೆ APJ ಅಬ್ದುಲ್ ಕಲಾಂರವರಿಗೆ ಆ ಉರಿಯುವಂತಹ ಪ್ರಜ್ವಲಿತವಾದಂತಹ ದೀಪ ಅವರ ಬದುಕಿಗೆ ಬಹಳ ದೊಡ್ಡ ಸ್ಫೂರ್ತಿ ಅನ್ನುವುದನ್ನು ತನ್ನ ದ ವಿಂಗ್ಸ್ ಆಫ್ ಫೈರ್ ಅಥವಾ ಅಗ್ನಿಯ ರೆಕ್ಕೆಗಳು ಅನ್ನುವಂತಹ ಆ ಕೃತಿಯಲ್ಲಿ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲ ಕ್ಷಿಪಣಿಯಾದಂತಹ ಭಾರತದ ಮೊದಲ ಕ್ಷಿಪಣಿಗೆ ಇಟ್ಟಂತಹ ಹೆಸರು ಕೂಡ ಅಗ್ನಿ ಅನ್ನುವಂಥದ್ದು. ಹಾಗೂ ಅವರ ಆತ್ಮಕಥನದಲ್ಲಿಯೂ ಕೂಡ ಅಗ್ನಿ ಅನ್ನುವಂತಹ ಮಾತಿದೆ. ಆ ಅಗ್ನಿ ಯಾವತ್ತೂ ಕೂಡ ಮೇಲ್ಮುಖವಾಗಿ ಅದು ಉರಿತದೆ. ಬೆಳಕು ಅಥವಾ ಅಗ್ನಿ ಅದು ಮೇಲ್ಮುಖವಾಗಿ ಉರಿತದೆ. ಅದೇ ರೀತಿಯಲ್ಲಿ ಕೆಳ ಹಂತದಲ್ಲಿ ಬಾಲ್ಯಾವಸ್ಥೆಯಲ್ಲಿಯೇ ಅತ್ಯಂತ ಎತ್ತರದ ಈ ಒಂದು ಮುಡಿಪು, ಆ ಒಂದು ಗುಡ್ಡದಲ್ಲಿ ತಾನೇನನ್ನೋ ಸಾಧಿಸಬೇಕು ಅನ್ನುವಂತಹ ಆ ಮಹೋನ್ನತವಾದಂತಹ ಕನಸು ಸಾಮಾನ್ಯವಾದಂತಹ ಬಾಲಕರಿಗೆ ಕಾಣುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಅವರ ಮಾತಾಗಲಿ ಅಥವಾ ಅವರು ಆಡಿದಂತಹ ನುಡಿಗಳಾಗಲಿ ಅಥವಾ ಮಾಡಿದಂತಹ ಸತ್ಕಾರ್ಯವಾಗಲಿ ಅದೆಲ್ಲವೂ ಕೂಡ ಅವರ ಅತ್ಯಂತ ಹಿರಿದಾದಂತಹ ಔನ್ನತ್ಯದ ವ್ಯಕ್ತಿತ್ವಕ್ಕೆ, ಗೋವರ್ಧನಗಿರಿಯಂತೆ ಅವರ ವ್ಯಕ್ತಿತ್ವ, ಅವರ ಮಾತು ಅದೆಲ್ಲವೂ ಕೂಡ ಅತ್ಯಂತ ಔನ್ನತ್ಯಮಯವಾದದ್ದು ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಅವರ ಆ ಮಾತುಗಳಿಗೆ, ಅವರ ವ್ಯಕ್ತಿತ್ವಕ್ಕೆ, ಅವರ ಆದರ್ಶಕ್ಕೆ ನಾನು ಮೊದಲಿಗೆ ಗೌರವದ ಶಿರಬಾಗಿ ನನ್ನ ಪ್ರಣಾಮಗಳನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಇನ್ನು ಕೇವಲ 5 ನಿಮಿಷಗಳಲ್ಲಿ ನನ್ನ ಮಾತನ್ನು ನಾನು ಮುಕ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಗೋವರ್ಧನ ಗಿರಿ ಎನ್ನುವಂಥದ್ದು ಗೋಪಾಲಕನಾದಂತಹ ಕೃಷ್ಣ ದನ ಮೇಯಿಸುವಂತಹ ಒಂದು ಬೆಟ್ಟ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಗೋವರ್ಧನ ಗಿರಿ ಎನ್ನುವಂಥದ್ದು ಗೋಪಾಲಕನಾದಂತಹ ಯದುವಂಶ ಸಂಜಾತನಾದಂತಹ ಶ್ರೀ ಕೃಷ್ಣ ತನ್ನ ಸಹೋದರ ಹಾಗೂ ತನ್ನ ಗೆಳೆಯರೊಂದಿಗೆ ಹಸುಗಳನ್ನು, ದನಗಳನ್ನು ಮೇಯಿಸ್ತಾ ಇದ್ದಂತಹ ಒಂದು ಗೋಮಾಳ, ಒಂದು ಬೆಟ್ಟ. ಅಂತಹ ಒಂದು ಬೆಟ್ಟದ ಆ ತಪ್ಪಲಿನಲ್ಲಿ ಯಮುನಾ ನದಿಯ ತೀರದಲ್ಲಿ ಸಾವಿರಾರು ಹಸುಗಳ ಒಡೆಯನಾದಂತಹ ಕೃಷ್ಣ ಕೊಳಲ ನಾದದ ಮೂಲಕ, ಕೊಳಲ ನುಡಿಯ ಮೂಲಕ ಆ ಹಸುಗಳನ್ನು ಕೂಗಿ ಕರೆಯುವುದಕ್ಕಾಗಿ ಆ ಒಂದು ಕೊಳಲನ್ನು ಆತ ನುಡಿಸ್ತಾ ಇದ್ದ ಅನ್ನುವಂತಹ ಆ ಮಾತನ್ನು ನಾವು ಒಪ್ಕೊಳ್ತಾ ಇದ್ದೇವೆ. ಇಲ್ಲಿ ನನಗೆ ಮತ್ತೆ ಮತ್ತೆ ನೆನಪಾಗುವಂಥದ್ದು, ಕನ್ನಡ ಭಾಷೆಯ ಒಬ್ಬ ಉಪನ್ಯಾಸಕಿಯಾಗಿ ಭಗವಂತನಾದಂತಹ ಕೃಷ್ಣ ಪರಮಾತ್ಮನನ್ನು ಭಾರತೀಯ ಮನಸ್ಸುಗಳು ಅಥವಾ ಕನ್ನಡ ಮನಸ್ಸುಗಳು ಹೇಗೆಲ್ಲ ಕಲ್ಪಿಸಿಕೊಂಡಿದ್ದಾವೆ ಅನ್ನುವುದನ್ನು ನಾನು ಗಮನಿಸಿಕೊಂಡಾಗ ಮೊದಲಿಗೆ ವ್ಯಾಸ ಮಹರ್ಷಿಗಳಿಂದ ರಚಿತವಾದಂತಹ ಮಹಾಭಾರತದಲ್ಲಿ
ಕೃಷ್ಣನ ಒಂದು ದೇದೀಪ್ಯಮಾನವಾದಂತಹ ವ್ಯಕ್ತಿತ್ವ ಅದು ನಮಗೆ ಅನಾವರಣಗೊಳ್ಳುತ್ತದೆ. ಭಗವದ್ಗೀತೆಯ ಆ ಒಂದು ಸಾರ, ಭಗವದ್ಗೀತೆಯ ಅಮೃತ ವಾಣಿ ಅದು ಬಹುಶಃ ಕೇವಲ ಭಾರತೀಯರಾದಂತಹ ನಮಗಷ್ಟೇ ಅಲ್ಲ, ಜಗತ್ತಿನ ಮನುಕುಲಕ್ಕೆ ಎಂದೆಂದಿಗೂ ಕೂಡ ಮರೆಯಲಾಗದ ಒಂದು ಅಮೃತವಾಣಿ ಅಥವಾ ಸಂಜೀವಿನಿ ಎಂಬುದಾಗಿ ನಾನಾದರೂ ಕೂಡ ಭಾವಿಸಿಕೊಂಡಿದ್ದೇನೆ. ಆ ಭಗವದ್ಗೀತೆಯ ಒಂದು ವಾಕ್ಯವನ್ನು, ಒಂದು ಸಾಲನ್ನು ನಾನು ನೆನ್ಪು ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೇನೆ. ಈ ಲೋಕದ ಮನುಷ್ಯನಿಗೆ ಅನೇಕ ಬಾರಿ ಮದ, ಅಹಂಕಾರ, ಗರ್ವ ಅದೆಲ್ಲವೂ ಕೂಡ ಬಂದ್ಬಿಡ್ತದೆ. ಎಲ್ಲವೂ ಕೂಡ ತನ್ನಿಂದಲೇ ತಾನೇನು ಕಮ್ಮಿ ಇಲ್ಲ ಅನ್ನುವಂತಹ ಅಹಮಿಕೆಗೆ ಮನುಷ್ಯ ಒಳಗಾಗ್ತಾನೆ. ಅಂತಹ ಸಮಯದಲ್ಲಿ ಕೃಷ್ಣ ಪರಮಾತ್ಮ ಆ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಅಂತಹ ಸನ್ನಿವೇಶದಲ್ಲಿ ಸ್ಮಶಾನಕ್ಕೆ ಹೋಗಬೇಕಂತೆ. ಸ್ಮಶಾನಕ್ಕೆ ಹೋದಾಗ ಎಲ್ಲವೂ ಕೂಡ ನಾನೇ, ನನ್ನಿಂದಲೇ ಎನ್ನುವಂತಹ ಅಹಂಭಾವ ಅಲ್ಲಿ ಸೋತು ಹೋಗ್ತದೆ. ನಿನ್ನ ಹಾಗೆ ಅದೆಷ್ಟೋ ವ್ಯಕ್ತಿಗಳು ನಾನು, ನನ್ನಿಂದಲೇ ಎನ್ನುವಂತಹ ಅಹಮಿಕೆಗೆ ಒಳಗಾದಂತಹ ಆ ವ್ಯಕ್ತಿಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅಂತಹ ಒಂದು ಸತ್ಯದ ಪಾಠವನ್ನು, ಸತ್ಯ ದರ್ಶನವನ್ನು ಆ ಒಂದು ಭಗವದ್ಗೀತೆಯ ಅಮೃತವಾಣಿ ಅದು ನಮಗೆ ತಿಳಿಸ್ತದೆ. ಅಷ್ಟೇ ಅಲ್ಲ, ಮನಸ್ಸಿಟ್ಟು ಕಲಿತಂತಹ ಅಕ್ಷರ, ಕಷ್ಟಪಟ್ಟು ಮೈ ಬಗ್ಗಿಸಿ ದುಡಿದಂತಹ ಅನ್ನ, ಹಾಗೆಯೇ ಬೆವರ ಹರಿಸಿ ಗಳಿಸಿದಂತಹ ಸಂಪಾದನೆ, ಇಷ್ಟಪಟ್ಟು ಮಾಡುವಂತಹ ದೈವ ಭಕ್ತಿ ಅದು ಎಂದೆಂದಿಗೂ ಕೂಡ ನಮ್ಮ ಕೈ ಬಿಡುವುದಿಲ್ಲ ಅನ್ನುವಂಥದ್ದು ಕೂಡ ಅದೇ ಭಗವದ್ಗೀತೆಯ ಅಮೃತದ ವಾಣಿ. ಈ ಮನಸ್ಸುಗಳು, ಈ ಮಾತುಗಳು ಬಹುಶಃ ನಮ್ಮ ಮನೆಯ ಮಕ್ಕಳಲ್ಲಿ, ಯುವ ಜನತೆಯಲ್ಲಿ ಅಂತಹ ಮೌಲ್ಯಗಳನ್ನು, ಅಂತಹ ಆದರ್ಶಗಳನ್ನು ನಾವು ಮೂಡಿಸಿದಾಗ ಮತ್ತೊಮ್ಮೆ ಭಾರತ ದೇಶ ಅದು ಬಹಳ ಬಲಿಷ್ಠವಾದಂತಹ ಜಗತ್ತಿನಲ್ಲಿಯೇ ನಂಬರ್ 1 ರಾಷ್ಟ್ರ ಆಗುವುದಕ್ಕೆ ಯಾವುದೇ ಸಂಶಯವಿಲ್ಲ ಎಂಬುದಾಗಿ ನಾನಾದರೆ ಕೂಡ ಭಾವಿಸಿಕೊಂಡಿದ್ದೇನೆ. ಇನ್ನು ಕೃಷ್ಣನ ಕೊಳಲ ನಾದ ಅದು ಎಂತಹ ಒಂದು ನಾದಮಯ ಅಂತ ಹೇಳಿದರೆ ನಮಗೆ ಆಶ್ಚರ್ಯ ಆಗ್ತದೆ. ಆ ಮಥುರೆ ಅಥವಾ ಬೃಂದಾವನ ಅಥವಾ ಯಮುನಾ ನದಿ ಅನ್ನುವಂತಹ ಆ 3 ಪದಗಳನ್ನು ಕೇಳಿಸಿಕೊಂಡಂತಹ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ರೋಮಾಂಚನವಾಗ್ತದೆ. ಅವನ ಮನಸ್ಸು, ಕಾಲ, ದೇಶ, ಸ್ಥಳವನ್ನೆಲ್ಲವನ್ನ ಕೂಡ ಮೀರಿ ಆ ಒಂದು ಯಮುನೆಯ ತೀರಕ್ಕೆ, ಬೃಂದಾವನಕ್ಕೆ ನಮ್ಮನ್ನು ಕರೆದು ಒಯ್ತದೆ. ಕೃಷ್ಣ ಯಮುನಾ ನದಿಯ ತೀರದಲ್ಲಿ ತನ್ನ ಸಪ್ತ ಸ್ವರಗಳ ಇಂಪಿನಿಂದ ಕೊಳಲ ನಾದವನ್ನು ಗೈಯುವಾಗ ಅತ್ಯಂತ ವೇಗವಾಗಿ ಸಾಗುವಂತಹ ಯಮುನಾ ನದಿಯೇ ಮಂದಗಾಮಿನಿಯಾಗಿ ಇವನ ಕೊಳಲ ಗಾನವನ್ನು ನಾನು ಮತ್ತಷ್ಟು ಆಸ್ವಾದಿಸ್ತೇನೆ ಎಂಬುದಾಗಿ ಆಕೆ ಮೆಲ್ಲನೆ ಹರಿತಾ ಇದ್ಲಂತೆ. ಇನ್ನು ದನಗಳು ಅಥವಾ ಹಸುಗಳು ಅಥವಾ ಹಂಸಗಳು, ಬಾತುಕೋಳಿಗಳು ಅವುಗಳೆಲ್ಲವೂ ಕೂಡ ಈಜುವುದನ್ನು, ಮೇಯುವುದನ್ನು ಮರೆತು ಅವನ ಕೊಳಲ ಗಾನಕ್ಕೆ ಸ್ತಂಭಿತವಾಗಿದ್ವಂತೆ. ಇನ್ನು ಆಕಾಶ ಲೋಕಕ್ಕೆ ಬಂದಾಗ ಸ್ವರ್ಗವಾಸಿಗಳು ವಿಮಾನದಲ್ಲಿ ಸಂಚಾರ ಮಾಡುವಾಗ ಆ ವಿಮಾನವೇ ಆಕಾಶದಲ್ಲಿ ಅದು ಸ್ತಬ್ಧ ಆಗ್ತಾ ಇತ್ತಂತೆ. ಅಥವಾ ಮೋಡಗಳೇ ಗುಡುಗು ಸಿಡಿಲಿನ ಸಬ್ಬರವನ್ನು, ಅಬ್ಬರದ ಸದ್ದನ್ನು ನಿಲ್ಲಿಸಿ ಕೃಷ್ಣನ ಕೊಳಲ ಗಾನವನ್ನು ಆಲಿಸಿ ಆ ಬಳಿಕ ಮೆಲುಧನಿಯಲ್ಲಿ ಆ ಕೃಷ್ಣನ ಕೊಳಲ ಗಾನಕ್ಕೆ ಚಪ್ಪಾಳೆಯ ರೀತಿಯಲ್ಲಿ ಅಭಿನಂದನೆಯನ್ನು ಅವುಗಳು ಸಲ್ಲಿಸ್ತಾ ಇದ್ವಂತೆ ಅನ್ನುವಂತಹ ಆ ಎಲ್ಲ ವರ್ಣನೆಯನ್ನು, ಅದನ್ನೆಲ್ಲವನ್ನು ಕೂಡ ಕೇಳಿದಾಗ ಸಂಗೀತಕ್ಕೆ ನಿಜಕ್ಕೂ ಕೂಡ ಎಲ್ಲರನ್ನ ಸಂಮೋಹನಗೊಳಿಸುವಂತಹ, ಪರವಶಗೊಳಿಸುವಂತಹ ಒಂದು ಶಕ್ತಿ ಇದೆ. ನಮಗೆ ಗೊತ್ತಿದೆ, ತಾನ್ಸೇನಂತಹ ಒಬ್ಬ ಗಾಯಕ ದೀಪಕ ರಾಗದಲ್ಲಿ ಹಾಡುವುದಕ್ಕೆ ಆರಂಭಿಸಿದರೆ ಇದ್ದಕ್ಕಿದ್ದ ಹಾಗೆ ದೀಪಗಳೇ ತಾನೇ ತಾನಾಗಿ ಅವುಗಳು ಹೊತ್ತಿ ಉರಿತಾ ಇದ್ವಂತೆ. ಹಾಗಾಗಿ ಅಂತಹ ಕಲೆ, ಸಾಹಿತ್ಯ, ಸಂಗೀತ ಅವೆಲ್ಲವೂ ಕೂಡ ನಮ್ಮನ್ನು ಮತ್ತೆ ಮತ್ತೆ ವಿಶ್ವ ಮಾನವತೆಯತ್ತ ಅಥವಾ ಇಡೀ ಒಂದು ಈ ಭೂಮಿಯಲ್ಲಿ ನಾವು ಮನುಷ್ಯರಾಗಿ ಬಾಳುವುದಕ್ಕೆ ಅವೆಲ್ಲವೂ ಕೂಡ ಪ್ರೇರೇಪಣೆಯನ್ನು ನೀಡುತ್ತದೆ. ನಮಗೆಲ್ಲ ಗೊತ್ತಿದೆ, ಈ ವಿಶ್ವದ ಒಂದು ಭಾಗ ಭೂಮಿ. ಆ ಭೂಮಿಯಲ್ಲಿ ಅತ್ಯಂತ ಕಟ್ಟಕಡೆಯದಾಗಿ ಬಂದವನೇ ಮಾನವ. ಆದರೆ ಈ ಭೂಮಿಗೆ ಅತ್ಯಂತ ಅಪಾಯಕಾರಿಯಾದಂತಹ ಒಂದು ಜೀವಿ ಇದ್ದಲ್ಲಿ ಈ ಭೂಮಿಯ ಮೇಲೆ ಆತ ಮಾನವನೇ. ಹಾವಿಗೆ ಹಲ್ಲಿನಲ್ಲಿ ವಿಷ ಇದೆ, ಚೇಳಿಗೆ ಬಾಲದಲ್ಲಿ ವಿಷವಿದೆ. ಆದರೆ ಮಾನವ ಜೀವಿಗೆ ಅವನ ತಲೆಯಿಂದ ಅವನ ಉಗುರಿನ ತನಕವೂ ಕೂಡ ವಿಷವೇ ತುಂಬಿಕೊಂಡಿದೆ. ಹಾಗಾಗಿ ಇಲ್ಲಿ ಸಿಂಹದ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಸಿಂಹದ ಮರಿ ಸಿಂಹವೇ ಆಗ್ತದೆ, ಹುಲಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಹುಲಿಯ ಮರಿ
ಹುಲಿಯೇ ಆಗ್ತದೆ, ಅಥವಾ ಹಸುವಿನ ಕರು ಹಸುವೇ ಆಗ್ತದೆ, ಮೊಲದ ಮರಿ ಮೊಲವೇ ಆಗ್ತದೆ. ಆದರೆ ಮಾನವ ಶಿಶು ಮಾತ್ರ ಅದು ತೋಳವೂ ಆಗ್ತದೆ, ನರಿಯೂ ಆಗ್ತದೆ, ಮೊಲವೂ ಆಗ್ತದೆ, ಗೋವೂ ಆಗ್ತದೆ, ಕಿತ್ತು ತಿನ್ನುವಂತಹ ಕತ್ತೆ ಕಿರುಬನು ಕೂಡ ಆಗ್ತದೆ, ಏನೂ ಕೂಡ ಆಗ್ತದೆ. ಏಕಕಾಲಕ್ಕೆ ಇಂತಹ ಅನೇಕ ಸ್ವಭಾವಗಳನ್ನು, ತನ್ನ ದುಷ್ಟತನವನ್ನು, ತನ್ನ ಕ್ರೂರತೆಯನ್ನು, ಅದನ್ನೆಲ್ಲವನ್ನು ಕೂಡ ವ್ಯಕ್ತ ಮಾಡುವಂತಹ ಒಂದೇ ಒಂದು ಜೀವಿ ಇದ್ದಲ್ಲಿ ಈ ಭೂಮಿಯಲ್ಲಿ ಅದು ಮಾನವ ಜೀವಿ ಇಲ್ಲದೆ ಬೇರೆ ಯಾವುದೇ ಪ್ರಾಣಿಯೂ ಕೂಡ ಅವುಗಳು ಹಾಗೇ ಇದ್ದಾವೆ. ಯುಗಾದಿಯಿಂದಲೂ ಅನಾದಿಯಿಂದಲೂ ಅವುಗಳು ಹಾಗೇ ಇದ್ದಾವೆ. ಅವುಗಳ ಗುಣದಲ್ಲಿ, ಆಹಾರದಲ್ಲಿ, ಸ್ವಭಾವದಲ್ಲಿ, ಅವುಗಳ ವಾಸಸ್ಥಳದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಆದರೆ ಮಾನವನಿಗೆ ಬಂದಾಗ ನಾನು ಈಗಾಗಲೇ ಹೇಳಿದ ಹಾಗೆ ಆತ ಏನೂ ಕೂಡ ಆಗ್ತಾನೆ. ಹಾಗಾಗಿ ಮತ್ತೊಮ್ಮೆ ಸಮಾಜದಲ್ಲಿ ನಾವು ಹಕ್ಕಿಯ ಹಾಗೆ ಆಕಾಶದಲ್ಲಿ ಹಾರುವುದನ್ನು ಕಲ್ತಿದ್ದೇವೆ, ಅಥವಾ ಸಾಗರದ ಆಳದಲ್ಲಿ ಮೀನಿನಂತೆ ಈಜುವುದನ್ನು ಕೂಡ ಕಲ್ತಿದ್ದೇವೆ. ಆದರೆ ಈ ಭೂಮಿಯಲ್ಲಿ ಮನುಷ್ಯನಾಗಿ, ಮಾನವರಾಗಿ ಬದುಕುವುದನ್ನು ನಾವು ಕಲಿಲೇ ಇಲ್ಲ. ಅದಕ್ಕೆ ಬಹಳ ಮುಖ್ಯವಾದಂತಹ ಸಾಕ್ಷಿ ದಿನನಿತ್ಯ ನಾವು ಪತ್ರಿಕೆಗಳಲ್ಲಿ ನೋಡುವಂತಹ ಹೆತ್ತ ತಾಯಿಯ ಮೇಲೆಯೇ ದೌರ್ಜನ್ಯಗೈಯುವಂತಹ ಮಗನು ನಮ್ಮ ತುಳುನಾಡಿನಲ್ಲಿದ್ದಾನೆ, ಅಥವಾ ಅಣ್ಣ ಅಕ್ಕ ತಂಗಿ ಅನ್ನುವಂತಹ ಭಾವನೆ ಇಲ್ಲದೆ ಅವಳನ್ನು ಶೋಷಣೆಗೆ ಒಳಗು ಮಾಡುವಂತಹ ಅಣ್ಣ ತಮ್ಮಂದಿರಿದ್ದಾರೆ, ಅಥವಾ ವಯಸ್ಸಾದಂತಹ ತಂದೆ ತಾಯಿಯನ್ನೇ ಮನೆಯಿಂದ ಹೊರದಬ್ಬುವಂತಹ ಮಕ್ಕಳಿದ್ದಾರೆ. ಪುಟ್ಟ ಕಂದಮ್ಮನನ್ನು ಕೂಡ ದೌರ್ಜನ್ಯಕ್ಕೆ ಒಳಗು ಮಾಡಿದಂತಹ ಅಂತಹ ಪ್ರಾಣಿಗಿಂತಲೂ ಕೂಡ ಕೀಳಾದಂತಹ ಒಂದು ಸಂತತಿ ನಮ್ಮ ಭಾರತ ದೇಶದಲ್ಲಿ ಇದೆ, ಕರ್ನಾಟಕದಲ್ಲಿ ಇದೆ, ನಮ್ಮ ನಾಡಿನಲ್ಲಿದೆ. ದಿನನಿತ್ಯದ ಪತ್ರಿಕೆಗಳನ್ನು ನಾವು ಓದ್ತಾ ಇದ್ದಾಗ ದಿನನಿತ್ಯವೂ ಕೂಡ ಇಂತಹ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ಅಥವಾ ಒಂದು ಬಗೆಯ ಅರಿವು, ಜಾಗೃತಿ ಎಲ್ಲವೂ ಕೂಡ ಈ ದೇಶದಾದ್ಯಂತ ಮೂಡ್ತಾನೆ ಇದೆ. ಆದರೆ ನಮ್ಮ ಅಂತಹ ಕ್ರೂರವಾದಂತಹ ಮನಸ್ಸುಗಳು ಯಾಕೆ ಬದಲಾಗ್ತಾ ಇಲ್ಲ, ಅಥವಾ ನಾವೆಲ್ಲಿ ಸೋತಿದ್ದೇವೆ? ಇಂತಹ ಒಂದು ಎಚ್ಚರ, ಅಂತಹ ಒಂದು ಕಾಳಜಿ ಬಹುಶಃ ನಮಗೆ ಇದ್ದಾಗ ಇಂತಹ ಅನೇಕ ಈ ಒಂದು ಕೇಂದ್ರಗಳು ಅಥವಾ ಇಂತಹ ಒಂದು ಧಾರ್ಮಿಕ ಸ್ಥಳಗಳು ಅವೆಲ್ಲವೂ ಕೂಡ ಮನುಷ್ಯನಾಗಿ ಬಾಳುವುದಕ್ಕಷ್ಟೇ ಅವಕಾಶವನ್ನು ಮಾಡಿಕೊಟ್ರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಮನುಷ್ಯನಾಗಿ ಈ ಭೂಮಿಯಲ್ಲಿ ಬದುಕಿದ್ದೇ ಆದಲ್ಲಿ, ಬಾಳಿದ್ದೇ ಆದಲ್ಲಿ ನಮ್ಮ ಶತಶತಮಾನಗಳ ಭಾರತೀಯರ ಕನಸು, ನಮ್ಮ ಮಹೋನ್ನತವಾದಂತಹ ಚೇತನರ ಆ ಎಲ್ಲ ಆಶಯಗಳು ಅವೆಲ್ಲವೂ ಕೂಡ ಸಾಕಾರಗೊಳ್ತವೆ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಮತ್ತೊಮ್ಮೆ ಮುಸ್ಸಂಜೆಯ ಗೋಧೂಳಿಯ ಈ ಶುಭ ಹೊತ್ತಿನಲ್ಲಿ ಗೋವರ್ಧನಗಿರಿಯ ನೆತ್ತಿಯಲ್ಲಿ ಸಂಪನ್ನಗೊಂಡಂತಹ ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ನಾನು ಗೋವರ್ಧನಗಿರಿಯ ತಪ್ಪಲಿನಲ್ಲಿ ಇರುವಂತಹ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕಿ. ನಾನು ಕೂಡ ಈ ಒಂದು ಸಮಿತಿಯವರಲ್ಲಿ, ಹಿರಿಯರಲ್ಲಿ ಕ್ಷಮೆಯನ್ನು ಕೋರ್ತಾ ಇದ್ದೇನೆ. ಇವತ್ತು ಇಲ್ಲಿಗೆ ಬಂದು ನೋಡುವ ತನಕ ಇಂತಹ ಅದ್ಭುತವಾದಂತಹ ಒಂದು ವಸ್ತು ಸಂಗ್ರಹಾಲಯ ಇದೆ ಅಥವಾ ಇಂತಹ ಸುಂದರವಾದಂತಹ ಒಂದು ಸ್ಥಳ ಇದೆ ಅನ್ನುವಂಥದ್ದು ನನಗೂ ಕೂಡ ಗೊತ್ತಿರಲಿಲ್ಲ. ಬಹುಶಃ ನಿತ್ಯ ನಿರಂತರವಾಗಿ ಈ ಒಂದು ಗೋವರ್ಧನ ಗಿರಿ ನಮ್ಮ ಯುವ ಜನತೆಯನ್ನು, ನಮ್ಮ ನಾಡಿನ ಸಮುದಾಯವನ್ನು ಮತ್ತೆ ಮತ್ತೆ ಜ್ಞಾನದ ಸಾಧನೆಯ ಹಾದಿಯತ್ತ ಸಾಗಿಸುವಂತಹ ಒಂದು ದಿಕ್ಸೂಚಿಯಾಗಲಿ. ಗಣ್ಯರಿಂದ, ಕಾವಂಧರಿಂದ ನಿನ್ನೆ ಈ ದಿನ ಉದ್ದೀಪನಗೊಂಡಂತಹ ಆ ದೀಪ ನಮ್ಮ ಪ್ರತಿಯೊಂದು ಮನೆಗಳಲ್ಲಿಯೂ ಕೂಡ ಅದು ಬೆಳಗಲಿ, ಅವರ ಮನಗಳನ್ನು ಬೆಳಗುವಂತಹ ಬಹಳ ದೊಡ್ಡ ಜ್ಯೋತಿಯಾಗಲಿ ಎಂಬುದಾಗಿ ನಾನು ಮತ್ತೊಮ್ಮೆ ಆಶಿಸ್ತಾ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಸಮಿತಿಗೆ ಮತ್ತೊಮ್ಮೆ ಶಿರಬಾಗಿ ವಂದಿಸುತ್ತಾ ನನ್ನ ಮಾತುಗಳಿಂದ ನಾನು ವಿರಮಿಸ್ತಾ ಇದ್ದೇನೆ. ಜೈ ಭಾರತಾಂಬೆ, ಜೈ ಕನ್ನಡಾಂಬೆ. ಮನದಲ್ಲದ ಮಾತುಗಳನ್ನು ಆಡಿದಂಥ ಡಾಕ್ಟರ್ ಲತಾ ಅಭಯ್ ಕುಮಾರ್, ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುಡಿಪು ಕುರ್ನಾಡು, ಇವರಿಗೆ ವಂದನೆಗಳು. ಬಂಧುಗಳೇ, ಜನಸೇವೆ ಮಾಡುವುದಕ್ಕೆ ಬಹಳ ಮುಖ್ಯವಾಗಿ ಬೇಕಿರುವುದು ರಾಜಕೀಯ ಬಲವಾಗಲಿ ಅಥವಾ ಅಧಿಕಾರವಾಗಲಿ ಅಲ್ಲ, ಇತರರಲ್ಲಿ ತನ್ನನ್ನು ಕಾಣುವ ಮನಸ್ಸು ಮತ್ತು ಅನುಭೂತಿ ಮಾತ್ರ ಎಂದು ನಂಬಿ, ಅದೇ ರೀತಿ ಜನರ ಪ್ರೀತಿ, ಆಗ್ರಹಗಳು, ನಿರೀಕ್ಷೆಯನ್ನು ಅರ್ಥೈಸಿಕೊಂಡು ತಮ್ಮ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಸಾಮಾಜಿಕ ಕಾಳಜಿಯನ್ನು ಹೊಂದಿರುವಂತಹ ಮಂಗಳೂರಿನ MP ಸಿಲ್ಕ್ಸ್ ಮಾಲಕರು ಶ್ರೀ ದಿನೇಶ್ ಕುಮಾರ್ ಇವತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಅವರು ಅನಿವಾರ್ಯ ಕಾರಣದಲ್ಲಿ ಅವರು ವಹಿಸ್ಕೊಂಡಿರುತ್ತಾರೆ. ಅವರೀಗ ಅಧ್ಯಕ್ಷ ನುಡಿಯನ್ನಾಡುವಂತೆ ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮ, ಗುರುಗಳಾದಂಥ ಡಾಕ್ಟರ್ ಬಾಲಾಜಿ ಅಟವಳೆ ಹಾಗೂ ಸ್ಥಾನ ದೇವತೆ ಚರಣಗಳಲ್ಲಿ ವಂದಿಸುತ್ತಾ, ವ್ಯಾಸಪೀಠದಲ್ಲಿರುವಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಇಲ್ಲಿ ನೆರೆದಿರುವ
ಎಲ್ಲ ಧರ್ಮ ಪ್ರೇಮಿಗಳಿಗೂ ವಂದನೆಗಳು. ಯಾನು ಆ್ಯಕ್ಚುಲಿ ಭಾಸನಗಾರತ್ ಯಾನೊಂಜಿ ವ್ಯಾಪಾರಸ್ಥೆ ಅಂಡ ಎಂಕಲ್ನ ಗುರುಕುಲಿ ಯಾಪಲ ಒಂಜಿ ಪನ್ಪುಣ ಉಂಡು. ಅವಕಾಶ ತಿಕ್ಕನಾಗ ಹಿಂದೂ ಧರ್ಮದ ಬಗ್ಗೆ ಬೊಕ್ಕ ಹಿಂದೂ ರಾಷ್ಟ್ರದ ಬಗ್ಗೆ ನಿಕುಲು ಪಾತೆರಡು ಪಂಡದು ಅಂಡ ಎಣ್ಣೆ ಒಂಜಿ ಎಲ್ಲಿಯ ಪ್ರಯಾಣ ಈತ ಮಲ್ಲ ಜವಾಬ್ದಾರಿ ತಿಕ್ಕೊಂಡು ಯಾನು ಇಡೀಬೊಟ್ಟ ಬತ್ತಿನಂಗೆ ಖಂಡಿತವಾದ ಎಣ್ಣೀಜಿ ಅಂಡ ಶ್ರೀಕೃಷ್ಣ ಪರಮಾತ್ಮನವರ ಲೀಲೆ ಅವು ಶ್ರೀಕೃಷ್ಣ ಪರಮಾತ್ಮಗೆ ಗೊತ್ತು. ಕೋಡಿರ್ದಿಂಚ ಒಂದು 10 ಜನ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಬೋಧನೆ ಮಂತಿಪ್ಪು ಐಟು ಒಂಜಿ ಪುದರ್ ಶ್ರೀಕೃಷ್ಣ ಪರಮಾತ್ಮಗೆ ನಟ್ಕಟ್ಟು ಅಂದು ನಮ್ಮನ ಈ ಉತ್ತರದ ದೇಶಗಂಚಿ ಪೋಯಿ ನೆರೆದು ಬೊಕ್ಕ ಶ್ರೀಕೃಷ್ಣ ಪರಮಾತ್ಮಗೆ ನಟ್ಕಟ್ಟು ಅಂದು ಪಂಡ್ಪೇರು ಪಂಡ ಶ್ರೀಕೃಷ್ಣ ಪರಮಾತ್ಮೆ ಇಂಚಿನಲ ಮನ್ಪೆ ಪಂಡದು ಅಂಚ ಶ್ರೀಕೃಷ್ಣ ಪರಮಾತ್ಮನ ಕೃಪೆಡ್ದು ತಿಕ್ಕಿನ ಈ ಒಂಜಿ ಸಭಾಧ್ಯಕ್ಷ ಈ ಚೌಕಟ್ಟದೊಳೈ ಯಾನೊಂಜಿ 4 ಶಬ್ದ ಪಾತೆರ ಪ್ರಯತ್ನ ಮನ್ಪೆ. ನಮನ ಮುಲ್ಪ ಉಪಸ್ಥಿತಿ ಇತ್ತಿನ ಪೂಜ್ಯಾನ್ಯ ಮೂಲ್ಯನ್ಯ ಒಂಜಿ ಉಪದೇಶ ಮಂತು ಪೋಯರು. ಆ ಉಪದೇಶಡ್ ಧರ್ಮ ಶಿಕ್ಷಣ ಮಣ್ಪುಣ ಉಲ್ಲೇಖ ಪಂಡದು ಪೋಯರು. ಸಭಾಧ್ಯಕ್ಷ ಯಾನು ವಯಸ್ಸೊನ್ನದಾತ್ರ ನೆಕ್ ಉತ್ತರ ಕೊರ್ಪುನ ಖಂಡಿತವಾದ ಕರ್ತವ್ಯ ಉಂಡೊಂದು ಯಾನು ಪಣೊಂದುಲ್ಲೆ. ಈ ಧರ್ಮ ಶಿಕ್ಷಣ ಎಂಚ ಕೊರಲಿ ನಮ್ಮನ ಜೋಕ್ಲೆ ಧರ್ಮ ಶಿಕ್ಷಣ ದಯ ಬೊಡ್ಚಿ ಪಂಡದು ರಡ್ಡು ನೆಣ್ಣು ಬೇತೆ ಬೇತೆ ಮಂತದ ಯಾನು ಪಂಡದು ತೋಜ್ಪವೆ. ಇನಿ ಹಿಂದೂ ಧರ್ಮದ ಪ್ರತಿ ಒಂಜಿ ಅಪ್ಪೆ ಅಮ್ಮನಕ್ಲು ಅತರ ಜೋಕುಳ್ಳು ನಮನ ಜೋಕ್ಲೇನು ಕ್ರಿಕೆಟ್ಗ ಭರತನಾಟ್ಯಗ ಡ್ಯಾನ್ಸ್ಗ ಯಕ್ಷಗಾನಗ ಪ್ರತಿ ಒಂಜಿ ಕ್ಷೇತ್ರಗೂ ಪಾಡ್ಯರ ಪ್ರಯತ್ನ ಮನ್ಪೋ ವಾರಡು ಒಂಜಿ ದಿನ ಇಜಿನ ಒಂಜಿ ಗಂಟೆ ಅವೇ ಒಂಜಿ ಧಾರ್ಮಿಕ ಕ್ಷೇತ್ರೋಡು ಇಜಿಂದ ಒಂಜಿ ತೀರ್ಥ ಕ್ಷೇತ್ರೋಡು ದೇವಸ್ಥಾನೋಡು ಮಂದಿರೋಡು ಒಂಜಿ ಗಂಟೆ ಧರ್ಮ ಶಿಕ್ಷಣ ಕೊರ್ಪ ನಮ್ಮ ಫ್ರೀಯಾದ ಧರ್ಮ ಶಿಕ್ಷಣ ಕೊರ್ಪ ನಿಖಿಲ್ನ ಜೋಕ್ಲೇನು ಕಡಪುಡ್ಲೆ ಬಂಡ ನಮ್ಮ ಖಂಡಿತವಾದ್ಲ ತಯಾರಿಜ್ಜ. ಇನಿ ನಮ್ಮನ ಹಿಂದೂ ಧರ್ಮ ಈತ್ ಅಗೋಗತಿಗೆ ಪೋಯರ ಮೂಲ ಕಾರಣ ಇಂಚಿನ ಬಂಡ ಹಿಂದುಲೆಗ್ ಧರ್ಮ ಶಿಕ್ಷಣ ಇಜ್ಜಂದಿನ ಕೊರತೆ. ಅನ್ಯ ಧರ್ಮದಕ್ಲು ಅಕ್ಲನ ಧರ್ಮದಕ್ಲೆಗ್ ಏತು ವ್ಯವಸ್ಥಿತವಾದ ಧರ್ಮ ಶಿಕ್ಷಣ ಕೊರ್ಪೆರ ಅಂಚೆನೆ ಈ ಭಾರತ ದೇಶೋಡು ನಮ್ಮನ ಆಳ್ವಿಕೆ ಮಣ್ಪುಣಂಚಿನ ಈ ಸರಕಾರಗಳು ಬಹುಸಂಖ್ಯಾತ ಹಿಂದುನಕ್ಲೆಗ್ ಧರ್ಮ ಶಿಕ್ಷಣ ಕೊರ್ಪುಣ ವ್ಯವಸ್ಥೆ ಮಣ್ಪೋಡು ಖಂಡಿತವಾದ್ಲ ನಿಖಲ್ನ ಜವಾಬ್ದಾರಿ ಉಂಡೊಂದು ಈ ವ್ಯಾಸಪೀಠೋಡು ಪಣೊಂದುಲ್ಲೇನು ದಯಪಂಡೆ ಎಂಕುಲು ಬಹುಸಂಖ್ಯಾತ ಹಿಂದುಲು ಎಂಕ್ಲೆಗ್ ಧರ್ಮ ಶಿಕ್ಷಣ ಇಜ್ಜಿ ನಮನ ನಂಬಿನ ನಮ ಓಟು ಪಾಡ್ದಿನ ರಾಜಕಾರಣಕ್ಕೂ ನೆಕ್ಕೆ ವ್ಯವಸ್ಥೆ ಮಣ್ಪೋಡು. ಐತೊಟ್ಟಿಗೆ ಧರ್ಮ ಶಿಕ್ಷಣ ಕೊರೊಂದಿತ್ತು ನಂಡ ಎಂಕಲ್ನ ಅಪ್ಪೆಮ್ಮಲು ನೆಕ್ಕ ಫಸ್ಟ್ ಜಾಗೃತಿ ಅವಡು ಏಪ ಮುಟ್ಟ ನಮನ ಜೋಕ್ಲಿಗೆ ಧರ್ಮ ಶಿಕ್ಷಣ ತಿಕ್ಕು ಜಿತುಲೆ ಆತಿನೆಂಗೆ ನಮ್ಮ ತೀರ್ಥಕ್ಷೇತ್ರ ಆಯುರ್ವೇದ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಕಲೆ ನಿನ್ನ ಒರಿಪೆರೆಂಕ್ಲಿಗೆ ಸಾಧ್ಯತೆ ಇಜ್ಜಿ ಸಾಧ್ಯಾಪುಜಿ ಏಪ ಮುಟ್ಟ ಭಗವದ್ಗೀತೆ ಪ್ರತಿ ಇಲ್ಲಲ್ಲಿ ಇತ್ತದು ಐನ್ ಓದುಂಡ ಮಾತ್ರ ಐತೆ ಎಂಕ್ಲೆ ರುಚಿ ತಿಕ್ಕೊತ್ತಂದೆ ಭಗವದ್ಗೀತೆ ತೂಯಿಪೇಟಿಗೆ ಐತ ಸಾರಾಂಶ ಗೊತ್ತಾವಂದು ಇನಿ ಪ್ರಾಯಾಣಗ ಅಪ್ಪೆಮ್ಮನ ರುದ್ರಾಶ್ರಮೋಡ ಇಜಿನ ಆಶ್ರಮೋಡ ಇಜಿನ ಪಿದಯ ಪಾಡ್ನ ಇಂಚಿನ ಪೂರ ಆವೊಂದಿತ್ತು ದಾಂಡ ಆ ಜೋಕ್ಲಿಗೆ ಧರ್ಮ ಶಿಕ್ಷಣ ಇಜ್ಜಂದೆ ಮಾತ್ರ ಎತ್ತಂದ ಧರ್ಮ ಶಿಕ್ಷಣ ಇತ್ತಿನ ಜೋಕುಲು ಇಂಚಿನ ಮಾತ ವಿಡಂಬನೆ ಮನಪಿರ ಖಂಡಿತವಾದ್ಲ ಸಾಧ್ಯ ಅಜ್ಜಿಂದ ಒತ್ತುದು ಈ ವ್ಯಾಸಪೀಠೋಡು ಪಣೊಂದುಲ್ಲೆ ಮೂಲ್ಯನ್ನೇ ಪಂಡಿನಕ್ಕೆ ಒತ್ತುದು ಪಣೊಂದುಲ್ಲ ನಮ್ಮ ಇತ್ತೆ ಬರ್ಪುನ ದಿನೊಟ್ಟು ಈ ಕ್ಷೇತ್ರಡ್ ಧರ್ಮ ಶಿಕ್ಷಣ ಒಂಜಿ ವೇಳೆ ಕೊರ್ಪುನ ವ್ಯವಸ್ಥೆ ಮುಲ್ಪದಕಲು ಮಂತಿರ್ನಾಂಡ ಫ್ರೀ ಆಫ್ ಕಾಸ್ಟ್ ವಾರೋಡು ಒಂಜಿ ದಿನ ರಡ್ಡಿ ದಿನ ಎಂಕುಲು ಬತ್ತದು ನಮನ ನೇತೃತ್ವದ ಒಂದು ನಮನ ಜೋಕ್ಲೆಗೆ ಬರ್ಪುನ ಜೋಕ್ಲೆ ಧರ್ಮ ಶಿಕ್ಷಣ ಕೊರ್ಪುನ ವ್ಯವಸ್ಥೆ ಮನ್ಪೆರೆ ಖಂಡಿತವಾದ್ಲ ಎಂಕುಲು ತಯಾರುಲ್ಲ. ನೆನಪುದಿಲೆ ಬಂದುಲೆ ಒಂಜಿ ಅಂತರ್ದು ಬೊಕ್ಕ ಮನುಷ್ಯ ನೆಮ್ಮದಿ ಡಿಪ್ಪೊಡ್ಡಾಂಡ ಆಗ ಆಚಾರ ವಿಚಾರ ಆಧ್ಯಾತ್ಮ ಭಗವಂತನ ಬುಡ್ದು ಆ ನೆಮ್ಮದಿ ಡಿಪ್ಪೆರ ಸಾಧ್ಯತೆ ಇಜ್ಜಿ ಸಾಧ್ಯನೆ ಇಜ್ಜಿ. ಇಡೀ ಭಾರತ ದೇಶ ನಮಕ್ ಈ ಕಿಂಚಿತ್ತಾಂಡಲ ಹಿಂದೂ ಧರ್ಮ ಒರಿದಿಂದ ತಂದ ಆಧ್ಯಾತ್ಮ ಮಾತ್ರ ತಂದೆ ನಮ್ಮನ ಧರ್ಮ ಆಚರಣೆ ಒರಿದಿಜಿ ದಯಧರ್ಮ ಆಚರಣೆ ಒರಿದಿಜಿ ಬಂಡ ನಮ್ಮನ ಧರ್ಮದ ಆಚರಣೆ ಮಾತ್ರ ತಂದ ಧರ್ಮ ಇಜ್ಜಿ. ಇನಿ ದಸರಾ ವಾರ್ಡ್ ಗಣೇಶ ಚತುರ್ಥಿ ವಾರ್ಡ್ ನೆತ್ತ ಮೆರವಣೆ ಅಡಿಗೆ ನಮ್ಮ ಪೂರ ದೂರೋಡು ತೂಂಡ ಅವು ಧರ್ಮ ವಿಡಂಬನೆ ಮನ್ಪುಣಂದು ಪನ್ಪೇನು ಏಪ ಧರ್ಮದ ಬಗ್ಗೆ ಉಚ್ಚ ಸ್ತರ ತೆಂಕ್ಲೆ ಭಾವ ನಿರ್ಮಾಣ ಅಂಡ ಅಪ್ಪಗೆ ಎಂಕುಲು ಈ ಪಾಶ್ಚಾತ್ಯ ಸಂಗೀತ ಪಿಕ್ಚರ್ದ ಅವಶ್ಯ ಕೆಲವು
ಗೀತೆಲೆಗೆ ಖಂಡಿತವಾದ್ಲ ನಮ್ಮ ನಲಿಪೆರೆ ನಮ್ಮನ ಆ ಸ್ಟೆಪ್ ನಮ್ಗೆ ಖಂಡಿತವಾದ್ಲ ಬರಂದು ದೇವರನ್ನ ಎದುರು ನಮ್ಮ ಭಕ್ತಿ ಶ್ರದ್ಧೆದ ಭಜನೆ ಮಂತೊಂದು ಪೋದು ದೇವರನ್ನು ವಿಸರ್ಜನೆ ಮನ್ಪೊಡ ತಂದೆ ನಮ್ಮನ್ನು ಅಲ್ತೊಂದು ಪೋದು ವಿಸರ್ಜನೆ ಮನ್ಪುಣ ನಮ್ಮನ ಪದ್ಧತಿಲು ಹತ್ತು ಇನ್ನು ಒಂಜಾತ ನಮ್ಮನ ದಕ್ಷಿಣ ಕನ್ನಡ ಬೋಡಾಯನ ಸಂಘಟನೆಲುಂಡು ಮಕ್ಕಳೇ ಮಾತೆರೆಗಳ ಈ ಮಾಧ್ಯಮದ ಮುಖಾಂತರ ಯಾನೊಂಜಿ ಪಣೊಂದುಲ್ಲೆ ಬರ್ಪನ ದಿನೊಟ್ಟು ಖಂಡಿತವಾದ್ಲ ಉಂತಲೆ ಅಪಗ ಮಾತ್ರ ನಮ್ಮನ ಹಿಂದೂ ಧರ್ಮ ಒರಿಯುವತ್ತಂದೆ ಹಿಂದೂ ಧರ್ಮ ಇಜನ್ನ ಒರಿಯರ ಸಾಧ್ಯತೆ ಹೆಜ್ಜಿ ಬಂದುಲೆ ಉಂದತ್ತು ಕುಡೊಂಜಿ ಬಣ್ಣ ತುಲೆ ಕ್ಷೇತ್ರೋಡು ಈತ ಪೊರ್ಲುದ ಕ್ಷೇತ್ರೋಡು ಉಳಯಡು ಕುಲ್ದು ಒಂಜಿ 1/4 ಗಂಟೆ 10 ನಿಮಿಷ ಅರ್ಧ ಗಂಟೆ ಭಜನದಕ್ಕನೊಟ್ಟಿಗೆನ ಅಥವಾ ಸಾಕ್ಷಾತ್ ಪರಮಾತ್ಮನೊಟ್ಟಿಗೆನ ಕುಲ್ಲುದು ಒಂಜಿ 10 ನಿಮಿಷ 15 ನಿಮಿಷ ನಾಮ ಜಪ ಈಚಿನ ಭಜನೆ ಮನ್ಪುನ ನಮಕ್ ತಾಳ್ಮೆಜ್ಜಿ ಒಂಜಿ ಡಿಜೆನ ನಾಟಕನ ಒಂಜಿ ಬೊಕ್ಕೊಂಜಿ ಪಾಡು ನನ್ನ ಮೂಜಿ 6 ಗಂಟೆ ಕುಲ್ದು ನಮ್ಮ ಸಮಯನ ವರ್ತಮಾನ ಪಂಚಂಡ ಏರು ಹಿಂದುಲು ಬನ್ನಿ ಏರು ಧರ್ಮಾಚರಣೆ ಮನ್ಪೊಡು ಬನ್ನಿ ನಮಕು ಕೊಡ್ತಿನ ಋಷಿ ಮುನಿಕುಲಕುಲು ಕೊಡ್ತಿನ ಆಯುರ್ವೇದ ತೀರ್ಥಕ್ಷೇತ್ರ ನಿನ್ನ ಮತ್ತೆ ಏರು ಒರಿಪೊಡು ಬನ್ನಿ ಇಡೀ ಕದ್ರಿ ಕ್ಷೇತ್ರ ಬೋದು ನಿಕುಲು ತುಯ್ಯರ್ಡಾಂಡ 7 ಕೆರೆ ಉಂಡು ಆ 7 ಕೆರೆ ಇಟ್ಟು ಸ್ವಿಮ್ಮಿಂಗ್ ಪೂಲ್ ಉರ್ದು ಕಡೆ ಮಂತ ಪಾಡೊಂದುಲ್ಲೇರು ಜನಕುಲು ಆ ಒಂಜಿ ಕ್ಷೇತ್ರನು ಅತಂಡ ಆ 7 ಕೆರೆಕ್ಲೆ ನಿರ್ಮಾಣ ಮನ್ಪೊಡ್ಡಾಂಡ ಋಷಿಮುನಿಕುಲು ಸಹಸ್ರ ವರ್ಷ ತಪಸ್ಸು ಮಂತದ ನಿರ್ಮಾಣ ಮಂತದ ಇಪ್ಪೇರು ಇನಿ ಎಂಕ್ಲೆಗೆ ಐತ ಮೌಲ್ಯ ಗೊತ್ತಿಜ್ಜಿ ವ್ಯಾಲ್ಯೂ ಗೊತ್ತಿಜ್ಜಿ ನಮಕ್ ಇನ್ನು ಹಿರಿಯರ ನಮ್ಮನ ಮದನ್ ಮೋಹನ್ ರೈಲು ಈತು ಶೋಕದ ಒಂಜಿ ಆಧ್ಯಾತ್ಮ ಕೇಂದ್ರನೇ ಒಂಜಿ ಉತ್ಪತ್ತಿ ಮಂತ ಬಿಡ್ತೇರು ಎಲ್ಲ ಆರ್ನ ದಿನೋರ್ದು ಬೊಕ್ಕ ಐನು ಹೊರತೊಂದು ಒಪ್ಪನ ಕರ್ತವ್ಯ ಹಿಂದೂ ಸಮಾಜವು ಕರ್ತವ್ಯ ಬಂಡೆಂಜ ಬಂಡ ಏಪ ಅಲ್ಪ ಆಚರಣೆ ಉಂಡು ತುಲೆ ಅಪಗ ಮಾತ್ರ ಧರ್ಮ ಆಚರಣೆ ಒಟ್ಟಿಗೆ ಪತ್ತೊಂದು ಬತ್ತೀರ ಐಕ್ ಧರ್ಮ ಬೇತೆ ಆಚರಣೆ ಬೇತೆ ಧರ್ಮ ಏರ್ಲ ಮನ್ಪೊಲಿ ಆಚರಣೆ ಮಾತ್ರೆ ಮನ್ಪೆರೆ ಅಪ್ಪುಜಿ ಆಚರಣೆ ಮನ್ಪೆರೆ ಕಲ್ಪುಲೆ ಬಂದುಲೆ ಆಚರಣೆ ಮನ್ಪೆರೆ ಕಲ್ಪುಲೆ ಇನಿ ನಮಕ್ 6 ಗಂಟೆ ಪಿಕ್ಚರ್ ತುಯ್ಯರೆ ಕ್ರಿಕೆಟ್ ತುಯ್ಯರೆ ಮನಸ್ಸುಂಡು ಇನಿ ಪೊಂಜೋಣಕ್ಲ ಸ್ಥಿತಿ ಒಡೆ ಒಟ್ಟು ಮಾಡ್ತಾನ ರಿಮೋಟ್ ಬೊಕ್ಕ ಸೋಪಗು ಸೀಮಿತವಾದುಲ್ಲೇರು ನಮಕ್ ಏಪಾಂಡಲ ಸರಿ ರೋಡ್ ಕೆಲವು ರೋಜ ರುಜಿನ ಮಾತ ಬತ್ತನ್ನ ಅಂಡ ಈ ಟಿವಿ ಧಾರಾವಿ ಕ್ರಿಕೆಟ್ ಮಾತ ತೂದು ನೆಂಕ್ಲ ರೋಜ ರುಜಿನ ಕಡಿಮೆ ಮನ್ಪೆರ ಸಾಧ್ಯತೆ ಉಂಡೆ ಪಣಿ ಅವೇ ಒಂಜಿ ಮೇಯ್ಟ್ ಗಜ್ಜಿ ಪೂರ್ಣ ಶ್ರದ್ಧಾ ಭಕ್ತೆಡ್ಬೋದು ಒಂದೇ ಕದ್ರಿ ಕ್ಷೇತ್ರ 7 ಕೆರೆಟ್ ಮೀದು ತೀರ್ಥ ಬಣ್ಣಗ ಅಕ್ಲ ಮೇಯ್ತ ಗಜ್ಜಿರ್ದಿಂಚ ಕಡಿಮೆ ಆಪುಂಡು ಅಂಚಂಡ ಕಷ್ಟ ಮಣ್ಣಗ ಎಂಕ್ಲಿಗೆ ದೇವ್ರ ಬೋಡು ಎಂಕ್ಲು ಸುಕೋಟಿಪ್ಪುನಗ ಎಂಕ್ಲು ದಾಯ ದೇವರೇನು ಎನ್ನು ಜಾಪಂಡದು ನೆನಪುದಿಲೆ ಬಂದುಲೆ ನಾನು ಅನ್ಯತಾ ಏರನ್ನ ಟಾರ್ಗೆಟ್ ಇದ್ದಿದ್ದು ಅಥವಾ ಪಿಕ್ಚರ್ ತೂಪ್ನಾಗ್ಲೆ ಕ್ರಿಕೆಟ್ ತೂಪ್ನ ಖಂಡಿತ ವಿರೋಧಿ ಹತ್ತು ನಿಕ್ಲೆಗೆ ಹೂವು ಇಚ್ಚೊಂಡು ಮನ್ಪುಲೆ ಭಗವಂತ ಎಂಕ್ಲೆಗೆ 24 ಗಂಟೆ ಕೊಡ್ತೆ ಭಗವಂತ ದಿನೊಟ್ಟು 24 ಗಂಟೆ ಕೊಡ್ತೆ ಭಗವಂತಗೆ ಒಂಜಿ 2-3 ಗಂಟೆ ನಮಗೆ ಕೊರ್ಕ ಅಂತ ಪನ್ಪನ ಉದ್ದೇಶನ್ನ ಎಂಚ ಕೊರಿಂದ ಐಕ್ಲ ಪನ್ಪೆ ನಮ್ಮ ಇನಿ ಕಾಂಡೆ ಲಕ್ಕನಾಗ ಲಕ್ಕಿನೆರ್ದ ಬಯ್ಯ ಮುಟ್ಟ ನಮ್ಮ ದಿನಚರಿ ಎಂಚ ಉಂಡು ಪಂಡದು ಎಲ್ಲಿ ಒಂಜಿ ಪೇಪರ್ ದಿವೊಣಗ ಜಪ್ಪುನಗೆ ಎಂಕುಲು ಭಗವಂತಗೆ ಸಲದ ಎಂಚಿನ ಮಾತ ಮಂತ ಬಂಡದು 84 ಲಕ್ಷ ಜೀವರಾಶಿ ನಮ್ಮನ್ನು ಮನುಷ್ಯ ಜನ್ಮನ ಸೃಷ್ಟಿ ಮಂತದೆ ಗರುಡ ಪುರಾಣರು ಶ್ರೀಕೃಷ್ಣ ಪರಮಾತ್ಮಗ ಗರುಡೆ ಪಣೊಂದುಲ್ಲೆ ಸಹಸ್ರ ಬ್ರಹ್ಮಾಂಡನೇ ಅನ್ನು ತಿರುಗುದು ಬತ್ತೆ ಸಹ ನರಕಲೋಕನು ದೇವಲೋಕನು ಉಚ್ಚಲೋಕನು ಮಾತ ತಿರುಗುದು ಬತ್ತೆ ಅಂಡ ಸರ್ವಶ್ರೇಷ್ಠವೈನ ಲೋಕವು ಪಂಡ ಈ ಮೃತ್ಯು ಭೂಮಿ ಎಂದು ಬಂಡೆ ಅಂಚಂಡ ಎಂಚಿನ ಈತು ಪೊರ್ಲು ನಮ್ಮ ಮೃತ್ಯು ಭೂಮಿ ಜನ್ಮದೇ ತೊಂಡ ತುಲೆ ಆಂಡ ಜನ್ಮದೇ ತೊಂದ ಜನ್ಮದ ಉದ್ದೇಶನ ಮರೆತು ಬಿಡಿಯ ತುಲೆ ಇನ್ನು ಅಕ್ಕಲ ಎಂಕಲ್ನ ಭಾಷಣೋಡು ಸಂಕ್ಷಿಪ್ತವಾದ ಪಣೊಂದು ಪೋಯರು ಅಂಡ ಐನು ನನ್ನೊಂಚೂರು ಸರಳ ಶಬ್ದೋಡು ಪಣೊಂದು ಹೋಪೆ ಈತ ಪೊರ್ಲುದ ಮೃತ್ಯು ಭೂಮಿ ನಮ್ಮನ್ನು ಜನ್ಮ ಕೊಡ್ತೀರು ಐಟ್ಲ ಈ ಭರತ ಕಂಡೋಡು ಎಂಕ್ಲನ್ ಜನ್ಮ ಪಾಡ್ದಿರು ತುಲೆ ಇನ್ನು ಈ ವಿಜ್ಞಾನ ಸುಮಾರು ದುಂಪೋತುಂಡು ನಿಖಲ್ನ ಫಾರಿನ್ ಅಮೇರಿಕ ಲಂಡನ್ ಅಲ್ತು ಮುಲ್ತು ಮಾತು ಒಂಜಾತಿ ಜನಕ್ಕಳು ಇತ್ತೆಡ್ಡ ಅಲ್ತು ಮಣ್ಣು ಕೊಂದತ್ತದು ಭಾರತ ದೇಶದ ಮಣ್ಣ ಒಟ್ಟಿಗೆ ನಿಖಲ್ನ ಗೊತ್ತಿತ್ತ ವಿಜ್ಞಾನೋಡು ಪರೀಕ್ಷೆ ಮನ್ಪುಲೆ ಶ್ರೇಷ್ಠ ಒಂದಪ್ಪ ಗೊತ್ತಾಪುಂಡು ಎಂಕಲು ಪಂಡ ವಕ್ತಾರ ನಕಲು ಪಂಡ ಮಕ್ಕಳು ಮೈಕ ತಿಕ್ಕನು ಪಾತೆರವ್ರು ಮನ್ಪೆ ಮಿಷಿನ್ಗೆ ಹಂಚತ್ತತ್ತೆ ಮಿಷಿನ್ ಸತ್ಯ ಪನ್ಪುಣತ್ತೆ ಎಂಗ್ಲ ಕ್ಷೇತ್ರದ ಒಂಜಿ ಸಾಮಾನ್ಯ ನಮ್ಮನ ದಕ್ಷಿಣ ಕನ್ನಡದ ಒಂಜಿ ಕೊರಗಜ್ಜನ ಕ್ಷೇತ್ರದ ಒಂಜಿ ಮಣ್ಣದೆತ್ತು ಟೆಸ್ಟು ಕೊರ್ಲೆ ಪಿದೈದ ದೇಶದ ಮಣ್ಣನ್ನು ಒಟ್ಟಿಗೆ ಟೆಸ್ಟು ಕೊರ್ಲೆ ಪಾವಿತ್ರತೆ ವೈಟುಂಡು ಚೈತನ್ಯ ವೈಟುಂಡು ಒಂದು ಗೊತ್ತಾಪುಂಡು ಯಾನ್ ಪಣ್ಪುಣ ಉದ್ದೇಶ ಒಂಜಿ ನಮಕ್ ಭಗವಂತ ಜನ್ಮ ಕೊಡ್ತೆ ಐಟ್ಲ ಹಿಂದೂ ಧರ್ಮೋಡು ಜನ್ಮ ಕೊಡ್ತೆ ಆ ಹಿಂದೂ ಧರ್ಮೋಡು ಜನ್ಮ ಕೊಡ್ತೀನಿ ಕೋರ್ತ ಸಾರ್ಥಕ ಆವಡ್ನಿತ್ತನ್ನ ಅಂಡ ಸಾಧನೆ ಮನ್ಪುಲೆ ಸಾಧನೆ ವಾಂಡ್ ನಾನಾ ರೀತಿಯ ಭಾಗಗಳುಂಡು ನಾನಾ ರೀತಿಯ ರಸ್ತೆಡು ಹೂವಣ್ಣಲ್ ರಸ್ತೆಡು ಮನ್ಪುಲೆ ಅಂಡ ಸಾಧನೆ ಮನ್ಪುಲೆ ಭಗವಂತೆಲ್ಲ ಸಂತ ಮಾತ್ಮೆರ್ಲ ಭರವಸೆ ಗೊತ್ತೇರು ಬರ್ಪುನ ಶೀಘ್ರ ಈ ದೇಶ ಆಪತ್ಕಾಲ ಬರ್ರಂಡು ಆಪತ್ಕಾಲ ಹೊಡೆದು ಪಾರ್ವಕಾಲ ಬರ್ರಂಡು ಅಪಗ ಈ ಸನಾತನ ಹಿಂದೂ ಧರ್ಮ ಶ್ರೇಷ್ಠವಾದ ಇಡೀ ಜಗತ್ತಿಗೆ ತೋಜರಂಡು ಐಕ್
ನಿಕುಲು ಮಾತಿರ್ಲ ಶ್ರೀಕೃಷ್ಣ ಪರಮಾತ್ಮನ ಚರಣೋಪೋದು ಶ್ರದ್ಧಾ ಭಕ್ತಿ ಶರಣಾಗತಿಯಾದ ಶ್ರೀಕೃಷ್ಣನ ನಿಕ್ಲೆ ಗೊತ್ತಿತ್ತಿನ ಶಬ್ದೋಡು ನಾಮಸ್ಮರಣೆ ಮನ್ಪುಲೆ ಅಪಗ ಮಾತ್ರ ಈ ನಮ್ಮನ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಆಯುರ್ವೇದಿಕ್ ನನ್ನ ಮಾತ ಉರಿಯರೆ ಸಾಧ್ಯತೆ ಉಂಡು ರಡ್ಡನೆ ಎಂಗಲ ಕುಲಪತಿ ಐನಾರು ನನ್ನೊಂಜಿ ಮಲ್ಲ ಒಂಜಿ ಶಬ್ದವನ್ನು ಪಂಡುದು ಪೋಯರು ಐಕ್ಲ ಯಾನು ಈ ವೇದಿಕೆದ ಅಧ್ಯಕ್ಷ ನಿರ್ದಾತ್ರ ಯಾನು ಒಂಜಿ ಶಬ್ದ ಪನ್ನೋಡಾಪುಂಡು ನಮ್ಮನ ಗೌರವನೀತ ಈ ದೇಶದ ಮೋದಿ ಪ್ರಧಾನಮಂತ್ರಿ ಮೋದಿನ ಲೆಪ್ಪೋಡು ಬಂಡದು ಅರ್ನ ಒಂಜಿ ಎಡ್ಡೆ ಶಬ್ದ ಅಂಡ ಎಂಕಲ್ನ ಶಾರೀರಿಕವಾದ ಏತ ಪ್ರಯತ್ನ ಉಂಡ ಐಕ್ಲ ಆಧ್ಯಾತ್ಮ ಪ್ರಯತ್ನ ಕೂಡ್ನ ಅಂಡ ಖಂಡಿತವಾದ್ಲ ಈ ದೇಶದ ಗೌರವನೀತ ಮೋದಿ ಪ್ರಧಾನಿಯಾನ ಮೋದಿ ಇಡೆಗೆ ಬರುವೆರೆ ಪನ್ಪುಣ ಖಂಡಿತವಾದ ಆಶೆ ಉಂಡು ಇಕುಲು ಮಾತಿರ್ಲ ಆ ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮನ ಚರಣೋಡು ಸಂಕಲ್ಪ ಮನ್ಪುಲೆ ಪ್ರಾರ್ಥನೆ ಮನ್ಪುಲೆ ಶೀಘ್ರಾತಿ ಶೀಘ್ರ ಆ ಮಹಾನ್ ಚೈತನ್ಯ ವ್ಯಕ್ತಿ ಈ ಊರಿಗೂ ಈ ಮಣ್ಣಿಗೆ ಬತ್ತದು ಶ್ರೀಕೃಷ್ಣನ ದರ್ಶನದೆ ತಂದು ಎಂಕ್ಲೆ ಮಾತು ಆದರ್ಶವಾದಿ ಪಡಂದು ಪಣಂದು ಎಂಕ್ ಇಡಮುಟ್ಟ ಬತ್ತದು ಮುಲ್ಪ ಈ ಕಾರ್ಯಕ್ರಮದ ಸಭಾಧ್ಯಕ್ಷ ಜವಾಬ್ದಾರಿ ಕೊಡ್ದು ಪಾತೆರ ಅವಕಾಶ ಕೊಡ್ತೀನಕ್ಕೆ ಮಾತೆರಗ್ಲ ವಂದನೆಲು ಅಂಚನೆ ಯಾನ ಪಾತೆರ್ನ ಎನ್ನ ಈ ನಾಲು ವಾಣಿನ ಶ್ರೀಕೃಷ್ಣ ಪರಮಾತ್ಮನ ಚರಣೋಡ್ದಿ ಒಂದುಲ್ಲೆ ಜೈ ಗುರುದೇವ್ ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಜೈ ಗುರುದೇವ್. ಧನ್ಯವಾದಗಳು ಶ್ರೀ ದಿನೇಶ್ ಕುಮಾರ್ ಮಾಲಕರು MP ಸಿಲ್ಕ್ಸ್ ಮಂಗಳೂರು ಇವರಿಗೆ. ಬಂಧುಗಳೇ, ಈ ಕಾರ್ಯಕ್ರಮವನ್ನು ಸ್ವಲ್ಪ ಹೊತ್ತಿನೆಲ್ಲ ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. ನಮ್ಮ ಜೊತೆ ಈ ಗೋವರ್ಧನೋತ್ಸವದಲ್ಲಿ ಸಹಕರಿಸುವಂಥ ಸಂಘ ಸಂಸ್ಥೆಗಳಿಗೆ ಸ್ಮರಣಿಕೆಯನ್ನು ಈ ಸಮಾರಂಭದ ಧನ್ಯವಾದ ಸಮರ್ಪಣೆಯ ಮುಂಚೆ ನಾವು ನೀಡಲಿಕ್ಕೆ ಇದ್ದೇವೆ. ಆದ್ದರಿಂದ ಅದರಲ್ಲಿ ಸುಮಾರು 50ಕ್ಕಿಂತಲೂ ಹೆಚ್ಚು ಸಂಘ ಸಂಸ್ಥೆಗಳು ನಮ್ಮೊಂದಿಗೆ ಸಹಕರಿಸ್ತೇವೆ. ಅವರೆಲ್ಲರ ಹೆಸರುಗಳನ್ನು ಕೂಡ ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಮುದ್ರಿಸಿದ್ದೇವೆ. ಅದರಲ್ಲಿ ಸುಮಾರು ಅರ್ಧದಷ್ಟು ಅಂದರೆ 25ರಿಂದ 30 ಸಂಘ ಸಂಸ್ಥೆಗಳಿಗೆ ಇವತ್ತು ಸ್ಮರಣಿಕೆ ನೀಡಲಿಕ್ಕೆ ಇದ್ದೇವೆ. ಇಲ್ಲಿ ಉಪಸ್ಥಿರುವಂಥ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ದಯವಿಟ್ಟು ನಮ್ಮ ಜೊತೆ ಸಹಕರಿಸಬೇಕು. ಇದೀಗ ನಮ್ಮ ಜೊತೆ ಕುಮಾರಿ ತನುಶ್ರೀ ವಿದ್ಯಾರ್ಥಿ ಇದ್ದಾಳೆ. ಶಾರದಾ ವಿದ್ಯಾಲಯ ಮಂಗಳೂರು ಕೊಡಿಯಾಲ್ಬೈಲು ಇಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ಕುಮಾರಿ ತನುಶ್ರೀ ಇದೀಗ ಕೊಳಲ ಕೃಷ್ಣ ಎಂಬ ಹಾಡನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾಳೆ. ಸರಿಗಮ ಲಿಟ್ಲ್ ಚಾಂಪ್ಗೆ ಆಯ್ಕೆಯಾಗಿದ್ದಾಳೆ. ಜಿ ಕನ್ನಡ ಟಿವಿಯ ಸರಿಗಮ ಲಿಟ್ಲ್ ಚಾಂಪ್ಗೆ ಆಯ್ಕೆಯಾಗಿರುವ ಕುಮಾರಿ ತನುಶ್ರೀ ಇವತ್ತು ಒಂದು ಕೊಳಲ ಕೃಷ್ಣ ಎಂಬ ಹಾಡನ್ನು ಟ್ರ್ಯಾಕ್ನಲ್ಲಿ ಹಾಡಲಿಕ್ಕೆ ಇದ್ದಾಳೆ. ಇದರ ರಚನೆಯನ್ನು ಮಾಡಿದವರು ನಮ್ಮ BN ಗೋಪಾಲಕೃಷ್ಣ ರಾವ್. ಇದರ ಐತಿಹ್ಯ ಏನಂತ ಹೇಳಿದರೆ, ಶ್ರೀಯುತ BM ಗೋಪಾಲಕೃಷ್ಣ ರಾವ್ ಅವರು ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಮದನ್ ಮೋಹನ್ ನಾಯ್ಕ್ ಇವರ ಸಹಪಠ್ಯ ಅಥವಾ ಒಟ್ಟಿಗೆ ಕಲಿತಂಥ ಕ್ಲಾಸ್ಮೇಟ್ ಆಗಿದ್ದಾರೆ. ಶ್ರೀಮತಿ ರೂಪಲಕ್ಷ್ಮಿ ಅವರ ತಂದೆ ಶ್ರೀ ಗೋಪಾಲಕೃಷ್ಣ ರಾವ್ ಇವರು ರಚಿಸಿದ ಹಾಡು ಕೊಳಲ ಕೃಷ್ಣ ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾಳೆ ಕುಮಾರಿ ತನುಶ್ರೀ.
ನಿನ್ನ ಮುರಳಿನಾದ ಕೇಳಿ ಗೋಗಳೆಲ್ಲ ಹರುಷಗೊಂಡು ಕಿವಿಯ ನಿಮಿರಿದೆ ಹಸೆಡೆದು ಓಡಿ ಓಡಿ ಬರುವವು ನಿನ್ನ ಸುತ್ತ ಕುಣಿವವು ಹಾಲು ಜೇನು ಒಂದು ಗೂಡಿನಾದ ಲಹರಿ ತೇಲಿ ಬಂದು ಹಾಲು ಜೇನು ಒಂದು ಗೂಡಿನಾದ ಲಹರಿ ತೇಲಿ ಬಂದು ಗಾಳಿಯಲ್ಲಿ ಬೆರೆತು ಹರಡಿ ಸ್ವರ್ಗ ಇಳೆಗೆ ತಂದಿದೆ ಮಾತು ಮೂಕವಾಗಿದೆ ಮಾತು ಮೂಕವಾಗಿದೆ ನಿನ್ನ ಮುರಳನಾದ ಕೇಳಿ ಗೋಗಳೆಲ್ಲ ಹರುಷಗೊಂಡು ಕಿವಿಯ ನಿಮಿರಿದೆ ಹಸೆಡೆದು ಓಡಿ ಓಡಿ ಬರುವವು ನಿನ್ನ ಸುತ್ತ ಕುಣಿವವು ನಿನ್ನ ಸುತ್ತ ಕುಣಿವವು ನಿನ್ನ ಸುತ್ತ ಕುಣಿವವು. ಧನ್ಯವಾದಗಳು. ಕುಮಾರಿ ತನುಶ್ರೀ ಇವರಿಗೆ ಒಂದು ಶಾಲಿನ ಗೌರವವನ್ನು ಸಲ್ಲಿಸಬೇಕಾಗಿ ನಮ್ಮ ಸಮಿತಿ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಈಕೆ ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿರುವ ಕೃಷ್ಣಗಾನಸುಧಾ ಸಂಗೀತ ವಿದ್ಯಾಲಯದಲ್ಲಿ ಶ್ರೀ ಯತಿರಾಜ ಆಚಾರ್ಯ ಇವರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಧ್ಯಯನ ಮಾಡ್ತಾ ಇದ್ದಾಳೆ. ಹಾಗೆಯೇ ಶಾರದಾ ವಿದ್ಯಾಲಯ ಕೊಡಿಯಲ್ಬೆಲೆಯಲ್ಲಿ 10ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇರುವವಳು. ಸರಿಗಮ ಲಿಟಲ್ ಚಾಂಪ್ಗೆ ಆಯ್ಕೆಯಾಗಿದ್ದಾಳೆ ಜಿ ಕನ್ನಡ ಟಿವಿಯ. ಇದರಲ್ಲಿ ಅವಳಿಗೆ ನಾವು ನಮ್ಮೆಲ್ಲರ ಪರವಾಗಿ ಅವಳಿಗೆ ಶುಭಾಶೀರ್ವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಮುಂದಡಿಡ್ತಿದ್ದೇವೆ. ವಂದನೆಗಳು. ಬಂಧುಗಳೇ, ಯಾರದೋ ಪ್ರಶಂಸೆ ಇನ್ನಾರದೋ ಸಮ್ಮಾನದ ನಿರೀಕ್ಷೆ ಇಲ್ಲದೆಯೇ ಸಾಧಕನೊಬ್ಬ ಕ್ರಿಯಾಶೀಲನಾಗ್ತಾನೆ. ಹಾಗೆ ಸದ್ದಿಲ್ಲದೆ ಕೆಲಸ ಮಾಡುತ್ತಿರುವಂಥ ಸಾಧಕರನ್ನು, ಕಾಯಕ ಯೋಗಿಗಳನ್ನು ಜೊತೆಗೂಡಿಸಿಕೊಂಡು ವಿವಿಧ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಇವತ್ತು ಈ ಗೋವರ್ಧನೋತ್ಸವದ ಕಾಯಕದಲ್ಲಿ ಕೈ ಜೋಡಿಸಿದ್ದಾರೆ. ಇವರೆಲ್ಲರಿಗೆ ನಾವು ಎಷ್ಟು ಧನ್ಯವಾದಗಳನ್ನ ಹೇಳಿದರೂ ಸ್ಮರಣಿಕೆಗಳನ್ನು ನೀಡಿದರೂ ಸಾಲದು. ಅಂಥ ಸಂಘ ಸಂಸ್ಥೆಗಳಲ್ಲಿ ಸುಮಾರು 60 ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದರಲ್ಲಿ ಸುಮಾರು 30 ಸಂಘ ಸಂಸ್ಥೆಗಳಿಗೆ ಇಂದಿನ ಸಭಾ ಕಾರ್ಯಕ್ರಮ ನಾವು ಸ್ಮರಣಿಕೆಯನ್ನು ನೀಡಲಿಕ್ಕೆ ಇದ್ದೇವೆ. ಉಳಿದ ಸಂಘ ಸಂಸ್ಥೆಗಳಿಗೆ ನಾಳಿನ ದಿವಸ ಸಭಾ ಕಾರ್ಯಕ್ರಮದಲ್ಲಿ ನಾವು ಸ್ಮರಣಿಕೆ ನೀಡಲಿಕ್ಕಿದ್ದೇವೆ. ಇದೀಗ ಈ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಹೆಸರುಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ಶ್ರೀ ರವಿ ರೈ, ಆಮಂತ್ರಣ ಪತ್ರಿಕೆಯ ಸಂಚಾಲಕರು. ಹರಿ ಓಂ. ಈ ಕೆಲಸ ಕಾರ್ಯ ಈತ್ ಪೊರ್ಲ ಅವಡನಾಂಡ ರಾತ್ರಿ ಪಗೇಲು ಈ ಕೈತಲ್ದ ಮಾತ ಸಂಘ ಸಂಸ್ಥೆದಕ್ಕಲು ಜವನೀರು ಬೆಂತೇರು ಅಕ್ಲಿ ಮಾತೆರ್ಲ ಗುರುತಿಸೋನಂಚಿನ ಕೆಲಸ ಕಾರ್ಯ ಆವೊಂದುಂಡು. ಅಂಡ ಈ ಮಾತ ಕಾರ್ಯಕ್ರಮ ನನೋರತ್ತು ಓಡನಾಂಡ ನಂಗೆ ದೃಶ್ಯ ಮಾಧ್ಯಮಲ್ಲ ಫೋಟೋಗ್ರಫಿಲ ಕಾರಣ ನೆಕ್ ಮಲ್ಲ ಸಹಕಾರ ಕೋರ್ನಾರು ಕಿಶೋರ್ ಸ್ಟುಡಿಯೋದ ಕಿಶೋರ್ ಕುಮಾರ್ ಶೆಟ್ರು ಬೇರೆ ಮುಡಿಪುದಾರು ಬೇರೆ ಫೋಟೋಗ್ರಾಫರ್ ಮಾತ್ರ ಅತ್ತ ಅಂದೆ ನಂಗೆ ಮಲ್ಲ ಸಹಕಾರ ನಂಗೆ ಕೊಡ್ತೀರಿ. ಆ ದಯದಿದ್ದು ವೇದಿಕೆಗೆ ಬರ್ತದೆ ಅತಿಥಿಲೆಡ ಒಂಜಿ ಸಾಲ ಸ್ಮರಣಿಕೆಲ್ಲ ತೆತ್ತೊಂಡು ವಿನಂತಿ ಮಾಡ್ತಂದಲೆ ಮಾತೆರ್ಲ ಒಂಜಿ ತಾಟಿ ಬಿಡದು ಅಭಿನಂದಿಸೋಡರೇನೆ. ದೃಶ್ಯ ಮಾಧ್ಯಮಡು ನಂಗೆ ಮಲ್ಲ ಸಹಕಾರ ಕೊರ್ಪನಕಲು ಅಬ್ಬಕ್ಕ ಟಿವಿ ಬೇರೆ ಶಶಿಧರ ಪೊಯ್ಯತ ಮೇಲೆ ವೇದಿಕೆಗೆ ಬರಡು. ಅಂಚನೆ ಕನ್ನಡ ಪ್ರಭತ ಕೃಷ್ಣ ಮೋಹನ್ ತೆಲಂಗಾಣ, ಅಂಚನೆ ವಿಜಯವಾಹಿನಿದ ಅನ್ಸರ್ ಮಲಾರ್, ಬೊಕ್ಕ ನಮ್ಮ ಟಿವಿದ ವಿನಯ ಅಲ್ವಾ. ದಯವಿದು ದೃಶ್ಯ ಮಾಧ್ಯಮದಲ್ಲಿ ವೇದಿಕೆ ಬರಡು ವಿನಂತಿ ಮಾಡ್ತಂದಲೆ. ವಿನಯ ಅಲ್ವಾ ಬೇರೆ ವೇದಿಕೆಗೆ ಬರಡು. ಕನ್ನಡ ಪ್ರಭದ ಕೃಷ್ಣ ಮೋಹನ್, ವಿಜಯವಾಹಿನಿ ಪತ್ರಿಕೆದ ಅನ್ಸರ್ ಮಲಾರ್, ಭಕ್ತಿ ಟಿವಿದಾರ್ ದಯದಿದು ಆರ್ಲ ವೇದಿಕೆಗೆ ಬರಡು.
ನಮ್ಮ ಟಿ ವಿದಾರ್ಲ ವೇದಿಕೆ ಬರೋದು ವಿನಂತಿ ಮಾಡ್ತಂದಲ್ಲ. ಅಂಚನೆ ವಿನಯ್ ಕೃಷ್ಣ ಎಲ್ಲ ವೇದಿಕೆಗೆ ಬರೋದು ವಿನಂತಿ ಮಾಡ್ತಂದಲ್ಲ. ವಿನಯ್ ಕೃಷ್ಣರು ವೇದಿಕೆ ಬರೋದು ವಿನಂತಿ ಮಾಡ್ತಂದಲ್ಲ. ಅಂಚನೆ ಅನೇಕ ಸಂಘ ಸಂಸ್ಥೆಗಳು ನಂಗೆ ಮಲ್ಲ ಸಹಕಾರ ಕೊಡ್ತೇವೆ. ಐಟೆ ಒಂತೆ ಸಂಘ ಸಂಸ್ಥೆ ಪುದಾರ ಇನಿ ಪನ್ಪ ಬೊಕ್ಕ ಎಲ್ಲದ ಸಭಾ ಕಾರ್ಯಕ್ರಮ ಮುಂದುವರಿಸೋದಿಲ್ಲ. ಐಟೆ ಮಲ್ಲ ಸಹಕಾರ ಕೊಡ್ನಾರು ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ ನೆತ್ತ ಪದಾಧಿಕಾರಿಗಳು ಜಿನ ಅಧ್ಯಕ್ಷರು ಏರಲ್ಲ ವೇದಿಕೆಗೆ ಬರ್ತದೆ ಒಂಜಿ ಸಾಲ ಸ್ಮರಣಿಕೆಲ್ಲ ಸ್ವೀಕಾರ ಮಲ್ಪಡೊಂದು ವಿನಂತಿ ಮಲ್ತೊಂದಿಲ್ಲ. ಅಧ್ಯಕ್ಷರಿಜಿಂದ ಪದಾಧಿಕಾರಿಗಳು ದಯದೀದು ವಿಜಯಶ್ರೀ ಬೇಗ ಬಲ್ಲಿ ಅಂಚನೆ ಕೆಲವಾತು ಪುದಾರ ಸಂಘ ಸಂಸ್ಥೆ ಪಣ್ಣೊಂದಿಲ್ಲ. ದಯದೀದು ಅಧ್ಯಕ್ಷರಿಜಿನ ಪದಾಧಿಕಾರಿಗಳು ವೇದಿಕೆ ಬರೋದು ವಿನಂತಿ ಮಲ್ತೊಂದಿಲ್ಲ. ದತ್ತಾತ್ರೇಯ ಭಜನೆ ಮತ್ತು ಯಕ್ಷಗಾನ ಸಮಿತಿ ಕುರ್ನಾಡು, ಗೋಪಾಲಕೃಷ್ಣ ಯಕ್ಷಗಾನ ಮಂಡಳಿ ಕೈರಂಗಳ, ಹೂವಾಕಗೊಲ್ಲು ಸನ್ನಿಧಿ ಹೂವಾಕಗೊಲ್ಲು, ವೀರಕೇಶರಿ ಮಜಿ ಬೋಳಿಯಾರು, ಚೈತನ್ಯ ಯುವಕ ಮಂಡಲ ಧರ್ಮನಗರ, ಅರಸುಮುಂಡಿತಾಯ ಸೇವಾ ಸಮಿತಿ ಪಜೀರ್ ಅಡ್ಕ, ಅರಸುಮುಂಡಿತಾಯದ ದಿಲೀಪ್ ಕುಮಾರ್ ರೈಕಲ್ ಇತನ ವೇದಿಕೆ ಬರಡು. ಅಂಚನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವೀರಕೇಶರಿ ಶಾಖೆ ಅಸೈಗೋಳಿ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಛತ್ರಪತಿ ವೈದ್ಯನಾಥ ಶಾಖೆ ಪಜೀರ್ ಅಡ್ಕ, ಮಲರಾಯ ಮಿತ್ರ ಮಂಡಳಿ ನರಿಂಗಾಣ, ಸರ್ವೋದಯ ಯುವಕ ಮಂಡಳಿ ಸುದರ್ಶನ್ ನಗರ ಪಜೀರ್, ಬೀರುವ ಬ್ರದರ್ಸ್ ಬೊಳ್ಳೂರು ಪಜೀರ್, ಜನನಿ ಸೇವಾ ಸಮಿತಿ ತಂಜಾರೆ, ಸಂಘ ಸಂಸ್ಥೆ ಪುದರ್ ಪಣ್ಣಕ್ಲು ದೈದೀದು ಪದಾಧಿಕಾರಿಗಳು ಜಿನ್ನಡ ಅಧ್ಯಕ್ಷರು ಏರಣ್ಣ ವೇದಿಕೆಗೆ ಬರ್ತದೆ ಸ್ಮರಣಿಕೆಲ್ಲ ಸಾಲ ಅತಿಥಿಲೆಡ ಸ್ವೀಕಾರ ಮಲ್ಪಡ ವಿನಂತಿ ಮಾಡ್ತಂದಲ್ಲ. ಅಯ್ಯಪ್ಪ ದೇವಸ್ಥಾನ ಅಸೈಗೋಳಿ, ನಾಗಬ್ರಹ್ಮ ಸೇವಾ ಸಮಿತಿ ಪಟ್ಟೂರಿ, ಪಾದಲ್ಪಾಡಿ ಫ್ರೆಂಡ್ಸ್ ಪಾದಲ್ಪಾಡಿ, ಜೈಶಕ್ತಿ ಮಿತ್ರ ಮಂಡಳಿ ಇರ ಸೈಟ್, ಬಿಲ್ಲವ ಸಂಘ ಇರ, ಕುಲಾಲ ಸಂಘ ಇರ, ಮಲಯಾಳಿ ಬಿಲ್ಲವ ಸಂಘ ಇರ, ಬಂಟರ ಸಂಘ ಇರ, ಭಾರತ್ ಫ್ರೆಂಡ್ಸ್ ಸರ್ಕಲ್ ಇರ, ಶಾರದಾಮ ಭಜನಾ ಮಂಡಳಿ ಮೊಂಟುಗೋಳಿ, ಬಿಲ್ಲವ ವೇದಿಕೆ ಬಾಲೆಪುಣಿ ವಲಯ, ಗೆಳೆಯರ ಬಲಗ ಕಮಲಪದವು, ವೀರಮಾರುತಿ ವ್ಯಾಯಾಮ ಶಾಲೆ ಶಾಂತನಗರ ಹೂವಾಕೊಕಲ್ಲು, ಜೋಶ್ ಕಣಂದೂರು, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವೈದ್ಯನಾಥ ಘಟಕ ಹೂವಾಕೊಕಲ್ಲು, ಜಯಶಕ್ತಿ ಮಾತೃಮಂಡಳಿ ಪರ್ರಪ್ಪು ಇರ, ನೇತಾಜಿ ಫ್ರೆಂಡ್ಸ್ ಕ್ಲಬ್ ದೇರಾಜೆ ಸಜಿ ಪಪಡು ನೇತಾಜಿದ ಯಶವಂತಿರು ದೈದಿದು ಬಲಿ ಕುಡರ ಪುದರ್ ಪಣಂದಿಲ್ಲ ಏರಣ್ಣ ಬರಂದಿತ್ತ ವೇದಿಕೆ ಬಲಿ, ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮ ಚಾವಡಿ, ದತ್ತಾತ್ರೇಯ ಮತ್ತು ಭಜನ ಮತ್ತು ಯಕ್ಷಗಾನ ಸಮಿತಿ ಕುರ್ನಾಡು, ಗೋಪಾಲಕೃಷ್ಣ ಯಕ್ಷಗಾನ ಮಂಡಳಿ ಕೈರಂಗಳ, ಹೂವಾಕೊಕಲ್ಲು ಸನ್ನಿಧಿ ಹೂವಾಕೊಕಲ್ಲು, ವೀರಕೇಶರಿ ಮಜಿ ಬೋಳಿಯಾರು, ಚೈತನ್ಯ ಯುವಕ ಮಂಡಲ ಧರ್ಮನಗರ, ಅರಸುಮುಂಡಿತಾಯ ಸೇವಾ ಸಮಿತಿ ಪಜೀರಡ್ಕ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವೀರಕೇಶರಿ ಶಾಖೆ ಅಸೈಗೋಳಿ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಛತ್ರಪತಿ ವೈದ್ಯನಾಥ ಶಾಖೆ ಪಜೀರಡ್ಕ, ಮಲರಾಯ ಮಿತ್ರ ಮಂಡಳಿ ನರಿಂಗಾಣ, ಬೀರುವ ಬ್ರದರ್ಸ್ ಬೊಳ್ಳೂರು ಪಜೀರ್, ಜನನಿ ಸೇವಾ ಸಮಿತಿ ತಂಜಾರೆ, ಅಯ್ಯಪ್ಪ ದೇವಸ್ಥಾನ ಅಸೈಗೋಳಿ, ನಾಗಬ್ರಹ್ಮ ಸೇವಾ ಸಮಿತಿ ಪಟ್ಟೂರಿ, ಪಾದಲ್ಪಾಡಿ ಫ್ರೆಂಡ್ಸ್ ಪಾದಲ್ಪಾಡಿ, ಜೈಶಕ್ತಿ ಮಿತ್ರ ಮಂಡಳಿ ಇರಾ ಸೈಟ್, ಬಿಲ್ಲವ ಸಂಘ ಇರಾ, ಕುಲಾಲ ಸಂಘ ಇರಾ, ಮಲಯಾಳಿ ಬಿಲ್ಲವ ಸಂಘ ಇರಾ, ಬಂಟರ ಸಂಘ ಇರಾ, ಭಾರತ್ ಫ್ರೆಂಡ್ಸ್ ಸರ್ಕಲ್ ಇರಾ, ಶಾರದಾಮ ಭಜನಾ ಮಂಡಳಿ ಮೊಂಟುಗೋಳಿ, ಬಿಲ್ಲವ ವೇದಿಕೆ ಬಾಲೆಪುಣಿ ವಲಯ, ಗೆಳೆಯರ ಬಳಗ ಕಮಲಪದವು, ವೀರಮಾರುತಿ ವ್ಯಾಯಾಮ ಶಾಲೆ ಶಾಂತನಗರ ಹೂವಾಕೊಕಲ್ಲು, ಜೋಶ್ ಕಣಂದೂರು, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವೈದ್ಯನಾಥ ಘಟಕ ಹೂವಾಕೊಕಲ್ಲು, ಜಯಶಕ್ತಿ ಮಾತೃಮಂಡಳಿ ಪರ್ರಪ್ಪು ಇರ, ಅಂಚನೆ ನೇತಾಜಿ ಫ್ರೆಂಡ್ಸ್ ಕ್ಲಬ್ ದೇರಾಜೆ ಸಜಿ ಪಪಡು ನೆಟ್ಟು ಏರಣ್ಣ ವೇದಿಕೆಗೆ ಬತ್ತಿದ್ದಾಡ ದೈದಿದು ಈ ಸಂಘ ಸಂಸ್ಥೆಗಳು ದೈದಿದು ವೇದಿಕೆಗೆ ಬರ್ತದೆ ಸಾಲ ಸ್ಮರಣಿಕೆಲ್ಲ ಸ್ವೀಕಾರ ಮಲ್ಪಡು ಆಯ್ತಾ. ಒಟ್ಟಿಗೆ ನನವರಿದಿನ ಸಂಘ ಸಂಸ್ಥೆಯನ್ನು ಎಲ್ಲೆದ ಸಭಾ ಕಾರ್ಯಕ್ರಮಗಳು ಎತ್ತದು ಕೊರಲ್ಲ ದೈದಿದು ಸಭಾ ಕಾರ್ಯಕ್ರಮದ ಪೊರ್ತುಗು ಮಾತ ಸಂಘ ಸಂಸ್ಥೆಗಳ ಉಪಸ್ಥಿತಿ ಇದ್ದು ಎಲ್ಲೆದ ಸಭಾ ಕಾರ್ಯಕ್ರಮದ ಪೊರ್ಲು ಮಲ್ತು ಕೊರೊಂದು ವಿನಂತಿ ಮಲ್ತೊಂದಿಲ್ಲ ಇನ್ನಿಲ್ಲ ಎಲ್ಲೆಲ್ಲ ನಡಪಂಚಿನ ಮಾತ ಕಾರ್ಯಕ್ರಮ ನನಾತ್ ಪೊರ್ಲು ಮಲ್ತು ಕೊರ್ರೆ ಸಂಘ ಸಂಸ್ಥೆಗಳ ಸಹಕಾರ ಮಲ್ಪಡೋದು ವಿನಂತಿ ಮಲ್ತೊಂದಲ್ಲೇ ಅವಕಾಶ ಕಾದು ವಂದಿಸೋಂದಿಲ್ಲ.
ಪ್ರಿಯರೇ, ನಾವು ಸಂತೋಷವಾಗಿರೋಣ, ಇತರರನ್ನು ಸಂತೋಷವಾಗಿರಿಸೋಣ ಎಂಬುದು ಈ ನೆಲದ ತತ್ವ. ನಾವು ಬೆಳೆಯೋಣ, ಇತರರನ್ನು ಬೆಳೆಯಲು ಬಿಡೋಣ ಎಂಬುದು ನಮ್ಮ ಆಶಯ. ಎನಿತು ಜೀವರಿಗೆ ಎನಿತು ಜೀವದಲ್ಲಿ ಎನಿತು ನಾವು ಋಣಿಯೋ, ತಿರುಗಿ ನೋಡಿದರೆ ಬಾಳು ಎಂಬುದು ಋಣದ ರತ್ನದ ಗಣಿಯೋ. ಕವಿ GS ಶಿವರುದ್ರಪ್ಪ ಅವರ ಈ ಸಾಲುಗಳನ್ನು ನೆನಪಿಸಿಕೊಳ್ಳುತ್ತಾ ಸಮಾರಂಭವನ್ನು ಅರ್ಥಪೂರ್ಣವಾಗಿಸಿದ ಎಲ್ಲ ಒಳ್ಳೆಯ ಮನಸ್ಸುಗಳಿಗೆ ಮಣಿಯುವ ಧನ್ಯವಾದ ಮಾತುಗಳನ್ನು ಆಡುತ್ತಾರೆ ಶ್ರೀ ಭಾಸ್ಕರ್ ಕೋಟ್ಯಾನ್, ಹೂವಾಕಕಲ್ಲು ಸಮಿತಿಯ ಕೋಶಾಧಿಕಾರಿಗಳು. ನಮ್ಮ ಬಾರಿ ಪೊರ್ಲುದ ಸಭೆತ ಮುಕ್ತಾಯದ ಅಂತೋಡುಲ್ಲ ಗೋವರ್ಧನೋತ್ಸವ 2022 ಈ ಕಾರ್ಯಕ್ರಮದ 2ನೇ ದಿನದ ಈ ಸಮಾರಂಭಡು ನಂಗೆ ಆಶೀರ್ವಚನ ದೀಪ ಪ್ರಜ್ವಲನ ಮಂತದ್ದು ಆಶೀರ್ವಚನ ಮಂಚಿನ ಗೌರವಾನ್ವಿತ ಶ್ರೀ ದೇವಮೂಲಿಯನ್ನ ಧರ್ಮದರ್ಶಿ ಉಳಿಯ ಧರ್ಮ ಅರಸು ಕ್ಷೇತ್ರ ಮೇರೆಗೆ ನಾವು ಮಾತಿನ ಪರವಾದ ಉಡಾಲ್ದಿಂಜಿನ ಧನ್ಯವಾದ ಕೊರೊಂದಿಲ್ಲ. ಆಯ್ತಾ ಒಟ್ಟಿಗೆ ಇಂಥ ಸಭಾ ಕಾರ್ಯಕ್ರಮನು ಬಾರಿ ಪೊರ್ಲುಡು ಬೇಗ ಪೋಯರಂಡು ಪಂಡದು ಪೊರ್ಲೂರು ಸುರುಮಂತೇರು ನಮ್ಮ ರಾಯನ ನಮ್ಮ ಊರ್ದ ತುಳುವೇರು ಪಂಡದು ಎಕಡೆ ಪಂಡೇರು ವಿಶ್ವವಿದ್ಯಾಲಯದ ಕುಲಪತಿ ಇದ PS ಎಡಪಡಿ ತಾಯರು ಬಾರಿ ಶೋಕದೊಂಜಿ ಪಾತ್ರ ಪಂಡೇರು. ನೀನು ಮಾಡುವ ಕೆಲಸವನ್ನು ಪ್ರೀತಿಸು, ಆ ಕೆಲಸ ನಮ್ಮ ಮಾತೆಲ್ಲ ಪ್ರೀತಿಸಿದಾಗ ನಮ್ಮ ಮನ್ಪಡ ಕೆಲಸ ನಮ್ಗೆ ಬುಲ್ಪುದು ಹೋಗ ಪಣದು ಪಣಂದು ಆರೆಗೆ ಈ ಸಭೆಟ್ಟು ಧನ್ಯವಾದ ಕೊರೊಂದುಲ್ಲೆ. ಆಯ್ತಾ ಒಟ್ಟಿಗೂ ಆರು ಪೋಯಿನ ಬೆರಿಕೆ ಈ ಸಭಾ ಕಾರ್ಯಕ್ರಮನು ಬಾರಿ ಧಾರ್ಮಿಕವಾದ ಬಾರಿ ಪೊರ್ಲುದ ಪಾತ್ರ ಪಂಡದು ನಮಗೆ ಎಡ್ಡೆ ಮಾರ್ಗದರ್ಶನ ಮಂತ್ರ ಅಂಚನಾರು ದಿನೇಶ್ ಕುಮಾರ್ ಮೇರೆ ನಮಗೆ ಬಾರಿ ಶೋಕದ ವಿಷಯ ಪಂಡೇರು ಧರ್ಮನ ಜೋಕ್ಲೆ ಕಲ್ಪಾಗ ನಮ್ಮ ಮಾತು ಕಲ್ಪಗ ಪಂಪೇರು ಬೇರೆ ನಮ್ಮ ಮಾತಿನ ಪರವಾದಲ್ಲ ಉಡಾಲ್ದಿಂಗಿನ ಧನ್ಯವಾದ ಕೊರೊಂದಿಲ್ಲ. ಆಯ್ತಾ ಒಟ್ಟಿಗೆ ಹಿರಿಯರಾಯಿನ ವೇದಮೂರ್ತಿ ಶ್ರೀ ಗಣೇಶ್ ಭಟ್, ಪ್ರಧಾನ ಅರ್ಚಕರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ ಬೇರೆಕ್ಕೆ ನಂಗೆ ಆಶೀರ್ವಚನ ಮಂತೀರು ಬೇರೆಗಳ ನಮ್ಮ ಮಾತಿನ ಪರವಾದ ಉಡಾಲ್ದಿಂಗಿನ ಧನ್ಯವಾದ ಕೊರೊಂದಿಲ್ಲ. ಬೊಕ್ಕ ಕಾರ್ಯಕ್ರಮದ ರೂವಾರಿ ಮುಲ್ಪ ಈತಮಲ್ಲ ವ್ಯವಸ್ಥೆ ಆವಡನಾಂಡ ಐಕ್ ಮೂಲ ಕಾರಣಕರ್ತರಾಯಿನ ನಮ್ಮ ಹಿರಿಯರಾಯಿನ ಡಾಕ್ಟರ್ ಮದನ್ ಮೋಹನ್ ನಾಯ್ಕ್ ಮೇರೆಗಳ ನಾವು ಮಾತಿನ ಪರವಾದಲ್ಲ ಉಡಾಲ್ದಿಂಗಿನ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಸಭೆ ಉಂಟದು ಈ ಸಭೆ ತೂಪಣ್ಣೆ ಪೊರ್ಲು ಪಾತಿ ರೋಜಿ ಮಾಡೋದು ನಮ್ಗೆ ಮಾತಾರಿಗೆಲ್ಲ ಎಡ್ಡೆ ವಿಷಯ ಪಾಟಿಯರೆ ತಯಾರಾಯ್ತಿನ ಡಾಕ್ಟರ್ ಪ್ರತೇಶಿ ಶೆಟ್ಟಿ ಓಂತಿ ಬೆಟ್ಟು ಬೀಡು ಹಿರಿಯಡಕ ಉಡುಪಿ ಮೇರೆಗಳ ನಾವು ಮಾತಿನ ಪರವಾದಲ್ಲ ಉಡಾಲ್ದಿಂಗಿ ಧನ್ಯವಾದ ಕೊರೊಂದಿಲ್ಲ. ಆಯ್ತಾ ಒಟ್ಟಿಗೆ ತುಳುಟ್ಟು ಬಾರಿ ಪೊರ್ಲುಡು ಯಕ್ಷಗಾನ ಶೈಲಿಡಿ ನಮ್ಮ ದಾದ ಮನ್ಪೋಡು ನಮ್ಮ ನಮ್ಮ ಧರ್ಮ ಬುಲೆಪಾಡು ನಮ್ಮ ಜೋಕ್ಲು ಎಂಚಿನ ಕಲ್ಪೋಡು ಪಂಪೇನು ಬಾರಿ ಪೊರ್ಲುಡು ಪಣ್ಣಾರು ದಯಾನಂದ ಗಟ್ಟಿ ಪಿಲಿಕೂರು ಅಧ್ಯಕ್ಷರು ಗಟ್ಟಿ ಸಮಾಜ ಉಳ್ಳಾಲ ಮೇರೆಗಳ ನಮ್ಮ ಮಾತಿನ ಪರವಾದಲ್ಲ ಉಡಲ್ದಿಂಗಿನ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಬುಕ್ಕರಿ ನಮ್ಮ ಬಿನ್ನೇರು ಶ್ರೀ ದುರ್ಗಾದಾಸ್ ಶೆಟ್ಟಿ ಮಾವಂತೂರು ಬಲವಂಡಿ ಪಿಲಿಚಂಡಿ ಕ್ಷೇತ್ರದ ಮಾವಂತೂರು ನೇತ ಮೇರೆ ದುರ್ಗಾದಾಸ್ ಶೆಟ್ಟಿ ಮೇರೆಗಳ ನಮ್ಮ ಮಾತಿನ ಪರವಾದಲ್ಲ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ನಮ್ಮ ಊರೆತ್ತಿದ್ದೆ ಪಂಡೇರು ಯಾನ ಮಸ್ತು ವರ್ಷ ಮುಲ್ಪನ ಇತ್ತೆ ಆಂಡ್ಲ ಈ ಕ್ಷೇತ್ರಕ್ಕೂ ಈ ಜಾಗೆ ಬೈಜಿ ಆಂಡ ಭಾರಿ ಪೊರ್ಲುದ ಮನಮೋಹಕವಾಯಿನ ಭಾಷಣ ಮಂತನ ಡಾಕ್ಟರ್ ಲತಾ ಅಭಯಕುಮಾರ್ ಬೇರೆ ಭಾರಿ ಪೊರ್ಲು ಭಾಷಣ ಮಂತಿರು ಮೇರೆ ನಂಗೆ ಮಾರ್ಗದರ್ಶನ ಮಂತಿರು ಮೇರೆಗೆ ನಾವು ಮಾತಿನ ಪರವಾದಲ್ಲ ಉಡಲ್ದಿಂಗಿನ ಧನ್ಯವಾದ ಕೊರೊಂದಿಲ್ಲೆ. ಅಂಚೆ ನಮ್ಮ ಕೋಡದ ಅತಿಥಿಯಾದಿತ್ತು ಇನಿ ನಮ್ಮ ಸಭೆಯನ್ನು ಪೊರ್ಲು ಮಂತ್ರ ಅಂಚಿನ ರವೀಂದ್ರನಾಥ್ ರೈ ಆಡಳಿತ ಮುಕ್ತೇಶ್ವರ ಐತೊಟ್ಟಿಗೆ ಆಡಳಿತ ಮುಕ್ತೇಶ್ವರ ಕ್ಷೇತ್ರ ಸೋಮನಾಥೇಶ್ವರ ಕ್ಷೇತ್ರ ಐತ ಒಟ್ಟಿಗೂ ಹಿರಿಯ ನ್ಯಾಯವಾದಿ ಆರು ನಮ್ಮೊಟ್ಟಿಗೆ ಎತ್ತಿರು ಆರೆಗಳ ನಾವು ಮಾತಿನ ಪರವಾದಲ್ಲ ಉಡಾಲ್ದಿಂಗಿನ ಧನ್ಯವಾದ ಕೊರೊಂದಿಲ್ಲ. ಈ ಧನ್ಯವಾದ ಒಟ್ಟಿಗೆ ಐನಿ ಕೆಲವು ವಿಶೇಷ ಪ್ರತಿಭೆಗಳು ನಮ್ಮ ಸನ್ಮಾನ ಮಂತ ಶ್ರೀಮತಿ ಮುತ್ತಕ್ಕೆ ಶ್ರೀ ರಾಮನಾಯಕ ಪಿದಾಮಲೆ ಶ್ರೀ ಗೋಪಾಲಗೌಡ ಶಿಕ್ಷಣ ಕ್ಷೇತ್ರಕ್ಕೆ ಕುಮಾರಿ ವೆನಿಲ್ಲ ಶ್ರೀಮತಿ ಚಂದ್ರಾವತಿ ಬಲ್ಯ ಮೇಕ್ಲೆ ಮಾತೆರೆಗಳ ನಮ್ಮ ಉಡಾಲ್ದಿಂಗಿನ ಧನ್ಯವಾದ ಕೊರೊಂದಿಲ್ಲ. ಆಯ್ತ ಒಟ್ಟಿಗೂ ವಿಶೇಷವಾದ ಧನ್ಯವಾದ ಕೊರಡೈನ ಈ ತುಮಲ್ಲ ಕಾರ್ಯಕ್ರಮ ಯಶಸ್ವಿ ಹೊಂಡ ಐಕ ಪೂರ್ವ ತಯಾರಿ ಮಂತನ ಮಾಧ್ಯಮ ಮಿತ್ರರು ಖಂಡಿತವಾದಲ್ಲ ಈ ಮಾಧ್ಯಮ ಮಿತ್ರರು ನಮ್ಮ ಮೂಲಕ ಏತಿಗೆ ಅಡಿಮೇಲುವಂತ ಕೆಲಸ ಮಂತಿಲ್ಲ ಅವು ಸಮಾಜದ ಪಿದಾಯಿ ಗೊತ್ತಾಬಜಿ ಆ ಸಮಾಜದ ಪಿದಾಯಿಗೆ ಪ್ರಪಂಚಗಿಡೀ ಕೊಡೆದ ಕಾರ್ಯಕ್ರಮ ಇನ್ನು ಆ ಪತ್ರಿಕೆ ತೆತ್ತರನಲ್ಲ ಆ ಮಾತಾ ಪತ್ರಿಕೆಗಳು ಭಾರಿ ಪೊರ್ಲುದ ವರದಿ ಕೊರದು ನಮ್ಮ
ಇನ್ನಿತ್ತ ಜಾಗೆಗೆ ಈತ ಜನ ಹೆಚ್ಚಾರ ಕಾರಣ ಮಾಧ್ಯಮದ ಐಟೊಂದು ಶಕ್ತಿ ಉಂಡು. ಆ ಮಾಧ್ಯಮ ಮಿತ್ರರಾಯಿನ ಕನ್ನಡ ಪ್ರಭದ ಕೃಷ್ಣಮೋಹನ್ ತಲೆಂಗಳ, ಅಂಚನೆ ವಿಜಯವಾಣಿದ ಅನ್ಸಾರ್ ಇನೋಲಿ, ಅಂಚನೆ ವಿಜಯ ಕಿರಣದ ವಿನಯ ಕೃಷ್ಣ ಭಟ್ ಕುರ್ನಾಡು, ಅಂಚನೆ ಮಾಧ್ಯಮ ಟಿ ವಿ ಮಾಧ್ಯಮದಗಳೈನ ನಮ್ಮ ಟಿ ವಿ ದಕ್ಲು, ಭಕ್ತಿ ಟಿ ವಿ ದಕ್ಲು, ಭಕ್ತಿ ನ್ಯೂಸ್ ದಕ್ಲು, ಅಬ್ಬಕ್ಕ ಟಿ ವಿ ದ ಶಶಿಧರ ಪೊಯ್ಯತ್ತ ಬೇಲು, ಅಂಚನೆ ನಮ್ಮ ಟಿ ವಿ ವಿನಯ್ ಆಳ್ವೇರ್, ಅಂಚನೆ ಆಲ್ವಾಸ್ ಕಲರ್ಸ್ ಕ್ರಿಯೇಷನ್ ಸುಬೇಕಲು ಮಾತಿರಲ್ಲ ಈ ಕಾರ್ಯಕ್ರಮ ಭಾರಿ ಪೊರ್ಲುಡು ಬಿತ್ತರವಂಥದ್ದು. ಆ ನೀಡಿ ದಿನಮುಟ್ಟ ಸಾಧಾರಣ ಒಂದು 2 ಕೆಲವು ಮಾಧ್ಯಮಗಳು ನಮ್ಮ ಕೆಲವು ಚಾನೆಲ್ ನಮಗೆ ಬರೋಂದಿತ್ತು. ನಮ್ಮ 2 ಈತ ಮೂಲಕ ಮಾಹಿತಿ ಬರೋಂಥದ್ದು. ಈ ಮಾಹಿತಿ ಮಾತ್ರ ಪ್ರಪಂಚಕ್ಕೆ ಪ್ರಸಾದದ್ದು ನಾವು ಇಡೀ ಬರ್ರಿ ಮಲ್ಲ ಸಭೆ ಮೂಲಕ ಸೇರ್ಲಕ್ಕೆ ಮಂತೀರು ಬರ್ಸ ನಂಗೆ ಒಂದು ತೊಂದರೆ ಕೊಡಲ್ಲ. ನಮ್ಮ ಇಡೀ ಮಾತ್ರ ಬರ್ಸವಾಯಿನೆ ನಮ್ಮ ಚೂರು ಹಂಚಿಕೊಂಡ ಪೂಪಾಟಿಗೆಲ್ಲ ಹಂಚಿ ಮಾತ್ರ ಬರ್ಸದ ಸುದ್ದಿ ಗೊತ್ತು ಇತ್ತೆಲ್ಲ ಜನಗಳಿಗೆ ಮುಲ್ಪ ಮಾತ್ರ ಬರ್ಸವಾಯಿನೆ. ಆ ಬರ್ಸ ನಂಗೆ ಕೊಂಚ ಹೊರ ಬಂಡದ್ದು ತಂದು ನಮ್ಮ ಇಲ್ಲ ಸ್ವೀಕಾರ ಅಂತಂದು ಈತ ಮಲ್ಲ ಪುಣ್ಯ ಕಾರ್ಯಡು ಬರ್ಸ ಫಿದಾಯಿ ಬರಂತು ಜಡಿಬಲ ಬರ್ಸತ್ತಿಲ್ಲ. ಸಭೆಕ್ಕೆ ಯಾಪಲ್ ಜನ ಕಮ್ಮಿ ಆಡ ನಮಕ್ ಸಭೆಕ್ಕೆ ಕಣ್ಣು ತೂಪುನಾಥ ಜನ ನಮ್ಮ ಎದುರುಡ್ಲೇರು ನೀನು ಮಾತ ಈ ಸಭೆನ ಯಶಸ್ವಿ ಆದ ಕಾರಣಕ್ಕಲ್ಲ ನಮ್ಮ ಸಭೆ ಟುಪ್ಪುನ ನಂಗೆ ಪ್ರೋತ್ಸಾಹ ಕೊರ್ಪುನ ನಮ್ಮ ಊರ್ದ ನಿಜವಾಯಿನ ಅತಿಥಿಗಳು ನಿಕ್ಲೆ ಮಾತೆಗಳ ಒಂದೇ ಪಾತ್ರೆ ಧನ್ಯವಾದ ಕೊರೊಂದಿಲ್ಲ. ಆಯ್ತಾ ಒಟ್ಟಿಗೂ ಆರಕ್ಷಕರ ಅಂದಕ್ಲೆ ನಮಗೆ ಸಹಕಾರ ಕೊರಿಯರು ಈತ ಬರ್ಸ ಬಂದಾಗ ಟ್ರಾಫಿಕ್ ಜಾಮು ಐಕಿಂದ ಮಸ್ತ್ ಕೆಲಸ ಮಂತನ ಆರಕ್ಷಕರ ಅಂದಕ್ಲೆ ನಮ್ಮೊಟ್ಟಿಗೆ ಎಲ್ಲರು ಬೇತೆ ನೀರು ಕೊಡ್ದು ನೀರಿನ ವ್ಯವಸ್ಥೆ ಮಂತ್ರ ಅವಡು ಜಾಗದ ವ್ಯವಸ್ಥೆ ಮಂತ್ರ ಮಾತ್ರೆಗಳ ಇನಿತ ಸಭೆತ್ತಕ ಪರವಾದ ಧನ್ಯವಾದ ಕೊರೊಂದು ಮಾತ್ರೆಲ್ಲ ಉಡಲ್ದಿಂದಿದೆ ಇಂಥ ಕಾರ್ಯಕ್ರಮನು ಮುಕ್ತಾಯ ಮನ್ಪೇರ ನಿಕ್ಲಡ ಅನುಭವ ಕೊಂಡೊಂದಿಲ್ಲ ಮಾತ್ರೆಗಳ ಧನ್ಯವಾದ. ಹಲೋ ಪ್ರೇಕ್ಷಕರಡ ಒಂಜಿ ವಿನಂತಿ ಒಂತೆ ಬರ್ತಡು ನಾಟಕ ಶುರು ಹಾಕೊಂಡು ದಯಮಲ್ತ ದುಂಬು ವನಸು ಮಲ್ಪನಕ್ಲು ಮಲ್ಪೋಡು ಬಕ್ಕ ಲೈಟ್ ತೆಕ್ಕವೇರು ಅಂಚಾದು ದಯಮಲ್ತ ಕೂಡಲೇ ಪೋದು ವನಸು ಮಲ್ಪೋಡು. ಕನ್ನಡ ಪ್ರಭದ ವರದಿಗಾರರಾಯನ ವರದಿಗಾರ ಮಾತ್ರ ಉಪ ಸಂಪಾದಕರಾಯನ ಕೃಷ್ಣಮೋಹನ್ ತಲೆಂಗಳ ನಮ್ಮೊಟ್ಟುಗುಲ್ಲೇರು ಆರು ವೇದಿಕೆ ಬರೋಡು ಆರೆಗೆ ನಮ್ಮ ಗಣ್ಯರು ಒಂಜಿ ಶಾಲ್ ಪಾಡ್ದು ಗೌರವ ಕೊರಡು ಪಂಡದು ವಿನಂತಿ ಬಂತಂದುಲ್ಲೆ. ಐತ ಒಟ್ಟಿಗೆ ನಿಜವಾದ ಭಾರಿ ಪೊರ್ಲುದ ವ್ಯವಸ್ಥೆ ಮಂತನ ಕಾರ್ಯಕ್ರಮ ಮೈಕ್ ಬರ್ತದ ಪಾತಿರಲ್ಲ ಐಕ್ಲೊಂಜಿ ಯೋಗ್ಯತೆ ಬಿಡ ಐನು ಎಡ್ಡೆ ಪೊರ್ಲುಡು ನಮ್ಮ ಮಾಸ್ಟರ್ ಉಮೇಶ್ ಕಯ್ಯಾರ್ ಮೇರು ಮಂತೇರು MC ಮಂತನ ನಿರ್ವಹಣೆ ಮಂತನ ಉಮೇಶ್ ಕಯ್ಯರ್ ಬೇರೆಗೆಲ್ಲ ಧನ್ಯವಾದ ಕೊರೊಂದಿಲ್ಲ.